ಸಂಗಮ ದೇವ ಕೂಡಲ ಸಂಗಮ ದೇವ. ಹರಿ ಓಂ. ನಿಮ್ಮ ಕಂಠಸಿರಿ ನಮ್ಮ ಮನಸ್ಸನ್ನು ಮಂತ್ರಮುಗ್ಧಗೊಳಿಸಿದೆ. ಇಂತಹ ಮನಮೋಹಕ ಗಾಯನಕ್ಕಾಗಿ ಹಾಗೂ ಇವರನ್ನ ಈ ಹಾಡಿಗೆ ಸಂಯೋಜಿಸಿದಂತಹ ವಾಣಿಶ್ರೀ ಮಾತಾಜಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಶ್ರೀಯುತ ಈಶ್ವರ್ ಕಟೀಲ್ ನೇತೃತ್ವದಲ್ಲಿ ಶ್ರೀಯುತ ಚಂದ್ರಹಾಸ್ ಅವರ ನೇತೃತ್ವದ ಕರಾಟೆ ಪ್ರದರ್ಶನ ಇದೀಗ ನಮ್ಮ ಮುಂದೆ.
ಹರಿ ಓಂ. ಕರಾಟೆ ಪ್ರದರ್ಶನವನ್ನು ನೀಡಿದಂತಹ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದ್ದು ಈ ಅದ್ಭುತ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಆಯೋಜಿಸಿದಂತಹ ಎಲ್ಲ ತರಗತಿ ಮಾತಾಜಿ ಶ್ರೀಮಾನವರಿಗೂ ಹಾಗೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ನಮ್ಮೆಲ್ಲ ಪಾಲಕರಿಗೂ ಪ್ರೀತಿಯ ಅನಂತ ಧನ್ಯವಾದಗಳು. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲೇ ಮುಕ್ತಾಯವಾಗಿಲ್ಲ. ಇದೀಗ ವಿರಾಮ ಹಂತವಾಗಿ ಸಮಾರೋಪ ಕಾರ್ಯಕ್ರಮ ನೆರವೇರಲಿದ್ದು ತದನಂತರ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿನಿಯವರಿಂದ ನೃತ್ಯ ಕಾರ್ಯಕ್ರಮಗಳು, ತದನಂತರ ಸನಾತನ ನಾಟ್ಯಾಲಯ ರಿಜಿಸ್ಟ್ರಾರ್ ಮಂಗಳೂರು ಇವರಿಂದ ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಈ ವೇದಿಕೆ ಸಾಕ್ಷಿಯಾಗಿದ್ದು ನೀವೆಲ್ಲರೂ ಈ ಕಾರ್ಯಕ್ರಮದ ರಸದೌತಣ ಪಡೆದುಕೊಳ್ಳಬೇಕಾಗಿ ವಿನಂತಿ. ಸೂಚನೆ: ವಿಶೇಷ ನೃತ್ಯ ಕಾರ್ಯಕ್ರಮ ಕೊರಿಯೋಗ್ರಾಫರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ನೃತ್ಯದಲ್ಲಿ ಭಾಗವಹಿಸುವ ಮಕ್ಕಳು ಕೊಠಡಿ ಸಂಖ್ಯೆ 1 ಅಂದರೆ ನಮ್ಮ 1ನೇ ತರಗತಿಗೆ ಹೋಗಿ ನಿಮ್ಮ ಮುಂದಿನ ನೃತ್ಯಕ್ಕೆ ತಯಾರಾಗುವುದು. ಪ್ರಾರ್ಥನೆಗೆ ಇರುವ ಮಕ್ಕಳು ಪ್ರಾರ್ಥನೆಯ ನಂತರ ಕೊಠಡಿ 1ನೇ ತರಗತಿಯ ಕೊಠಡಿಗೆ ತೆರಳುವುದು. ಹರಿ ಓಂ. ಎಲ್ಲ ಮಕ್ಕಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕೊರಿಯೋಗ್ರಾಫರ್ನ ಡ್ಯಾನ್ಸನ್ನು ಹೊರತುಪಡಿಸಿ ಉಳಿದೆಲ್ಲ ಮಕ್ಕಳು ಬಂದು ಸೇರಬೇಕಿಲ್ಲಿ. ಎಲ್ಲರೂ ಆಚೆ ಈಚೆ ಅಡ್ಡಾಡದೆ ಬೇಗ ಬನ್ನಿ ಮಕ್ಕಳೇ.
പദയാത്രയായി ഗതകാലമേ കുളിരോർമയ ഒരു യാത്രയായി പദയാത്രയായി പറയാൻ മറന്ന വാക്കുമായി മനതാരിലായിതാ ദീപമേ കിനാവു പോലെ കണ്ണീരേകുവാൻ നിഴൽ പോലെ അഴലാലെ വെയിൽ നീളെ പദയാത്ര നിഴൽ പോലെ അഴലാലെ വെയിൽ നീളെ പദയാത്ര. കാലം അറിവുകളാലേ അലിവുകളാലേ പൂമഴ പോലെ നലയാലേ നാദലയങ്ങൾ കാലം അറിവുകളാലേ അലിവുകളാലേ പൂമഴ പോലെ മണ്ണിൽ നീലനിലാവിൻ പൊന്നലയാലേ നാദലയങ്ങൾ വരദായകമായി സ്വരസാഗരമായി ജനിമോക്ഷവുമായി പുതുജീവനുമായി നിഴൽ പോലെ അഴലാലെ വെയിൽ നീളെ പദയാത്ര നിഴൽ പോലെ അഴലാലെ. ಹರಿ ಓಂ. ಇದೀಗ ಶತ ಸಂಭ್ರಮದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ഈ പരദേവനഹോ നമുക്ക് പരിത്രാണനത്തിനധിപൻ മരണത്തിൽ നിന്നൊഴിവു കർത്തനാമഖില ശക്തനിൻ തിരു
ಹರಿ ಓಂ. ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ ಮೂಡಬಿದಿರೆ, ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆ ಶತಮಾನೋತ್ಸವ ಸಂಭ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಶತಮಾನಗಳ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಮ್ಮ ಈ ಪವಿತ್ರ ವಿದ್ಯಾಲಯ ಇಂದು ತನ್ನ ಮಹಾ ಸಮಾರೋಪದ ಸುವರ್ಣ ಕ್ಷಣದಲ್ಲಿ ಇತಿಹಾಸದ ಮತ್ತೊಂದು ಅದ್ಭುತ ಅಧ್ಯಾಯವನ್ನು ಬರೆಯಲು ಸಜ್ಜಾಗಿದೆ. ಈ ಚೆಂಡೆಯ ಮಂಗಳ ಘೋಷದ ನಡುವೆ ನಮ್ಮ ಹೃದಯಗಳ ಗೌರವ, ಕೃತಜ್ಞತೆ ಮತ್ತು ಪ್ರೀತಿಯ ಅಲೆಗಳೊಂದಿಗೆ ಈ ಸಮಾರಂಭದ ಕೀರ್ತಿಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಲು ನಮ್ಮ ನಡುವೆ ಆಗಮಿಸಿರುವ ಗೌರವಾನ್ವಿತ ಅತಿಥಿ ಅಭ್ಯಾಗತರನ್ನು ವೇದಿಕೆಯ ಬಳಿ ಬರಮಾಡಿಕೊಳ್ಳಬೇಕಾಗಿ ನಮ್ಮ ಆಡಳಿತ ಮಂಡಳಿ ಮುಖ್ಯ ಮಾತಾಜಿಯರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಘನವೆಂದು ಗರ್ಜಿಸುವ ಚೆಂಡೆಯ ಮಹಾನಾದ ನಮ್ಮ ಸಂಸ್ಕೃತಿಯ ಶೌರ್ಯವನ್ನು, ಸಂಭ್ರಮದ ವೈಭವವನ್ನು, ಈ ಕ್ಷಣದ ಮಹತ್ವವನ್ನು ಜಗತ್ತಿಗೆ ಸಾರುತ್ತಿರುವುದು ನಮಗೆಲ್ಲರಿಗೂ ನೋಡಲು ಬಹಳ ಸುಂದರ. ಇಂದು ನಮ್ಮ ಜೊತೆ ಶುಭಾಶಂಸನೆ ನುಡಿಯಲು ವಿದ್ಯಾಭಾರತಿ ಕರ್ನಾಟಕ ಇದರ ಸಂಘಟನಾ ಕಾರ್ಯದರ್ಶಿ ಶ್ರೀ ಉಮೇಶ್ ಕುಮಾರ್ ರವರು, ಶ್ರೀ ಯುವರಾಜ್ ಜೈನ್ ಅಧ್ಯಕ್ಷರು ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಕಲ್ಲಬೆಟ್ಟು ಮೂಡಬಿದಿರೆ ಇವರು, ಶ್ರೀ ಕಿಶೋರ್ ಆಳ್ವ ಸಹ ಅಧ್ಯಕ್ಷರು ಅದಾನಿ ಫೌಂಡೇಶನ್ ಕರ್ನಾಟಕ ಮುಂತಾದ ಗಣ್ಯರು ನಮ್ಮ ಜೊತೆ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರನ್ನು ನಮ್ಮ ಆಡಳಿತ ಮಂಡಳಿಯವರು ವೇದಿಕೆಯ ಬಳಿ ಬರಮಾಡಿಕೊಳ್ತಾ ಇದ್ದಾರೆ. ಸಂಭ್ರಮ ಸಾಯಂಕಾಲದ ಈ ಸುವರ್ಣ ಕ್ಷಣದಲ್ಲಿ ಚೆಂಡೆಯ ಪ್ರತಿಧ್ವನಿಯೊಂದಿಗೆ ಆಗಮಿಸಿದ ನಮ್ಮ ಅತಿಥಿ ಅಭ್ಯಾಗತರು ತಾಂಬೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ತಮ್ಮ ಉಪಸ್ಥಿತಿಯನ್ನು ಪವಿತ್ರಗೊಳಿಸಬೇಕಾಗಿ ಗೌರವ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನೆರೆದಿರುವ ಎಲ್ಲ ಗಣ್ಯ ಅಭ್ಯಾಗತರು ಆಸನವನ್ನು ಸ್ವೀಕರಿಸಬೇಕಾಗಿ ಮಗದೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಭ್ರಮದ ಸುರುಳಿಗಳು ನಿಧಾನವಾಗಿ ಮಡಚಿಕೊಳ್ಳುತ್ತಿವೆ. ನಾದಗಳ ನದಿಗಳು ಶಾಂತ ಸಾಗರಕ್ಕೆ ಸೇರುತ್ತಿವೆ. 100 ವರ್ಷದ ಕನಸುಗಳ ಮಹಾಕಾವ್ಯ ಇಂದು ತನ್ನ ಸುಂದರ ಸಮಾರೋಪದ ತುದಿಯಲ್ಲಿ ನಿಂತಿದೆ. ಇದು ಅಂತ್ಯವಲ್ಲ, ನೆನಪುಗಳ ನಿತ್ಯಾರಂಭ. ಈ ಶತಮಾನೋತ್ಸವ ಕೇವಲ ಒಂದು ಆಚರಣೆಯಲ್ಲ, ಇದು ಕಾಲದ ಕೈಯಲ್ಲಿ ಬರೆಯಲ್ಪಟ್ಟ ಸಾಧನೆಯ ಅಮರಗಾಥೆ. ಮಾನವನ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಸೇರಿದಾಗಲೇ ಯಶಸ್ಸು ಸಂಪೂರ್ಣವಾಗುತ್ತದೆ ಎಂಬ ಸತ್ಯವನ್ನು ಮನದಾಳದಲ್ಲಿ ಧ್ಯಾನಿಸುತ್ತಾ ಈ ಪವಿತ್ರ ವೇದಿಕೆಯನ್ನು ದೈವಿಕ ಸ್ಪಂದನೆಗಳಿಂದ ಪಾವನಗೊಳಿಸಲು ಪ್ರಾರ್ಥಿಸಲಿದ್ದಾರೆ ನಮ್ಮ ಸಂಸ್ಥೆಯ ಹೂಗಳು.
ಧನ್ಯವಾದಗಳು ಮಕ್ಕಳೇ. ಅತಿಥಿ ಅಭ್ಯಾಗತರನ್ನು ಆತ್ಮೀಯತೆಯಿಂದ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಸಮಾರೋಪ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಪ್ರಸ್ತಾವನೆಯ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಶಾಂತಾರಾಮ್ ಕುಡ್ವಾ ಶ್ರೀಮಾನ್. ಹರಿ ಓಂ. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆ ಮೂಡುಬಿದ್ರೆ ಇದರ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇಂದು ಸೇರಿದ್ದೇವೆ. ಶತಮಾನೋತ್ಸವವು ನಮಗೆ ಒಂದು ಆನಂದ ತರುವಂಥ ಒಂದು ಸಂದರ್ಭ. ಬೆಳಿಗ್ಗೆ ತಾನೇ ಮಾನನೀಯರಾದಂಥ ಜಸ್ಟಿಸ್ ಅಬ್ದುಲ್ ನದೀರ್ ಅವರು ಒಂದು ಮಾತನ್ನು ಹೇಳಿದ್ದು ನೆನಪಿಸ್ತಾ ಇದ್ದೇನೆ. ಯಾಕೆಂದರೆ ಶತಮಾನೋತ್ಸವ ಅಂತೇಳಿದರೆ ತಾರುಣ್ಯವನ್ನು ದಾಟಿ ವೃದ್ಧಾಪ್ಯದ ಅಂಚನ್ನು ತಲುಪುವಂಥ ಸಂದರ್ಭ. ಆದರೆ ಪ್ರೇರಣಾ ಶಾಲೆಗೆ ಅದರ ವಿರುದ್ಧವಾದುದು. ಇದು ಶತಮಾನದಂದರೆ 100 ವರ್ಷದ ನಂತರ ಪುನರಪಿ ತಾರುಣ್ಯವನ್ನು ಪಡೆಯುವಂಥ ಒಂದು ಸಂದರ್ಭ ಅಂತೇಳಿ ಅವರು ನಮ್ಮನ್ನು ಶ್ಲಾಘಿಸಿದರು. ಅದಕ್ಕೂ ಅರ್ಥವೂ ಇದೆ. ಯಾಕೆಂತೇಳಿದರೆ ನಾವು ಈ ಪ್ರೇರಣಾ ಶಾಲೆಯನ್ನು ಮೊದಲು ಪ್ರಾರಂಭದಲ್ಲಿದ್ದಂಥ ಸೈಂಟ್ ಇಗ್ನಿಷಿಯಸ್ ಪ್ರಾಥಮಿಕ ಶಾಲೆಯನ್ನು ನಾವು ಸೇವಾಂಜಲಿ ಟ್ರಸ್ಟ್ನವರು ನಮ್ಮ ಆಡಳಿತಕ್ಕೆ ತರುವಾಗ ಇದ್ದ ಸಂಖ್ಯೆ ಕೇವಲ 53. ನಂತರ ನಾವು 9ನೇ ವರ್ಷಗಳಲ್ಲಿ ಈಗ 310ಕ್ಕೆ ನಮ್ಮದು ವಿದ್ಯಾರ್ಥಿಗಳ ಸಂಖ್ಯೆ ಏರಿಸುವಲ್ಲಿ ನಮ್ಮ ಒಂದು ಸೇವಾಂಜಲಿ ಟ್ರಸ್ಟ್ ಒಂದು ಯಶಸ್ವಿಯಾಗಿದೆ ಎನ್ನುವುದಕ್ಕಾಗಿ ಅವರು ಆ ಮಾತನ್ನು ಹೇಳಿದ್ದು. ಅಂದರೆ ಮುಚ್ಚುವಂಥ ಹಂತದಲ್ಲಿದ್ದ ಶಾಲೆಯನ್ನು ಪುನರಪಿ ಒಂದು ಉತ್ಥಾನಕ್ಕೆ ಕೊಂಡೋದರೆಂಬಂಥ ಅರ್ಥ ಮಾನ್ಯ ಜಸ್ಟಿಸ್ರವರದು. ಹಾಗೆಯೇ ಇಂದು ನಾವು ಸನ್ಮಾನದ ಸಮಾರಂಭದಲ್ಲಿದ್ದೇವೆ. ಈ ಒಂದು ಶಾಲೆಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈಗಾಗಲೇ ಬೆಳಿಗ್ಗೆ ಅಧ್ಯಕ್ಷರು ಮಾಡಿದ್ದಾರೆ. ಆದರೂ ಪುನರಪಿ ಮಾಡಬೇಕಾದ ಒಂದು ನಮ್ಮದು ಧರ್ಮ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈ ಶಾಲೆಯು 1923ರಲ್ಲಿ ಇಲ್ಲಿಯ ಸಮೀಪದ ಕಡಲಕೆರೆಯ ಶಿಕ್ಷಣ ಪ್ರೇಮಿಯಾದಂಥ ಸಾಲ್ವದೋರ್ ಡಿಸೋದರವರು ಸ್ಥಾಪಿಸಿದ್ದು. ಪ್ರಾರಂಭದಲ್ಲಿ ಇದು ಮುಳಿಹುಲ್ಲಿನ ಶಾಲೆಯಾಗಿತ್ತು. ಅಂದರೆ 1923ರಲ್ಲಿ ಸ್ಥಾಪಿಸಿದರೂ ಸಹ ಇದಕ್ಕೊಂದು ಸರಕಾರಿ ಮಾನ್ಯತೆ ಎಂಬುದು ಬೇಕಾಗ್ತದೆ. ಈ ಸರಕಾರಿ ಮಾನ್ಯತೆ ದೊರಕಿದ್ದು 1925 ಆದ ಕಾರಣ ಇದೀಗ ಶತಮಾನೋತ್ಸವ ಅಂತೇಳಿ ನಾವು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಹಾಗೆಯೇ ಕಾಲಕ್ರಮೇಣ ಈ ಮುಳ್ಳಿನ ಶಾಲೆ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣ ಭಸ್ಮವಾಯಿತು. ಆವಾಗ ಇಲ್ಲಿಯ ಮುಖ್ಯೋಪಾಧ್ಯಾಯರಾದಂಥ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಯಾವುದು ಪಳಕಳ ಸೀತಾರಾಮ್ ಭಟ್ರವರು ರಾತ್ರೋರಾತ್ರಿಯಲ್ಲಿ ಆ ಮಗದೊಮ್ಮೆ ಮುಳಿಹುಲ್ಲಿನ ಶಾಲೆಯನ್ನು ಸ್ಥಾಪಿಸಿದರೆಂಬುದು ದಾಖಲೆಗಳಿಂದ ತಿಳಿದು ಬರುವಂಥ ಅಂಶ. ಹಾಗೆ ಅದೇ ಮುಳಿಹುಲ್ಲಿನಲ್ಲಿ ಆವಾಗ 5ನೇ ಕ್ಲಾಸ್ನವ್ರಿಗೆ ಇದ್ದಂಥ 5ನೇ ತರಗತಿಯಲ್ಲಿ ಮಾತ್ರ ಇದ್ದಂಥ ಸಂದರ್ಭ. ನಂತರ 1980ರಲ್ಲಿ ಇದನ್ನು ಪುನರಪಿ ಒಂದು ಉತ್ತಮವಾಗಿ ಮಾಡಬೇಕಂತೇಳಿ ಅಂದಿನ ಹೆಡ್ ಮಾಸ್ಟರ್ಗಳು ಸೇರಿ ಹಾಗೆ ಸೀತಾರಾಮ್ ಭಟ್ರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಈಗ ನಾವು ಈಗಿನ ಬಿಲ್ಡಿಂಗಿನ ಹಿಂಭಾಗದಲ್ಲಿರುವಂಥ ಹಳೆಯ ಒಂದು ಅಂಚಿನ ಕಟ್ಟಡವನ್ನು ನಿರ್ಮಿಸಿದರು. ಹಾಗೆ ನಮ್ಮ ನಂತರ ಈ ಶಾಲೆಯು 1997ರಲ್ಲಿ ಮೂಡುಬಿದಿರೆಯದ್ದೇ ಶ್ರೀ ವೆಂಕಟರಮಣ ಶಿಕ್ಷಣ ಪ್ರತಿಷ್ಠಾನ, ಅದರ ಅಧ್ಯಕ್ಷರು ದಯಾನಂದ ಪೇಗಳು ಇಲ್ಲೇ ಇದ್ದಾರೆ. ಅವರು 1997ರಿಂದ 2010ರವರೆಗೆ ಅವರು ಉತ್ತಮವಾಗಿ ನಡೆಸಿದರು. ನಂತರ ಮಂಗಳೂರಿನ ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ನವರು ಈ ಶಾಲೆಯನ್ನು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅವರು ಉತ್ತಮ ಶಿಕ್ಷಣ ನೀಡುವಲ್ಲಿ ಪ್ರಯತ್ನ ಪಟ್ಟರು. ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಾಗ ಅದಕ್ಕೆ ನಮ್ಮದು ಮೂಡುಬಿದಿರೆಯಲ್ಲಿ ನಾವೊಂದು ಆಲೋಚನೆ ಇದ್ದೇವೆ. ನಮ್ಮದೇ ಒಂದು ಸಮಾನ ಮನಸ್ಕರ ತಂಡ. ಅಂದರೆ ನಾವು ಒಂದು ಭಾರತೀಯ ಸಂಸ್ಕೃತಿಯ ಚಿಂತನೆಯನ್ನು ಉಳ್ಳವಂತಹ ತಂಡ. ಇವರೆಲ್ಲರೂ ಸೇರಿಕೊಂಡು ನಾವು ನಮ್ಮದು ನ್ಯಾಯವಾದಂಥ ಚೇತನ್ ಶೆಟ್ಟರ್ ಅಧ್ಯಕ್ಷರಾಗಿಯೂ ಪ್ರೊಫೆಸರ್ ಎಂ ವಾಸುದೇವ್ ಭಟ್ರವರು ಸಂಚಾಲಕರಾಗಿಯೂ ಹಾಗೆ ನಾವೆಲ್ಲ ಕಮಿಟಿಯ ವಿವಿಧ ಹುದ್ದೆಗಳಲ್ಲಿದ್ದುಕೊಂಡು ಇದನ್ನು ಮುನ್ನಡೆಸಿಕೊಂಡು ಬಂದೆವು. ಈಗ ಪ್ರಸ್ತುತ ನಮ್ಮದು ಸೇವಾಂಜಲಿಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ರಾಜೇಶ್ ಬಂಗೇರವರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಇದ್ದುಕೊಂಡು ತುಂಬ ಒಂದು ಬ್ಯುಸಿ ಶೆಡ್ಯೂಲ್ ಉಳ್ಳಂಥ ವ್ಯಕ್ತಿ. ಆದರೆ ನಮ್ಮ ಶಾಲೆಗಾಗಿ ತಮ್ಮ ಒಂದು ಬಹುಪಾಲು ಅಮೂಲ್ಯವಾದ ಸಮಯವನ್ನು ಮೀಸಲಾಗಿದ್ದುಕೊಂಡು ಈ ಶಾಲೆಯ ಒಂದು ಉನ್ನತಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಹಾಗೆ ಸಂಚಾಲಕ ಎಂಬ ನೆಲೆಯಲ್ಲಿ ನಾನಿದ್ದೇನೆ. ಹಾಗೆ ನಮ್ಮದು 7 ಜನರ ಒಂದು ಟ್ರಸ್ಟ್ ಸಹ ಇದೆ. ಹೀಗೆ ಇಂದು ನಾವು ಉತ್ತಮವಾದಂಥ ಶಿಕ್ಷಣ ಕೊಡಬೇಕೆಂಬ ಉದ್ದೇಶದಿಂದ ನಾವು ಭಾರತೀಯ ಸಂಸ್ಕೃತಿಯ ಶಿಕ್ಷಣವನ್ನೇ ಕೊಡ್ತಾ ಇದ್ದೇವೆ. ಅಂದರೆ ದಿನಂಪ್ರತಿ ಶ್ಲೋಕಗಳು, ಮಹಾಪುರುಷರ ವಚನಗಳು, ಮಹಾಪುರುಷರ ವ್ಯಕ್ತಿತ್ವದ ಬಗ್ಗೆ ಉಲ್ಲೇಖಗಳು, ಹಾಗೆಯೇ ಇನ್ನಿತರ ಮಹಾಪುರುಷರ ಶ್ರೀಕೃಷ್ಣನ ಕುರಿತಾದಂಥ ಕೆಲವು ಅವರ ಅವಲೋಕನಗಳು, ಹಾಗೆ ಭಾರತೀಯ ಹಬ್ಬವೊಂದು ನಾವು ಯಾವುದನ್ನು ತಿಳಿದುಕೊಳ್ತೇವೋ ಆ ಹಬ್ಬಗಳ ಆಚರಣೆ, ಉದಾಹರಣೆ ಆಟಿ ಆಚರಣೆ, ಹಾಗೆ ಶಿವರಾತ್ರಿ ಆಚರಣೆ, ಯುಗಾದಿ ಆಚರಣೆ ಮುಂತಾದವು ನಾವು ಶಾಲೆಯಲ್ಲಿ ತಿಳಿಸಿ ಆ ಮೂಲಕ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ನಾವು ನೀಡ್ತಾ ಇದ್ದೇವೆ. ಈಗ ನಾವು ಶತಮಾನೋತ್ಸವದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣದಾದ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶದಿಂದ ಇಂದಿನ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ. ಇಂದು ನಾವು
ಇಂದಿನ ಈ ನಮ್ಮ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ನಮ್ಮ ಸೇವಾಂಜಲಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಶ್ ಮಂಗೇರ್ರವರು. ಇವರಿಗೆ ನಾನು ಇಂದು ಸೇವಾಂಜಲಿ ಟ್ರಸ್ಟ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಟ್ರಸ್ಟ್ ಸದಸ್ಯರಾದಂಥ ಮಂಜುನಾಥ್ ಶೆಟ್ಟರವರು ಹೂಗುಚ್ಛ ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮಕ್ಕೆ ಕಾರ್ಯಸೂಚಿ ಎಂದು ಇರುತ್ತದೆ. ಅಂದರೆ ಶುಭಾಶಂಸನೆ ಮಾಡುವ ಮೂಲಕ ನಾವು ನಮ್ಮ ಸಂಸ್ಥೆಯ ಉದ್ದೇಶ ಹಾಗೂ ನಮ್ಮದು ಮುಂದಿನ ಪಕ್ಷಿ ನೋಟ ಇದೆಲ್ಲವನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಶುಭಾಶಂಸನೆ ಮಾಡಲು ಬಂದವರು ನಮ್ಮವರೇ ಆದಂಥ ವಿದ್ಯಾಭಾರತೀಯ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಉಮೇಶ್ ಕುಮಾರ್ ಅವರು. ನಮ್ಮದು ಪ್ರೇರಣಾ ಶಾಲೆ ವಿದ್ಯಾಭಾರತಿಗೆ ಸಂಯೋಜನೆಗೆ ಒಳಪಟ್ಟಂಥ ಒಂದು ಶಾಲೆ. ಹಾಗಾಗಿ ಉಮೇಶ್ ಜಿಯವರ ನಮಗೆ ಪ್ರೇರಣೆ ಮಾರ್ಗದರ್ಶನ ನಮಗೆ ಯಾವಾಗಲೂ ಸಿಗ್ತದೆ. ಅದಕ್ಕಾಗಿ ಇಂದು ಶುಭಾಶಂಸನೆ ಮಾಡಲು ಅವರನ್ನು ಆಹ್ವಾನಿಸಿದಾಗ ಅವರು ಸಂತೋಷದಿಂದ ಒಪ್ಪಿದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ ಬಂಗೇರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ಬಂದವರು ಶ್ರೀಯುತ ಯುವರಾಜ್ ಜೈನ್ರವರು. ಯುವರಾಜ್ ಜೈನ್ರವರ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಯಾಕೆಂದರೆ ಮೂಡುಬಿದಿರೆಗೆ ಜೈನ ಕಾಶಿ ಎಂಬಂಥ ಹೆಸರು ಬಂದದ್ದು ಇತ್ತೀಚೆಗೆ ಅದು ವಿದ್ಯಾಕಾಶಿ ಆಗಿದೆ. ಯಾಕೆಂದರೆ ಆಳ್ವಾಸ್ ಸಂಸ್ಥೆ ನಮ್ಮದು ಎಕ್ಸಲೆಂಟ್ ಯುವರಾಜರ ಮಾಲಕತ್ವದ ಎಕ್ಸಲೆಂಟ್ ಸಂಸ್ಥೆ, ಹಾಗೆ ನಮ್ಮ ಪ್ರೇರಣೆ ಅದಕ್ಕೆ ಸೇರಿದೆ. ಈಗ ಎಲ್ಲ ಒಂದು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಕಾರಣ ಇದು ವಿದ್ಯಾಕಾಶಿ ಆಗಿದೆ. ಇಂತಹ ವಿದ್ಯಾಕಾಶಿಯಲ್ಲಿ ಎಕ್ಸಲೆಂಟ್ ಎಂಬಂಥ ವಿದ್ಯಾಸಮೂಹ ಸಂಸ್ಥೆಯನ್ನು ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದು ತುಂಬ ವಿದ್ಯಾರ್ಥಿಗಳಿಗೆ ಜೀವನೋಪಾಯಕ್ಕೆ ಒಂದು ದಾರಿಯನ್ನು ಕಲ್ಪಿಸಿಕೊಟ್ಟವರು ಯುವರಾಜ್ ಜೈನ್ರವರು. ಇವರಿಗೂ ನಾನು ಸೇವಾಂಜಲಿ ಟ್ರಸ್ಟ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಸೇವಾಂಜಲಿ ಟ್ರಸ್ಟ್ನ ಕೋಶಾಧಿಕಾರಿಯಾದಂಥ ಎಸ್.ಎನ್. ಬೋರ್ಕರ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದು ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಂದವರು ಕಿಶೋರ್ ಆಳ್ವರವರು. ಕಿಶೋರ್ ಆಳ್ವರವರು ನಮಗೆಲ್ಲ ಪರಿಚಿತರೇ. ಇವರು ಅದಾನಿ ಗ್ರೂಪಿನ ಸಹ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಎದುರು ಕಾಣ್ತಿರುವಂಥ ಭವ್ಯವಾದಂಥ ಶಿಶು ಮಂದಿರ ಏನುಂಟೋ ಅದರ ಸಂಪೂರ್ಣ ವೆಚ್ಚವನ್ನು ಅದಾನಿ ಗ್ರೂಪಿನ CSR ಫಂಡಿನಿಂದ ನಮಗೆ ಕೊಡುವಲ್ಲಿ ಕಿಶೋರ್ ಆಳ್ವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಸದಾ ಆಭಾರಿಯಾಗಿರ್ತೇವೆ. ಈ ಮಾರ್ಗದಿಂದ ಸಾಗುವಾಗ ಮೊದಲು ಕಾಣುವುದೇ ಅದಾನಿ ನಿರ್ಮಿತವಾದಂಥ ಶಿಶು ಮಂದಿರ. ಇದು ನಮಗೂ ತುಂಬ ಹೆಮ್ಮೆಯ ವಿಷಯ. ಅಂಥ ಕಿಶೋರ್ ಆಳ್ವರವರು ಈ ಮೊದಲೊಮ್ಮೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಇಂದು ಪುನೊಮ್ಮೆ ಬಂದು ನಮ್ಮ ಸಭೆಯ ಒಂದು ಘನತೆಯನ್ನು ಹೆಚ್ಚಿಸುವಲ್ಲಿ ಅವರು ಸಫಲರಾಗಿದ್ದಾರೆ. ಅವರಿಗೂ ನಾನು ನಮ್ಮದು ಸೇವಾಂಜಲಿ ಟ್ರಸ್ಟ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಡಾಕ್ಟರ್ ಆನಂದ ಕಾರ್ಲರವರು ನಮ್ಮ ಸದಸ್ಯರು. ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಭೆಯ ಮೆರುಗನ್ನು ಹೆಚ್ಚಿಸಲು ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ಬಂದವರು ಶ್ರೀಯುತ ಸಂದೇಶ್ ಶೆಟ್ಟಿಯವರು. ಸಂದೇಶ್ ಶೆಟ್ಟಿಯವರು ನಮ್ಮ ಶಾಲೆಗೆ ಪ್ರಥಮವಾಗಿ ಬರುವವರು. ಆದರೂ ಅವರಿಗೆ ನಮ್ಮ ಶಾಲೆಯ ಬಗ್ಗೆ ತುಂಬ ತಿಳಿದಿದೆ. ಮಾತ್ರವಲ್ಲ, ಇವರು ಸುಪ್ರಸಿದ್ಧ ಅಡ್ವೊಕೇಟ್, ಅಂದರೆ ನ್ಯಾಯವಾದಿ, ಅದು ಹೈಕೋರ್ಟ್ನಲ್ಲಿ ಒಂದು ನ್ಯಾಯವಾದಿ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಪರಿಶ್ರಮ ಬೇಕಂತೇಳಿ ನ್ಯಾಯವಾದಿಗಳು ಗೊತ್ತಿರ್ತದೆ. ಇಲ್ಲಿ ಮನುಷ್ಯನವರು ಇದ್ದಾರೆ, ಅವರಿಗೆ ಅದರ ಪರಿಶ್ರಮ ಗೊತ್ತುಂಟು. ಹಾಗೆಯೇ ಅವರು ತಮ್ಮ ಸ್ವಪ್ರತಿಭೆಯಿಂದ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದುಕೊಂಡು ಹಲವಾರು ಕ್ಲಿಷ್ಟಕರವಾದಂಥ ಕೇಸುಗಳೇನುಂಟೋ ಅದನ್ನು ಸುಲಲಿತವಾಗಿ ಮುನ್ನಡೆಸಿ ಅವರ ಕಕ್ಷಿದಾರರಿಗೆ ನ್ಯಾಯ ಸಿಗುವಂತೆ ಮಾಡುವಲ್ಲಿ ಅವರು ತುಂಬ ಶ್ರಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಸೇವಾಂಜಲಿ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ಎಸ್. ಸೋಮನಾಥ್ ಕೋಟ್ಯಾನ್ರವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆಯೇ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವವರು ಶ್ರೀಮತಿ ವತ್ಸಲ ರಾಜೇಶ್ರವರು, ನಮ್ಮ ಮಾತಾಜಿ. ನಾವು ಹೇಳಲಿಕ್ಕುಂಟು, ಯಾವುದೇ ಸಂಸ್ಥೆಯಾಗಲಿ ಯಾವುದೇ ಕೆಲಸವಾಗಲಿ ಯಶಸ್ವಿಯಾಗಬೇಕಾದರೆ ಅದರ ಹಿಂದೆ ಒಂದು ಮಹಿಳೆ ಇರಬೇಕಂತೇಳಿ. ಅಂತಹ ಮಹಿಳಾ ಶಕ್ತಿ, ನಾರಿ ಶಕ್ತಿಯಾಗಿ ವತ್ಸಲ ರಾಜೇಶ್ವರವರು ನಮ್ಮೊಂದಿಗೆ ಸದಾ ದುಡಿತಾ ಇದ್ದಾರೆ. ನಮ್ಮ ಪ್ರೇರಣಾ ಶಾಲೆ ಅಂತೇಳಿದರೆ ಎಲ್ಲಿ ಹೋದರೂ ಅದಕ್ಕೊಂದು ಉತ್ತಮವಾದ ಹೆಸರಿದೆ ಅಂತೇಳಿ ನಾನು ಬೆಳಿಗ್ಗೆ ಹೇಳಿದ್ದೇನೆ. ಎಲ್ಲೇ ಕಡೆ ಹೋದರೂ ಸಹ ಪ್ರೇರಣಾ ಶಾಲೆಯ ವಿದ್ಯಾರ್ಥಿ ಅಂತ ನೋಡಿದಾಗಲೇ ಗೊತ್ತಾಗ್ತದೆ. ಏಕೆಂತೇಳಿದರೆ ಅವರಲ್ಲಿರುವಂತಹ ಸಂಸ್ಕಾರ. ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿರುವಾಗ ಯಾವುದಾದ್ರೂ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಶ್ರೀಮಾನ್ ಅಂತ ಹೇಳುವಾಗಲೇ ನಮ್ಗೆ ಗೊತ್ತಾಗ್ತದೆ ಇವರು ಪ್ರೇರಣಾ ಶಾಲೆಯ ವಿದ್ಯಾರ್ಥಿಗಳು ಅಂತೇಳಿ. ನಮ್ಮ ತುಂಬ ಜನ ಮೊನ್ನೆ ದಯಾನಂದ ಪೈಗಳು ಹೇಳ್ತಾ ಇದ್ದರು, ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಯಾರು ಅಂತೇಳಿ ಅವರ ಮಾತಿನಲ್ಲಿ ಗೊತ್ತಾಗ್ತದೆ ಅಂತೇಳಿ. ಹಾಗೆ ಅಂಥ ಉತ್ತಮ ಸಂಸ್ಕಾರವನ್ನು ಕಲಿಸುವಲ್ಲಿ ನಮ್ಮ ವತ್ಸಲ ರಾಜೇಶ್ ನಾಯ್ಕ ಅವರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತಾ ನಮ್ಮ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಕೇಶವ ಹೆಗಡೆಯವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾವುದೇ ಸಭಾ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವುದು ಅತಿಥಿಗಳ ಅಂತೇಳಿ ಒಂದು ವರ್ಗವಾದರೆ, ಇನ್ನೊಂದು ಅಷ್ಟೇ ಪ್ರಾಮುಖ್ಯವನ್ನು ಗಳಿಸಿದುದು ಪ್ರೇಕ್ಷಕ ವರ್ಗ. ಪ್ರೇಕ್ಷಕ ವರ್ಗ ಇಲ್ಲದಿದ್ದರೆ ಯಾವುದೇ ಸಭಾ ಕಾರ್ಯಕ್ರಮಕ್ಕೂ ಬೆಲೆ ಇಲ್ಲ, ಮೌಲ್ಯವಿಲ್ಲ. ಅಂತಹ ಒಂದು ಇನ್ನು ಪ್ರೇಕ್ಷಕರಾಗಿ ನಿಂತಹ ಎಲ್ಲ ಸಭಾಸದರಿಗೆ ಸೇವಾಂಜಲಿ ಟ್ರಸ್ಟ್ನ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲವಾರು ಗಣ್ಯರು ಸೇರಿದ್ದಾರೆ. ಎಲ್ಲರ ಹೆಸರು ಹೇಳಿದರೆ ಸ್ವಲ್ಪ ದೀರ್ಘವಾಗಿ ಇದ್ದ ಕಾರಣ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಮನೋಜ್ ಶೆಣಿಯವರು ಇದ್ದಾರೆ, ಬಾಲಚಂದ್ರ ನಾಯ್ಕರವರು ಇದ್ದಾರೆ, ದಯಾನಂದ ಪೈಗಳಿದ್ದಾರೆ, ಹಾಗೆ ಶ್ಯಾಮ್ ಹೆಗಡೆಯವರಿದ್ದಾರೆ. ಅವರಿಗೆಲ್ಲ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತರು ತುಂಬ ಮಂದಿ ಸೇರಿದ್ದಾರೆ. ಯಾವುದೇ ಕಾರ್ಯಕ್ರಮ ಒಂದು ಮರುದಿವಸ ಎಲ್ಲ ಊರುಗಳಿಗೆ ಎಲ್ಲರಿಗೆ ತಲುಪಬೇಕಂತಂದರೆ ಅದನ್ನು ದಾಟಿಸುವವರು ಪತ್ರಕರ್ತರು. ಅಂತಹ ಪತ್ರಕರ್ತರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮದು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ವಿದ್ಯಾರ್ಥಿಗಳು. ಯಾಕೆಂತೇಳಿದರೆ ಇದು ಶತಮಾನೋತ್ಸವ ಅಂತೇಳಿದರೆ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟಂಥ ಒಂದು ಕಾರ್ಯಕ್ರಮ. ಅಂತಹ ನಮ್ಮ ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳು ಎಂದಾಗ ಅವರ ಪೋಷಕರು ನಾವು ಬಿಡಲಿಕ್ಕಾಗುವುದಿಲ್ಲ. ಪೋಷಕರು ಅತ್ಯಗತ್ಯವೇ. ಯಾಕೆಂದರೆ ಪೋಷಕರ ಸಹಭಾಗಿತ್ವ ಇಲ್ಲದಿದ್ದರೆ ಯಾವುದೇ ವಿದ್ಯಾಸಂಸ್ಥೆ ನಡೆಸಲು ಕಷ್ಟ. ಅದರಿಂದ ಎಲ್ಲ ಪೋಷಕರನ್ನು ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅಷ್ಟು ಮಾತ್ರವಲ್ಲದೆ ಇಂದು ನಮಗೆ ತುಂಬ ಮಂದಿ ಸಹಕಾರ ಮಾಡಿದ್ದಾರೆ, ತುಂಬ ಗಣ್ಯರು ಸೇರಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ. ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆಯಾಗಲಿ ಅಥವಾ ಇನ್ನಿತರ ಇಲಾಖೆಯವರಾಗಲಿ, ಮುನ್ಸಿಪಾಲ್ಟಿ ಅವರಾಗಲಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ಇಂದು ಬಂದು ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಆತ್ಮೀಯವಾದ ಸ್ವಾಗತ ಶ್ರೀಮಾನ್. ಈ ವಿದ್ಯಾಲಯದ ವೈಭವದ ಹಿಂದೆ ನಿಂತಿರುವ ಶಕ್ತಿ, ಪ್ರತಿಯೊಂದು ಸಾಧನೆಗೆ ಜೀವ ತುಂಬಿದ ಚೈತನ್ಯ, ನಮ್ಮ ಹೆಮ್ಮೆ, ನಮ್ಮ ಶಾಲೆಯ ಮುಖ್ಯ ಭಗಿನಿ. ಈ ಶತಮಾನೋತ್ಸವದ ಮಹಾಯಾತ್ರೆಯ ಸುಸಂದರ್ಭದಲ್ಲಿ ಶೈಕ್ಷಣಿಕ ಸಾಲಿನ ವರದಿಯನ್ನು ಅನಾವರಣಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ಆತ್ಮೀಯ ಬಂಧುಗಳೇ, 2025-26ರ ಶೈಕ್ಷಣಿಕ ಸಾಲಿನ ವರದಿ ಈ ಶತಮಾನೋತ್ಸವದ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರೇ, ಆಡಳಿತ ಮಂಡಳಿಯವರೇ, ಪಾಲಕರೇ, ಪೋಷಕರೇ ಹಾಗೂ ವಿದ್ಯಾಭಿಮಾನಿಗಳೇ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂಚ ವಿದ್ಯಾಹ. ಅರ್ಥ, ಅನ್ನದಾನವು ಶ್ರೇಷ್ಠ ದಾನ, ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾಗಿದೆ. ಅನ್ನವು ಒಮ್ಮೆ ತೃಪ್ತಿ ನೀಡಿದರೆ ವಿದ್ಯೆಯು ಜೀವನ ಪರ್ಯಂತ ತೃಪ್ತಿಯನ್ನು ನೀಡುತ್ತದೆ. ಅಂತಹ ಒಂದು ವಿದ್ಯಾದಾನವನ್ನು ನಮ್ಮ ಪ್ರೇರಣಾ ಶಾಲೆಯ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಮತ್ತು ಭಾರತೀಯ ಸಂಸ್ಕೃತಿಯ ಶಿಕ್ಷಣವನ್ನು ನೀಡುತ್ತಿರುವ ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆ ಮೂಡುಬಿದ್ರೆ ಈ ಸಂಸ್ಥೆಯು ನಡೆಸ್ತಾ ಇದೆ. ಹಾಗೆ ಈ ಸಂಸ್ಥೆಯು 1925ರಲ್ಲಿ ದಿವಂಗತ ಸಾಲ್ವದೋರ್ ಡಿಸೋಜರವರಿಂದ ಸ್ಥಾಪಿಸಲ್ಪಟ್ಟು ಈ ದಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಈ ಸಂಸ್ಥೆಯಲ್ಲಿ ಪ್ರಸ್ತುತ 270 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 47 ಪುಟಾಣಿಗಳು ಶಿಶು ಮಂದಿರದಲ್ಲಿ ಸಂಸ್ಕಾರಯುತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ 10 ಜನ ಮಾತಾಜಿಯವರು, ಒಬ್ಬರು ಶ್ರೀಮಾನ್ರವರು, 4 ಜನ ವಾಹನ ಚಾಲಕರು, 4 ಜನ ಅಡುಗೆಯವರು ಹಾಗೂ ಒಬ್ಬರು ಆಯಾರವರನ್ನು ಸೇರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ.
ಶತಮಾನೋತ್ಸವದ ಪ್ರಯುಕ್ತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿದಿನ ಬೆಳಗಿನ ದೀಪ ಪ್ರಜ್ವಲನೆಗೆ ಪ್ರತಿದಿನ ದಾನಿಗಳು, ಪಾಲಕರು, ಹಿರಿಯ ವಿದ್ಯಾರ್ಥಿಗಳು ಹಾಗೆ ಮಹನೀಯರನ್ನು ಕರೆದು ನಾವು ದೀಪ ಪ್ರಜ್ವಲನವನ್ನು ನೆರವೇರಿಸಿರುತ್ತೇವೆ ಎಂದು ಹೇಳಲು ಸಂತೋಷ ಪಡುತ್ತಿದ್ದೇನೆ. ಒಟ್ಟು ಈ ವರ್ಷ ನಾವು 26 ವಿಶೇಷ ಕಾರ್ಯಕ್ರಮಗಳನ್ನು ಈ ವರ್ಷದಲ್ಲಿ ಜೋಡಿಸಿಕೊಂಡಿರುತ್ತೇವೆ. ದಿನ ತಿಂಗಳಲ್ಲಿ ನಡೆಯುವಂಥ ವಿಶೇಷ ಮಹನೀಯರ ಜನ್ಮದಿನಾಚರಣೆ ಹಾಗೂ ವಿಶೇಷ ಹಬ್ಬಗಳನ್ನು, ಯುಗಾದಿ ಇರ್ಬೋದು, ಆಟಿಕೂಟ ಇರ್ಬೋದು, ಹೀಗೆ ಪ್ರತಿಯೊಂದು ವಿಶೇಷ ಸಮಾರಂಭಗಳನ್ನು ವಿಶೇಷ ರೀತಿಯಲ್ಲಿ ಅತಿಥಿಗಳನ್ನು ಕರೆದು ನಾವು ಸಂಭ್ರಮಿಸಿರುತ್ತೇವೆ. ಹಾಗೆ ಪ್ರತಿಭಾ ಕಾರಂಜಿಯಲ್ಲಿ ಈ ವರ್ಷದಲ್ಲಿ ನಮ್ಮ ಸಂಸ್ಥೆಯ ಕಿರಿಯ ವಿಭಾಗದಲ್ಲಿ 8 ಬಹುಮಾನಗಳು ಹಾಗೂ ಹಿರಿಯ ವಿಭಾಗದಲ್ಲಿ 11 ಬಹುಮಾನಗಳನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸಿಕೊಂಡಿರುತ್ತಾರೆ. ಹಾಗೆ ಹಿರಿಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಅಲ್ಲದೆ ಕಿರಿಯ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ನಮ್ಮ ವಿದ್ಯಾರ್ಥಿಗಳು ಗಳಿಸಿಕೊಂಡಿರುವುದು ತುಂಬ ಮಹತ್ವದ್ದಾಗಿದೆ. ಹಾಗೂ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿಯೂ ಸಹ ನಮ್ಮ ವಿದ್ಯಾರ್ಥಿಗಳು ಸಮಗ್ರ ತೃತೀಯ ಸ್ಥಾನವನ್ನು ಪಡೆದಿರುವುದು ಅಭಿನಂದನಾರ್ಹ. ಅಲ್ಲದೆ 26/7/2025 ಶ್ರೀ ಶಾರದಾ ವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಭಗವದ್ಗೀತೆ ಸ್ಪರ್ಧೆಯಲ್ಲಿ ಒಂದು ಪ್ರಥಮ, ಒಂದು ತೃತೀಯ ಬಹುಮಾನ, ಮೂಡುಬಿದಿರೆಯ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸಮೇತ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳು ನಮ್ಮ ವಿದ್ಯಾಸಂಸ್ಥೆಗೆ ಲಭಿಸಿರುತ್ತದೆ ಎಂದು ಹೇಳಲು ಸಂತೋಷ ಪಡುತ್ತಾ ಇದ್ದೇನೆ. ಅಲ್ಲದೆ ರಾಜ್ಯ ಮಟ್ಟದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಗೆ 2 ಮಕ್ಕಳು ಆಯ್ಕೆಗೊಂಡು ಭಾಗವಹಿಸಿರುವುದು ಕೂಡ ಹೆಮ್ಮೆಯ ವಿಷಯ. ಅಲ್ಲದೆ ಇನ್ನರ್ ವೀಲ್ ಕ್ಲಬ್ನವರು ಆಯೋಜಿಸಿರುವ ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಗಣೇಶೋತ್ಸವ ಸಮಿತಿಯವರು ನಡೆಸಿದ ಗುಂಪು ನೃತ್ಯ ಸ್ಪರ್ಧೆಗಳಲ್ಲಿ, ಹಾಗೆ ಪೊನ್ನೆಚಾರಿಯಲ್ಲಿ ನಡೆದಿರುವಂಥ ಶಾರದಾ ಮಹೋತ್ಸವದಲ್ಲಿ ಸಹ ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಭಕ್ತಿಗೀತೆ ಸ್ಪರ್ಧೆ ಇರ್ಬೋದು, ಏಕಪಾತ್ರಾಭಿನಯ ಸ್ಪರ್ಧೆಗಳಲ್ಲಿ ಹೀಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಅಂತೇಳಿ ತುಂಬ ಬಹುಮಾನಗಳು ಬಂದಿರುತ್ತದೆ. ಹಾಗೆ ಬನ್ನಡಕದಲ್ಲಿ ಶಾರದಾ ಮಹೋತ್ಸವದಲ್ಲಿ ಅನೇಕ ಪ್ರಶಸ್ತಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಬಾಚಿಕೊಂಡು ಬಂದಿರುತ್ತಾರೆ. ಮೂಡುಬಿದಿರೆ ವೆಂಕಟರಮಣ ದೇವಸ್ಥಾನದಲ್ಲಿಯೂ ಅನೇಕ ಪ್ರಶಸ್ತಿಗಳು ನಮ್ಮ ಸಂಸ್ಥೆಗೆ ಬಂದಿರುವುದು ಸಂತೋಷದ ಕ್ಷಣಗಳು. ಹೀಗೆ ಅನೇಕ ಪ್ರಶಸ್ತಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಬರಲು ಕಾರಣಕರ್ತರಾದ ಮಾತಾಜಿ ಶ್ರೀಮಾನ್ರವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಹಾಗೂ ಪಾಲಕರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಸಂತೋಷ ಪಡುತ್ತಾ ಇದ್ದೇನೆ. ಹಾಗೆ ತಾರಾಮಂಡಲದವರು, ಚಿತ್ರದುರ್ಗದವರು, ಇನ್ನರ್ ವೀಲ್ ಕ್ಲಬ್ನವರು ಆಯೋಜಿಸಿರುವ ಚಿತ್ರಕಲಾ ಸ್ಪರ್ಧೆಗಳಲ್ಲಿಯೂ ಸಮೇತ ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಬಹುಮಾನಗಳು ಬಂದಿರುತ್ತದೆ. ಅಲ್ಲದೆ ಕ್ರೀಡಾ ಸಾಧನೆ, ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಗುಂಡೆಸತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, 600 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಸಹ ನಮ್ಮ ಶಾಲೆ ಪಡೆದುಕೊಂಡಿದೆ. ಅಲ್ಲದೆ ಆಳ್ವಾಸ್ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದಿರುವ ಕಬಡ್ಡಿ, ಥ್ರೋಬಾಲ್, ಖೋ ತಂಡ ಕಳಿಸಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾದ ಪ್ರೀತಿ, ಇವಳು ಈಜು ಸ್ಪರ್ಧೆಯಲ್ಲಿ 400 ಮೀಟರ್ ಫ್ರೀ ಸ್ಟೈಲ್, 100 ಮೀಟರ್ ಫ್ರೀ ಸ್ಟೈಲ್, 50 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿರುತ್ತಾಳೆ. ಹಾಗೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿ ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾಳೆ ಎಂದು ಹೇಳಲು ಸಂತೋಷ ಪಡುತ್ತಾ ಇದ್ದೇನೆ. ಹಾಗೆ ರಾಷ್ಟ್ರ ಮಟ್ಟದ ಡೈರೆಕ್ಟರೇಟ್ ಆಫ್ ಎಜುಕೇಷನ್ಸ್ ನ್ಯೂ ದೆಹಲಿಯಲ್ಲಿ 400 ಮೀಟರ್ ಫ್ರೀ ಸ್ಟೈಲ್ನಲ್ಲಿ 4ನೇ ಸ್ಥಾನವನ್ನು ಸಹ ಗಳಿಸಿರುತ್ತಾಳೆ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾದ ಪ್ರೀತಿ. ಅಲ್ಲದೆ ಮೂಡುಬಿದಿರೆ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಜನಾ ಕಮ್ಮಟವನ್ನು ನಮ್ಮ ಆಡಳಿತ ಮಂಡಳಿಯವರ ವತಿಯಿಂದ ಭಜನಾ ಪ್ರೇರಣೋತ್ಸವ ಎಂದು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದು ಅದೊಂದು ಅದ್ಭುತವಾದ ಕ್ಷಣವಾಗಿತ್ತು. ಹೀಗೆ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ಅದರಲ್ಲಿ ಮೌಲ್ಯವನ್ನು ಆಧರಿಸಿ ಮಾಡುವುದು ನಮ್ಮ ಆಡಳಿತ ಮಂಡಳಿಯ ಗರಿಮೆ. ಅಲ್ಲದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಭಗವದ್ಗೀತೆ, ಕಗ್ಗಗಳು, ಭಜನೆ, ಕರಾಟೆ, ಭರತನಾಟ್ಯ, ಸಂಗೀತ ಹೀಗೆ ಅನೇಕ ಚಟುವಟಿಕೆಗಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ನೀಡುತ್ತಿದ್ದೇವೆ. ಇದರಿಂದ ಅನೇಕ ಪ್ರಶಸ್ತಿಗಳು ನಮಗೆ ಲಭಿಸಿರುತ್ತದೆ. ಇದರಲ್ಲಿ ನಮ್ಮ ಮಾತಾಜಿಯವರ ಪರಿಶ್ರಮವನ್ನು, ಆಡಳಿತ ಮಂಡಳಿಯವರ ಮುತುವರ್ಜಿಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಿದ್ದೇನೆ ಹಾಗೂ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅಲ್ಲದೆ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ
ಮಕ್ಕಳ ಪಾಲಕರು ಕೊಡುಗೆಗಳನ್ನು ಕೊಡುವ ಮೂಲಕ ಶಾಲೆಯ ಶ್ರೇಯೋಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದೀರಿ. ಹನಿ ಹನಿ ಸೇರಿ ಹಳ್ಳ ಎನ್ನುವ ಹಾಗೆ ನಿಮ್ಮೆಲ್ಲರ ಸಹಾಯಕ್ಕೆ ನಾವು ಆಭಾರಿಯಾಗಿದ್ದೇವೆ. ಈ ವಿದ್ಯಾಸಂಸ್ಥೆಯು ಪ್ರಗತಿ ಪಥದಲ್ಲಿ ಸಾಗುತ್ತಿರಲು ಅನೇಕ ಮಹನೀಯರು ಸಹಕರಿಸುತ್ತಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ಸಹಕಾರ ಲಭ್ಯವಾಗಲಿ ಎಂದು ಆಶಿಸುತ್ತಾ ದಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಶ್ರೀರಾಮ್. ವರದಿ ವಾಚಿಸಿದ ನಮ್ಮ ಶಾಲೆಯ ಮುಖ್ಯ ಭಗಿನಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಶಂಸನೆಯ ನುಡಿಗಳು ವಿದ್ಯಾಭಾರತಿ ಕರ್ನಾಟಕ ಇದರ ಸಂಘಟನಾ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಉಮೇಶ್ ಕುಮಾರ್ ಶ್ರೀಮಾನ್ರವರಿಂದ. ಇವತ್ತಿನ ಈ ಪ್ರೇರಣಾ ವಿದ್ಯಾಲಯದ 100ನೇ ವರ್ಷ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಉಪಸ್ಥಿತರಿರುವಂಥ ನಮ್ಮ ಪ್ರಧಾನಾಚಾರ್ಯರಾದ ವತ್ಸಲ ರಾಜೇಶ್ರವರೇ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಿರುವಂಥ ಎಕ್ಸಲೆಂಟ್ ಸಂಸ್ಥೆಯ ಯುವರಾಜ್ ಜೈನ್ರವರೇ, ಕಿಶೋರ್ ಆಳ್ವಾರವರೇ, ಸಂದೇಶ್ರವರೇ ಮತ್ತು ನಮ್ಮ ಸಂಚಾಲಕರಾದ ಶಾಂತಾರಾಮ್ರವರೇ ಹಾಗೂ ನಮ್ಮ ಜೊತೆ ಇರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನನಗೂ ಸಹ ಸಾರ್ಥಕ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇಲ್ಲಿ ಒಂದು 15-16 ವರ್ಷಕ್ಕೆ ಮುಂಚೆ ಈ ಊರಿನಲ್ಲಿ ಓಡಾಟ ಮಾಡ್ತಾ ನಮ್ಮ ಸ್ವಯಂ ಸೇವಕರನ್ನು, ಕಾರ್ಯಕರ್ತರನ್ನು ಕೇಳ್ತಾ ಇದ್ದೆ. ನೋಡಿ, ಇಲ್ಲಿ ಈ ಊರಿನಲ್ಲಿ ಎಲ್ಲ ರೀತಿಯ ಶಾಲೆಗಳು ಇದೆ. ಅವಾಗ ಆ ಕಾಲದ ಪರಿಸ್ಥಿತಿ, ಈಗ ಎಕ್ಸಲೆಂಟ್ ರೀತಿಯ ಸಂಸ್ಥೆಗಳು ಬಂದಿದೆ. ಆ ಸಂಸ್ಥೆಯನ್ನು ನಾನು ಸಹ ನೋಡಿದ್ದೀನಿ, ಬಹಳ ಚೆನ್ನಾಗಿದೆ. ಆದರೆ ಆವತ್ತು 15-16 ವರ್ಷಕ್ಕೆ ಮುಂಚೆ ಇಲ್ಲಿ ನಮ್ಮ ಸಂಘದ ಕಾರ್ಯ ಇಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಯಂ ಸೇವಕರು, ಶಕ್ತಿಶಾಲಿ ಸ್ವಯಂ ಸೇವಕರೆಲ್ಲ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಶಾಲೆ ಯಾವುದಿದೆ ಅಂತ ಕೇಳ್ತಾ ಇದ್ದನ್ನೆಲ್ಲ ಮಾತಾಡ್ಕೊಳ್ತಾ ಇದ್ರು ಕಾರ್ಯಕರ್ತರು, ಸ್ವಯಂ ಸೇವಕರು. ಯಾವುದಿದೆ? ಇಲ್ಲ, ಶಾಲೆಗಳಿದೆ, ಆ ಶಾಲೆಯಲ್ಲಿ ನಮ್ಮವರೆಲ್ಲ ಇದ್ದಾರೆ. ಆದರೆ ಆ ಶಾಲೆಗೆ ಒಂದು ಗಟ್ಟಿತನ ಬೇಕಲ್ಲ. ಹೌದು, ಈ ಶಾಲೆ ಇರೋದು ಎಜುಕೇಟ್ ಯಾರನ್ನ ನಿರ್ಮಾಣ ಮಾಡಬೇಕು ನಾವು? ಹಿಂದುತ್ವನಿಷ್ಠ ರಾಷ್ಟ್ರಭಕ್ತ ಅವರೇ ನಿರ್ಮಾಣರಾಗಬೇಕು, ಬೇರೆ ಯಾರು ಅಲ್ಲ. ಆ ರೀತಿಯ ಗಟ್ಟಿತನದಂತ ಹೇಳುವಂತಹ ಶಾಲೆ ಮೂಡುಬಿದಿರೆಯಲ್ಲಿ ಎಲ್ಲಿದೆ? ಈ ಪ್ರಶ್ನೆಯನ್ನು ನಾವು ಒಂದು 15-16 ವರ್ಷದ ಮುಂಚೆ ಕಾರ್ಯಕರ್ತರ ಪರಸ್ಪರ ಕೇಳ್ಕೊಳ್ತಾ ಇದ್ದು. ಆಮೇಲೆ ಈ ಪ್ರಯತ್ನ ಸುಮ್ಮನೆ ಇರಲಿಲ್ಲ. ಆ ಕಡೆ ಸ್ವರಾಜ್ಯ ಮೈದಾನದಿಂದ ಹಿಂದೆಗಡೆ ನನಗೂ ಜ್ಞಾಪಕ ಇದೆ, ಯಾವುದೋ ಒಂದು ಸ್ಕೂಲ್ ಇದೆ, ಅದು ಕೊಟ್ಬಿಡ್ತಾರಂತೆ ಅಂತ ಹೇಳಿ ನಮ್ಮ ಸ್ವಯಂ ಸೇವಕರೆಲ್ಲ ಹೋಗಿ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಈ ಸ್ಕೂಲ್ ಅಲ್ಲೇನಾದರೂ ನಮಗೆ ಕೊಟ್ಟರೆ ಆ ರೀತಿ ಹಿಂದುತ್ವನಿಷ್ಠ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ಶಾಲೆಯನ್ನು ನಾವು ಮಾಡ್ತೀವಿ ಅಂತ. ಆದರೆ ಅವತ್ತು ನೋಡಿ, ಏನೋ ಒಂದು ಕೆಲವು ಸ್ವಯಂ ಸೇವಕರು ಸೇರಿಕೊಂಡು ಆಲೋಚನೆ ಮಾಡಿದ್ದು ನೋಡಿ, ಒಳ್ಳೆಯ ಸಂಕಲ್ಪ ಶಕ್ತಿ ಅನ್ನೋದು ಯಾವತ್ತೋ ಒಂದು ದಿವಸ ನೆರವೇರುತ್ತೆ ಅನ್ನೋದಕ್ಕೆ ಈ ಶಾಲೆನೇ ಸಾಕ್ಷಿ ನಮಗೆ. ಅದಾದಮೇಲೆ ಒಂದು 4 ವರ್ಷದ ನಂತರ ಇದು ಪ್ರಸ್ತಾಪ ಬಂದಿದೆ. ಈಗ ಯಾರು ಸುಮ್ಮನೆ ಈ ಊರಿನಲ್ಲಿ ಈ ರೀತಿ ಶಾಲೆ ಇರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರೋ ಅದೇ ಕಾರ್ಯಕರ್ತರು 9 ವರ್ಷದ ಮುಂಚೆ ಈ ಶಾಲೆಯ ಆಡಳಿತ ಮಂಡಳಿಗೆ ಬಂದರು. ಅವರು ಹೌದು, ಈ ಶಾಲೆಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಹಿಂದುತ್ವನಿಷ್ಠ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂತಹ ಸಂಸ್ಥೆಯನ್ನಾಗೇ ಮಾಡ್ತೀವಿ, ಇದು ವಿದ್ಯಾಭಾರತಿಗೆ ಸಂಬಂಧಪಟ್ಟ ಶಾಲೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಈ ಆಲೋಚನೆ ಬಂದಂಥ ಸಂದರ್ಭದಲ್ಲಿ ನಾನು ಇದೇ ಊರಿನಲ್ಲಿದ್ದೆ. ಅದಕ್ಕೆ ಮತ್ತೆ ಆ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾನು ವಿದ್ಯಾಭಾರತಿಯಲ್ಲಿ ಏನು ಇರಲಿಲ್ಲ. ವಿದ್ಯಾಭಾರತಿಗೆ ಬಂದಿದ್ದು ಇತ್ತೀಚೆಗೆ. ನಾನು ಈ ಶಾಲೆನೂ ವಿದ್ಯಾಭಾರತಿಗೆ ಬಂದಿದೆ, ನಾನು ವಿದ್ಯಾಭಾರತಿಗೆ ಬಂದಿದ್ದೇನೆ. ಆ ರೀತಿ ಆಲೋಚನೆ ಮಾಡಿದಂತಹ ಸ್ವಯಂ ಸೇವಕರ ಗುಂಪಿನಲ್ಲಿ ನಾನೂ ಸಹ ಇದ್ದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ಮತ್ತು ಇವತ್ತಿಲ್ಲಿ ನಿಂತ್ಕೊಂಡು ನನಗೆ ಬಹಳ ಸಾರ್ಥಕತೆ ಅಂತ ಅನ್ನಿಸ್ತಾ ಇದೆ.
ಮತ್ತು ಇಲ್ಲಿ ಸೇರಿರೋ ಜನಗಳು ಮತ್ತು ಬೆಳಿಗ್ಗೆ ಉಪಸ್ಥಿತರಿದ್ದಂತಹ ರಾಜ್ಯಪಾಲರು ಅವರು ಸಹ ನಮ್ಮ ಕಾರ್ಯಕರ್ತರು, ಅವರು ಬಂದಿದ್ದಾರೆ. ಇದೊಂದು ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ನಾವು ಹೇಳ್ಬೋದು. ಇದು ವಿದ್ಯಾಭಾರತಿಗೆ ಸಂಬಂಧಪಟ್ಟಂಥ ಸಂಸ್ಥೆ. ನಮಗೆ ಈ ಮೂಡುಬಿದಿರೆಯಲ್ಲಿ ನೋಡಿದ್ರೆ ಇದೊಂದು ಸಂಸ್ಥೆ, ಪ್ರೇರಣಾ ವಿದ್ಯಾಲಯ ಇದೆ, ಇದೊಂದೇ ಒಂದು ಸಂಸ್ಥೆ ಅಂತ ನಮಗೆಲ್ರಿಗೂ ಅನಿಸುತ್ತೆ. ನಮಗೆ ನೋಡೋದಕ್ಕೆ ಇದೊಂದು ಸಂಸ್ಥೆ, ಇನ್ವಿಟೇಷನ್ನಲ್ಲಿ ಹಾಕಿದ್ದಾರೆ ವಿದ್ಯಾಭಾರತಿಗೆ ಸಂಯೋಜಿತ, ವಿದ್ಯಾಭಾರತಿಗೆ ಅಸೋಸಿಯೇಟೆಡ್ ವಿತ್ ವಿದ್ಯಾಭಾರತಿ ಅಂತ ಹೇಳಿ. ಅದು ಅಸೋಸಿಯೇಷನ್ ಅಂದರೆ ಇದೊಂದು ಸಂಘಟನೆಗೆ ಸಂಬಂಧಪಟ್ಟ ಶಾಲೆ. ಆ ರೀತಿ ಈ ಜಿಲ್ಲೆಯಲ್ಲಿ ಅನೇಕ ಶಾಲೆಗಳಿವೆ. ಈ ಜಿಲ್ಲೆಯಲ್ಲೂ ಅನೇಕ, ಕಲ್ಲಡ್ಕ ಶ್ರೀರಾಮ ಇದೆ, ಪುತ್ತೂರಿನಲ್ಲಿ ವಿವೇಕಾನಂದ ಇದೆ. ಅದೇ ರೀತಿಯೇ ಈ ಜಿಲ್ಲೆಯ ಇದೊಂದು ಶಾಲೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ವಿದ್ಯಾಭಾರತೀಯ ಶಾಲೆಗಳು 605 ಶಾಲೆಗಳಿದೆ. ಇದು ಒಂಟಿ ಶಾಲೆ ಅಲ್ಲ, ಇದು ಕರ್ನಾಟಕದ 605 ಶಾಲೆಗಳಲ್ಲಿ ಈ ಶಾಲೆನೂ ಸಹ ಒಂದು. ಮತ್ತು ಇನ್ನೂ ಎತ್ತರಕ್ಕೆ ಹೋದರೆ ನಮ್ಮ ದೇಶದ 24,000 ವಿದ್ಯಾಲಯಗಳಲ್ಲಿ ಈ ಶಾಲೆನೂ ಒಂದು. ನಮ್ಮ ದೇಶದಲ್ಲಿ ವಿದ್ಯಾಭಾರತಿ 24,000 ವಿದ್ಯಾಲಯಗಳಿದೆ. ಇದು ಎಷ್ಟು ದಿವಸದಿಂದ ಇದೆ ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಈಗ ನಮ್ಮ ಊರಿನಲ್ಲಿ ಕೆಲವರು ಸ್ವಯಂ ಸೇವಕರು ಆಲೋಚನೆ ಮಾಡಿ, ನೋಡಿ ಇದರಲ್ಲಿ ಹಿಂದುತ್ವನಿಷ್ಠ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ವಿದ್ಯಾಲಯವನ್ನು ಮಾಡ್ತೀವಿ ಅಂತ ಹೇಗೆ ಸಂಕಲ್ಪ ಮಾಡಿದ್ರೋ, ನಮ್ಮ ಮೊದಲನೇ ಶಾಲೆ ಎಲ್ಲಿತ್ತು? ಮೊದಲನೇ ಶಾಲೆ ಪ್ರಾರಂಭ ಆಗಿದ್ದು ನಾಗಪುರದಲ್ಲಿ. ಅದನ್ನು ಪ್ರಾರಂಭ ಮಾಡಿದವರು ಯಾರು? RSSನ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರರೇ ಪ್ರಾರಂಭ ಮಾಡಿದ್ರು ಆ ಶಾಲೆಯನ್ನು. ಅದಿವತ್ತು ನವಯುಗ ವಿದ್ಯಾಲಯ ಈಗಲೂ ನಡೀತಾ ಇದೆ. ಆ ಶಾಲೆ 1933ನಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು. ಯಾಕೆ ಸ್ಟಾರ್ಟ್ ಮಾಡಿದ್ರು? 1925ನಲ್ಲಿ ಅವರು ಸಂಘ ಪ್ರಾರಂಭ ಮಾಡಿದ್ರು, ಶಾಖೆಗಳನ್ನು ಪ್ರಾರಂಭ ಮಾಡಿದ್ರು. ಅವರು ಆಲೋಚನೆ ಮಾಡಿದ್ರು, 8 ವರ್ಷ ಆಯಿತು, ಶಾಖೆಗೆ ಗಣವೇಷ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಪ್ರತಿದಿನ ಬರೋವಂಥವ್ರು ಯಾರು? ಕೆಲವರು ಗಂಡಸರು, ಮಹಿಳೆಯರು ಅವ್ರಿಗೆ ಅವ್ರಿಗೆ ಬೇರೆ ಚಟುವಟಿಕೆ ಇಲ್ಲಿ ಈ ಶಾಖೆಯಲ್ಲಿ ಇಲ್ಲ. ಅದಕ್ಕೆ ಎಲ್ಲ ಮಹಿಳೆಯರು, ಊರಿನ ಎಲ್ಲ ಮಹಿಳೆಯರು ಬರೋವಂಥ ಒಂದು ಕೇಂದ್ರ ಬೇಕು ನಮಗೆ. ಮತ್ತು ಊರಿನ ಎಲ್ಲ ಪುರುಷರು ಬಂದು ಹೋಗುವಂಥ ಒಂದು ಕೇಂದ್ರ ಬೇಕು. ಅದಕ್ಕೆ ಶಾಲೆಗಳು ಆ ರೀತಿ ನಿರ್ಮಾಣ ಆಗಬೇಕು. ಶಾಖೆಯಿಂದ ಏನೆಲ್ಲ ನಾವು ಮಾಡ್ತೀವಿ ಅದನ್ನು ಶಾಲೆಯ ಮೂಲಕ ನಾವು ಮಾಡಬೇಕು ಅಂತ ಹೇಳಿ ಅವ್ರು ಸಂಕಲ್ಪ ಮಾಡಿ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅದೇ ಪರಂಪರೆಯ ಶಾಲೆ ಈ ಪ್ರೇರಣಾ ಶಾಲೆ. ಇಲ್ಲಿಯ ಕಾರ್ಯಕರ್ತರು ವಿದ್ಯಾಭಾರತೀಯ ಕಾರ್ಯಕರ್ತರು, ಇಲ್ಲಿಯ ಆಡಳಿತ ಮಂಡಳಿಯವರು ವಿದ್ಯಾಭಾರತಿಗೆ ಸಂಬಂಧಪಟ್ಟ ಕಾರ್ಯಕರ್ತರು. ಅವರು ಆ ಕೆಲಸವನ್ನು ಅವತ್ತು 1933ನಲ್ಲಿ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ರೋ ಅದೇ ರೀತಿಯ ಕೆಲಸವನ್ನು ಈ ಶಾಲೆನೂ ಸಹ ಮಾಡ್ತಾ ಇದೆ. ಅದಕ್ಕೆ ಈ ಶಾಲೆಗೆ ನೋಡಿದ್ರೆ ನಮಗೆ ಒಂದು ಹೆಮ್ಮೆ ಅಂತ ಅನಿಸುತ್ತೆ. ವಿದ್ಯಾಭಾರತೀಯ ಶಾಲೆಗಳ ಅನೇಕ ಪ್ರಾರಂಭ ಆಯಿತು. ಉದಾಹರಣೆಗೆ 1946ನಲ್ಲಿ 46ನೇ ಇಸ್ವಿನಲ್ಲೂ ಸಹ 2ನೇ ಸರಸಂಘ ಚಾಲಕರು ಪರಮಪೂಜನೀಯ ಗುರೂಜಿಯವರವರು ಅವರೂ ಸಹ ಕುರುಕ್ಷೇತ್ರದಲ್ಲಿ ನವಯುಗ ವಿದ್ಯಾಲಯದ ರೀತಿಯೇ ಅಲ್ಲಿ ಗೀತಾ ವಿದ್ಯಾಲಯ ಪ್ರಾರಂಭ ಮಾಡಿದ್ರು. ಅದು ಈಗಲೂ ಸಹ ನಡೀತಾ ಇದೆ. ನಮಗೆ ಬೇಕಾದಂಥ ಸಂಸ್ಕೃತಿ ಜ್ಞಾನ ವಿಷಯ, ಈಗ ನನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಂಥ ಯುವರಾಜ್ ಜೈನರವರು ಕೇಳ್ತಾ ಇದ್ರು ನಮ್ಮದೇನಿದೆ ವಿಶೇಷ ಅಂತ. ಅದರಲ್ಲಿ ನಮ್ಮದೇ ಸಂಸ್ಕೃತಿ ಜ್ಞಾನ ಅನ್ನುವಂಥ ವಿಷಯ ಇದೆ. ಆಗಲೇ ನಮ್ಮ ಸಂಚಾಲಕರು ಹೇಳ್ತಾ ಇರುವಾಗ ಭಾರತೀಯ ಸಂಸ್ಕೃತಿಯ ಆಧಾರವಾಗಿ ಈ ಶಾಲೆ ನಡೆಯುತ್ತೆ ಅಂತ ಹೇಳಿದ್ರು. ಆದರೆ ಅದು ಬರೀ ಮಾತ್ರನಾ ಅಂತ ಹೇಳಿದ್ರೆ ಪುಸ್ತಕದ ರೂಪದಲ್ಲೂ ಇದೆ ಮತ್ತು ಆಕ್ಟಿವಿಟಿ ರೂಪದಲ್ಲೂ ಇದೆ. ಅದನ್ನು ಇದು ಸಂಸ್ಕೃತಿ ನಿರ್ಮಾಣ ಆಗ್ತಾ ಇದೆಯಾ ಅಂತ ಹೇಳಿ ಅಸೆಸ್ಮೆಂಟ್ ರೂಪದಲ್ಲೂ ಇದೆ. ಅದು ಆ ರೀತಿಯ ಚಟುವಟಿಕೆ ಇರುವಂಥ ಪುಸ್ತಕ ಈಗಲೂ ಕುರುಕ್ಷೇತ್ರದಿಂದ ನಮಗೆ ಬರುತ್ತೆ. ನಾವು ಅದನ್ನು ನಮ್ಮ ಧಾರವಾಡದಲ್ಲಿ ಅದನ್ನು ಕನ್ನಡಕ್ಕೆ ಮಾಡಿ ಎಲ್ಲ ಶಾಲೆಗಳಿಗೆ ಹಂಚ್ತೀವಿ. ಅದಕ್ಕೆ ವಿದ್ಯಾಭಾರತೀಯ ಶಾಲೆನೇ ಆಗಬೇಕು ಅಂತಿಲ್ಲ, ಎಲ್ಲರೂ ಓದ್ಬೋದು. ಅದು ಆ ರೀತಿಯ ಪುಸ್ತಕವನ್ನು ವಿದ್ಯಾಭಾರತಿ ಮಾಡಿಕೊಡುತ್ತೆ. ಯಾಕೆ ಅದು ಎಲ್ಲರಿಗೆ ಅಂತ ಹೇಳಿದ್ರೆ, ಅವರು ಡಾಕ್ಟರ್ ಜಿಯವರ ಒಂದು ಕನಸಿತ್ತು, ಶಾಲೆ ಅಂದರೆ ಏನಾಗಬೇಕು ಅಂತ. ಶಾಲೆ ಅಂತ ಹೇಳಿದ್ರೆ ಅದೊಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು ಅಂತ ಹೇಳಿದ್ರು. ಕಳೆದ ವರ್ಷ ಕುತ್ಕೊಂಡಾಗ ನಾವು ಇದೇ ಶಾಲೆಯ ಸಂಬಂಧಪಟ್ಟಾಗೆ 1.5 ವರ್ಷಕ್ಕೆ ಮುಂಚೆ ಕುತ್ಕೊಂಡಾಗ ಮುಂದಿನ ವರ್ಷಕ್ಕೆ
ನಮ್ಮ ಶಾಲೆಗೆ 100 ವರ್ಷ ಆಗುತ್ತೆ, ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಅವಾಗ ಆಲೋಚನೆ ಮಾಡಿದ್ದು ಯಾರ್ಯಾರು ಹಿರಿಯ ವಿದ್ಯಾರ್ಥಿಗಳಿದೆ ಲಿಸ್ಟ್ ಮಾಡೋಣ. ನಮಗೆ 100 ವರ್ಷ ಆಗ್ತಾ ಇದೆ, ಕನಿಷ್ಠ 100 ಹಿರಿಯ ವಿದ್ಯಾರ್ಥಿಗಳನ್ನು ಆಕ್ಟಿವ್ ಮಾಡೋಣ. ನಮಗೆ 100 ವರ್ಷ ಆಗ್ತಾ ಇದೆ, 100 ಗ್ರಾಮಗಳಿಗೆ ನಾವು ಹೋಗಿ ಬರೋಣ, 100 ಗ್ರಾಮಗಳಲ್ಲಿ ದೇಶಭಕ್ತಿ ಮೂಡಿಸೋವಂಥ ಕಾರ್ಯಕ್ರಮ ಮಾಡೋಣ. ಹೀಗೆ ಏನೆಲ್ಲ ಆಲೋಚನೆ ಮಾಡ್ತೀವೋ 100 ಮಾಡೋಣ ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರು ಅದನ್ನು ಮಾಡಿ ತೋರಿಸಿದ್ದಾರೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಲಿಸ್ಟ್ ಮಾಡಿದ್ದಾರೆ, ಇನ್ವಾಲ್ವ್ ಮಾಡಿದ್ದಾರೆ. ನಾನು ಮಾತಾಜಿಯವ್ರನ್ನ ಕೇಳಿದೆ, ಹೌದು ಇದನ್ನು ಮುಗಿದಿದ ತಕ್ಷಣ ನೀವು ಬೇಗ ಮುಗಿಸಿದ್ರೆ ಹಿರಿಯ ವಿದ್ಯಾರ್ಥಿಗಳು ಬರ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ ಅವ್ರದ್ದು ಅಂತ ಹೇಳಿದರು. ಹೀಗೆ ವಿದ್ಯಾಭಾರತಿ ವಿದ್ಯಾಲಯಗಳನ್ನು ಜೊತೆಯಲ್ಲಿ ಜೋಡಿಸ್ಕೊಂಡು ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಸಂಘಟನೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ? ವಿವೇಕಾನಂದರು ಒಂದು ಮಾತು ಹೇಳಿದರು, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿದರು. ವೆಸ್ಟರ್ನ್ ಫಿಲಾಸಫಿಗಳು ಏನು ಹೇಳುತ್ತೆ? ಅವು ಹೇಳುತ್ತೆ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳುತ್ತೆ. ನಾವೆಲ್ಲರೂ ಅದನ್ನು ಕೇಳಿರ್ತೀವಿ. ಮಗು ಅಂತ ಹೇಳಿದ್ರೆ ಅದೊಂದು ಮಣ್ಣಿನ ಮುದ್ದೆ, ಏನು ಬೇಕಾದ್ರೂ ನಾವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪ್ರಪಂಚದಾದ್ಯಂತ ಆ ಫಿಲಾಸಫಿ ಎಲ್ಲ ಬಿದ್ದು ಹೋಗ್ತಾ ಇದೆ. ಆದರೆ ವಿವೇಕಾನಂದರು ಹೇಳಿದಂತಹ ಜ್ಞಾನ ಅನ್ನೋದು ಮನುಷ್ಯನ ಒಳಗಡೆನೇ ಇರುತ್ತೆ, ಇದನ್ನು ಈಚೆಗೆ ತೆಗಿಬೇಕು ಅಂತ ಹೇಳಿದರು. ಇದು ಎಜುಕೇಷನ್ ಫಿಲಾಸಫಿ. ಮತ್ತು ವಿವೇಕಾನಂದರು ಇನ್ನೊಂದು ಮಾತು ಹೇಳಿದರು, ಅದನ್ನು ನಾವು ಮಾತ್ರ ಹೇಳ್ತಾ ಇರೋದು, ಎಲ್ಲ ಮರ್ತು ಹೋಗಿದ್ದಾರೆ. ಅವ್ರು ಹೇಳಿದರು, ವಿವೇಕಾನಂದರು ಎಜುಕೇಷನ್ ಜೊತೆ ಏನಿರಬೇಕು ಅಂತ ಹೇಳಿದ್ರು, ಧರ್ಮ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿದರು. ಧರ್ಮ ಅಂತ ಹೇಳಿದ್ರೆ ಧಾರ್ಮಿಕ ಚಟುವಟಿಕೆ ಏನಿದೆ, ಎಲ್ಲ ಮನುಷ್ಯರಿಗೂ ದಿವ್ಯತೆ ಅನ್ನೋದು ಬೇಕು, ಎಲ್ಲ ಮನುಷ್ಯರಿಗೂ ಒಂದು ಶಾಂತತೆ ಬೇಕು, ಎಲ್ಲ ಮನುಷ್ಯರಿಗೂ ಆನಂದ ಬೇಕು. ಅದು ಯಾವುದು? ಅದನ್ನು ಕೊಡೋ ಅಂಥದ್ದೇ ಧರ್ಮ. ಧರ್ಮ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್. ಅದನ್ನ ಆಚೆ ತೆಗೆಯುವಂಥ ಕೆಲಸ ವಿದ್ಯಾಭಾರತಿ ಮಾಡುತ್ತೆ. ಹೇಗೆ ಮಾಡುತ್ತೆ? ಅದಕ್ಕೆ 7 ರೀತಿಯ ಆಕ್ಟಿವಿಟಿಯನ್ನು ಡಿಸೈನ್ ಮಾಡಿದೆ. ಅದಕ್ಕೆ ಎದುರುಗಡೆ ಕುಳಿತುಕೊಂಡು ಮಕ್ಕಳನ್ನು ಹೊಸ ಬ್ರಿಟಿಷ್ ಸಿಸ್ಟಮ್ ಪ್ರಕಾರ ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾಠ ಮಾಡೋದ್ರಿಂದ ಅವ್ರಿಗೆ ಇರೋವಂಥ ಎನರ್ಜಿಯನ್ನು ಈಚೆ ತೆಗಿಯೋಕ್ಕಾಗೋದಿಲ್ಲ. ಅಲ್ಲಿಂದ ಏನು, ಬ್ರಿಟಿಷರಿಗೆ ಬೇಕಾದ ಗುಲಾಮರನ್ನು ಮಾಡ್ಕೊಳ್ಬೋದು ಅಷ್ಟೇ, ನಮ್ಮ ದೇಶಕ್ಕೆ ಬೇಕಾದಂಥ ನೌಕರರನ್ನು ಸೃಷ್ಟಿ ಮಾಡ್ಬೋದು ಅಷ್ಟೇ, ಸಾಮಾಜಿಕ ನಾಯಕರನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಮಾಡುತ್ತೆ, ಒಳಗಡೆ ಇದೆ ಚೈತನ್ಯ ಶಕ್ತಿ, ಒಳಗಡೆ ಇದೆ, ಅದನ್ನು ಆಚೆ ತೆಗಿಯೋದು ಯಾರಿಗೆ? ಅದು ಸ್ಟೂಡೆಂಟ್ಗೂ ಗೊತ್ತಾಗಲ್ಲ, ಟೀಚರ್ಸ್ಗೂ ಗೊತ್ತಾಗಲ್ಲ, ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಮೊದಲೇ ಗೊತ್ತಾಗಲ್ಲ. ಅದನ್ನು ಹೊರಗಡೆ ತೆಗೆಯುವಂಥ ಕೆಲಸವನ್ನು ವಿದ್ಯಾಭಾರತಿ ಮಾಡುತ್ತೆ. ಅದಕ್ಕೆ 7 ರೀತಿಯ ಆಕ್ಟಿವಿಟೀಸ್, ಅವರನ್ನು ಆಚೆ, ಅವರ ಟ್ಯಾಲೆಂಟ್ ಏನಿದೆ ಆಚೆ ಬರಬೇಕು, ಅವರ ಇನ್ಕ್ಲಿನೇಷನ್ ಯಾವುದಿದೆ ಅದನ್ನು ಕಂಡುಕೊಳ್ಬೇಕು ಅಂತ ಹೇಳಿ ವಿದ್ಯಾಭಾರತಿ ಕೆಲಸ ಮಾಡುತ್ತೆ. ಅದಕ್ಕೆ ಬೇಕಾದಂತಹ 7 ರೀತಿಯ ಆಕ್ಟಿವಿಟೀಸ್ ಅದನ್ನು ಡಿಸೈನ್ ಮಾಡಿ ಪಠ್ಯದ ರೂಪದಲ್ಲಿ, ಆಕ್ಟಿವಿಟಿ ರೂಪದಲ್ಲಿ, ಸ್ಪೋರ್ಟ್ಸ್ ರೂಪದಲ್ಲಿ, ಕಾಂಪಿಟೇಷನ್ಸ್ ರೂಪದಲ್ಲಿ ಅದನ್ನು ಎಲ್ಲ ಶಾಲೆಗಳಿಗೂ ಕೊಡುತ್ತೆ. ಇದನ್ನು ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ ಏನಿದೆ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅದು ಆಚೆಯಿಂದನೂ ಯಾರೂ ಹೇಳೋಕ್ಕಾಗಲ್ಲ, ಮಕ್ಕಳು ತಮಗೂ ಗೊತ್ತಾಗಲ್ಲ, ಆಕ್ಟಿವಿಟಿ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ. ಇದು ವಿದ್ಯಾಭಾರತಿ ಕೆಲಸ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಲಯ ನಮ್ಮದಿದು. ಅದಕ್ಕೆ ಶಿಕ್ಷಣದ ಉದ್ದೇಶ ಏನು? ಶಿಕ್ಷಣದ ಉದ್ದೇಶ ಅಂತ ಹೇಳಿದ್ರೆ 5 ರೀತಿ ಅಂತ ಗುರುತಿಸಿದ್ದಾರೆ. ಇದು ಶಿಕ್ಷಣದಿಂದ ಸಾಧಿತ ಆಗ್ತಾ ಇದೆಯಾ ಅಂತ ಗಮನಿಸಿ ಪ್ರತಿಯೊಂದು ವಿದ್ಯಾಲಯದಲ್ಲಿ ಇದನ್ನು ಆಗೋ ರೀತಿ ನೋಡ್ಕೊಳ್ಳುತ್ತೆ. ಏನು? ಮೊದಲನೇದು ಜ್ಞಾನದ ಪರಿಧಿ ವಿಸ್ತಾರ ಆಗಬೇಕು ಅಂತಿದೆ. ಏನೇನು ನಾಲೆಡ್ಜ್ ಬೇಕು ಅದು ಚೆನ್ನಾಗಿ ಆಗಬೇಕು, ಅದನ್ನು ನೋಡ್ಕೊಳ್ಳೋವಂಥ ಕೆಲಸ. ಇದರಿಂದ ಶಿಕ್ಷಣದ ಮೂಲಕ ಆಗಬೇಕು. ಎರಡನೇದು ಇಂಪಾರ್ಟೆಂಟ್ ಏನು? ಎರಡನೇದು ನಮ್ಮ ಅರಿವಿನ ಆಳ ಹೆಚ್ಚಾಗಬೇಕು ಅಂತ. ಮೊದಲನೇದು ಮಾತ್ರ ಎಲ್ಲ ವಿದ್ಯಾಲಯಗಳು ಮಾಡಿದ್ರೆ ಉಳಿದ 4 ಕೆಲಸವನ್ನು ಸೇರಿ ವಿದ್ಯಾಭಾರತಿ ಮಾಡುತ್ತೆ. ಅರಿವಿನ ಆಳ ಹೆಚ್ಚಾಗಬೇಕು. ಅರಿವು ಅಂತ ಹೇಳಿದ್ರೇನು? ಅವ್ರಿಗಿಂತ ಸಂವೇದನಾ ಸಾಮರ್ಥ್ಯ. ಮನುಷ್ಯ ಯಾವುದಕ್ಕೆ ಕನೆಕ್ಟ್ ಆಗಿರಬೇಕು? ಒಬ್ಬ ವ್ಯಕ್ತಿ ಕುಟುಂಬಕ್ಕೆ ಕನೆಕ್ಟ್ ಆಗಿರಬೇಕು, ಕುಟುಂಬ ಸೊಸೈಟಿಗೆ ಕನೆಕ್ಟ್ ಆಗಿರಬೇಕು, ಸೊಸೈಟಿ ಸಂಸ್ಕೃತಿಗೆ ಕನೆಕ್ಟ್ ಆಗಿರಬೇಕು, ಇಡೀ ಸಾಂಸ್ಕೃತಿಕ ಇತಿಹಾಸ ರಾಷ್ಟ್ರಕ್ಕೆ ಕನೆಕ್ಟ್ ಆಗಿರಬೇಕು. ರಾಷ್ಟ್ರದ ಲಕ್ಷ್ಯ ವಸುದೈವ ಕುಟುಂಬಕಂ, ನಮ್ಮ ದೇಶ ಬಿಟ್ಟರೆ ಯಾವುದೂ ಹೇಳೋದಿಲ್ಲ. ಅದರ ಲಕ್ಷ್ಯ ವಸುದೈವ ಕುಟುಂಬಕ್ಕೆ ಕನೆಕ್ಟ್ ಆಗಿರಬೇಕು. ಈ ರೀತಿ ಕನೆಕ್ಟ್ ಆಗೋ ರೀತಿಯ ಅರಿವಿನ ಆಳವನ್ನು ಹೆಚ್ಚಿಸೋದು ಎಜುಕೇಷನ್ನ ಕೆಲಸ. ಇದು ವಿದ್ಯಾಭಾರತಿ ಮಾಡುತ್ತೆ. ಮತ್ತು ಮಕ್ಕಳಲ್ಲಿ ಏನಾಗಬೇಕು? ಮೊದಲನೇದೇನು? ಮಕ್ಕಳಲ್ಲಿ ಕೊರತೆ ಇರೋದು. ಯಶಸ್ವಿಗಳಾಗದೇ ಇರೋದಕ್ಕೆ ಕಾರಣ ಏನು? 2. ಯಾವುದು?
ಒಂದು ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಇದರಿಂದನೇ ಸೋಲೋದು. ಯುವಕರು ಯಾಕೆ ಫೇಲ್ ಆಗ್ತಾರೆ? ಇವೆರಡರಿಂದನೇ ಫೇಲ್ ಆಗ್ತಾರೆ. ಅದಕ್ಕೆ ಅವ್ರಿಗೆ ಏನು, ಎಲ್ಲ ಪ್ರತಿಕ್ರಿಯೆಗಳ ಪರಿಷ್ಕರಣೆ ಆಗಬೇಕು. ಇದು ಭಾರತೀಯ ಶಿಕ್ಷಣ ಒದಗಿಸುತ್ತೆ. ಇದು ವಿದ್ಯಾಭಾರತೀಯ ಶಾಲೆಗಳು ಇದನ್ನು ಕೆಲಸ ಮಾಡುತ್ತೆ, ವಿದ್ಯಾಭಾರತಿ ಸಂಘಟನೆ ಇದನ್ನು ಕೆಲಸ ಮಾಡುತ್ತೆ. ಮತ್ತು ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಪ್ರತಿಕ್ರಿಯೆಗಳ ಪರಿಷ್ಕರಣೆ ಆದ ನಂತರ ಏನು, ನಾನು ಏನಾದರೂ ಸತ್ಕರ್ಮ ಮಾಡೋದಕ್ಕೆ ಪ್ರೇರಣೆ ಉಂಟಾಗಬೇಕು. ಈ ಕೆಲಸ ಮಕ್ಕಳಲ್ಲಿ ಬರಬೇಕು. ಆಮೇಲೆ ಇದು ನನ್ನ ರಾಷ್ಟ್ರಕ್ಕಾಗಿ ನಾನೇನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಮಕ್ಕಳ ಮನಸ್ಸಿನಲ್ಲಿ ಬರಬೇಕು. ಆ ರೀತಿಯ ಮಕ್ಕಳು ನಿರ್ಮಾಣ ಆಗಬೇಕು. ಇದು ಶಿಕ್ಷಣದ ಉದ್ದೇಶ. ಇದು ಆಗ್ತಾ ಇದೆಯಾ? ಇದು ನಮ್ಮ ಲರ್ನಿಂಗ್ ಔಟ್ಕಮ್. ನಮ್ಮ ಸ್ಕೂಲಲ್ಲಿ ಅವರು ಪಾಠ ಕೇಳಿದ್ದಾರೆ ಅಂತ ಹೇಳಿದರೆ ಹೀಗೇ ಆಗಬೇಕು. ಅವರು ಈ ಔಟ್ಕಮ್ಗೆ ಬೇಕಾಗಿರುವಂತಹ ಕಂಟೆಂಟನ್ನು ಜನರೇಟ್ ಮಾಡೋದು, ಆ ರೀತಿಯ ಪಠ್ಯ ವಿಧಾನವನ್ನು ಸರಿ ಮಾಡೋದು, ಮತ್ತು ಇದೇ ರೀತಿಯ ಪಾಠವನ್ನೇ ಮಾಡಿ ಬಂದಿದ್ಯಾ ಅಂಥೇಳಿ ಅಸೆಸ್ ಮಾಡೋದು, ಇದು ನಮ್ಮ ಕೆಲಸ. ಇದನ್ನು ನಾವು 1952 ಇಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಇವತ್ತು ಎಲ್ಲಿ ಕಾಣಿಸುತ್ತೆ ನಮಗೆ? NCF 2023 ಡಾಕ್ಯುಮೆಂಟ್, ಅದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ಅಲ್ಲಿಗೆ ಬರುತ್ತೆ. 2015ನಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡಿ 2019ನಲ್ಲಿ ಎಜುಕೇಷನಲ್ ಡ್ರಾಫ್ಟ್ ಬಂತು. ಆ ಡ್ರಾಫ್ಟ್ನಲ್ಲಿ ಇದು ವ್ಯಕ್ತ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಕುಳಿತುಕೊಂಡು ಡ್ರಾಫ್ಟ್ ಮಾಡಿದ್ರು. NEP 2020ನಲ್ಲಿ ಬಂತದು. NCF 2023ನಲ್ಲಿ 22 and 23ನಲ್ಲಿ ಇದೆ. ಏನಿದೆ? ಏನೇನು ಮನುಷ್ಯನ ನಿರ್ಮಾಣಕ್ಕೆ, ರಾಷ್ಟ್ರ ನಿರ್ಮಾಣಕ್ಕೆ ಏನು ಬೇಕೋ ಆ ಪರಿವರ್ತನೆಯನ್ನು ತರೋ ಅಂಥ ಕೆಲಸ ಸಂಘಟನೆ ಮಾಡಿದೆ. ಎಜುಕೇಷನಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಕಂಟೆಂಟ್ ಡೆಲಿವರ್ ಮಾಡೋದು ಎಜುಕೇಷನ್ನ ಉದ್ದೇಶ ಅಲ್ಲ. ಕಂಟೆಂಟ್ ಡೆಲಿವರ್ ಅಂದ್ರೇನು? ಪುಸ್ತಕದಲ್ಲಿ ಒಂದು ಪಾಠ ಇದೆ, ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟಲ್ಲ. ಎಜುಕೇಷನ್ನ ಗೋಲ್ ಇವತ್ತು ಚೇಂಜ್ ಆಗಿದೆ. ಅದನ್ನು ನಾವಿವತ್ತು ಮಾಡಿ ತೋರಿಸಿದ್ದೀವಿ. ಕರಿಕ್ಯುಲರ್ ಗೋಲ್, ಅದು ಮೊದಲನೇ ಏಮ್. ನಾವು ವಿದ್ಯಾಭಾರತಿಯಲ್ಲಿ ಮಾಡ್ತಾ ಇದ್ದೋ 93 ಕೆಪಾಸಿಟೀಸ್ ಬಿಲ್ಡ್ ಆಗಬೇಕು. 93 ಕೆಪಾಸಿಟೀಸ್ ನಮ್ಮ ಹತ್ರ ಇದೆ. ಇದು ಮನುಷ್ಯನಲ್ಲಿ ಬಿಲ್ಡ್ ಆಗಬೇಕು. ಈ ಕೆಲಸ ಯಾವುದು? ಅದಕ್ಕೆ ಏಮ್ ಆಫ್ ಎಜುಕೇಷನ್ ಎರಡನೇದು ಯಾವುದು ಅಂತ ಹೇಳಿದ್ರೆ ಕಾಂಪಿಟೆನ್ಸಿಸ್ ಬಿಲ್ಡ್ ಆಗಬೇಕು. ಇದು ಎರಡನೇದಾಗಬೇಕು. ಮತ್ತು ಮೂರನೇದೇನು? ಲರ್ನಿಂಗ್ ಔಟ್ಕಮ್. ಇದು ಯಾವುದೇ ಶಿಕ್ಷಣದ ಇವತ್ತಿಗೆ ಪರಿವರ್ತನೆ ಬರ್ತಾ ಇದೆ. ಅದಕ್ಕೆ ಈ ಶಾಲೆಯಲ್ಲಿ ಇದು ನಡೆಯುತ್ತೆ, ಇದು ಆಸ್ ಪರ್ ಪಾಲಿಸಿ ನಡೆಯುತ್ತೆ ಅಂತಲೇ ನಮಗೆ ಖುಷಿ. ಅದಕ್ಕೆ ಈ ಕೆಲಸವನ್ನು ವಿದ್ಯಾಭಾರತಿ ಮಾಡುತ್ತೆ. ವಿದ್ಯಾಭಾರತಿ 1952 ಇಂದನೂ ಇದೆ. ಆ ರೀತಿ ಹಿಂದುತ್ವನಿಷ್ಠ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡಿದೆ. ನಮ್ಮೆಲ್ರಿಗೂ ಅನಿಸುತ್ತೆ ಹಿಂದುತ್ವನಿಷ್ಠ ರಾಷ್ಟ್ರಭಕ್ತರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತೆಲ್ಲ ನಮಗೂ ಅನಿಸುತ್ತೆ. ಇತ್ತೀಚೆಗೆ ಒಂದು ಮಂಗಳಯಾನ, ಚಂದ್ರಯಾನ ದಕ್ಷಿಣದ ತುದಿಗೆ ಹೋಗಬೇಕಾದಂಥ ಸಂದರ್ಭ ಬಂತು. ಅದಕ್ಕೆ ಕೆಲಸ ಮಾಡಿದಂಥವ್ರು ಯಾರು? ನಾನು 9 ಜನಗಳದ್ದು ಹೆಸರಿದೆ. ಅಂದರೆ ಪಾರಾಸ್ ಗುಪ್ತಾ, ಇವರು ಪಂಜಾಬ್ನವರು. ಅಟಲ್ ಕೃಷ್ಣ ಅನ್ನೋರು ಒಡಿಶಾದವರು. ಸೂರಜ್ ಅನ್ನೋರು ಜಾರ್ಖಂಡ್ನವರು. ಅಭಿಷೇಕ್ ಅನ್ನೋರು ಗೋರಕ್ಷ ಪ್ರಾಂತ ಉತ್ತರ ಪ್ರದೇಶದವರು. ಅತುಲ್ ಕೃಷ್ಣ ಅನ್ನೋರು ಕಾನ್ಪುರದವರು. ಅಂಕುರ್ ಅನ್ನೋರು ಕಾನ್ಪುರ ಪ್ರಾಂತದವರು. ಸೋಹನ್ ಅನ್ನೋರು ಛತ್ತೀಸ್ಗಢದವರು. ಖಗೇಶ್ ಭಾರದ್ವಾಜ್ ಅನ್ನೋರು ಬ್ರಜ್ ಪ್ರಾಂತದವರು. ದೀಪಕ್ ಅನ್ನೋರು ಉತ್ತರಾಖಂಡದವರು. ಇವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಇಸ್ರೋ ಸಂಸ್ಥೆಯಲ್ಲಿ ಚಂದ್ರಯಾನದ ಯಶಸ್ವಿಗೋಸ್ಕರ ಕುಳಿತುಕೊಂಡು ಕೋರ್ ಟೀಮ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡಿ ಯಶಸ್ವಿ ಮಾಡಿದಂಥವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಇದನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ದೆಹಲಿನಲ್ಲಿ ಕುಳಿತುಕೊಂಡು ಹೇಳಿದರು. ನೀವು ನೋಡಿದ್ರೆ ಸಂಸ್ಕೃತಿ, ರಾಷ್ಟ್ರೀಯತೆ, ರಾಷ್ಟ್ರಭಕ್ತ, ಹಿಂದುತ್ವನಿಷ್ಠ ಅಂತ ಹೇಳ್ತೀರಿ. ವಿಜ್ಞಾನ ನೋಡಿದ್ರೆ ಇಷ್ಟು ಮುಂದಕ್ಕೆ ಹೋಗ್ತಾ ಇದೆ, ನೀವೇನು ಮಾಡಿದಿರಿ ಅಂತ ಕೇಳಿದಾಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಈ 9 ಹೆಸರನ್ನು ಹೇಳಿದ್ರು. ಆಮೇಲೆ ಆಶ್ಚರ್ಯಕರವಾಗಿ ಇನ್ನೊಂದು ಹೇಳಿದ್ರು, ನೋಡಿ ಸ್ವಾಮಿ, ಈ 9 ಜನನೂ ಸಹ ಸೈಂಟಿಸ್ಟ್ಗಳಾಗಿದ್ದಾರೆ. ಸೈಂಟಿಸ್ಟ್ಗಳಾಗಿ ಕೋರ್ ಟೀಮ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡಿದ್ದಾರೆ. ಅವರು ಆಯಾ ರಾಜ್ಯದ ಮಾತೃಭಾಷೆಯಲ್ಲಿ ಓದಿ ಸೈಂಟಿಸ್ಟ್ಗಳಾಗಿರೋರು ಅಂತ ಹೇಳಿದ್ರು. ಅವ್ರು ಯಾರು ಇಂಗ್ಲೀಷ್ ಮೀಡಿಯಮ್ನವ್ರು ಇರಲಿಲ್ಲ. ಇಂಗ್ಲೀಷ್ ಅನ್ನೋದು ಅಪವಾದ ಅಲ್ಲ, ಆದರೆ ಅವರು ಓದಿ ಬಂದಿದ್ದು ಅವರವರದ ಮಾತೃಭಾಷೆಯಲ್ಲಿ ಓದಿ ಬಂದಿತ್ತು. ನಾವೆಲ್ಲರೂ ಆಪರೇಷನ್ ಸಿಂಧೂರು ಯಶಸ್ವಿಯನ್ನು ಸಂಭ್ರಮಾಚರಣೆ ಮಾಡ್ತೀವಿ. ದೇಶಕ್ಕೆ ಸೇಡು ತೀರಿಸಿಕೊಳ್ಳಬೇಕಾದಂತಹ ಸನ್ನಿವೇಶ ಬಂತು. ಇದಕ್ಕೆ ದೇಶಕ್ಕೆ ಅಂಟಿರುವಂಥ ಕಳಂಕ, ಇದಕ್ಕೆ ನಾವು ಸೇಡು ಅವಾಗಲೇ ದೇಶಕ್ಕೆ ಗೌರವ ಬರೋದು. ಅದನ್ನು ಡಿಸೈನ್ ಮಾಡಿ ಯಶಸ್ವಿ ಮಾಡಿದಂಥವರು ಇವತ್ತಿನ
ಯಾರು ಇವತ್ತಿನ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ವಿದ್ಯಾಭಾರತಿಗೆ ಶಾಲೆಗೆ ಸಂಬಂಧಪಟ್ಟಂಥವ್ರು, ಮಧ್ಯಪ್ರದೇಶದವರು. ಅವರು ಇತ್ತೀಚೆಗೆ ನಾವು ಇವಾಗಲೂ ಜನರಲ್ ಉಪೇಂದ್ರ ದ್ವಿವೇದಿ ಅವರ ಸ್ಕೂಲಿಗೆ ಬಂದಂತಹ ಸಂದರ್ಶನ ಯೂಟ್ಯೂಬ್ನಲ್ಲಿ ಹುಡುಕಿದ್ರೆ ನಮಗೆ ಸಿಕ್ಕುತ್ತೆ. ಅವರು ವಿದ್ಯಾಭಾರತಿಗೆ ಸಿರಿಯ ವಿದ್ಯಾರ್ಥಿ ಅವರು. ನಮ್ಮ ದೇಶದಲ್ಲಿ ಬಾಂಬ್ ಹಾಕೋದಕ್ಕೆ ಮುಂಚೆನೇ ನಮ್ಮ ಭಯೋತ್ಪಾದಕರನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಹೇಗೆ ಹಾಕ್ತಾರೆ? ಅದಕ್ಕೆ ಒಂದು ಟೀಮ್ ಇದೆ, NIA ಅಂತ ಒಂದು ಟೀಮ್ ಇದೆ. NIA ಟೀಮ್ ಕೆಲಸ ಏನು? ಎಲ್ಲೆಲ್ಲಿ ಮೂಲೆಯಲ್ಲಿ ಬಾಂಬ್ ಬಿಡೋರು ಅಡಗಿದಾರೋ, ಯಾರು ಭಯೋತ್ಪಾದಕರು ಅಡಗಿದಾರೋ ಅವ್ರನ್ನ ಆ ಕೆಲಸ ಮಾಡೋದಕ್ಕೆ ಮುಂಚೆನೇ ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗ್ತಾ ಇರೋವಂತಹ ಚೀಫ್, NIA ಚೀಫ್ ರಾಕೇಶ್ ಅಗರ್ವಾಲ್ ಅವರು ವಿದ್ಯಾಭಾರತಿಯ ಸ್ಟೂಡೆಂಟ್. ಅವರು ವಿದ್ಯಾಭಾರತಿಯ ಸ್ಟೂಡೆಂಟ್ಸ್ ಎಲ್ಲೆಲ್ಲಿದ್ದಾರೆ? ಇವತ್ತು ಒರಿಸ್ಸಾ ರಾಜ್ಯದ ಮೋಹನ್ ಮಾಂಝಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಬ್ಬರು ನಮ್ಮ ಸ್ಕೂಲ್ನಲ್ಲಿ ಓದಿದಂಥ ಸ್ಟೂಡೆಂಟ್ ಯಾರು? ಅವರು ಇವತ್ತು ಒರಿಸ್ಸಾ ರಾಜ್ಯದ ಸೂರಜ್ ಸೂರ್ಯವಂಶಿ ಎಜುಕೇಷನ್ ಮಿನಿಸ್ಟರ್ ನಮ್ಮ ಸ್ಟೂಡೆಂಟ್ ಆಗಿದ್ದಾರೆ. ಅಂದರೆ ನಮ್ಮ ಸ್ಕೂಲ್ನಲ್ಲಿ ಓದಿ ಅಲ್ಲಿ ಹೋಗಿದ್ದಾರೆ. ನಮ್ಮ ಸ್ಕೂಲ್ನ ಉದ್ದೇಶ ಏನು? ಇಲ್ಲಿ ಓದಿ ಉದ್ಯೋಗಕ್ಕೆ ಸೇರಿಕೊಳ್ಳೋದು ಅವರ ಉದ್ದೇಶ ಅಲ್ಲ. ಇಲ್ಲಿ ಓದಿದ ಮೇಲೆ ಒಳ್ಳೆ ಒಳ್ಳೆ ಪೊಸಿಷನ್ಗೆ ಹೋಗಿ ಸೇರಿಕೊಳ್ಳೋದು ಇದು ನಮ್ಮ ವಿದ್ಯಾಲಯದ ಉದ್ದೇಶ. ನಾನು ಆಗಲೇ ಹೇಳಿದೆ, 1952 ವಿದ್ಯಾಭಾರತಿ ಸಂಸ್ಥೆಗಳಿದೆ. ನಮ್ಮ ದೇಶದಲ್ಲಿ 24,000 ಸಂಸ್ಥೆ ಇದೆ. ಕೊರೋನಾ ಸಮಯದಲ್ಲಿ ನೇಪಾಳ ದೇಶದಿಂದ ಒಂದು ನಿಯೋಗ ಬಂದು ನಮ್ಮ ದೇಶದ ವಿದ್ಯಾಭಾರತೀಯ ಶಾಲೆಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಹೋಗಿ ನೇಪಾಳ ದೇಶದಲ್ಲಿ 26 ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಿದೆ. ಅವರು ಸಹ ನಮ್ಮ ಜೊತೆಲಿ ಸೇರಿದ್ದಾರೆ. ಅಲ್ಲಿಯ ಹೈಕೋರ್ಟ್ನ ಜಡ್ಜೆ ಆ ನೇಪಾಳದ ವಿದ್ಯಾಭಾರತೀಯ ಅಧ್ಯಕ್ಷರಾಗಿದ್ದಾರೆ. ಪ್ರತಿ ವರ್ಷ ನಮ್ಮ ಬೈಠಕ್ಗೆ ಬರ್ತಾರೆ. ನೇಪಾಳದಲ್ಲೂ ಪ್ರಾರಂಭ ಆಗಿದೆ. ಶ್ರೀಲಂಕಾದವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಸಾಂಸ್ಕೃತಿಕ ಶಿಕ್ಷಣ ಅನ್ನೋದು ಎಲ್ಲ ದೇಶದ ಮಕ್ಕಳಿಗೂ ಬೇಕು. 1972 ಇಂಟರ್ನ್ಯಾಷನಲ್ ರಿಪೋರ್ಟ್ ಆನ್ ಎಜುಕೇಷನ್ ಅದನ್ನು UNOಗೆ ಸಬ್ಮಿಟ್ ಮಾಡಿದ್ರು. ಏನು? ಎಲ್ಲ ದೇಶಗಳ ಎಜುಕೇಷನ್ ಏನಿರಬೇಕು ಆಯಾ ದೇಶಗಳ ಸಾಂಸ್ಕೃತಿಕ ಇತಿಹಾಸ ಮತ್ತು ಪರಂಪರೆಯ ಆಧಾರದಲ್ಲೇ ಇರಬೇಕು ಅಂತ ರಿಪೋರ್ಟ್ ಇದೆ. ಅದಕ್ಕೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತಿನೇ ಇರಬೇಕು. ಅದಕ್ಕೆ ಎಜುಕೇಷನ್ ಪಾಲಿಸಿ ಬದಲಾಗಬೇಕು, ಶಿಕ್ಷಕರಲ್ಲಿ ಬದಲಾಗಬೇಕು. 4 ದಿವಸ ಇವತ್ತು ಪುತ್ತೂರಿನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. ಯಾಕೆ ನಡೀತಾ ಇದೆ? ನಮ್ಮ ಕರ್ನಾಟಕದಲ್ಲಿ ನಾವು 1300 ರಿಸೋರ್ಸ್ ಪರ್ಸನ್ಸನ್ನು ರೆಡಿ ಮಾಡ್ತಾ ಇದ್ದೀವಿ. ಇದೇ ಕೆಲಸ ಭಾರತ ದೇಶದ ಎಲ್ಲ ರಾಜ್ಯದಲ್ಲೂ ನಡೀತಾ ಇದೆ. 2030ನೇ ಇಸ್ವಿಯಲ್ಲಿ ಆ ಮೆಕಾಲೆಯ ಎಜುಕೇಷನ್ ಸಿಸ್ಟಮನ್ನು ತೆಗೆದು ಭಾರತೀಯ ಲರ್ನಿಂಗ್ ಪ್ರೋಸೆಸ್ ಸಿಸ್ಟಮ್ 30ರಷ್ಟರಲ್ಲಿ ಬಂದುಬಿಡುತ್ತೆ. ಯಾಕೆ? ಮೆಕಾಲೆ ಭಾಷಣ ಮಾಡಿ 2035ಕ್ಕೆ 200 ವರ್ಷ ಆಗುತ್ತೆ. ಈ ದೇಶದ ಸಾಂಸ್ಕೃತಿಕ ಬೇರನ್ನು ಅಪ್ರೂಟ್ ಮಾಡ್ತೀನಿ ಅಂತ ಹೇಳಿ 200 ವರ್ಷ ಆಗುತ್ತೆ. ಅದಕ್ಕೆ 5 ವರ್ಷಕ್ಕೆ ಮುಂಚೆ ಅವನು ಹೇಳಿದ ಭಾಷಣವನ್ನು ನಾವು ಅಪ್ರೂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೇಶದ ಹಿರಿಮೆ ಅಷ್ಟೇ. ನಮ್ಮ ಶಾಲೆಯವರು ಎಲ್ಲಿದ್ದಾರೆ? ನಮ್ಮ ಶಾಲೆಯಲ್ಲಿ ಬಂದಂಥವ್ರು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲಿ ಬಂದಂಥವ್ರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿ ವಿನ್ ಆದವರೆಲ್ಲ SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿಂದ ಒಲಿಂಪಿಯಾಡ್, ಖೇಲೋ ಇಂಡಿಯಾ, ಅಲ್ಲಿಂದ ಏಷ್ಯನ್ ಗೇಮ್ಸ್, ಅಲ್ಲಿಂದ ಒಲಿಂಪಿಕ್ಸ್ಗೆ ಹೋಗಿದ್ದಾರೆ. ಮೊನ್ನೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶದಿಂದ ಭಾಗವಹಿಸಿದ್ದವರಲ್ಲಿ ಕರ್ನಾಟಕದವರೊಬ್ಬರು 4x400 ರಿಲೇ, ಅವರು ಮಂಗಳೂರಿನವರೇ, ಅವರು ನಮ್ಮ ಊರಿನವರೇ, ಅಲ್ಲಿ ಹೋಗಿದ್ರು. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿದ್ರು. ಕರ್ನಾಟಕದಲ್ಲಿ 68,000 ಸ್ಕೂಲ್ ಇದೆ. ವಿದ್ಯಾಭಾರತಿದು ಬರೀ 600 ಇದೆ. 68,000 ಸ್ಕೂಲ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿದ್ದು ಬರೀ 8 ಜನ. ಆದರೆ ವಿದ್ಯಾಭಾರತಿಯ 600 ಸ್ಕೂಲ್ನ ಒಬ್ಬ ರೆಪ್ರೆಸೆಂಟೇಟಿವ್, 8ರಲ್ಲಿ ಒಬ್ಬ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ. ಈ ರೀತಿ ವಿದ್ಯಾಭಾರತಿ ಕೆಲಸ ಮಾಡುತ್ತೆ. ದೇಶದ ಇತಿಹಾಸ ಅಂತ ಹೇಳಿದ್ರೆ ಸೋಲಿನ ಇತಿಹಾಸ ಅಂತ ಹೇಳ್ತಾ ಇದ್ರು. 190 ವರ್ಷಗಳ ಬ್ರಿಟಿಷರ ಇತಿಹಾಸ, 700 ವರ್ಷಗಳ ಮೊಘಲರ ಇತಿಹಾಸ, ಅದರ ಹಿಂದಿಂದದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನಮ್ಮ ಕಾರ್ಯಕರ್ತರು ಸೇರಿ NCERTನಲ್ಲಿ ಕುಳಿತುಕೊಂಡು ಇದನ್ನು ಬದಲಾವಣೆ ಮಾಡಿದ್ದಾರೆ.
2100 ವರ್ಷಗಳ ವೈಭವಯುತವಾದ ಭಾರತದ ಇತಿಹಾಸ ಅಂತ ಲಿಸ್ಟ್ ಮಾಡಿದ್ದಾರೆ. 2100 ವರ್ಷಗಳ ಇತಿಹಾಸವನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ನಾವು ಮಾಡ್ಬೋದು. ಸೆಪ್ಟೆಂಬರ್ಗೆ 10ನೇ ತರಗತಿ ಮತ್ತು 12th ಸ್ಟ್ಯಾಂಡರ್ಡ್ ಸೆಕೆಂಡ್ PUCಯ ಪುಸ್ತಕಗಳು ಬರುತ್ತೆ. ನಮಗೆ ಸಾಧ್ಯ ಆದರೆ NCERTಯ ಪುಸ್ತಕಗಳನ್ನು ತಗೊಂಡು ಹೋದಿ. ಶಿಕ್ಷಣದ ಕಂಟೆಂಟ್ ಮಾತ್ರ ಅಲ್ಲ, ಭಾರತದಲ್ಲಿ ಹೇಗೆ ಕಲಿಸ್ತಾ ಇದ್ರು, ಪಂಚಪದಿಯ ಲರ್ನಿಂಗ್ ಪ್ರೋಸೆಸ್, ಭಾರತೀಯ ವಿಧಾನ, ಕಂಟೆಂಟು ಭಾರತದ್ದೇ, ಪಾಠನೂ ಭಾರತದ್ದೇ, ಪಾಠ ಮಾಡುವ ವಿಧಾನ ಅದನ್ನು ಭಾರತದ್ದೇ. ಟೀಚಿಂಗ್ ಅನ್ನೋದು ಬ್ರಿಟಿಷರು ಬಂದಾಗ ಬಂದಿದ್ದು, ಅದಕ್ಕೆ ಇದನ್ನು ಇವಾಗ ಬದಲಾಗಿಸಿ ಅದನ್ನು ಲರ್ನಿಂಗ್ ಅಂತಲೇ ಹೇಳುತ್ತೆ ನಾವು. ಅದಕ್ಕೆ ಇವಾಗ ಆಧುನಿಕ ಶಬ್ದ ಲರ್ನರ್ ಸೆಂಟ್ರಿಕ್ ಎಜುಕೇಷನ್. ಇದು ನಮ್ಮ ಭಾರತದ ಪದ್ಧತಿ. ಇದು ವಿದ್ಯಾಭಾರತಿ ಭಾರತಕ್ಕೆ ತಂದಿದೆ. ಅದಕ್ಕೆ ಸಂಬಂಧಪಟ್ಟಂಥ ಶಾಲೆ ಇದು. ಈ ಊರಿನಲ್ಲಿ ಈ ರೀತಿಯ ಸಂಘಟನೆಗೆ ಸಂಬಂಧಪಟ್ಟಂತಹ ಶಾಲೆ ಇದೆ ಅನ್ನೋದೇ ನಮಗೆ ಹೆಮ್ಮೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ಮೂಡುಬಿದಿರೆ ಎಲ್ಲ ಸಜ್ಜನ ನಾಗರಿಕರು ಸೇರಿ, ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳು ಸೇರಿ, ಇಲ್ಲಿಯ ಆಡಳಿತ ಮಂಡಳಿಯವರು ಸೇರಿ ಏನು ಮಾಡಬೇಕು, ಇದು ಮೂಡುಬಿದಿರೆಯ ಸಾಮಾಜಿಕ ಚೇತನ ಕೇಂದ್ರ ಆಗಬೇಕಿದು. ಬರೀ ಶಾಲೆ ಮಕ್ಕಳು ಬಂದು ಓದ್ಕೊಂಡು ಹೋಗೋದಕ್ಕೆ ಅಲ್ಲ. ಯಾರ್ಯಾರು ಹಿರಿಯ ವಿದ್ಯಾರ್ಥಿಗಳಿದಾರೋ ಇದಕ್ಕೆ ಮತ್ತೆ ರೀಕನೆಕ್ಟ್ ಆಗಬೇಕು. ಇದು ಮೂಡುಬಿದಿರೆಯ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು. ಯಾಕೆ ಅಂತ ಹೇಳಿದ್ರೆ 15 ವರ್ಷಗಳ ಮುಂಚೆ ಏನೂ ಇಲ್ಲದೇ ಇದ್ದಾಗ ಸುಮ್ಮನೆ ಮಾಡಿದಂತಹ ಸಂಕಲ್ಪಕ್ಕೆ ಇವತ್ತು ಶಕ್ತಿ ಬಂದು ಇಲ್ಲೆಲ್ಲ ನಾವು ಕುಳಿತುಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ, ಇಲ್ಲಿ ಅನೇಕ ಮಾತಾ ಭಗಿನಿಯರಿದ್ದಾರೆ, ಸಜ್ಜನ ಬಂಧುಗಳಿದ್ದಾರೆ, ಅವರೆಲ್ಲರ ಸಹಕಾರದಿಂದ ಇದನ್ನು ಒಂದು ಸಾಮಾಜಿಕ ಚೇತನ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳ್ತಾ ನನ್ನ ನುಡಿಗಳಿಂದ ವಿರಮಿಸ್ತೇನೆ. ತಮ್ಮ ಶುಭ ಹಾರೈಕೆಯ ನುಡಿಗಳಿಗೆ ಧನ್ಯವಾದಗಳು ಶ್ರೀಮಾನ್. ಇದೀಗ ಆದರ್ಶ ವಿದ್ಯಾರ್ಥಿಗೆ ಅಭಿನಂದನೆ ನೀಡುವ ಸುಸಂದರ್ಭ. ಪ್ರಸಕ್ತ ಸಾಲಿನಲ್ಲಿ ಆದರ್ಶ ವಿದ್ಯಾರ್ಥಿ ಎಂಬ ಸ್ಥಾನವನ್ನು ಹೆಗಲೇರಿಸಿಕೊಂಡ ವಿದ್ಯಾರ್ಥಿ ನಮ್ಮ ಶಾಲಾ 7ನೇ ತರಗತಿಯಲ್ಲಿ ಕಲಿಯುತ್ತಿರುವ ದೀಪಾಂಶ್ ಡಿ ಆಚಾರ್ಯ ಇವರನ್ನು ವೇದಿಕೆಯ ಬಳಿ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹೆಮ್ಮೆಗೆ ಪಾತ್ರರಾಗಿರುವ ನಮ್ಮ ವಿದ್ಯಾರ್ಥಿ ದೀಪಾಂಶ್ ಡಿ ಆಚಾರ್ಯ ಇವರು ವಿಜ್ಞಾನ ಮಾದರಿಗಳ ಪ್ರಯೋಗ, ಕ್ಲೇ ಮಾಡೆಲಿಂಗ್, ಚಿತ್ರಕಲೆ ಹಾಗೂ ಕಲಿಕೆ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದು ಈಗಾಗಲೇ ಅಗಣಿತ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಈಗಾಗಲೇ ನಡೆದ ಪ್ರತಿಭಾ ಕಾರಂಜಿಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಲಯ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೂ ಆಯ್ಕೆಯಾಗಿ ಭಾಗವಹಿಸಿರುತ್ತಾರೆ. ಇವರು ನಮ್ಮ ಶಾಲಾ ಎಲ್ಲ ಮಕ್ಕಳಿಗೂ ಪ್ರೇರಣೆಯಾಗಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸ್ಫೂರ್ತಿಯಾಗಲಿ ಎಂದು ಹೇಳುತ್ತಾ ನಮ್ಮ ಶಾಲೆಯ ಈ ಮುತ್ತು ಮುಂದೆ ಇನ್ನಷ್ಟು ಸಾಧನೆಗಳನ್ನು ಸಾಧಿಸಿ ದೇಶದ ಚಿಹ್ನೆಯಾಗಿ ಬೆಳಗುವಂತ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಎಂದು ನಾವೆಲ್ಲರೂ ಹಾರೈಸೋಣ. ಧನ್ಯವಾದಗಳು ಶ್ರೀಮಾನ್. ಇದೀಗ ಅಭಿನಂದನಾ ಕಾರ್ಯಕ್ರಮ. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿನಿಯಾಗಿರುವ ಚೈತ್ರ ಪೂಜಾರಿ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ. ಚೈತ್ರ ಪೂಜಾರಿ ಇವರು ವೇದಿಕೆಗೆ ಬರಬೇಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಚೈತ್ರ ಪೂಜಾರಿ ಇವರು ಕಾಯರ್ಪುಂಡು ಗ್ರಾಮದ ವಾಸು ಸಪಳಿಗ ಮತ್ತು ಸುನೀತಾ ಸಪಳಿಗ ಇವರ ದ್ವಿತೀಯ ಪುತ್ರಿಯಾಗಿದ್ದು 1ರಿಂದ 7ನೇ ತರಗತಿಯವರೆಗೆ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢಶಾಲಾ ಶಿಕ್ಷಣವನ್ನು ಜೈನ ಪ್ರೌಢಶಾಲೆಯಲ್ಲಿ ಮುಗಿಸಿ ಕಳೆದ ಸಾಲಿನಲ್ಲಿ ಮಾಧ್ಯಮಿಕ ಹಂತದ ಪ್ರಮುಖ ಘಟ್ಟವಾದ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮ ವಿಭಾಗದಲ್ಲಿ 625ಕ್ಕೆ 610 ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರಸ್ತುತ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರು ನಮ್ಮ ಶಾಲೆಯ ಹೆಮ್ಮೆಯನ್ನು ಹೆಚ್ಚಿಸಿದ ಈ ವಿದ್ಯಾರ್ಥಿನಿಯನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಶ್ರೀಯುತ ಕಿಶೋರ್ ಆಳ್ವ, ಸಹ ಅಧ್ಯಕ್ಷರು ಅದಾನಿ ಫೌಂಡೇಶನ್ ಕರ್ನಾಟಕ, ಇವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ವತಿಯಿಂದ ಗೌರವ ಸಮರ್ಪಣೆಯನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮಾನ್. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಶ್ರೀಮಾನ್ರವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಶ್ರೀಯುತರ ನುಡಿಗಾಗಿ ಈ ವೇದಿಕೆ. ಜೈನ್ ಕಾಶಿ ಮೂಡುಬಿದ್ರಿ ದೇವತೆಗೆ ಕೈ ಮುಗಿಯೊಂದು ಅಂಚೆನೆ ಹನುಮಾನ್ ಮೂಡುಬಿದ್ರಿ ಹನುಮಾನ್ಗೆ ಕೈ ಮುಗಿಯೊಂದು ಭಾರಿ ಒಂದು ಖುಷಿಯ ಸಂದರ್ಭ. ಯಾಕಂಡ ವೇದಿಕೆ ಮಿತ್ತಿತ್ತಿನ ರಾಜೇಶ್ ಬಂಗೇರ್ರೆ, ಯುವರಾಜ್ ಜೈನರೇ, ಸಂದೇಶ್ ಶೆಟ್ರೆ, ಹೆಡ್ ಮಿಸ್ಟ್ರೆಸ್, ಅಂಚನೆ ಸೇವಾ ಭಾರತದ ಮುಖಂಡರೇ, ಮಾತಾ ವಿದ್ಯಾರ್ಥಿ, ಅಂಚನೆ ಮಾತಾ ಪ್ಯಾರೆಂಟ್ಸ್, ಭಾರಿ ಒಂದು ಖುಷಿಯ ಸಂದರ್ಭ. ಯಾಕಂಡ ಜೈನ್ ಕಾಶಿ ಬೋರ್ಡ್ದಿಂದು ಇದು ಒಂದು ದೊಡ್ಡ ಒಂದು ಹೆರಿಟೇಜ್ ಟೆಂಪಲ್ ಟೌನ್, ಹಾಗೇನೆ ಒಂದು ಟೆಂಪಲ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು ಮೂಡುಬಿದ್ರಿ. ಸೊ ಇಲ್ಲಿ ಡಾಕ್ಟರ್ ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಆಗಲಿ, ಎಕ್ಸಲೆಂಟ್ ಆಗಲಿ, ವೈಬ್ರೆಂಟ್ ಆಗಲಿ, ನೀವು ಯಾವುದು ನೋಡಿದ್ರೂ ಟಾಪ್ ಮೋಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಉಂಟು ಇಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ಅಂದರೆ ಇಟ್ಸ್ ಅ ಲ್ಯಾಂಡ್ ಆಫ್ 3000 ಟೆಂಪಲ್ಸ್. ನಾಗಸ್ಥಾನ ಆಗಲಿ, ಭೂತಸ್ಥಾನ ಆಗಲಿ, ಲಕ್ಷಗಟ್ಟಲೆಲ್ಲ ಉಂಟು. ಒಂದು ಕಾಂತಾರ ಮೂವಿ ಆಲ್ಮೋಸ್ಟ್ 1000 crores ಟರ್ನ್ ಓವರ್ ಮಾಡಿದೆ. ಎಪಿಕ್ ಹೀರೋ, ಯಾಕಂದರೆ ಅದರಲ್ಲಿ ಬಿಂಬಿತ ಆಗ್ತದೆ. ಕಂಬಳ ಆಗಲಿ, ಇಡೀ ನಮ್ಮ ವರ್ಲ್ಡ್ ವೈಡ್ ಇಂಥ ಒಂದು ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟ್ ಇಂಥ ಒಂದು ವಿಭಿನ್ನ ಒಂದು ಕ್ಷೇತ್ರ ಎಲ್ಲಿ ಇರಲಿಕ್ಕಿಲ್ಲ. ಹಾಗೆಯೇ ನಮ್ಮ ಸ್ಕೂಲ್ಸ್ ಬೇರೆ ಬೇರೆ ವಾಕ್ಸ್ ಆಫ್ ಲೈಫ್. ಇವತ್ತು 12 years ಬ್ಯಾಕ್ ಹೆಚ್ಚಿನ ಅಂಶ RSS ರಾಷ್ಟ್ರ ಸೇವಕ ಸಂಘದವರು ಇದನ್ನು ನಡೆಸ್ತಾ ಇದ್ದಾರೆ. ಬಿಫೋರ್ ಇದು ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಮೋರ್ ದೆನ್ 108 years ನಾನಂದರೆ I was the president of the All College Students Union of Bangalore University, 750 ಕಾಲೇಜಸ್ ಅಧ್ಯಕ್ಷ ಆಗಿದ್ದೆ, ಸೈಂಟ್ ಅಲೋಷಿಯಸ್ ಆಗಿದ್ದೆ. ಸೊ ಹಾಗೆಯೇ ಮಂಗಳೂರು ಯೂನಿವರ್ಸಿಟಿ ಮಂಗಳೂರು ಅಧ್ಯಕ್ಷನಾಗಿದೆ. ಸೊ ನಾನು ವೇರಿಯಸ್ ವಾಕ್ಸ್ ಆಫ್ ಲೈಫಲ್ಲಿ, ಅದು ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ಹಿಂದೂ ಧರ್ಮಕ್ಕಿರಲಿ, ಇಲ್ಲಾದ ಇಸ್ಲಾಮಿಕ್ ಇರಲಿ, ಇಲ್ಲಿ ಇಂಥ ಪ್ರೋಗ್ರೆಸ್ ಎಲ್ಲಿ ಆಗಲಿಕ್ಕಿಲ್ಲ. ಬಿಕಾಸ್ ಇಟ್ಸ್ ಅ ಲ್ಯಾಂಡ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಿಗರ್ ದೆನ್ ಅ ಕಂಟ್ರಿ ಆಫ್ ಶ್ರೀಲಂಕಾ. ಸೊ ನಾನು ಐ ಹ್ಯಾವ್ ಸೀನ್ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಮೂಡುಬಿದ್ರಿ. ನಾನು 2 ವರ್ಷ ಪ್ರಾಯಶಃ ನಾನು ಇಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಳ್ವಾಸ್ ಹಾಸ್ಪಿಟಲ್ ಇದ್ದೆ. ನನಗೆ ಒಂದು ನಾಯಿ ಒಂದು ಕಚ್ಚಿ ಒಂದು ಇಮ್ಯುನಿಟಿ ಸಿಸ್ಟಮ್ ನಾನು ಲೂಸ್ ಆಗಿದ್ದೆ, ಪ್ಯಾರಾಲಿಸಿಸ್ ಆಗಿತ್ತು, 2 ಕಾಲು ಮತ್ತು
ನನ್ನ ಕೈಗಳು ಮತ್ತು ಒಂದು ಮುಖದ ಒಂದು ಭಾಗ ಐ ಲಾಸ್ಟ್ ಮೈ ಟಿಕೆಟ್ಸ್. ಬಟ್ ನಾನು 2 ಇಯರ್ಸಲ್ಲಿ ಐ ಬಿಕೇಮ್ ಎ ಸ್ಟ್ರಾಂಗ್ ಮ್ಯಾನ್. ನಾನು ಕಾಲೇಜಲ್ಲಿ ಒಂದು 150 kg ನಾನು ಎತ್ಲೆಟ್ ಆಗಿದೆ. ಬಟ್ ಮೂಡುಬಿದ್ರೆ ಹನುಮಾನ್ ದೇವರದ್ದು ಒಂದು ವರದಲ್ಲಿ ಆಲ್ಮೋಸ್ಟ್ ಐ ಕುಡ್ ಲಿಫ್ಟ್ 650 kgs ಆಫ್ ವೆಯ್ಟ್ಸ್. ನಾನು ಯಾಕೆ ಇದನ್ನು ಉಲ್ಲೇಖನೆ ಮಾಡ್ತಾ ಇದ್ದೀನಿ ಅಂದರೆ, ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ನಾನು ಹ್ಯಾಮರ್ ಥ್ರೋ ಆಗಿದ್ದೆ, 100 ಮೀಟರ್ಸ್ 200 ಮೀಟರ್ಸ್ ಡ್ಯಾಶ್ ನಾನು ಓಡ್ತಾ ಇದ್ದೆ. ಬಟ್ ಹಾಸ್ಪಿಟಲ್ ಇರುವಾಗ ನಮ್ಮ ಸ್ಟ್ರೆಂತ್ ಎಲ್ಲ ಕುಗ್ಗೋಗ್ತದೆ. ಸೊ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಆ್ಯಂಡ್ ಕಮ್ ಬ್ಯಾಕ್. ತುಂಬ ಒಂದು ಕಷ್ಟ ಕೆಲಸ. ಆ ಟೈಮಲ್ಲಿ ನಮಗೆ ಶಕ್ತಿ ಇರ್ತದೆ, ಶಕ್ತಿ ಇರೋದಿಲ್ಲ. ಒಂದು ಕಾಲ ಶಕ್ತಿ ಇರ್ತದೆ, ಯಾಕಂದರೆ ಯೂತಲ್ಲಿ ನಾನು ಈವನ್ DC ಚೇಂಬರ್ ಲಾಕ್ ಮಾಡಿದವನು. ನಾವೊಂದು ಫೋರ್ಸಲ್ಲಿದ್ವಿ. ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಬರಬೇಕಂದ್ರೆ ರೆವಲ್ಯೂಷನ್ ಮಾಡಿದ್ವಿ ನಾವು. ಯಾಕಂದರೆ ಇಲ್ಲಿ ಇಟ್ ಮೈಸ್ಟ್ ಬಿ ಜವಾಹರ್ಲಾಲ್ ನೆಹರು ಟೈಮಲ್ಲಿ ಏರ್ಪೋರ್ಟ್ ಆಯಿತು, ಮೂಡುಬಿದ್ರೆ ಕಾನ್ಸ್ಟೆನ್ಸ್ ಏರ್ಪೋರ್ಟ್ ಅಂದರೆ. ಹಾಗೆಯೇ NITK ಆಯಿತು, ಟಾಪ್ ಮೋಸ್ಟ್ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್. 12 ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ NITK. ಹಾಗೆಯೇ NFPT ಪೋರ್ಟ್ ಆಯಿತು. ಸೊ ಇದು 3 ಮೇಜರ್ ಒಂದು ದಾಖಲೆ ಇಲ್ಲಿ ಮಂಗಳೂರಲ್ಲಿ ಆಯಿತು. ಹಾಗೆಯೇ ಮೂಡುಬಿದ್ರಲ್ಲಿ ಯಾರು ಬರ್ತಾ ಇರಲಿಲ್ಲ. ಸೊ ಅಲ್ಲಿಂದ ರೆವಲ್ಯೂಷನ್ ಆಗಿ ನಮ್ಮ ಟೈಮಲ್ಲಿ ಮೇ ಬಿ 30 years ಬ್ಯಾಕ್ ರಾಜ್ಕುಮಾರ್ ಅವರು ನಮಗೆ ಜೂನಿಯರ್, ಯುವರಾಜ್ ಅವರು ಸಂದೇಶನ ಮಾತಾಡ್ತಿದ್ವಿ ಲಾಯರ್ ಆಗಿ. ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಇಲ್ಲಿ ಆಯಿತು. MRPL, BSF, MCF, ಹಾಗೆಯೇ ನಮ್ಮ ಅದಾನಿ ಪ್ರಾಜೆಕ್ಟ್. ಇವತ್ತು ಎಸ್ಟ್ರಾಯ್ಲ್ ಕೊಜೆಂಟ್ರಿಕ್ಸ್ ಮತ್ತು ಲ್ಯಾಂಕೋ 1200 ಮೆಗಾವಾಟ್ಸ್ ನಾವು ಸರ್ವೇಜ್ ಮಾಡ್ತಾ ಇದ್ವಿ ಎಲೆಕ್ಟ್ರಿಸಿಟಿ 5 ESCOMಸ್ಗೆ. ಸೊ ಇವತ್ತು ಅದಾನಿಗೆ ಏರ್ಪೋರ್ಟ್ ಧಕ್ಕೆ ಬಂದಿದೆ, ಅದಾನಿ ಗ್ಯಾಸ್ ಪೈಪ್ ಲೈನ್ ಆಗಿದೆ. ಸೊ ಅದಾನಿಜಿ ನನ್ನ ಹತ್ರ ಒಂದು ಮಾತು ಕೇಳಿದ್ರು, ಯಾಕಂದರೆ ಇದನ್ನು ಮಾಡಲಿಕ್ಕೆ ನಂದೊಂದು ಬ್ಯಾರಿಂಗ್ ಕೊಟ್ಟಿದ್ರಲ್ಲಿ. ಈ ಡಿಸ್ಟ್ರಿಕ್ಟ್ ಬರಬೇಕಾ, ಯಾಕಂದರೆ ಟಫ್ ಡಿಸ್ಟ್ರಿಕ್ಟ್ ಇದು. 100% ಲಿಟ್ರೇಟ್, ಅವೇರ್ನೆಸ್ ನಮ್ಮ ಹತ್ರ ತುಂಬ ಉಂಟು, ಯೂನಿಯನ್ಸ್ ಉಂಟು. ಸಂದೇಶ್ ಮತ್ತು ನಾವು ಮಾತಾಡುವಾಗ ಅವ್ರ ವಕೀಲರು ಇಲ್ಲಿ ಗ್ರೇಟ್ ಲ್ಯುಮಿನರ್ಸ್ ಆಗಿದ್ದಾರೆ. ಇವತ್ತು ಈ ಕ್ಷೇತ್ರದಿಂದ ಗವರ್ನರ್, ಹಿ ವಾಸ್ ಅ ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು. ಆ್ಯಂಡ್ ಲೇಟರ್ ಆನ್ ಹಿ ಹಸ್ ಬಿಕಮ್ ಅ ಗವರ್ನರ್. ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ಹಿಸ್ಟಾರಿಕಲ್ ತೀರ್ಪು. ಇಟ್ ಮೈ ಬಿ ಕಾಂಟ್ರವರ್ಸಿ, ನಾನ್ ಕಾಂಟ್ರವರ್ಷಿಯಲ್, ಬಟ್ ಸಮಥಿಂಗ್ ಗುಡ್ ಹ್ಯಾಸ್ ಹ್ಯಾಪನ್ ಫಾರ್ ದ ಕಂಟ್ರಿ ಇನ್ ಒನ್ ವೇ. ಯಾಕಂದರೆ ಒಂದು ಶಮನ ಆಯಿತು ಒಂದು ವಿಷಯದಲ್ಲಿ. ಸೊ ಅದಕ್ಕೆ ನಾವೆಲ್ಲ ಋಣಿ. ಬಟ್ ವಾಟ್ ಐ ಆಮ್ ಟ್ರೈನ್ ಟು ಸೇ ಇಸ್, ಈ ಸ್ಕೂಲ್ ನೋಡಿ, ಒಂದು ಗೌರ್ಮೆಂಟ್ ಏಡೆಡಾ ಇಲ್ಲಾಂದರೆ ಗೌರ್ಮೆಂಟ್ ಏಡೆಡ್ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದ ಒಂದು ಗವರ್ನರ್ ಪ್ರೊಡ್ಯೂಸ್ ಆಗಬೇಕಾದ್ರೆ, ಇಲ್ಲಾಂದರೆ ಒಂದು ಲೀಗಲ್ ಲ್ಯುಮಿನರಿ ಜಡ್ಜ್ ಆಗಬೇಕಾದ್ರೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ದಟ್ ಹಸ್ ಹ್ಯಾಪನ್ಡ್ ಹಿಯರ್. ಗ್ರೇಟ್ ಸ್ಟ್ರೈಟ್ಸ್. ಹಾಗೆಯೇ ಬೇರೆ ಎಷ್ಟೋ ಒಂದು ಸ್ಟೂಡೆಂಟ್ಸ್ ಉನ್ನತ ಇದಕ್ಕೆ ಹೋಗಿರ್ಬೋದು, ಸೈಂಟಿಸ್ಟ್ ಆಗಲಿ, ಬೇರೆ ಬೇರೆ ಇದರಲ್ಲಿ ಹೋಗಿರ್ಬೋದು. ಸೊ ಏನಾಗ್ತದೆ ಅಂದರೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಇಂಡಸ್ಟ್ರಿಯಲೈಸೇಷನ್, MRPL, MCF ಎಲ್ಲ ಬಂತು. ಸೊ ನಾವು ಇಲ್ಲಿ ಲ್ಯಾಗ್ ಆಗಲಿಲ್ಲ. ಯಾಕಂದರೆ ಮಂಗಳೂರಲ್ಲಿ ಒಂದು ಟೈಮಲ್ಲಿ NMBT ಪೋರ್ಟ್ ಬಂತು, ಏರ್ಪೋರ್ಟ್ ಬಂತು, ಹಾಗೆಯೇ NITK ಬಂತು. ಹಾಗೆಯೇ TMA ಪೈ ಅವರು ಹಿ ಹ್ಯಾಡ್ ಎ ಗ್ರೇಟ್ ವಿಷನ್. ಇವತ್ತು ಮಾವೀರ ಕಾಲೇಜ್ ಆಗಲಿ, ಭುವನೇಂದ್ರ ಕಾಲೇಜ್ ಆಗಲಿ, ಇಲ್ಲ ಬೇರೆ ಬೇರೆ ಕಾಲೇಜಸ್, ಮಣಿಪಾಲ್ ಅಕಾಡೆಮಿಕಲ್ಲಿ ದೇ ಹ್ಯಾವ್ ಕಮ್ ವಿತ್ ಆಲ್ ಇನ್ಸ್ಟಿಟ್ಯೂಷನ್ ಡಿಫ್ರೆಂಟ್ ಇದರಲ್ಲಿ. ಸೊ ದೊಡ್ಡ ಸ್ಟ್ರೈಟ್ಸಲ್ಲಿ ಮಾಡಿದ್ದಾರೆ. ಹಿ ವಾಸ್ ಅ ಲೋಕಸಭಾ ಸ್ಪೀಕರ್, ಸಾರಿ ಹಿ ವಾಸ್ ದ ಇನ್ಶೂರೆನ್ಸ್ ಚೇರ್ಮನ್ ಆ್ಯಂಡ್ ಕಾಮರ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಆ ಟೈಮಿಂದ ಬಂದಿದೆ. ಅದರ ಮೇಲೆ KS ಹೆಗಡೆ ಅವರು, ಅವ್ರ ಮಗ ವಿನಯ್ ಹೆಗಡೆ ಅವರು ಮಾಡ್ಕೊಂಡು ಹೋದರು. ಸೊ ಹೋಸ್ಟ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಆಲ್ವಾ, ಯಾಕಂದರೆ ನಾನು ಹಾಸ್ಪಿಟಲ್ 2 years ಇದ್ದೆ, ಒಂದು ನನಗೆ ಋಣನೂ ಉಂಟು. ಮತ್ತು ಇನ್ನೊಂದು ಏನಂದರೆ, ಹಿ ಹಸ್ ಬಿಲ್ಡ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್. ಅಲ್ಲಿಂದ ವೈಬ್ರೆಂಟ್ ಆಗಲಿ, ಇಲ್ಲ ಎಕ್ಸಲೆಂಟ್ ಆಗಲಿ. ಯಾಕಂದರೆ ನನ್ನ ಎಕ್ಸಲೆಂಟ್ ಯುವರಾಜ್ ಜೈನ್ ನನ್ನ ಇನ್ಸ್ಟಿಟ್ಯೂಷನ್, ನಾನು ಅಲ್ಲಿ ಹೋಗುವಾಗ ಐ ಫೆಲ್ಟ್ ಲೈಕ್ ಸೀಯಿಂಗ್ ವಿಧಾನಸೌಧ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಗೆಯೇ ರ್ಯಾಂಕಿಂಗ್ಸ್ ಬರ್ತಾ ಉಂಟು. ಆ್ಯಂಡ್ ಹಾಗೆಯೇ ಇವತ್ತು ಈ ಒಂದು ಇನ್ಸ್ಟಿಟ್ಯೂಷನ್ ಇವತ್ತು ದೊಡ್ಡ ಸ್ಟೇಟ್ ಹೈವೇ ಅವ್ರ ನ್ಯಾಷನಲ್ ಹೈವೇ ಆಗಿದೆ, ಇಲ್ಲಿ NH ಆಗಿದೆ. ಸೊ ಇದಕ್ಕೆ ತುಂಬ ಒಂದು ಕಲೆ ಬಂದಿದೆ. ಹಾಗೆಯೇ ದಿಸ್ ವಿಲ್ ಗೋ ಫಾರ್ ಹೈಯರ್ ಎಜುಕೇಷನ್ ಲೆವೆಲ್. ಇದನ್ನು ಡೀಮ್ಡ್ ಯೂನಿವರ್ಸಿಟಿ ಮಾಡ್ಬೋದು. ಯಾಕಂದರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್, ಯಾಕಂದರೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಉಂಟು. ಬಟ್ ಇವಾಗ ಡೆಲ್ಲಿಯಲ್ಲಿ ನೋಡಿದ್ರೆ ಎಜುಕೇಷನ್ ಬೇರೆ ಟೈಪಲ್ಲಿ ಇಂಪಾರ್ಟ್ ಆಗಿದೆ, ಬೇರೆ ಬೇರೆ ಬಂದಿದೆ. ಯಾಕಂದರೆ ಪೊಲಿಟಿಕಲಿ ಇವತ್ತದು BJP ಇರಲಿ, ಕಾಂಗ್ರೆಸ್ ಇರಲಿ, ಎಸ್ ಕಾಂಗ್ರೆಸ್ ಇತ್ತು ಎಷ್ಟು ವರ್ಷ, RSS ಇರಲಿ, ಅವ್ರ BJP ಇದು ಇರಲಿ, ಆಮ್ ಆದ್ಮಿ ಪಾರ್ಟಿ ಇರಲಿ, ವಿ ಹ್ಯಾವ್ ಟು ಸಿ ವಾಟ್ ಈಸ್ ಗುಡ್. ಯಾಕಂದರೆ ಇವತ್ತು ದ ಮೇನ್ ಬ್ಯಾಕ್ ಬೋನ್ ಇಸ್ ಎಜುಕೇಷನ್. ಎಜುಕೇಷನ್ ಸ್ಟ್ರೈಟ್ಸ್ ಆದರೆ ದ ನೇಷನ್ ಇಂಪ್ರೂವ್ಸ್.
ಹಾಗೆಯೇ ಕ್ವಾಲಿಟಿ ಆಫ್ ಪೊಲಿಟಿಕ್ಸ್ ಇಂಪ್ರೂವ್ಸ್. ಯಾಕಂದರೆ ನಮಗೆ ಏಬಲ್ ಲೀಡರ್ಶಿಪ್ ಬೇಕು. ಯಾಕಂದರೆ ಐ ಹ್ಯಾವ್ ಸೀನ್ ದಿಸ್ ಇನ್ ಲೈಫ್. ನಾವೆಲ್ಲ ಹೋರಾಟ ಮಾಡಿದವರು, ವಿ ಹ್ಯಾವ್ ಡನ್ ಅ ರೆವಲ್ಯೂಷನ್. ಬಟ್ ಏನಾಗ್ತದೆ ಅಂದರೆ ಟುಡೇ ಸ್ಟೂಡೆಂಟ್ಸ್ ಆಗಲಿ ಪ್ರೊಫೆಷನಲ್ ಆಗಲಿ ದೇ ಹ್ಯಾವ್ ಅ ಬ್ಯಾಕ್ ಸೀಟ್. ಪೊಲಿಟಿಕ್ಸ್ ನಾವು ಹೋಗಬೇಕಾ ಬೇಡ ಅಂತ ಹೇಳ್ಕೊಂಡು. ಬಟ್ ನನ್ನ ಲೆಕ್ಕದಲ್ಲಿ ವಿ ಹ್ಯಾವ್ ಟು ಎಂಟರ್ ದ ಮೇನ್ ಸ್ಟ್ರೀಮ್ ಆಫ್ ಪೊಲಿಟಿಕ್ಸ್. ನಮಗೆ ಆಗಲಿಲ್ಲ. ಯಾಕಂದರೆ ಏನಾಗ್ತದೆ ಅಂದರೆ ಈ ಕಾಲದಲ್ಲಿ ಹಣ ಬೇಕಾಗ್ತದೆ ಬೇಕಾದಷ್ಟು. ಒಂದು ಇಲೆಕ್ಷನ್ ನಿಲ್ಲಬೇಕಾದ್ರೆ ಕೋಟಿ ಕಟ್ಟಲೇಬೇಕು. ಸಿದ್ಧಾಂತ ನಾವು ಬೇಕಾದಷ್ಟು ಮಕ್ಕಳಿಗೆ ಮಾತಾಡ್ತೀವಿ, ಸ್ಟೇಜಲ್ಲಿ ಬೇಕಾದಷ್ಟು ಮಾತಾಡ್ಲಿಕ್ಕೆ ಆಗ್ತದೆ. ಬಟ್ ಎವ್ರಿಥಿಂಗ್ ಮನಿ ಇಸ್ ಕೌಂಟೆಡ್. ಅದು ಇರಾಡಿಕೇಟ್ ಆಗಬೇಕು ನಮ್ಮ ಕಂಟ್ರಿಯಲ್ಲಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಟ್ ಇಟ್ ಬಿ ಎನಿ ಪಾರ್ಟಿ. ಸೊ ನಿಮ್ಮಂಥ ಮಕ್ಕಳು ಈ ಸ್ಕೂಲಿಂದ ಹುಮ್ಮಿ ಬರಬೇಕು. ಯಾಕಂದರೆ ಇವತ್ತು ಜಡ್ಜ್ ನಜೀರ್ ಅಹಮದ್ ನೋಡಿದ್ರೆ ಐ ಹ್ಯಾವ್ ಸೀನ್ ಹಿಮ್ ಫಾರ್ ದ ಪಾಸ್ಟ್ 35 years. ಒಂದು ಹಾನೆಸ್ಟ್ ಒಂದು ಜುಡಿಷಿಯರಿ ಸಿಸ್ಟಮಲ್ಲಿ ವಿ ಹ್ಯಾವ್ ಹಾನೆಸ್ಟ್ ಫೆಲೋಸ್. ವೆರಿ ಫ್ಯೂ ಹಾನೆಸ್ಟ್ ಫೆಲೋಸ್ ಆರ್ ದೇರ್. ಹಿ ಈಸ್ ಒನ್ ಆಫ್ ದೆಮ್ ಅಂತ ಹೇಳ್ಬೋದು. ಹಾಗೆಯೇ ಜಸ್ಟಿಸ್ ಕೆ ಎಸ್ ಹೆಗಡೆ ಆಗಲಿ, ಕೆ ವೇಣುಗೋಪಾಲ್ ಆಲ್ಸೋ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಇಸ್ ಫ್ರಮ್ ಹಿಯರ್. ನನ್ನ ಆತ್ಮೀಯ ಸ್ನೇಹಿತ ಕೆ ಎಂ ನಟರಾಜ್ನು ನಮ್ಮ ಕಾಲೇಜ್ ಟೈಮಲ್ಲಿ ಈಸ್ ಅಗೇನ್ ಐ ಥಿಂಕ್ ಸೊ ಅಡಿಷನಲ್ ಸಾಲಿಸಿಟರ್ ಜನರಲ್ ಇನ್ ದ ಕಂಟ್ರಿ ನ್ಯೂ ಡೆಲ್ಲಿಯಲ್ಲಿ. ಸೊ ನಮಗೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಹೋಗ್ಬೋದು. ಇಟ್ ಮೈಟ್ ಬಿ ಇನ್ ಎನಿ ಫೀಲ್ಡ್ ಆಫ್ ಲೈಫ್. ಸೊ ನೀವೆಲ್ಲ, ಯಾಕಂದರೆ ಇವತ್ತು ನನಗೊಂದು ಸನ್ನಿವೇಶ ಇತ್ತು. ನಾನು ಜೈನ್ ಇವತ್ತು ಮಸ್ತಾಕ ಅಭಿಷೇಕ ಇತ್ತು. ಇವರ ಜೈನ್ ನಾವೆಲ್ಲ ಒಂದು ಒಟ್ಟಿಗೆ ಸೇರಿದ್ದೀವಿ ಒಂದು ಇದರಲ್ಲಿ ಕಾರ್ಕಳದಲ್ಲಿ. ಸೊ ನೆಕ್ಸ್ಟ್ ಅದು 12 years ಆದಮೇಲೆ ಬರೋದು. ಸೊ ನಾನು ಬಂದು ಐ ವಾಸ್ ವೇಟಿಂಗ್ ಟು ಕಮ್ ಟು ದಿ ಸ್ಕೂಲ್. ಮಧ್ಯಾಹ್ನ ಮೇಲೆ ಇಟ್ಟಿದ್ರು ಪ್ರೋಗ್ರಾಮ್. ನನ್ನ ಹತ್ರ ಒಂದು ಸ್ವಲ್ಪ ಸಮೀಪದಲ್ಲಿ ತೋಟ ಉಂಟು. ಅದರಲ್ಲಿ ಒಂದು 40-50 ನಾಯಿಗಳು ನಾನು ಸಾಕಿದ್ದೀನಿ. ಅದರಲ್ಲಿ ಒಂದು ನಾಯಿ ಸತ್ತೋಯ್ತು. ಸೊ ನಾನು ಇಲ್ಲಿ ಬರುವಾಗ ನಾನು ಅದಕ್ಕೆ ಫಿನರಲ್ ಅದಕ್ಕೆ ಎಲ್ಲ ಗುಂಡಿ ಎಲ್ಲ ತೋಡಿ ನನ್ನ ಹೆಂಡತಿ ವೆಯ್ಟ್ ಮಾಡ್ತಾಯಿದ್ಲು. ನನಗೆ ಸನ್ನಿವೇಶ ಏನಂದರೆ ಇಲ್ಲಿ ಫಂಕ್ಷನ್ ಅಟೆಂಡ್ ಆಗಬೇಕಾ, ನಾನು ಹೇಳಿದೆ 5 ನಿಮಿಷ ನಾನು ಹೊರಡ್ಬೇಕು. ಯಾಕಂದರೆ ನಮ್ಮದೊಂದು ಕರ್ತವ್ಯ ಉಂಟು. ನಮ್ಮ ಮನೆಯವರು ಸತ್ತೋದ್ರೆ ನಾವು ಟಕ್ ಅಂತ ಹೋಗ್ತೀವಿ. ಬಟ್ ನಮ್ಮ ನಾಯಿ ಸತ್ತೋದ್ರೆ ವಿ ಥಿಂಕ್ 10 times. ಸೊ ನಾನು ಹೆಂಡತಿ ಅಂತ ಹೇಳಿದೆ, ಸ್ವಲ್ಪ ಲೇಟ್ ಆಗ್ತದೆ ಇಲ್ಲಿ, ನಿನ್ನ ರೈಟ್ಸನ್ನು ಸ್ಟಾರ್ಟ್ ಮಾಡೋದು. ಯಾಕಂದರೆ ನಮ್ಮಿಂದ ಯಾರಿಗೆ ಸಫರ್ ಆಗಬಾರ್ದು ಸೋಲ್. ಸೊ ನಾನು ಯಾಕೆಂದರೆ ಇದು ಡ್ರಾಮಟೈಸ್ಟ್ ಅಲ್ಲ. ಸನ್ನಿವೇಶ ಏನಾಗ್ತದೆ ಅಂದರೆ ಬೇರೆ 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 ವಾಕ್ಸ್ ಆಫ್ ಲೈಫಲ್ಲಿ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಬೇರೆ ಬೇರೆ ವಿಷಯ ಇರ್ತದೆ. ಇದು ರಾಜ್ಕುಮಾರ್ ಮೇರಾ ನಾಮ್ ಜೋಕರ್ ಅಂತ ಫಿಲ್ಮ್ ಇತ್ತು. ಸ್ಟೇಜಲ್ಲಿ ಒಂದು ಜೋಕರ್, ಬಟ್ ಟ್ರಾಜಿಕ್ ಲೈಫ್ ಒಂದು. ಸೊ ಲೈಫ್ ಹಾಗೇನೆ ಇರ್ತದೆ. ಸೊ ವಾಟ್ ಐ ಟೆಲ್ ಯು ಸ್ಟೂಡೆಂಟ್ಸ್ ಇಸ್, ನಾನು ಪ್ಯಾರಲಿಸಿಸ್ ಏನೋ ಆಗಿದೆ ಅಂತ ಯಾಕೆ ಹೇಳಿದೆ ಅಂದರೆ, ಆ ಟೈಮಲ್ಲಿ ನನಗೆ ಅರಿವೇನಾಯ್ತು ಅಂದರೆ, ನಮಗೆ ಶಕ್ತಿ ಇತ್ತು, ಯುಕ್ತಿ ಇತ್ತು. ವಿ ಹ್ಯಾವ್ ಲಾಕ್ ದ ಡಿಸೀಸ್ ಚೇಂಬರ್. ಕರ್ಫ್ಯೂ ಆಗಿತ್ತು 2 ಸಲ ಮಂಗಳೂರಲ್ಲಿ. ನಾನು 40,000 ಮಕ್ಕಳನ್ನು ಕರ್ಕೊಂಡೋಗಿ SP he said I'll fire. I told him one thing, you fire if one student is there, the blood on the ground, the highest seat of learning, the University of Mangalore University, you will have it ಅಂತ ಹೇಳಿದೆ. ಸೊ ಐ ರಿಮೆಂಬರ್ ದೋಸ್ ಡೇ. ನಮ್ಮ ಸ್ಪಿರಿಟಲ್ಲಿ ನಾವು ಮಾಡಿದ್ದೀವಿ ಅದನ್ನು. ಇವತ್ತು ಆ ದಿವಸ ಹೋಗಿದೆ, ರೆವಲ್ಯೂಷನ್ ದಿವಸನೇ ಹೋಗಿದೆ. ಯಾಕಂದರೆ ಎಲ್ಲರೂ ಪ್ಯಾರೆಂಟ್ಸ್ ಬೈಕ್ಸ್ ಆಗಲಿ ಸ್ಕೂಟರ್ಸ್ ಆಗಲಿ ಎಲ್ಲ ವಾಹನ, ನಮಗೆ ಒಂದು 10 ಪೈಸಾ ಒಂದು 10 ಪೈಸಾ ಅದು ಬಸ್ ಚಾರ್ಜ್ ಜಾಸ್ತಿ ಆದರೆ ವಿ ಟು ಫೈಟ್ ಬ್ಯಾಕ್. ಸೊ ಆ ಕಾಲ ನಮಗೆ ಪಾಕೆಟ್ ಮನಿ ಒಂದು 10 ರೂಪಾಯಿ 5 ರೂಪಾಯಿ ಇತ್ತು. ಟುಡೇ ಥಿಂಗ್ಸ್ ಹ್ಯಾವ್ ಚೇಂಜ್. ಯಾಕಂದರೆ 1 ಮಕ್ಕಳು 2 ಮಕ್ಕಳು. ನಾನು RSS ಚೀಫ್ ಮಾತಾಡುವಾಗ 2 ಮಕ್ಕಳಿಂದ ಜಾಸ್ತಿ ಇರಬೇಕಂತ ಹೇಳ್ತಾರೆ. ಇಟ್ಸ್ ರೈಟ್, ಬಿಕಾಸ್ ಇನ್ ಆರ್ ಕಂಟ್ರಿ ವಿ ನೀಡ್ ದಿಸ್. ಸೊ ಏನಾಗ್ತದೆ ಅಂದರೆ, ನಾನು ಹಾಸ್ಪಿಟಲ್ ಇರುವಾಗ ಒಂದು ನನಗೆ ಅರಿವು ಮಾಡಿದೆ, ನಿಮ್ಮ ಪ್ಯಾರೆಂಟ್ಸನ್ನು ಯಾವಾಗಲೂ ಮರಿಬಾರ್ದು. ಬಿಕಾಸ್ ಪ್ಯಾರೆಂಟ್ಸ್ ಆರ್ ಗಾಡ್ಸ್, ಲಿವಿಂಗ್ ಗಾಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ನೋಡೋ ದೇವರು ನಮ್ಮ ಭೂಲೋಕದಲ್ಲಿ ಅವರಿಗೆ ಬೆಸ್ಟ್ ಇಂಟ್ರೆಸ್ಟ್ ಇದೆ. ನಮ್ಮ ತಂದೆಗಾಗಲಿ ತಾಯಿಗಾಗಲಿ ಮಗು ದಿ ಬೆಸ್ಟ್ ಆಗಬೇಕು, ನಂಬರ್ 1 ಆಗಬೇಕಂತ ಇರ್ತದೆ. ಸೊ ನನಗೆ ಅದೊಂದು ಅರಿವಾಯಿತು. ಪ್ಯಾರೆಂಟ್ಸ್ ಬ್ಲೆಸ್ಸಿಂಗ್ಸ್ ಇದ್ದರೆ ನಿಮಗೆ ಯಾವುದಾದ್ರು ಪ್ಯಾರಲಿಸಿಸ್ ಇರಲಿ, ಏನೊಂದು ಏಲ್ಮೆಂಟ್ ಇದ್ದರೆ ನೀವು ಹೊರಗಡೆ ಬರ್ತೀರಿ, ಯು ವಿಲ್ ಬಿಕಮ್ ಟಾಪ್. ಹಾಗೇನು ಟೀಚರ್ಸ್, ನಾವು ಟೀಚರ್ಸನ್ನು ಯಾವಾಗಲೂ ಮರಿಬಾರ್ದು. ಟೀಚರ್ಸ್ ಅಂದರೆ ಗುರುಕುಲ, ನಮ್ಮ ಗುರುಕುಲ ಟೈಮಂದೂ ನಮಗೆ ಈವನ್ ಇಫ್ ಯು ಸಿ ದ್ರೋಣ ಆರ್ ಇಫ್ ಯು ಸಿ ಏಕಲವ್ಯ, ನಾವು ಎಷ್ಟು ಕಲಿಬೇಕಾಗ್ತದೆ. ಅದರಿಂದ ಟೀಚರ್ಸನ್ನು ನಾವು ಯಾವಾಗ ರೆಸ್ಪೆಕ್ಟ್ ಕೊಡಬೇಕು. ಇನ್ಸ್ಟಿಟ್ಯೂಷನ್ ನೀವು ಬಿಟ್ಟು ಹೋದ್ರೂ, ಎಷ್ಟು ವರ್ಷ ಆದ್ರೂ, ಕಮ್ ಟೇಕ್ ದಟ್ ಬ್ಲೆಸ್ಸಿಂಗ್ಸ್. ಜಸ್ಟ್ ಒಂದು ವಿಶ್ ಮಾಡಿದ್ರೂ ನಿಮಗೆ ಅಷ್ಟು ಪುಣ್ಯ ಸಿಗ್ತದೆ. ಬಿಕಾಸ್ ಗಾಡ್ ಕಮ್ಸ್ ನೆಕ್ಸ್ಟ್. ಇಟ್ಸ್ ಪ್ಯಾರೆಂಟ್ಸ್ ಫಸ್ಟ್, ಟೀಚರ್ಸ್ ನೆಕ್ಸ್ಟ್, ಆಫ್ಟರ್ ಟೀಚರ್ಸ್ ಇಟ್ಸ್ ಗಾಡ್. ಸೊ ದೇವರು ಮತ್ತೆ ಬರೋದು, ಕೊನೆಗೆ ಬರೋದು. ಸೊ ಇದನ್ನು ನಾವು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ಯಾವ ಯುದ್ಧ ನಿಮಗೆ ಸಾಧಿಸ್ಬೋದು. ಯು ಕ್ಯಾನ್ ಕಮ್ ಅಪ್ ಇನ್ ಲೈಫ್. ಸೊ ಈ ಮಾತನ್ನು ಹೇಳ್ಕೊಂಡು ದೇವರು ನಿಮ್ಮನ್ನು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು, ಆ್ಯಂಡ್ ದಿಸ್ 100 years ಆಫ್ ಆ್ಯನಿವರ್ಸರಿ ಇಟ್ ಶುಡ್ ಕಂಟಿನ್ಯೂ ಫಾರ್ ನೆಕ್ಸ್ಟ್
ಸೆಂಚುರೀಸ್ ಆ್ಯಂಡ್ ಸೆಂಚುರೀಸ್ ಅಂತ ಹೇಳ್ಕೊಂಡು ನನ್ನ ಭಾಷಣ ಮುಕ್ತಾಯ ಮಾತಾಡ್ತೀನಿ. ಜೈ ಹಿಂದ್ ಅಂಡ್ ಜೈ ಕರ್ನಾಟಕ. ಥ್ಯಾಂಕ್ಸ್. ಕಿಶೋರ್ ಆಳ್ವಾರನ್ನ ಈ ಪ್ರೇರಣಾ ಸಂಸ್ಥೆ ಭಾಳಷ್ಟು ಅಭಾರಿಯಾಗಿರುತ್ತೆ. ಯಾಕಂದರೆ ಮೂಡಬಿದ್ರೆ ಆಳಿನಾಗಿದ್ದುಕೊಂಡು ದೇಶದ ಒಂದು ಪ್ರಸಿದ್ಧ ಅದಾನಿ ಫೌಂಡೇಶನ್ನ ದಕ್ಷಿಣ ಕರ್ನಾಟಕದ ಉಪಾಧ್ಯಕ್ಷರಾಗಿದ್ದುಕೊಂಡು ಈ ಶಾಲೆಗೆ ದೊಡ್ಡದಾದಂಥ ಕೊಡುಗೆಯನ್ನು ಕೊಡೋದ್ರ ಮೂಲಕ ಅವರು ನಮಗೆ ಸಹಕಾರಿಯಾಗಿದ್ದಾರೆ. ಅವರ ಆ ಸೇವೆಯನ್ನು ಭಾಳಷ್ಟು ಸ್ಮರಿಸ್ತೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮಗೆ ಈ ರೀತಿಯಾದಂಥ ದೊಡ್ಡದಾದಂಥ ಕಂಪನಿಯ ಮುಖಾಂತರ ಸೇವೆಯನ್ನು ದೊರಕಲಿ ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಧನ್ಯವಾದಗಳು ಶ್ರೀಮಾನ್. ಶ್ರೀತರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ತಮಗೆ ಶಾಲಾ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಶ್ರೀಮಾನ್. ಪ್ರಸಕ್ತ ಸಾಲಿನ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಹಾಗೂ ಪಥಸಂಚಲನದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿರುವ ಮಕ್ಕಳು ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿ. ಪ್ರಸಕ್ತ ಸಾಲಿನ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಮುಗಿಲೊರಿಸಿಕೊಂಡ ತಂಡ ಅರ್ಜುನ ತಂಡ. ತಂಡದ ನಾಯಕ ಮತ್ತು ಉಪನಾಯಕರು ವೇದಿಕೆಯ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಸ್ತಿಯನ್ನು ಶ್ರೀಯುತ ಉಮೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಕರ್ನಾಟಕ ಇವರು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮಾನ್. ಅಂತೆಯೇ ಪಥಸಂಚಲನದಲ್ಲಿ ಪ್ರಥಮ ಸ್ಥಾನ ಅಭಿಮನ್ಯು ತಂಡದ ನಾಯಕಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ದ್ವಿತೀಯ ಸ್ಥಾನ ಏಕಲವ್ಯ ತಂಡದ ನಾಯಕ ಉಪನಾಯಕ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಮಾನ್. ದಿವಂಗತ ಸರಸ್ವತಿ ಅಮ್ಮರವರ ಸ್ಮರಣಾರ್ಥವಾಗಿ 10,000 ನಿರಕು ಠೇವಣಿಯ ಬಡ್ಡಿಯನ್ನು ನಮ್ಮ ಶಾಲೆಯ 7ನೇ ತರಗತಿಯಲ್ಲಿ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅವರ ಮಗನಾದ ಜಯರಾಮ್ ರಾರ್ ರವರು ನೀಡುತ್ತಿದ್ದು, ಈ ವರ್ಷ ಗಣಿತ ವಿಷಯದಲ್ಲಿ ಪೂರ್ವಿ ಪಿ ಪೂಜಾರಿ ವೇದಿಕೆಯ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ವಿಜ್ಞಾನ ವಿಷಯದಲ್ಲಿ ಸ್ತುತಿ ಕೆ ಸಾಲ್ಯಾನ್ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಶ್ರೀಯುತ ಸಂದೇಶ್ ಶೆಟ್ಟಿ ಅಡ್ವೊಕೇಟ್ ಹೈಕೋರ್ಟ್ ಇವರು ಪ್ರಶಸ್ತಿ ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮಾನ್. ಧನ್ಯವಾದಗಳು ಶ್ರೀಮಾನ್. ಇನ್ನೋರ್ವ ಮುಖ್ಯ ಅಭ್ಯಾಗತರು ಶ್ರೀಯುತ ಯುವರಾಜ್ ಜೈನ್ ಅಧ್ಯಕ್ಷರು, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಕಲ್ಲಬೆಟ್ಟು. ಶ್ರೀಯುತರಿಗೆ ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರು ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಶ್ರೀಯುತ ಸಂಚಾಲಕರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ಅಪರೂಪ ವ್ಯಕ್ತಿತ್ವದ ವ್ಯಕ್ತಿಗೊಂದು ಸನ್ಮಾನವನ್ನು ಮಾಡಲಿದ್ದೇವೆ. ಶ್ರೀಯುತ ಯುವರಾಜ್ ಜೈನ್ ಇವರ ಒಂದು ವಿಶೇಷತೆ ಏನಂತ ಹೇಳಿದರೆ, ಇವರು ಸ್ವತಃ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವಂಥ ಒಬ್ಬರು ವಿದ್ಯಾಸಂಸ್ಥೆಯ ಮಾಲಕರು. ಆದರೆ ಇವರು ಇನ್ನೊಂದು ವಿದ್ಯಾಸಂಸ್ಥೆಗೆ ಸಹಾಯ ಮಾಡುವಂಥ ಒಂದು ಔದಾರ್ಯವುಳ್ಳವರು. ಇವರು ತಮ್ಮ ವಿದ್ಯಾಸಂಸ್ಥೆಯ ಮೂಲಕ ನಮ್ಮ ಪ್ರೇರಣಾ ವಿದ್ಯಾಸಂಸ್ಥೆಗೆ ಪ್ರತಿ ತಿಂಗಳೊಂದು ನಿಗದಿತ ಮೊತ್ತವನ್ನು ನೀಡಿ ನಮ್ಮ ಶಾಲೆಯ ಒಂದು ಅಭಿವೃದ್ಧಿಗೆ ತುಂಬ ಕಾರಣರಾಗಿದ್ದಾರೆ.
ಇಂತಹ ವ್ಯಕ್ತಿಗಳು ತುಂಬ ಕಡಿಮೆ. ಯಾಕೆಂದರೆ ಅವರದ್ದೇ ಒಂದು ವಿದ್ಯಾಸಂಸ್ಥೆ, ಅವರು ಬೇರೊಂದು ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಕೊಡ್ತಿರುವಂಥದ್ದು. ಇದು ಒಂದು ಅವರ ಔನ್ನತ್ಯದ ಗುಣ. ಹಾಗೆ ಇವರು ಕೊಡುಗೆ ದಾನಿಗಳು ಹೌದು. ಹಾಗೆ ಎಕ್ಸಿಲೆಂಟ್ ವಿದ್ಯಾ ಸಮೂಹ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಆ ಮೂಲಕ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನೋಪಾಯಕ್ಕೊಂದು ಯೋಗ್ಯವಾದಂಥ ದಾರಿಯನ್ನು ಮಾಡಿಕೊಟ್ಟವರು. ನಮ್ಮದು ಭಾರತೀಯ ನಮ್ಮದು ಪ್ರೇರಣಾ ಶಾಲೆ ಹೇಳಿದರೆ ಭಾರತೀಯ ಶಿಕ್ಷಣ ಪದ್ಧತಿಯ ವಿದ್ಯಾಲಯ ಆದರೆ ಇವರದ್ದು ಭಾರತೀಯ ಶಿಸ್ತನ್ನು ಕಲಿಸುವಂಥ ವಿದ್ಯಾಲಯ. ಅಂದರೆ ಇವರ ಸಂಸ್ಥೆಯಲ್ಲಿ ಭಾರತೀಯ ಶಿಸ್ತು, ಪಾಶ್ಚಾತ್ಯ ಅನುಕರಣೆಯನ್ನು ಇವರಿಗೆ ಖಂಡಿತವಾಗಿ ಅವಕಾಶ ಕೊಡುವುದಿಲ್ಲ ಇವರು. ಹಾಗಾಗಿ ನಮ್ಮದು ಭಾರತೀಯ ಶಿಸ್ತು ಏನುಂಟು, ಭಾರತೀಯ ಸಂಸ್ಕೃತಿ ಏನುಂಟು ಅದನ್ನು ಇವರ ನಾವು ಕಾಲೇಜಿನಲ್ಲಿ ಕಾಣ್ಬೋದು. ಇಂಥವರು ನಿಜವಾಗಿಯೂ ಇಂದಿನ ಈ ಸನ್ಮಾನಕ್ಕೆ ಅರ್ಹರು ಅಂತ ಹೇಳುತ್ತಾ ಇವರಿಗೆ ಶುಭವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಮಾನ್. ಇದೀಗ ಶ್ರೀಯುತರ ನುಡಿಗಾಗಿ ಈ ವೇದಿಕೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬಂಧುಗಳೇ, ಒಂದು ಶಾಲೆ 100 ಇಯರ್ಸ್ ಆಯಿತು ಅಂತ ಹೇಳಿದ್ರೆ ಅದರ ಬೇರು ಎಷ್ಟು ಗಟ್ಟಿ ಇರ್ಬೋದು. ಆ ಬೇರು ಗಟ್ಟಿ ಇರಲಿಕ್ಕೆ ಇದೆ ಅಂತ ಹೇಳುವುದಕ್ಕೆ ನಮ್ಮೆಲ್ಲರಿಗೂ ಸಾಕ್ಷಿಯಾಗಿರ್ತಕ್ಕಂತಹ ಅಬ್ದುಲ್ ನಜೀರ್ ಸಾಬ್ ಇರ್ಬೋದು, ಅಬ್ದುಲ್ ಅಹದ್ IPS ಅವರಿರ್ಬೋದು, ಕರ್ನಾಟಕ ಬ್ಯಾಂಕಲ್ಲಿ ಒಳ್ಳೆ ಟಾಪ್ ಲೆವೆಲ್ ಹುದ್ದೆಯನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಅವರವರಿರ್ಬೋದು, ಇಲ್ಲಿ ರಾಜೇಶ್ ಕಡಲೆಕೆಳೆಯವರು ಇರ್ಬೋದು. ನೋಡ್ತಾ ಹೋದರೆ ಈ ಶಾಲೆ ಎಷ್ಟೋ ಮಂದಿಯನ್ನು ಬೆಳೆಸಿದೆ. ಒಂದು ಊರಲ್ಲಿ ಒಂದು ದೇವಸ್ಥಾನ, ಒಂದು ಶಾಲೆ ಅಂತ ಹೇಳಿದರೆ ಇಡೀ ಊರಿನ ಸಂಸ್ಕಾರವನ್ನು ಅದು ಹೇಳುತ್ತದೆ. ಆ ಸಂಸ್ಕಾರವನ್ನು ಹೇಳುವಾಗೆ ವ್ಯವಸ್ಥೆಯನ್ನು ಈಗ ನೋಡ್ಕೊಳ್ತಿರ್ತಕ್ಕಂಥ ರಾಜೇಶ್ ಬಂಗೇರವರು ಇರ್ಬೋದು. ಈಗಾಗಲೇ ವಿದ್ಯಾಭಾರತಿ ಮುಖಾಂತರ ನಮ್ಮನ್ನೆಲ್ಲ ರಾಜ್ಯ ಅಂತಲ್ಲ, ರಾಷ್ಟ್ರ ಅಂತಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮನ್ನು ಬೆಳೆಸುವಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಉಮೇಶ್ ಜಿ ಅವರು ಇರ್ಬೋದು. ಹಾಗೂ ಈ ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಶಾಂತರಾಮ್ ಕುಡ್ಬರ್ ಅವರು ಇರ್ಬೋದು. ಇವತ್ತಿನ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಸಂದೇಶ್ ಶೆಟ್ಟಿ ಅವರು ಇರ್ಬೋದು. ಹಾಗೂ ವತ್ಸಲ ರಾಜೇಶ್ ಮಾತಾಜಿಯವರಿದ್ದಿರ್ಬೋದು. ಎಲ್ಲ ಬಂಧುಗಳು ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಇರ್ಬೋದು. ಸಂಸ್ಕಾರಕ್ಕೆ ನಾವೆಲ್ಲ ಒತ್ತು ಕೊಡ್ತಿರ್ತಕ್ಕಂಥವ್ರು ಅಂತ. ಏನೋ ಒಂದು ಆಗಬೇಕು ಅಂತ ಕನಸು ಅಂತಾದರೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಇದು ಕಲಿಯುಗ. ಒಳ್ಳೆಯದಾಗಬೇಕು ಅಂತಾದರೆ ಮುನ್ನುಗ್ಗಲೇಬೇಕಾಗ್ತದೆ. ಆ ಮುನ್ನುಗ್ಗುವ ಪ್ರವೃತ್ತಿಯನ್ನು ಈ ಶಾಲೆ ಬದಲಾವಣೆ ಅಂತ ಬೇಕು ಅಂತ ರೀತಿಯಲ್ಲಿ ಮಾಡ್ತಾ ಉಂಟು. ಒಂದು ರೀತಿಯಲ್ಲಿ IQ ಮತ್ತು EQ ತುಂಬ ಟಾಪ್ ಲೆವೆಲ್ ಇರ್ತಕ್ಕಂಥ ಕಾಲ ಇದು. ಮಕ್ಕಳು ಈಗ ಎಲ್ಲ ಬಂದು ಅಪ್ಪ ನನಗೆಲ್ಲ ಗೊತ್ತುಂಟು, ಅಮ್ಮ ನನಗೆ ಎಲ್ಲ ಗೊತ್ತುಂಟು ಅಂತ ಹೇಳುವ ಕಾಲದಲ್ಲಿ ಎಲ್ಲವನ್ನೂ ಕೂಡ ಜನರೇಷನ್ ಜೆನ್ಜಿ ಅಂತ ಹೇಳ್ತೇವೆ, ಜೆನ್ಜಿ ಆಲ್ಫಾದಲ್ಲಿರ್ತಕ್ಕಂಥ ಈ ಮಕ್ಕಳನ್ನು ಬೆಳೆಸುವ ರೀತಿ, ಸ್ಕೂಲುಗಳ ಮುಖಾಂತರ ಅದನ್ನು ನಡೆಸುವ ರೀತಿ ಸುಲಭದಲ್ಲ. ಒಂದು ಮನೆಯಲ್ಲಿ ಒಂದು ಮಗುವನ್ನು ಸಾಕಲಿಕ್ಕೆ ಕಷ್ಟಪಡ್ತಿರ್ತಕ್ಕಂಥ ಕಾಲದಲ್ಲಿ 200-300 ಮಂದಿ ಮಕ್ಕಳನ್ನು ಒಂದೇ ರೀತಿ ತೊಡಗಿಟ್ಕೊಂಡಿರ್ತಕ್ಕಂಥ ಮಕ್ಕಳನ್ನು ಹತೋಟಿಗೆ ತರಬೇಕು ಅಂತಾದರೆ, ಅವರಿಗೆ ಒಂದು ಸಂಸ್ಕಾರ ಕೊಡಬೇಕು ಅಂತಾದರೆ, ಅವರ IQ UQ ಟಾಪ್ ಲೆವೆಲ್ ಇರ್ತಕ್ಕಂಥ ಇರುವಾಗ 2 ವರ್ಲ್ಡಿಗೆ ಬೇಕಾಗಿರ್ತಕ್ಕಂಥ SQ ಮತ್ತು LQ ಅನ್ನು ಕೊಡುವಂಥ ಒಂದು ಸಂಸ್ಕಾರಯುತ ಶಿಕ್ಷಣ ಇಲ್ಲಿ ನಡೀತಾ ಉಂಟು. SQ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಕೋಶೆಂಟ್, LQ ಅಂತೇಳಿ ಲವಿಂಗ್ ಕೋಶೆಂಟ್. ಇದು 2 ಪ್ರಪಂಚಕ್ಕೆ ಮುಂದಿನ ಜನ್ರೇಷನ್ಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಈ ಶಾಲೆ ಕೊಡ್ತಾ ಉಂಟು. ಸ್ಪಿರಿಚುವಲ್ ಆಗಿ ಹೇಗೆ ಇರಬೇಕು ಅಂತ ಹೇಳುವಂಥ ರೀತಿಯನ್ನು ಇಲ್ಲಿರ್ತಕ್ಕಂಥ ವಿದ್ಯಾಭಾರತಿ ಸಂಸ್ಥೆ ಮಕ್ಕಳಿಗೆ ದಿನಂಪ್ರತಿ ಉಣಬಡಿಸ್ತಾ ಉಂಟು. ಪ್ರೀತಿಯ ಬಂಧುಗಳೆಲ್ಲ ಇಲ್ಲಿ ಹೆತ್ತವರು ನಿಂತಿದ್ದೀರಿ, ಇಲ್ಲಿ ಕೂತ್ಕೊಂಡಿದ್ದೀರಿ ವ್ಯವಸ್ಥೆಯಲ್ಲಿ. ಮಕ್ಕಳಿಗೆ ಇದು ಬೇಕು.
ಇವತ್ತಲ್ಲ ನಾಳೆ. ಇವತ್ತು ಮಕ್ಕಳಿಗೆ ಕಷ್ಟ ಅಂತ ಅನಿಸ್ಬೋದು, ಆದರೆ 5-10 ವರ್ಷಗಳ ನಂತರ ಮಕ್ಕಳು ಎಣಿಸುವುದು ನನಗೆ ಇಲ್ಲಿ ಸಿಕ್ಕಿದ್ರಿಂದ ನಾನು ಮಾಡ್ತಾ ಇದ್ದೇನೆ ಅಂತ. ಒಂದು ಮನೆಯಲ್ಲಿ ಒಂದು ಮಗುವನ್ನು ಕೂತ್ಕೊಳಿಸಿ ಭಜನೆ ಹಾಡಿಸಲಿಕ್ಕೆ ಕಷ್ಟ ಇರುವ ಟೈಮಲ್ಲಿ 250 ಮಂದಿಯನ್ನು ಕೂತ್ಕೊಳಿಸಿ ಒಂದು ಒಳ್ಳೆ ರೀತಿಯಲ್ಲಿ ಭಕ್ತಿ ಬರುವ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಈ ಶಾಲೆ ಮಾಡ್ತಾ ಉಂಟು ಅಂತಾದರೆ ಅದಕ್ಕೆ ನಾವು ಗೌರವಿಸಬೇಕು, ಇಂಥದ್ರ ಬಗ್ಗೆ ನಾವು ಸಪೋರ್ಟ್ ಕೊಡಬೇಕು, ಇದು ನಡೀಬೇಕು, ಇದು ಬೇಕಾಗಿರ್ತಕ್ಕಂಥದ್ದು ಅಂತ. ಅದರಿಂದ ಪ್ರೀತಿಯ ಮಕ್ಕಳೇ, ಅಪ್ಪ ಅಮ್ಮನ ಬಗ್ಗೆ ಭಕ್ತಿ ಬಗ್ಗೆ ಈಗ ಕಿಶೋರಾಳು ಅವರು ಹೇಳಿದರು. ಪ್ರೀತಿ ಬೇಕು, ಆದರೆ ಮೋಹ ಇರಬಾರ್ದು. ಅತಿಯಾದ ಪ್ರೀತಿ ಅಗತ್ಯ ಇಲ್ಲ. ಪ್ರೀತಿ ಬೇಕು, ಶಿಸ್ತು ಬೇಕು, ಅದು ಯಾವತ್ತೂ ನಡ್ಕೊಂಡು ಹೋಗಬೇಕು. ಯಾವತ್ತೂ ಮಗುವಿಗೆ ಅಪ್ಪ ಅಂತ ಹೇಳಿದ್ರೆ ಏನು, ಅಮ್ಮ ಅಂತ ಹೇಳಿದ್ರೆ ಏನು, ಅವರ ಅಮ್ಮನಿಂದ ಜೀವ ಬಂದಿರ್ಬೋದು, ಅಪ್ಪ ಇಡೀ ಜೀವನವನ್ನೇ ಹೇಳಿಕೊಟ್ಟಿರ್ತಾನೆ ಅಂತ ಹೇಳುವಂಥದ್ದು ಮಗುವಿಗೆ ಅರಿವಾಗಬೇಕು. ಅರಿವು ಆಗದಿದ್ರೆ ಆಗೋದಿಲ್ಲ. ಒಂದು ಬ್ರಿಡ್ಜ್ ಮುಖಾಂತರ ಜೋರು ಮಳೆ ಬರ್ತಾ ಇರುವ, ಗಾಳಿ ಬರ್ತಾ ಇರ್ತಕ್ಕ ಸಂದರ್ಭ, ಅಪ್ಪ ಒಂದು ಮಗುವನ್ನು ಕರ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದಾರೆ. ಜೋರು ಬಿರುಗಾಳಿ ಬರ್ತಾ ಉಂಟು, ಅದು ತೂಗು ಸೇತುವೆ. ಆ ತೂಗು ಸೇತುವೆ ಮಧ್ಯಕ್ಕೆ ಹೋದಾಗ ಗಾಳಿ ಬರ್ತಾ ಉಂಟು, ಬಿರುಗಾಳಿ ಬರ್ತಾ ಇರ್ತಕ್ಕ ಸಂದರ್ಭ, ಅಪ್ಪ ಹೇಳ್ತಾ ಇದ್ದಾನೆ ಮಗುವಲ್ಲಿ, ಮಗು ನನ್ನ ಕೈ ಹಿಡ್ಕೊಳ್ಳು ಅಂತ. ಆವಾಗ ಆ ಮಗು ಹೇಳಿತು, ಅಪ್ಪ ನೀವು ನನ್ನ ಕೈ ಹಿಡ್ಕೊಳ್ಳಿ ಅಂತ. ಸರಿ, ಅಪ್ಪ ಕೈ ಹಿಡ್ಕೊಂಡ್ರು, ಬ್ರಿಡ್ಜ್ ದಾಟಿದ್ರು. ಆ ಗಾಳಿಯಲ್ಲಿ ಆ ಕಡೆ ಹೋದ ಮೇಲೆ ಅಪ್ಪ ಕೇಳ್ತಾ ಇದ್ದಾನೆ ಆ ಮಗುವಲ್ಲಿ, ಮಗು ನೀನು ನನ್ನ ಕೈ ಹಿಡಿದದ್ದು ಅಥವಾ ನಾನು ನಿನ್ನ ಕೈ ಹಿಡಿಯುವಂಥದ್ದು ಒಂದೇ ಅಲ್ವಾ ಅಂತ. ಆವಾಗ ಮಗು ಉತ್ತರ ಕೊಟ್ಟಿತ್ತು, ಇಲ್ಲಪ್ಪ, ನಾನೆಲ್ಲಾದರೂ ನಿನ್ನ ಕೈ ಹಿಡಿತಿದ್ರೆ ಆ ಗಾಳಿ ಮಳೆ ಎಲ್ಲ ಜೋರು ಬರುವಾಗ, ಇನ್ನೂ ಜೋರು ಗಾಳಿ ಬೀಸುವಾಗ ನನ್ನ ಕೈ ಬಿಟ್ಟು ಹೋಗ್ತಿತ್ತು, ನಾನು ಕೈ ಬಿಡ್ತಿದ್ದೆ ನಿಮ್ಮನ್ನು, ಸಾಧ್ಯವಾಗದೇ ಇರ್ತಿದ್ರೆ. ಆದರೆ ಎಷ್ಟೇ ಗಾಳಿ ಬರಲಿ, ಎಷ್ಟೇ ಮಳೆ ಬರಲಿ, ಏನು ಬಿರುಗಾಳಿ ಬರಲಿ, ಬ್ರಿಡ್ಜಿ ಬೀಳಲಿ, ನೀನು ನನ್ನ ಕೈ ಬಿಡುವುದಿಲ್ಲ ಅಂತ ನನಗೆ ಧೈರ್ಯ ಉಂಟಪ್ಪ, ಅದಕ್ಕೋಸ್ಕರ ನೀನು ನನ್ನ ಕೈ ಹಿಡ್ಕೊಳ್ಳು ಅಂತ ಹೇಳಿದೆ ಅಂತ. ಪ್ರೀತಿಯ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಅಪ್ಪ ಅಂತ ಹೇಳಿದ್ರೆ ಹೀಗೆ ಯಾವತ್ತೂ ಬಿಟ್ಟು ಬಿಡುವುದಿಲ್ಲ. ಮಗ ಕಳ್ಳ ಆದರೂ ಕೂಡ ಅಪ್ಪ ಮಗ ಬಾ ಬದಲಾಗು ಅಂತ ಹೇಳ್ತಾನೆ. ಮಗ ಒಳ್ಳೆಯವನಾದರೂ ಕೂಡ ಬದಲಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಖುಷಿ ಪಡ್ತಾನೆ. ಅಪ್ಪ ಅಮ್ಮ ಯಾವತ್ತೂ ಮಕ್ಕಳನ್ನು ಬಿಟ್ಟಾಕ್ಲಿಕ್ಕೆ ಆಗೋದಿಲ್ಲ, ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಿಂದ ಪ್ರೀತಿಯ ಎಲ್ಲ ಬಂಧುಗಳೇ, ಆ ಬದಲಾವಣೆಗೆ ವ್ಯವಸ್ಥೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇಲ್ಲಿದ್ದೇವೆ. ನಮಗೆ ಸಂಸ್ಕಾರ ಬೇಕಾ ಬೇಡ? ಬೇಕು. ಯಾವತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ನಡೆದ ಘಟನೆಯನ್ನು ಹೇಳ್ತೇನೆ, ಸಂಸ್ಕಾರ ಯಾಕೆ ಬೇಕು ಅಂತ. ಅಲ್ಲಿ ಎಲ್ಲ ಜನ ಬಂದಿರತಕ್ಕಂಥದ್ದೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಅವತ್ತು ಒಂದು 3 ಜನರಿಗೆ ರಿಸರ್ಚ್ ಪೊಸಿಷನ್ಸ್ ಇತ್ತು. ಅಲ್ಲಿ ಎಲ್ಲ ಬಂದಿದ್ರು, ತುಂಬ ಜನ ಇದ್ರು. ಕೊನೆಗೆ 5 ಜನ ಸೆಲೆಕ್ಷನ್, ರಾಮನ್ ಸ್ವತಃ ಇದ್ದುಕೊಂಡು ಇಂಟರ್ವ್ಯೂ ಮಾಡಿದ್ರು. 3 ಜನ ಸೆಲೆಕ್ಷನ್ ಆದರು, 2 ರಿಜೆಕ್ಟ್ ಆದರು. ಸಾಯಂಕಾಲ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇರೋ ಒಬ್ಬ ಓಡಿಕೊಂಡು ಬರ್ತಾ ಇದ್ದಾನೆ. ರಾಮನ್ ಅವನನ್ನು ನೋಡಿದ್ರೆ ಅವ್ನು ರಿಜೆಕ್ಟ್ ಆದ ಮನುಷ್ಯ, ಏನೇನೋ ಜಾಬ್ ಕೇಳಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನಿನ್ಗೆ ಏನು ಮಾಡಬೇಕು ಕೇಳಿದವಾಗ ಆ ಹುಡುಗ ಅಲ್ಲಿರ್ತಕ್ಕಂಥವನು ಕೈಯಲ್ಲಿರ್ತಕ್ಕಂಥ, ನನಗೆ ಒಂದು 7 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ, ನಾನು ಆಫೀಸಿಗೆ ಹೋಗಿ ಕೇಳಿದೆ, ಅವ್ರಿಗೆ ಹೇಳಿದ್ರು ಇವತ್ತಿನ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದೆ, ಅದು ನೀನು ಹಿಡ್ಕೊಳ್ಳು ಅಂತ. ರಾಮನಿಗೆ ಆಶ್ಚರ್ಯ ಆಯಿತು, ನಿನಗೆ TAD ಕೊಟ್ಟದ್ದು ಜಾಸ್ತಿ ಆಗಿದೆ. ಹೌದು, 7 ರೂಪಾಯಿ ಜಾಸ್ತಿ ಆಗಿದೆ, ಕೊಡು ನನಗೆ. ನಿನಗೆ ಅದು ಬೇಡ? ಇಲ್ಲ, ನನಗೆ ಬೇಡ. ಕಮ್ ಆ್ಯಂಡ್ ಮೀಟ್ ಮೀ ಟುಮಾರೋ ಮಾರ್ನಿಂಗ್ 10 o'clock, ನಾಳೆ 10 ಗಂಟೆಗೆ ನನ್ನ ಆಫೀಸಿಗೆ ಬಾ. ಇವನಿಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಡೇ ಪುನಃ ರಾಮನನ್ನೊಮ್ಮೆ ಮಾತಾಡಲಿಕ್ಕೆ ಆಗ್ತದಲ್ವ ಅಂತ ನೆಕ್ಸ್ಟ್ ಡೇ 10 ಗಂಟೆಗೆ ಕರೆಕ್ಟ್ ಹೋಗಿ ರಾಮನ್ ಎದುರುಗಡೆ ಕೂತ್ಕೊಂಡ. ಅವಾಗ ರಾಮನ್ ಒಂದು ಮಾತು ಹೇಳಿದರು, ಮೈ ಸನ್, ಯು ಆರ್ ಫೇಲ್ಡ್ ಇನ್ ಫಿಸಿಕ್ಸ್ ಬಟ್ ಪಾಸ್ಟೆಡ್ ಇನ್ ಹಾನೆಸ್ಟಿ ಟೆಸ್ಟ್, ಐ ಕ್ರಿಯೇಟೆಡ್ ಅನದರ್ ಪೋಸ್ಟ್. ನಿನಗೋಸ್ಕರ ಒಂದು ಕ್ರಿಯೇಟ್ ಮಾಡಿದ್ದಾನೆ ಪೋಸ್ಟ್, ಜಾಯ್ನ್ ಆಗುವಂತ. ಆವತ್ತು ಜಾಯ್ನ್ ಆಗಿರ್ತಕ್ಕಂಥ ಮನುಷ್ಯನೇ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಆಗಿದ್ದಾರೆ. ಅವರು 7 rupees ಚೇಂಜ್ಡ್ ಮೈ ಲೈಫ್ ಅಂತ ಬರೀತಾರೆ. ಪ್ರೀತಿಯ ಬಂಧುಗಳೇ, ಸಂಸ್ಕಾರ ಯಾಕೆ ಬೇಕು ಅಂತ ಹೇಳೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ. ಆದ್ರಿಂದ ಪ್ರೀತಿಯ ಬಂಧುಗಳೇ, ಏನು ಇಲ್ಲಿ ಒಳ್ಳೆದುಂಟು ಅಂತ ಹೇಳುವಂಥ ವ್ಯವಸ್ಥೆ ಆಗಲೇಬೇಕಾಗಿದೆ. ಸಂಸ್ಕಾರ ಬೇಕು. ಎಕ್ಸಲೆಂಟ್ ಸಂಸ್ಥೆಯಲ್ಲಿಯೂ ರಾತ್ರಿ 10 ಗಂಟೆಗೆ ಬಂದಾಗ 2,500 ಮಕ್ಕಳು ಕೂಡ ಹನುಮಾನ್ ಚಾಲೀಸನ್ನು ಹಾಡ್ದ, ಅಂದರೆ ಭಕ್ತಿಯಿಂದ ಕೈ ಮುಕ್ಕೊಂಡು ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ 8 ನಿಮಿಷ ಎದ್ದು ನಿಂತುಕೊಂಡು ಹನುಮನನ್ನು ಧ್ಯಾನಿಸ್ತಾರೆ. ಆ ಧ್ಯಾನ ಯಾಕೆ ಬೇಕು? ಬೆಳಿಗ್ಗೆ ಎದ್ದು ಕೂಡಲೇ ಪ್ರೇಯರ್ ಮಾಡ್ತಾರೆ, ಭಜನೆ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಎಷ್ಟು ಚಂದ ಬಿಳಿ ವಸ್ತ್ರಧಾರಿಗಳಾಗಿ ಭಜನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತಿಗಲ್ಲ, ಮಕ್ಕಳಿಗೆ ಗೊತ್ತಿಲ್ಲ ಅದು ಬೇಕು ಅಂತ. ನಾನು ಯಾವತ್ತೂ ಹೇಳೋದು, ಸಂಸ್ಕಾರ ಸ್ಪಿರಿಚುವಲ್ ಅಂತ ಹೇಳುವಂಥದ್ದು ಇವತ್ತಿಗಲ್ಲ, ಯಾವತ್ತೂ ಒಂದು ದಿವಸಕ್ಕೆ. ಆ ಮಗುವಿಗೆ ಇವತ್ತಲ್ಲ ನಾಳೆ ಆ ಮಗುವನ್ನು ಪ್ರಪಂಚಕ್ಕೆ ಬಿಡ್ತೀರಿ. ಆ ಪ್ರಪಂಚಕ್ಕೆ ಬಿಟ್ಟಾಗ ನನಗೆ ಯಾರೂ ಇಲ್ಲ ಅಂತ ಹೇಳುವಾಗ ನನ್ನೊಟ್ಟಿಗೆ ಭಗವಂತ ಇದ್ದಾನೆ ಅಂತ ಆ ಮಗುವಿಗೆ ಗೊತ್ತಿರಬೇಕು. ಯಾರೂ ಇಲ್ಲದಿದ್ರೂ ತೊಂದರೆ ಇಲ್ಲ. ಆ ಸ್ಪಿರಿಚುವಲ್ ಬಗ್ಗೆ ನಾವು ಹೇಳಿ ಕೊಡ್ತಾ ಹೋದರೆ ಇನ್ನೊಂದು ದಿವಸ ಅದಕ್ಕೆ ಯಾವುದೋ ಒಂದು ಕಷ್ಟಗಳು ಬಂದಾಗ ನನ್ನೊಟ್ಟಿಗೆ ಭಗವಂತ ಇದ್ದಾನೆ ಅಂತ ಎಣಿಸುವ ಶಕ್ತಿಯನ್ನು ನಾವು ಕೊಟ್ಟರೆ ಆ ಮಗು ಇವತ್ತಲ್ಲ ನಾಳೆ ಪ್ರಪಂಚದ ಮೂಲೆಯಲ್ಲಿ ಎಲ್ಲಿಂದಲೂ ಎದ್ದುಕೊಂಡು ಬರ್ತದೆ. ಇದು ಸಂಸ್ಕಾರ. ಆದ್ರಿಂದ ಪ್ರೀತಿಯ ಬಂಧುಗಳೇ, ಸಂಸ್ಕಾರದ ಬಗ್ಗೆ ಒತ್ತು ಕೊಡೋಣ. ಕಲಿಯುಗ ಇದು. ಹಾಳಾಗಲಿಕ್ಕೆ ಭಾರಿ ಸುಲಭ ಉಂಟು, ಆದರೂ ಒಳ್ಳೆಯದಾಗಲಿಕ್ಕೆ ತುಂಬ ಟೈಮ್ ಉಂಟು.
ಆ ಒಳ್ಳೆಯದಾಗಲಿಕ್ಕೆ ತುಂಬ ಟೈಮ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೈ ಜೋಡಿಸಿದರೆ ಎಲ್ಲದೂ ನಡೆಯುತ್ತದೆ. ಇಲ್ಲಿ ಟೀಚರ್ಸ್ ಇರ್ತಕ್ಕಂಥವ್ರು ಏನೂ ಕೆಲಸ ಮಾಡ್ತಾರೆ ಇಲ್ಲಿರ್ತಕ್ಕಂಥ, ಯಾಕಂದರೆ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಬಿಲ್ಟ್ ಇನ್ ದ ಮ್ಯಾನ್ ಅಂತ ಹೇಳಿದ್ರು. ಈಗ ವಿವೇಕಾನಂದರು ಹೇಳಿರ್ತಕ್ಕಂಥ ಮಾತನ್ನು ಕಿಶೋರ್ ಅವರು ಹೇಳಿದರು. ಇಲ್ಲಿ ಟೀಚರ್ಸ್ಗಳು ಮಾಡಿರ್ತಕ್ಕಂಥ, ಮಾತಾಜಿಯವರು ಮಾಡುವಂಥ ಕೆಲಸ ಇದು. ಒಂದು ಕಲ್ಲನ್ನು ಕೆತ್ತುತ್ತಾ ಇದ್ದವಾಗ ಯಾರೋ ಒಬ್ಬ ಹೇಳಿದಂತೆ ಏನು ಮಾಡ್ತಾ ಇದೆಯಾ ಅಂತ. ಆವಾಗ ಆ ಮನುಷ್ಯ ಹೇಳಿದ, ಇದರಲ್ಲಿ ನೆಗೆಟಿವ್ಸನ್ನು ತೆಗಿತಾ ಇದ್ದಾನೆ, ಈ ಕಲ್ಲು ಒಳಗಡೆ ದೇವರು ಇದ್ದಾರೆ, ನಮ್ಮ ಮಕ್ಕಳಲ್ಲೂ ಕೂಡ ದೇವರಿದ್ದಾರೆ, ಅವರಲ್ಲಿರ್ತಕ್ಕಂಥ ನೆಗೆಟಿವ್ಸನ್ನು ತೆಗೆಯುವ ಕೆಲಸಕ್ಕೆ ನಾವು ಯಾರಲ್ಲಾದರೂ ಕೊಡಲೇಬೇಕಾಗಿದೆ. ಯಾಕೆ ಗೊತ್ತಾ, ಮನೆಯಲ್ಲಿ ಎಲ್ಲದೂ ನಡೆಯುವುದಿಲ್ಲ. ಅಪ್ಪ ಅಮ್ಮನ ಪ್ರೀತಿಯಿಂದ ಮುದ್ದಾಗಿಡ್ತಾರೆ, ಇನ್ನೊಂದು ಕಡೆ ನಾವು ಅವರಿಗೆ ಕೊಟ್ಟರೆ ಅವರು ನೆಗೆಟಿವ್ಸನ್ನು ತೆಗೆಯುವ ಕೆಲಸ ಮಾಡ್ತಾರೆ. ಇನ್ ಬಿಲ್ಟ್ ಆಗಿ ನಮ್ಮ ಮಗುವಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಇರ್ತಕ್ಕಂಥ ಮಗುವನ್ನು ನಾವು ಕಾಣಬೇಕಾ, ನಮ್ಮ ಟೀಚರ್ಸಿಗೆ ಆ ಥರದ ವ್ಯವಸ್ಥೆಯಲ್ಲಿ ತಿದ್ದಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಪ್ರೀತಿಯ ಬಂಧುಗಳೇ, ಎಲ್ಲ ಹೆತ್ತವರು ಇದ್ದೇವೆ ನಾವೆಲ್ಲ. ನಮ್ಮ ಮಕ್ಕಳನ್ನು ಇನ್ನೊಂದು ದಿವಸ ಒಳ್ಳೆ ರೀತಿಯಲ್ಲಿ ಕಾಣಬೇಕಾ, ಈಗ ಅವರಿಗೆ ಸಂಸ್ಕಾರ ಕೊಡಬೇಕಾಗಿದೆ. ಅದರಿಂದ ನಾವು ಯಾವತ್ತೂ ಕೂಡ ಒಂದು ಧರ್ಮ ಅಂತ ಹೇಳುವಂಥದ್ದು, ಧರ್ಮ ಅಂತ ಹೇಳಿದ್ರೆ ಏನು, ಧೃಧಾರಯತೆ ಧರ್ಮ, ಒಳ್ಳೆಯದನ್ನು ಎತ್ತಿ ಹಿಡಿಯುವಂಥದ್ದೇ ಧರ್ಮ, ಅಲ್ಲಿ ಜಾತಿಗಳು ಬರುವುದಿಲ್ಲ. ಅದರಿಂದ ಈ ಸಂಸ್ಕಾರ, ನಮ್ಮ ದೇಶದ ಬಗ್ಗೆ ಇರ್ತಕ್ಕಂಥ ಭಕ್ತಿ ಪ್ರೀತಿ ಎಲ್ಲ ನಡೆದರೆ ಮಾತ್ರ ಯಾವತ್ತೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಪ್ರೀತಿಯ ಬಂಧುಗಳೇ, ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ರಾಜೇಶ್ ಬಂಗೇರವರ ಅಥವಾ ಕುಡುವವರ ಮುಖಾಂತರ ಈ ಶಾಲೆ ಅಥವಾ ಇಡೀ ತಂಡ ಅದಕ್ಕೆ ಒಂದು ಒಟ್ಟು ಸೇರಿಕೊಂಡು, ಇಲ್ಲಿ ಮನೋಜ್ ಶೆಣಿಯವರು ಇದ್ದಾರೆ, ಎಲ್ಲ ತಂಡ ಅದರಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಯಾರೆಲ್ಲ ಇದ್ದಾರೆ, ಪ್ರೀತಿಯಿಂದ ನಮ್ಮನ್ನು ಈ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಆ ಸಂಸ್ಥೆ ಬೆಳೆಯುತ್ತದೆ. ಒಳ್ಳೆಯದು ಅಂತ ಯೋಚನೆ ಮಾಡಿದರೆ ಹೊರಗಿಂದ ಭಗವಂತ ಯಾವುದೋ ಮೆಥಡಲ್ಲಿ ಕೊಟ್ಟೇ ಕೊಡ್ತಾನೆ. ಒಳ್ಳೆಯದರ ಬಗ್ಗೆ ಯೋಚನೆ ಮಾಡಿದರೆ ಇವತ್ತೆಲ್ಲ ನಾಳೆ ಯಾವುದೋ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆ 100 ವರ್ಷ ಆಗಿರ್ತಕ್ಕಂಥ ಈ ಶಾಲೆಯಲ್ಲಿ ಯಾವತ್ತೂ ಆಗೇ ಆಗ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಯಿಂದ ವಂದಿಸ್ತೇನೆ. ನಮಸ್ಕಾರ. ತಮ್ಮ ಪ್ರೇರಣಾದಾಯಕ ನುಡಿಗಳಿಗೆ ಧನ್ಯವಾದಗಳು ಶ್ರೀಮಾನ್. ಶತಮಾನೋತ್ಸವ ಸಂಭ್ರಮದ ಸಮಯದಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿ, ಕ್ರೀಡಾ ಮನೋಭಾವ ಒಂದಾಗಿ ಬೆರೆತು ಆಟೋಟ ಸ್ಪರ್ಧೆಯಲ್ಲಿ ಅದ್ಭುತವಾಗಿ ಭಾಗವಹಿಸಿದ ನಮ್ಮ ಶಾಲಾ ಪಾಲಕರನ್ನು ಹಾಗೂ ಹಿರಿಯ ವಿದ್ಯಾರ್ಥಿಗಳನ್ನು ಇಂದು ಈ ವೇದಿಕೆಯಲ್ಲಿ ಗುರುತಿಸಲ್ಪಡುವ ಸಂದರ್ಭ. ಈ ಬಹುಮಾನವನ್ನು ಶ್ರೀ ಉಮೇಶ್ ಕುಮಾರ್ ಶ್ರೀಮಾನ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೈಯಕ್ತಿಕ ಮಹಿಳಾ ವಿಭಾಗದಲ್ಲಿ ವರಲಕ್ಷ್ಮಿ ಒಂಟಿ ಕಾಲಿನ ಓಟ ಪ್ರಥಮ, ವೇಗದ ನಡಿಗೆ ತೃತೀಯ. ಇವರು ವೇದಿಕೆಯತ್ತಾಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಮತಾ ವೇಗ ನಡಿಗೆ ಪ್ರಥಮ, ಗಾಯತ್ರಿ ವೇಗದ ನಡಿಗೆ ದ್ವಿತೀಯ, ಗಾಯತ್ರಿ ವೇಗದ ನಡಿಗೆ ದ್ವಿತೀಯ. ಬಹುಮಾನವಿರುವ ಎಲ್ಲ ಪಾಲಕರು ಮತ್ತು ಹಳೆಯ ವಿದ್ಯಾರ್ಥಿಗಳು ವೇದಿಕೆ ಎದುರುಗಡೆ ಹಾಜರಾಗುವುದು. ರಮ್ಯಾ ಬಾಲ್ ಪಾಸ್ ಪ್ರಥಮ, ಭವ್ಯ ಬಾಲ್ ಪಾಸ್ ದ್ವಿತೀಯ, ನಯನ ಗುಂಡೆಸೆತ ಪ್ರಥಮ, ಸುಪ್ರೀತ ಗುಂಡೆಸೆತ ದ್ವಿತೀಯ, ಪೂರ್ಣಿಮಾ ಗುಂಡೆಸೆತ ತೃತೀಯ, ಹೇಮಾವತಿ ಒಂಟಿ ಕಾಲಿನ ಓಟ ದ್ವಿತೀಯ. ವೈಯಕ್ತಿಕ ಪುರುಷರ ವಿಭಾಗ ಪ್ರಮೋದ್ ಒಂಟಿ ಕಾಲಿನ ಓಟ ಪ್ರಥಮ, ವೇಗ ನಡಿಗೆ ದ್ವಿತೀಯ, ಗುಂಡೆಸೆತ ತೃತೀಯ. ಉದಯ ಸುವರ್ಣ ವೇಗ ನಡಿಗೆ ಪ್ರಥಮ,
ಗುಂಡೆಸೆತ ಪ್ರಥಮ. ರಾಜೇಶ್ ಒಂಟಿಕಾಲಿನ ಓಟ ದ್ವಿತೀಯ. ಪ್ರದೀಪ್ ಆಚಾರ್ಯ ಗುಂಡೆಸೆತ ದ್ವಿತೀಯ. ಪ್ರವೀಣ್ ಒಂಟಿಕಾಲಿನ ಓಟ ತೃತೀಯ. ಶ್ರೀನಿವಾಸ್ ವೇಗ ನಡಿಗೆ ತೃತೀಯ. ಗುಂಪು ಸ್ಪರ್ಧೆ ಮಹಿಳೆಯರ ವಿಭಾಗ ಥ್ರೋಬಾಲ್ ಏಕಲವ್ಯ ತಂಡ ಪ್ರಥಮ, ಪ್ರೇರಣಾ ತಂಡ ದ್ವಿತೀಯ. ಏಕಲವ್ಯ ತಂಡ ಪ್ರಥಮ, ಪ್ರೇರಣಾ ತಂಡ ದ್ವಿತೀಯ. ಹಗ್ಗ ಜಗ್ಗಾಟ ಅಮ್ಮ ತಂಡ ಪ್ರಥಮ, ಮಹಾಭಾರತ ತಂಡ ದ್ವಿತೀಯ. ಪುರುಷರ ವಿಭಾಗ ಹಗ್ಗ ಜಗ್ಗಾಟ, ವಾಲಿಬಾಲ್, ಕ್ರಿಕೆಟ್ ಈ ಮೂರು ಸ್ಪರ್ಧೆಯಲ್ಲೂ ಅಯೋಧ್ಯ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೂ ಶ್ರೀರಾಮ ತಂಡ ಈ ಮೂರು ಸ್ಪರ್ಧೆಯಲ್ಲೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಅಯೋಧ್ಯ ತಂಡ ಹಗ್ಗ ಜಗ್ಗಾಟ, ವಾಲಿಬಾಲ್, ಕ್ರಿಕೆಟ್ ಈ ಮೂರು ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಶ್ರೀರಾಮ ತಂಡ ದ್ವಿತೀಯ ಸ್ಥಾನ, ಹಗ್ಗ ಜಗ್ಗಾಟ, ವಾಲಿಬಾಲ್, ಕ್ರಿಕೆಟ್ ಈ ಮೂರು ಪಂದ್ಯದಲ್ಲೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ.
ವೈಯಕ್ತಿಕ ಮಹಿಳಾ ವಿಭಾಗದಲ್ಲಿ ಹೇಮಲತಾ ಒಂಟಿ ಕಾಲಿನ ಓಟ ತೃತೀಯ. ಸ್ತುತಿ ಕೆ ಸಾಲ್ಯನ್ ಇವರು ವಿಜ್ಞಾನ ವಿಷಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ. ಬಹುಮಾನ ನೀಡಿ ಅಭಿನಂದಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಇದೀಗ ಶ್ರೀಯುತ ಸಂದೇಶ್ ಶೆಟ್ಟಿ, ಅಡ್ವೊಕೇಟ್, ಹೈಕೋರ್ಟ್, ಕರ್ನಾಟಕ ಇವರಿಗೆ ಎಲ್ಲ ಅಭ್ಯಾಗತರ ಸಮ್ಮುಖದಲ್ಲಿ ಗೌರವಾರ್ಪಣೆ. ಇಂದು ಶತಮಾನೋತ್ಸವ ಸಂದರ್ಭದಲ್ಲಿ ಅಭಿನಂದನೆಗೊಳ್ಳಲಿರುವಂಥ ಸಾಧಕರು ಶ್ರೀಯುತ ಸಂದೇಶ್ ಶೆಟ್ಟಿ ಅವರು. ಇವರ ಬಗ್ಗೆ ಆಗಲೇ ನಾನು ಹೇಳಿದ್ದೇನೆ, ಇವರು ಹೈಕೋರ್ಟ್ ಲಾಯರ್ ಅಂತೇಳಿ. ಇವರು ಮೂಲತಃ ಕುಂದಾಪುರದವರು. ಮಂಗಳೂರಿನಲ್ಲಿ LOCS ಹಾಗೂ ಕೆನರಾ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿಕೊಂಡು ಕೆಲವು ಸಮಯ ಮಂಗಳೂರಿನ ಕೋರ್ಟ್ನಲ್ಲಿ ಕೆಲಸ ಮಾಡಿ ನಂತರ ಅವರು ಬೆಂಗಳೂರಿಗೆ ಹೈಕೋರ್ಟ್ ನ್ಯಾಯವಾದಿಗಳಾಗಿ ಸೇರ್ಪಡೆಗೊಂಡರು. ಇದಕ್ಕೆ ಮುಖ್ಯ ಕಾರಣ ಇವರ ಸಂಬಂಧಿಕರಾದಂಥ ಶೇಖರ್ ಶೆಟ್ಟಿ ಎಂಬಂಥ ಸುಪ್ರಸಿದ್ಧ ವಕೀಲರು. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಸಹಕಾರದಿಂದ ಇವರು ಇಂದು ಹೈಕೋರ್ಟಿನ ಉತ್ತಮ ನ್ಯಾಯವಾದಿಗಳಾಗಿದ್ದಾರೆ. ಇನ್ನೊಂದು, ನಮ್ಮ ಶಾಲೆಯ ಶತಮಾನೋತ್ಸವ ಇವರನ್ನು ಕರೆಯುವುದಕ್ಕೆ ಒಂದು ಔಚಿತ್ಯವಿದೆ. ಯಾಕೆಂತೇಳಿದರೆ ಇವರು ವಹಿಸಿಕೊಂಡಂಥ ಹೆಚ್ಚಿನ ಕೇಸುಗಳು ಶಾಲೆಗೆ ಸಂಬಂಧಪಟ್ಟವು. ಅಂದರೆ ಶಾಲೆಗೆ, ಸರಕಾರಕ್ಕೆ, ಶಾಲೆಗೆ ಹಾಗೂ ಮ್ಯಾನೇಜ್ಮೆಂಟಿಗೆ ಯಾವುದಾದ್ರೂ ವ್ಯಾಜ್ಯಗಳು ಬಂದಾಗ ಅದನ್ನು ಅವರು ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ಅದನ್ನು ಪರಿಹರಿಸಿಕೊಂಡು ಅಂಥ ಶಾಲೆಗಳಿಗೆ ತುಂಬ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಇವರೊಂದು ಸನ್ಮಾನವೊಂದು ಔಚಿತ್ಯಪೂರ್ಣವಾಗಿದೆ. ಇವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇದೀಗ ಶ್ರೀಯುತರ ಸವಿನುಡಿಗಾಗಿ ಈ ವೇದಿಕೆ. ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಮೂಡುಬಿದಿರೆ ಅವರ ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಮಾರಂಭಕ್ಕೆ ಇಂದಿನ ಶುಭಾಂಶನೆ ಮಾಡಲಿಕ್ಕೆ ಬಂದಿರುವಂಥ ಶ್ರೀ ಉಮೇಶ್ ಕುಮಾರ್ ಜಿ, ಸಂಘಟನಾ ಕಾರ್ಯದರ್ಶಿ, ವಿದ್ಯಾಭಾರತಿ ಕರ್ನಾಟಕರವರೇ, ಮತ್ತು ಇಂದಿನ ಒಬ್ಬ ಪ್ರಮುಖ ಅತಿಥಿಯಾಗಿ ಕಾರ್ಯನಿಮಿತ್ತ ಸಭೆಯಿಂದ ತೆರಳಿರುವಂಥ ನನ್ನ ಆತ್ಮೀಯ ಮಿತ್ರರಾದಂಥ ಕಿಶೋರ್ ಆಳ್ವ, ಸಹ ಅಧ್ಯಕ್ಷರು, ಅದಾನಿ ಫೌಂಡೇಶನ್ ಕರ್ನಾಟಕ ಇವರೇ, ಮತ್ತು ಯುವರಾಜ್ ಜೈನ್, ಅಧ್ಯಕ್ಷರು, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು, ಕಲ್ಲಬೆಟ್ಟು, ಮೂಡುಬಿದಿರೆ ಅವರೇ, ಅತ್ಯಂತ ಪ್ರೇರಣಾದಾಯಕವಾದಂಥ ವ್ಯಕ್ತಿ ಅಂತ ನನಗನ್ನಿಸ್ತು. ಅವರು ಕೂಡ ಒಂದು ಖಾಸಗಿ ಶಾಲೆಯಾಗಿ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಗಮನ ಕೊಡ್ತಿದ್ದಾರೆ ಅನ್ನೋದು ತುಂಬ ಸಂತೋಷದ ವಿಚಾರ. ಹಾಗೆ ಇಂದಿನ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ಎಂ ಶಾಂತಾರಾಮ್ ಕುಡ್ವಾ ಅವರೇ, ಶ್ರೀಮತಿ ವತ್ಸಲಾ ರಾಜೇಶ್ ಅವರೇ, ರಾಜೇಶ್ ಎಂ ಬಂಗೇರ ಟ್ರಸ್ಟ್ ಅಧ್ಯಕ್ಷರೇ, ಮತ್ತು ಸಮಾರಂಭದಲ್ಲಿ ನೆರೆದಿರುವಂಥ ಪೋಷಕರೇ, ಶಿಕ್ಷಕ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಮೂಡುಬಿದಿರೆ ಕ್ಷೇತ್ರದ
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಆತ್ಮೀಯ ಬಂಧು ಮಿತ್ರರೇ, ಸವಿದ್ಯಾಯ ವಿಮುಖ್ಯತೆ ಅಂತ ಹೇಳ್ತದೆ. ಸನಾತನದಲ್ಲಿ ದ ಲಿಟ್ರೇಚರ್ ವಿಲ್ ಕರ್ಬ್ ದ ಇಗ್ನೋರೆನ್ಸ್, ಅಂಧಕಾರವನ್ನು ಕಿತ್ತೊಗೆಯುವಂಥದ್ದು ವಿದ್ಯೆ. ಹಾಗೆ ಶತಮಾನಗಳ ಹಿಂದೆ ನಮ್ಮ ಸಂಸ್ಕೃತಿಯನ್ನು ಪುನರ್ ಪರಿಶೀಲನೆ ಮಾಡಿದಾಗ ನಮ್ಮ ಆದಿಗುರು ಶಂಕರರು ಅಂದರು ಶಿವನೇ ಆದಿಗುರು. ಅದರಲ್ಲಿ ಒಂದು ಸೇಯಿಂಗ್ ಇದೆ, ದ ಲಾರ್ಡ್ ವಿಲ್ ಟೀಚ್ ದ ಸೈಂಟ್ಸ್ ಇನ್ ಸೈಲೆನ್ಸ್ ಅಂತ. ಶಂಕರರು ಅಂದರೆ ಶಿವನು ಸಂತರಿಗೆ ಮೌನವಾಗಿ ವಿದ್ಯೆಯನ್ನು ಕಲಿಸ್ತಾನಂತೆ. ಹಾಗಾಗಿ ವಿದ್ಯೆಯ ಮಹತ್ವವನ್ನು ನಾವು ನಿರಂತರವಾಗಿ ತಿಳಿದುಕೊಳ್ಳಬೇಕಾದಂಥ ಒಂದು ಪ್ರಮುಖ ಘಟ್ಟದಲ್ಲಿ ನಾವಿದ್ದೇವೆ. ದಾಸರು ಮತ್ತೆ ಹೇಳ್ತಾರೆ, ಅಕ್ಷರ ಬಲ್ಲವ ಪಡೆದನು ಎಲ್ಲವ. ಅಕ್ಷರ ಎಂಬುದು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖ ಅಂಶ ಆಗಿದೆ. ಯಾಕಂದರೆ ಭಾರತದಂಥ ರಾಷ್ಟ್ರ ಇವತ್ತು 5ನೇ ಆರ್ಥಿಕ ಶಕ್ತಿಯಾಗಿ ಮುನ್ನುಗ್ಗಲು ಪ್ರಮುಖ ಕಾರಣ ನಮ್ಮ ವಿದ್ಯಾಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಅವರ ಪ್ರಮುಖವಾದಂಥ ಒಂದು ಸೇವೆ, ರಾಷ್ಟ್ರಕ್ಕೆ ಸಂದಂಥ ಸೇವೆ. ಅವರು ದೇಶ ವಿದೇಶಗಳಿಗೆ ಹೋಗಿ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಿ ವಿದ್ಯೆಯಲ್ಲಿ ಹಲವಾರು ಸ್ಥಾನಮಾನಗಳನ್ನು ಪಡೆದುಕೊಂಡು, ಅದು ವಿಜ್ಞಾನಿಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಯಾರೇ ಆಗಿರಲಿ, ಅದರಿಂದ ನಮ್ಮ ರಾಷ್ಟ್ರಕ್ಕೆ ಬರುವಂಥ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಎಕ್ಸ್ಚೇಂಜಿಂದ ನಮ್ಮ ರಾಷ್ಟ್ರ ಪ್ರಗತಿಯತ್ತ ಮುಂದೋಗ್ತಾ ಇದೆ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಪ್ರಸ್ತುತವಾಗಿದೆ. ಯಾಕಂದರೆ ಇಂಥ ಒಂದು ಸಂಸ್ಥೆ ಶತಮಾನವನ್ನು ಆಚರಿಸ್ತಾ ಇದೆ. ಪ್ರಾಯಶಃ ನಾನು ಸಂಸ್ಥೆಯ ವ್ಯವಸ್ಥಾಪಕರಲ್ಲಿ ಮಾತನಾಡ್ತಾ ಇರುವಾಗ ಒಂದು ಮಾತನ್ನು ಕೇಳಿಕೊಂಡೆ. ಸುಮಾರು 300 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ದಾರೆ, ಕನ್ನಡ ಮಾಧ್ಯಮ ಶಾಲೆ. ಇಡೀ ಕರ್ನಾಟಕದಾದ್ಯಂತ ಒಂದು ಅಂಕಿಅಂಶ ತೆಗೆದುಕೊಂಡ್ರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಒಂದು ತರಗತಿಯಲ್ಲಿ 9 ರಿಂದ 10 ಮಕ್ಕಳು ಬಿಟ್ಟರೆ 270-300 ಮಕ್ಕಳು ಇರುವಂಥ ಯಾವ ಶಾಲೆಯೂ ಕರ್ನಾಟಕ ರಾಜ್ಯದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇದೊಂದು ಮಹತ್ವಪೂರ್ಣವಾದಂಥ ಸಾಧನೆ. ಎಷ್ಟು ಮಕ್ಕಳಂತಂದವರು ಕಲಿಸ್ತಾ ಇದ್ದಾರೆ, ಅದೊಂದು ಮಹತ್ವಪೂರ್ಣ ಸಾಧನೆ. ಈಗ ಕಿಶೋರ್ ಅವರು ವೇದಿಕೆಯಲ್ಲಿ ಇಲ್ಲ, ಅದಾನಿ ಫೌಂಡೇಶನ್ ಅವರು ಅತ್ಯಂತ ಸಹಾಯ ಮಾಡಿದ್ದಾರೆ, ದಾನವನ್ನು ಮಾಡ್ತಾ ಇದ್ದಾರೆ, ವಿದ್ಯೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರಶಂಸನೀಯ ಅಂತ ಕೆಲಸ. ಇನ್ನೊಂದು ಪ್ರಮುಖ ಮಾತನ್ನು ಅವರಿಗೆ ತಲುಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಕನ್ನಡ ಮಾಧ್ಯಮಗಳು, ನಾವು ಕನ್ನಡ ಮಾಧ್ಯಮಗಳ ಬಗ್ಗೆ ಅತ್ಯಂತ ಒಲವನ್ನು ತೋರಿಸುವಂಥ ಕ್ಷಣಗಳು ಇರ್ಬೋದು. ಆದರೆ ಕನ್ನಡ ಮಾಧ್ಯಮಗಳಿಂದ ಯಾವ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮಕ್ಕೆ ಬರಲಿಕ್ಕೆ ಸಿದ್ಧರಿಲ್ಲ. ಯಾಕಂದರೆ ಕನ್ನಡ ಮಾಧ್ಯಮದಿಂದ ಜ್ಞಾನಾರ್ಜನೆ ಖಂಡಿತ ಆಗ್ತದೆ. ಆದರೆ ಇವತ್ತಿನ 21ನೇ ಶತಮಾನದಲ್ಲಿ ಇಂಗ್ಲೀಷ್ ಒಂದು ಸ್ಪರ್ಧಾತ್ಮಕವಾದಂಥ ಯಶಸ್ಸನ್ನು ಈ ರಾಷ್ಟ್ರದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿ ಪಡೆದುಕೊಳ್ಳಬೇಕಾದ್ರೆ ಇಂಗ್ಲೀಷಿನ ಛಾಪನ್ನು ನಾವು ಹೊಂದಿರಲೇಬೇಕಾಗ್ತದೆ. ಇದು ಅನಿವಾರ್ಯತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಒಪ್ಪಲೇಬೇಕಾದಂಥ ಅಂಶ. ಆದ್ದರಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ ಅಂತ ಇಟ್ಕೊಳ್ಳುವ. ಆದರೆ ಅದರೊಂದಿಗೆ ಕನ್ನಡ ಮಾಧ್ಯಮದಲ್ಲಿರುವಂಥ ವಿದ್ಯಾರ್ಥಿಗಳು, ಅದರಲ್ಲೂ ಆರ್ಥಿಕವಾಗಿ ತುಂಬ ಕಷ್ಟ ಇಲ್ಲಿರುವ ವಿದ್ಯಾರ್ಥಿಗಳೇ ಕನ್ನಡ ಮಾಧ್ಯಮಕ್ಕೆ ಬಂದು ಸೇರ್ತಾರೆ. ಅವರಿಗೆ ಇಂಗ್ಲೀಷ್ನ ಬಗ್ಗೆ ಹೆಚ್ಚಿನ ಒಂದು ತರಬೇತಿಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಂತ ಹೇಳಿ ಮಾಧ್ಯಮವನ್ನು ಪರಿವರ್ತಿಸುವುದಲ್ಲ, ಅವರಿಗೆ ಇಂಗ್ಲೀಷ್ನಲ್ಲಿ ದ ಎಕ್ಸಲೆನ್ಸ್ ಇನ್ ಇಂಗ್ಲೀಷ್, ನೆವರ್ ದ ಲೆಸ್ ಓನ್ಲಿ ಇನ್ ದ ರೆಸ್ಪೆಕ್ಟ್ ಆಫ್ ಸ್ಪೋಕನ್ ಇಂಗ್ಲೀಷ್, ಅದು ಬೇಕಾಗ್ತದೆ. ಇಲ್ಲಾದರೆ ನೀವು ಒಂದು ಇಂಟರ್ವ್ಯೂಗೆ ಹೋದರೆ ಕನ್ನಡ ಮಾಧ್ಯಮದ ಒಬ್ಬ ವಿದ್ಯಾರ್ಥಿ ಇದ್ದರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಬೆಂಗಳೂರಿನ ಕಲಿತಿರುವಂಥ ಒಬ್ಬ ವಿದ್ಯಾರ್ಥಿಗಳಿದ್ದರೆ ಅದರಲ್ಲಿ ಮೇಲ್ಗೈ ಸಾಧಿಸುವುದು ಖಂಡಿತವಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ದವು. ನಾವು ಅದನ್ನು ಕರೆಕ್ಟಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಂಧುಗಳೇ, ಈ ನಿಟ್ಟಿನಲ್ಲಿ ಕಿಶೋರ್ ಅವರಿಗೆ ಒಂದು ಕಿವಿ ಮಾತನ್ನು ಅವರ ಅನುಪಸ್ಥಿತಿಯಲ್ಲಿ ಹೇಳ್ತಿದೆ. ಅದಾನಿ ಫೌಂಡೇಶನ್ ಅವರು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ
ಇಂಗ್ಲೀಷಿನ ತರಬೇತಿಗೂ ಕೂಡ ಅವರು ಸಹಕಾರ ಕೊಡಲಿ, ನಾವು ಕೊಡೋಣ, ಇನ್ನೂ ಹೆಚ್ಚು ಹೆಚ್ಚು ಜನಗಳು ಇದರಲ್ಲಿ ಸಹಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದೆ. ಇವತ್ತು ಎರಡು ಪ್ರಮುಖವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡಿ ನಾನು ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ಒಂದನೇ ಪ್ರಸ್ತಾವನೆ, ಕನ್ನಡ ಮಾಧ್ಯಮಗಳು ಹಾಗೆ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು, ಅವರ ಭವಿಷ್ಯಗಳು. ಎಲ್ಲೋ ಒಂದು ಕಡೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅವರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರ್ಬೋದು. ನಾವು ಕೂಡ 7ನೇ ಕ್ಲಾಸ್ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರು. ಆದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಿಂತ ಸುಮಾರು 10-15 ವರ್ಷ ಜಾಸ್ತಿ ಎಫರ್ಟನ್ನು ಹಾಕಬೇಕಾಗ್ತದೆ ಅಂತ ಖಂಡಿತವಾದ ಇದು ಸತ್ಯ ವಿಷಯ. ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಎಲ್ಲ ಶಾಲಾ ಶಿಕ್ಷಕ ವೃಂದದವರು ಮತ್ತು ವ್ಯವಸ್ಥಾಪಕರು ಇದನ್ನು ಅರಿವು ಮಾಡಿಕೊಳ್ಬೇಕು. ಈ ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕಂತ ಒಂದು ಮಾತನ್ನು ನಾನು ಅವರಲ್ಲಿ ಕಳಕಳಿಯಾಗಿ ಮನೆ ಮಾಡ್ತೇನೆ. ಎರಡನೇ ಪ್ರಸ್ತಾವನೆಯನ್ನು ನಾನು ಮಾಡ್ತಾ ಇದ್ದೇನೆ, ಶಿಕ್ಷಣ ನೀತಿ. ಶಿಕ್ಷಣ ನೀತಿ ಇವತ್ತು ಉಮೇಶ್ ಕುಮಾರ್ ಜಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಶಿಕ್ಷಣ ಅಂದರೆ ಏನು, ನಮ್ಮ ಸಂಸ್ಕೃತಿಯನ್ನು ಪ್ರಬಲಗೊಳಿಸುವಂಥ ಶಿಕ್ಷಣ, ಸಂಘದವರು ಮಾಡುತ್ತಿರುವ ಶಿಕ್ಷಣ, ಇವೆಲ್ಲ ಕೂಡ ಅರ್ಥಪೂರ್ಣವಾಗಿದೆ. ಆದರೆ ಶಿಕ್ಷಣ ವ್ಯವಸ್ಥೆ 1976ರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಸಬ್ಜೆಕ್ಟ್ ಅಂದರೆ ಶಿಕ್ಷಣ ಅದು ಕೇವಲ ರಾಜ್ಯ ವಿಷಯವಾಗಿತ್ತು. ರಾಜ್ಯ ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಶಿಕ್ಷಣದಲ್ಲಿ ಯಾವುದೇ ಆದಂಥ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. 1976ರಲ್ಲಿ ಸಂವಿಧಾನ ತಿದ್ದುಪಡಿ ಆಗ್ತದೆ. ಆಗ ಶಿಕ್ಷಣವನ್ನು ಕೇಂದ್ರೀಯ ವಿಷಯ ಮತ್ತು ರಾಜ್ಯದ ವಿಷಯವಾಗಿ ಮಾರ್ಪಾಡಾಗ್ತದೆ. ಅಂದರೆ ದ್ಯಾಟ್ ದ ಎಜುಕೇಷನ್ ಕಮ್ಸ್ ಅಂಡರ್ ದಿ ಕನ್ಕರೆಂಟ್ ಲೀಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ದ 7th ಶೆಡ್ಯೂಲ್. ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಹಿಡಿತ ಇದೆ. ಯಾವಾಗ ಶಿಕ್ಷಣ ವಿಷಯದಲ್ಲಿ, ಶಿಕ್ಷಣದ ನೀತಿಯ ವಿಷಯದಲ್ಲಿ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೆ ವಿವಾದ ಏರ್ಪಟ್ಟಾಗ ಆರ್ಟಿಕಲ್ 254 ಆಫ್ ಕಾನ್ಸ್ಟಿಟ್ಯೂಷನ್ ಅದು ಕೇಂದ್ರ ಸರ್ಕಾರಕ್ಕೆ ಪರಮಾಧಿಕಾರವನ್ನು ಕೊಡ್ತದೆ. ಆದರೆ ಶಿಕ್ಷಣ ನೀತಿಯನ್ನು ಇವತ್ತು ಕೇಂದ್ರ ಸರ್ಕಾರವೇ ಮಾಡಬೇಕಾಗ್ತದೆ. ನಮ್ಮಲ್ಲಿ ಪ್ರಖರವಾದಂಥ ಅತ್ಯಂತ ಪ್ರಮುಖವಾದಂಥ ಶಿಕ್ಷಣದಲ್ಲಿ ಪರಿವರ್ತನೆ ಆಗಬೇಕು. ವಿಶೇಷವಾಗಿ ಶಿಕ್ಷಕರ ನೇಮಕಾತಿ 1, ಶಿಕ್ಷಕರ ಜೀವನ ಮಟ್ಟ 2. ಇವತ್ತು ಅಮೇರಿಕಾ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರವನ್ನು ತೆಗೆದುಕೊಂಡ್ರೆ ಶಿಕ್ಷಣ ನೀತಿಯನ್ನು ಮಾಡುವುದು ದ ಫೆಡರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರಗಳು. ಆದರೆ ಶಿಕ್ಷಕರ ನೇಮಕಾತಿ ಮತ್ತು ಶಿಕ್ಷಕರ ಜೀವನ ಮಟ್ಟವನ್ನು ಪರಿವರ್ತಿಸುವುದು ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ಶಿಕ್ಷಕರ ನೇಮಕಾತಿ ಮಾಡುವವರು ಹ್ಯೂಮನ್ ರಿಸೋರ್ಸಸ್ ಪೀಪಲ್, ಮಾನವ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪ್ರಾಂಶುಪಾಲರುಗಳು ಮತ್ತು ಎಜುಕೇಷನಿಸ್ಟ್ಗಳು ಅವರು ಕೂತು ಶಿಕ್ಷಕರ ನೇಮಕಾತಿ ಮಾಡ್ತಾರೆ. ಹಾಗೆ ಶಿಕ್ಷಣದ ನೀತಿಯನ್ನು ಮಾಡುವುದು ಮಾತ್ರ ಫೆಡರಲ್ ಮತ್ತು ಸ್ಟೇಟ್ ಗೌರ್ಮೆಂಟಿನ ವ್ಯಾಪ್ತಿಗೆ ಬರ್ತದೆ. ಆದರೆ ನಮ್ಮ ರಾಷ್ಟ್ರದಲ್ಲಿ ಅದು ವ್ಯತಿರಿಕ್ತವಾಗಿದೆ. ಇದೊಂದು ದೊಡ್ಡ ದುರಂತ ಅಂತ ನಾವು ಹೇಳ್ಬೋದು. ಒಬ್ಬ IAS ಆಫೀಸರ್ ಶಿಕ್ಷಕರ ನೇಮಕಾತಿ ಮಾಡ್ತಾನೆ. ಶಿಕ್ಷಕರ ಪೆನ್ಷನ್ ಆಗಲಿ ಅಥವಾ ಶಿಕ್ಷಕರ ನೇಮಕಾತಿ ಆಗಲಿ ಒಬ್ಬ ಕೇಸರ್ಕೋರ ಎದುರು ಹೋಗಿ ಕೈ ಕೊಟ್ಕೊಂಡು ಶಿಕ್ಷಕರು ನಿಲ್ಲಬೇಕು. ಇಂಥ ಒಂದು ದುಸ್ಥಿತಿಯಲ್ಲಿದೆ. ಪ್ರಾಯಶಃ ಬ್ರಿಜೇಶ್ ಚೌಟ್ರ ಅವರು ಇವತ್ತು ಬಂದಿದ್ದರೆ ಅವರೊಬ್ಬ ಸಮರ್ಥ ರಾಜಕಾರಣಿ, ವಿಶೇಷವಾಗಿ ಅತ್ಯಂತ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥ ರಾಜಕಾರಣಿ. ಅವರು ಈ ಮಾತನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು. ಶಿಕ್ಷಣ ನೀತಿಯಲ್ಲಿ ಪ್ರಮುಖವಾದಂಥ ಪರಿವರ್ತನೆ ಆಗಬೇಕು, ಶಿಕ್ಷಕರ ನೇಮಕಾತಿಯಲ್ಲಿ ಪರಿವರ್ತನೆ ಆಗಬೇಕು, ಶಿಕ್ಷಕರ ಜೀವನ ಮಟ್ಟದಲ್ಲಿ ಪರಿವರ್ತನೆ ಆಗಬೇಕು. ಯಾವುದೇ ಪಾಶ್ಚಿಮಾತ್ಯ ರಾಷ್ಟ್ರ ತಗೊಳ್ಳಿ, ಶಿಕ್ಷಕರಿಗೆ ಪ್ರಥಮ ಸ್ಥಾನ ಇದೆ. ಅವರಿಗೆ ವೇತನ ಶ್ರೇಣಿ ಕೂಡ ಅತ್ಯುತ್ತಮ ಮಟ್ಟದಲ್ಲಿರ್ತದೆ. ಇಂಜಿನಿಯರಿಗೂ ಇಲ್ಲ, ಲಾಯರಿಗೂ ಇಲ್ಲ, ಅಥವಾ ಇತರ ಯಾವುದೇ ವೃತ್ತಿಪರ ವ್ಯಕ್ತಿಗೂ ಇರುವುದಿಲ್ಲ. ಆದ್ದರಿಂದ ಶಿಕ್ಷಕರ ವಿಷಯದಲ್ಲಿ ಸಂವಿಧಾನದ ತಿದ್ದುಪಡಿ ಆಗಬೇಕು. ಆದರೆ ಈ ತಿದ್ದುಪಡಿ ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಪ್ರಾರಂಭವನ್ನು ನಮ್ಮ ಸಂಸದರು ಲೋಕಸಭೆಯಲ್ಲಿ ಆರಂಭಿಸಿದರೆ, ಇದನ್ನು ಪ್ರಸ್ತಾಪ ಮಾಡಿದರೆ 10, 15, 20, 25 ವರ್ಷ ಅಲ್ಲಾದರೂ ಆ ಪರಿವರ್ತನೆ ಆಗ್ಬೋದು. ಅಂಥ ಒಂದು ಪರಿವರ್ತನೆ ಆಗಲಿ ಹಾಗೂ ಶಿಕ್ಷಕರ ಜೀವನ ಮಟ್ಟ ಸುಧಾರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಆ ಪ್ರಸ್ತಾವನೆ ನೀಡ್ತೇನೆ. ಹಾಗೆ ನಮ್ಮ ವೇದವಾಸ್ ಕಾಮಜ್ಜಿಯವರು ಬಂದಿಲ್ಲ, ಶಾಸಕರು, ಅವರೂ ಕೂಡ ನೇಮಕಾತಿ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಸೆಂಬ್ಲಿಯಲ್ಲಿ ಮಾತಾಡ್ಬೋದು. 2015ರಿಂದ ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಶಿಕ್ಷಕರ. ಅನುದಾನಿತ ಶಾಲೆಗಳು, ಇವತ್ತು ಇದು ಅನುದಾನಿತ ಶಾಲೆ.
ಅನುದಾನಿತ ಶಾಲೆಗಳ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಕೋರ್ಟ್ನಲ್ಲಿ ಆಜ್ಞೆ ಆದರೂ ಕೂಡ IAS ಆಫೀಸರ್ ಯಾವುದಾದ್ರು ಒಂದು ಕಾರಣ ಕಟ್ಟು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು IAS ಆಫೀಸರ್ಗಳ ಕೈಯಲ್ಲಿ ಶಿಕ್ಷಣ ನೀತಿ ಇದೆ, ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ, ಶಿಕ್ಷಕರ ವ್ಯವಸ್ಥೆ ಬಗ್ಗೆ ಅವರ ಕೈಯಲ್ಲಿ ಹಿಡಿತ ಸಾಧಿಸಿದ್ದಾರೆ. ಅದರಲ್ಲೂ ತುಂಬ ಬೇರೆ ಬೇರೆ ವಿಷಯಗಳು ಅದರ ಬಗ್ಗೆ ಪ್ರಸ್ತಾಪನೆ ಮಾಡೋದಿಲ್ಲ. ಬಂಧುಗಳೇ, ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಒಂದು ಸಂಸ್ಥೆ ವಿಶೇಷವಾಗಿ ಕಿಶೋರ್ ಆಳ್ವರು ಮತ್ತೆ ಹೇಳಿದರು, ಮತ್ತು ಜೀವರಾಜ್ ಅವರು ಹೇಳಿದರು, ಅವರೆಲ್ಲರೂ ಮೂಡುಬಿದಿರೆ ಸಂಸ್ಥೆಯನ್ನು ಕಟ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಮೂಡುಬಿದಿರೆ ಒಂದು ಶಿಕ್ಷಣ ಕಾಶಿಯಾಗಿದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ಅದರಲ್ಲೂ ವಿಶೇಷವಾಗಿ ಇಂಥ ಸಂಸ್ಥೆಗಳಿಗೆ ನೆರವು ಬರಬೇಕು, ಬರ್ತಾ ಇದೆ, ಅದು ಸಂತೋಷದ ವಿಷಯ. ಹಾಗೆ ಇದು ಇನ್ನು ಹೆಚ್ಚು ಹೆಚ್ಚು ಕಾಲ ಯಶಸ್ಸನ್ನು ಪಡೆಯಲಿ. ಇಲ್ಲಿನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜೀವನದಲ್ಲಿ ಯಶಸ್ಸನ್ನು ಪಡೆಯುವಂಥ ಒಂದು ಸಾರ್ಥಕ ಶಿಕ್ಷಣವನ್ನು ಪಡೀಲಿ ಅಂತ ಹಾರೈಸುತ್ತಾ ಆಯೋಜಕರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಶಿಕ್ಷಣ ವೃಂದದವರಿಗೂ, ಶಿಕ್ಷಕರಿಗೂ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಶುಭ ಹಾರೈಕೆಯ ನುಡಿಗಳಿಗೆ ಧನ್ಯವಾದಗಳು ಶ್ರೀಮಾನ್. ಕೆಲವರು ತಮ್ಮ ಮಾತುಗಳಿಂದ ಮಾತ್ರವಲ್ಲ, ತಮ್ಮ ಕಾರ್ಯಗಳಿಂದ ಕೂಡ ಇತಿಹಾಸ ನಿರ್ಮಿಸುತ್ತಾರೆ. ಅಂತಹ ಶ್ರೀಯುತರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ಶಾಲಾ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದು ಪ್ರೇರಣಾ ಶಾಲೆಯ ಶತಮಾನದ ಸಂದರ್ಭದಲ್ಲಿ ಪ್ರಶಾಂತ್ ಭಟ್ ಎಂಬಂಥ ಒಬ್ಬ ವ್ಯಕ್ತಿಯನ್ನು ನಾವು ಸನ್ಮಾನಿಸಲಿದ್ದೇವೆ. ಇವರು ಯಾಕೆ ಸನ್ಮಾನಕ್ಕೆ ಅರ್ಹರು ಅಂತೇಳಿದರೆ, ಇವರ ಮಗಳು ನಮ್ಮ ಶಾಲೆಯ ವಿದ್ಯಾರ್ಥಿ. ಆ ಲೆಕ್ಕದಲ್ಲಿ ಅವರು ವಿದ್ಯಾರ್ಥಿ ಪೋಷಕರು. ಆದರೆ ಅವರು ಪೋಷಕರಾಗಿಯೇ ಉಳಿದಿಲ್ಲ, ಅವರು ನಮ್ಮ ಈ ಶಾಲೆಯ ಶ್ರೇಯೋಭಿವೃದ್ಧಿಗೆ ಸದಾಕಾಲ ದುಡಿತಾ ಇದ್ದಾರೆ. ಇವರು ಎಲ್ಲ ಶಾಲೆಯ ಮಕ್ಕಳಿಗೆ ಉಚಿತವಾದಂಥ ಸಂಸ್ಕೃತ ಶ್ಲೋಕವನ್ನು ದಿನಂಪ್ರತಿ ಇವರು ಕಲಿಸ್ತಾ ಇದ್ದಾರೆ. ಅಂದರೆ ನಿಜವಾಗಿ ಅದು ಬೇರೆ ಶಾಲೆಗೆ ಹೋದರೆ ಇವರಿಗೆ ಕಲಿಸಿದ್ದಕ್ಕೆ ವೇತನ ಸಿಗ್ಬೋದು, ಆದರೆ ಇವರು ವೇತನ ರಹಿತವಾಗಿ, ವೇತನದ ಅಭಿಲಾಷೆ ಇಲ್ಲದೆ ಮಕ್ಕಳ ಒಂದು ಸಂಸ್ಕಾರವನ್ನು ಬೆಳೆಸುವಲ್ಲಿ ನನ್ನ ಪಾತ್ರ ಇರಬೇಕೆಂಬ ತೊಡಗಿಸಿಕೊಂಡು ಪ್ರತಿ ಒಂದು ಮಕ್ಕಳಿಗೆ ಸಂಸ್ಕೃತ ತಿಳ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಇವರು ಸಂಸ್ಕೃತವನ್ನು ಕಲಿಸಿದ ಪ್ರಭಾವದಿಂದಾಗಿ ಏನೋ ಇವರು ನಮ್ಮ ಶಾಲೆಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಿಕ್ಕಿವೆ. ಇದಕ್ಕೆ ಮುಖ್ಯ ಕಾರಣ ಇವರು ಕಲಿಸಿದಂಥ ಶಿಕ್ಷಣ. ಹಾಗೆಯೇ ಇವರು ಅಷ್ಟು ಮಾತ್ರವಲ್ಲ, ಇವರು ಪ್ರೇರಣಾ ಶಾಲೆ ಅಂತೇಳಿದರೆ ನಾನು ಸಹ ಅದರ ಒಂದು ಭಾಗ ಅಂತ ತಿಳಿದು ಆ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ನಮ್ಮದು ಮಕ್ಕಳಿಗೆ ಯಾವಾಗಲೂ ಸಿಹಿ ತಿಂಡಿ ಆಗಲಿ, ಇನ್ನಿತರ ವ್ಯವಸ್ಥೆ ಎಲ್ಲವನ್ನು ಅವರು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ನಿನ್ನೆ ನಡೆದಂತಹ ಒಂದು ಧ್ವಜಾರೋಹಣದ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ, ಪೋಷಕರಿಗೂ ಅವರು ಅವರ ಪರವಾಗಿ ಅವರೇ ಒಂದು ಪ್ರಾಯೋಜಕತ್ವ ಕೊಟ್ಟು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೇರಣಾ ಶಾಲೆಗೆ ಅವರೊಂದು ಅವಿಭಾಜ್ಯ ಅಂಗ. ದಿನಂಪ್ರತಿ ಶಾಲೆಗೆ ಬರ್ತಾರೆ. ನಾವು ಟ್ರಸ್ಟಿಗಳಿಗಿಂತ ಹೆಚ್ಚಾಗಿ ಅವರು ಶಾಲೆಗೆ ಬಂದು ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸಹಕಾರಕ್ಕೆ ನಾವು ಎಂದೆಂದೂ ಆಭಾರಿಯಾಗಿರುತ್ತೇವೆ. ಅಂತೆಯೇ ಮುಂದೆಯೂ ತಮ್ಮ ಸಹಕಾರ ಇರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಶ್ರೀಮಾನ್, ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ದಾನಿಗಳಿಗೆ ಸನ್ಮಾನ ವಿವರಗಳನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಸಂಚಾಲಕರು. ನಮ್ಮ ಶಾಲೆಗೆ ತುಂಬ ಮಂದಿ ದಾನಿಗಳು ನಮ್ಮ ದಾನದ ಮೂಲಕ ನಮಗೆ ಪ್ರೋತ್ಸಾಹ ಕೊಟ್ಟು ಒಂದು ಶಾಲೆಯ ಬೇರಿನ ರೀತಿಯಲ್ಲಿ ವ್ಯವಹರಿಸಿದ್ದಾರೆ. ಅದರಲ್ಲಿ ಹೆಚ್ಚಿನ ಎಲ್ಲ ದಾನಿಗಳ ಹೆಸರು ನಾವು ಆಗ ಉಲ್ಲೇಖಿಸಿದ್ದೇವೆ. ಹಾಗಾಗಿ ಪುನೊಮ್ಮೆ ಈ ಒಂದು ಸಂದರ್ಭದಲ್ಲಿ ಪುನಃ ಉಲ್ಲೇಖಿಸಿ ಪುನರುಕ್ತಿ ಆಗುವುದು ಬೇಡ ಎಂಬ ಉದ್ದೇಶದಿಂದ ನಾವು ಅವರ ಬಗ್ಗೆ ಹೇಳಿಲ್ಲ. ಆದರೂ ಬೆಳಿಗ್ಗೆ ನಾವು ಎಲ್ಲರ ಬಗ್ಗೆ ಉಲ್ಲೇಖಿಸಿದ್ದೇವೆ. ಆದರೂ ಇಂದು ನಮ್ಮಲ್ಲಿ ಇರುವಂತಹ ದಾನಿಗಳನ್ನು ಕೆಲವರು ನಾವು ಗುರುತಿಸಲೇಬೇಕಾಗ್ತದೆ. ಅವರು ಇಲ್ಲಿ ಇದ್ದ ಕಾರಣ ನಾವು ಅವರನ್ನು ಸಭೆಗೆ ಕರೆದು ಎಲ್ಲರ ಸಮಕ್ಷದಲ್ಲಿ ಅವರಿಗೆಂದು ಗೌರವಿಸುವುದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ನಾವು ಇಲ್ಲಿ ದಾನಿಗಳಿದ್ದಾರೆ. ನಮ್ಮದು ವಂದೇ ಮಾತರಂ ಸೌಹಾರ್ದ ಸಹಕಾರಿ ಸಂಘ.
ಇದರ ವತಿಯಿಂದ ನಮಗೆ ಕಳೆದ ನಮ್ಮದು ಶಾಲೆ ಪ್ರಾರಂಭಗೊಂಡಿದ್ದರಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಅವರು CSR ಫಂಡಿನ ನಿಧಿಯಿಂದ ಒಂದು ಉತ್ತಮವಾದಂಥ ಮೊತ್ತವನ್ನು 1.5 ಲಕ್ಷವೋ 2 ಲಕ್ಷವೋ ಒಂದು ಉತ್ತಮವಾದ ಮೊತ್ತವನ್ನು ನಮಗೆ ನೀಡಿ ನಮಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮಾತ್ರವಲ್ಲ, ಅದರಲ್ಲಿರುವಂಥ ಒಂದು ಎಲ್ಲ ನಿರ್ದೇಶಕರು, ಅದರಲ್ಲಿ ಹೆಚ್ಚಿನ ನಿರ್ದೇಶಕರು ನಾವು ಟ್ರಸ್ಟಿಗಳಾಗಿರ್ತೇವೆ. ಎಲ್ಲ ನಿರ್ದೇಶಕರು ಅವರಿಗೆ ಸಿಗುವಂಥ ಮೀಟಿಂಗ್ನ ಸಿಟ್ಟಿಂಗ್ ಫೀಸ್ ಏನುಂಟು ಅದೆಲ್ಲವನ್ನು ನಮ್ಮ ಶಾಲೆಗೆ ನಾವು ದಾನವಾಗಿ ಕೊಡ್ತಾ ಇದ್ದೇವೆ. ಹಾಗಾಗಿ ವಂದೇ ಮಾತರಂ ಬ್ಯಾಂಕ್ ನಮ್ಮ ಶಾಲೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ನಮ್ಮದೊಂದು ವಂದೇ ಮಾತರಂ ಬ್ಯಾಂಕ್ ಏನೊಂದು ಸಹ ಸಂಸ್ಥೆ ಅಂತಲೂ ಹೇಳ್ಬೋದು ಅನಧಿಕೃತವಾಗಿ. ಹಾಗೆ ಅಂತಹ ಒಂದು ಸಂಸ್ಥೆಯನ್ನು ನಾವು ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ. ಹಾಗೆ ಅದರ ನಮ್ಮ ವಂದೇ ಮಾತರಂ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಶ್ಯಾಮೇಗೌಡ ಅವರು ವೇದಿಕೆಯಲ್ಲಿ ಸಭೆಯಲ್ಲಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ದಾನಿಗಳು ನಮ್ಮದು ಮೂಡುಬಿದಿರೆಯ ತರಕಾರಿ ವ್ಯಾಪಾರಿ ಧರ್ಮೇಂದ್ರ ಕೆಣಿಯವರು. ಈ ಧರ್ಮೇಂದ್ರ ಕೆಣಿಯವರು ಸಹ ಹಾಗೆ ಅವರು ಪ್ರಾಯದಲ್ಲಿ ಸ್ವಲ್ಪ ಹೆಚ್ಚು ಪ್ರಾಯ ಹೊಂದಿದವರು, ಚಿಕ್ಕ ಹುಡುಗ. ಆದರೂ ಸಹ ಅವರ ಒಂದು ಸೇವಾ ಮನೋಭಾವನೆ ಮೆಚ್ಚುವಂಥದ್ದು. ಅವರು ನಮ್ಮ ಶಾಲೆಗಾಗಿ ಕಳೆದ 6-7 ವರ್ಷಗಳಿಂದ ಉಚಿತವಾದಂಥ ತರಕಾರಿಯನ್ನು ಒದಗಿಸಿ ನಮ್ಮ ಶಾಲೆಯ ಬಿಸಿಯೂಟಕ್ಕಾಗಿ ಮಕ್ಕಳಿಗೆ ದಾಸೋಹಂಗೆ ಪುಣ್ಯದಲ್ಲಿ ಅವರು ಭಾಗಿಗಳಾಗಿದ್ದಾರೆ. ಅವರಿಗೆ ಸನ್ಮಾನಕ್ಕೆ ಅವರು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಬರಲೇಬೇಕಾದ ಒತ್ತಾಯ ಮಾಡುವಾಗ ಅವರು ಈಗ ತಾನೇ ಮಂಗಳೂರಿದ್ದಾರೆ ಅಂತ ಹೇಳಿದರು. ಅವರ ಧರ್ಮಪತ್ನಿ ವಿನಯ ಕಿಣಿಯವರು ಅವರನ್ನು ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಅವರು ಸಭೆಯಲ್ಲಿದ್ದರೆ ವಿನಯ ಕಿಣಿ ಅಥವಾ ಧರ್ಮೇಂದ್ರ ಕಿಣಿ ಯಾರಾದರೂ ಬಂದು ವೇದಿಕೆಯಲ್ಲಿ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತು ಉಚಿತ ತರಕಾರಿ ಅಂತ ಹೇಳುವಾಗ ಒಂದು ಭಾವನೆ ಬರ್ತದೆ, ಹಾಳಾದ ತರಕಾರಿಯನ್ನು ಬಹುಶಃ ಬಿಸಾಡುವ ತರಕಾರಿ ಕೊಡ್ತಾರೆ ಅಂತೇಳಿ. ಇದು ಖಂಡಿತವಾಗಿಯೂ ಅಲ್ಲ. ಅವರು ಕೊಡುವಂಥ ತರಕಾರಿ ತಾಜಾ ತರಕಾರಿ, ಫ್ರೆಶ್, ಎಷ್ಟು ಒಳ್ಳೆಯ ತರಕಾರಿಯನ್ನು ಮಕ್ಕಳಿಗಾಗಿ ಅವರು ಉಚಿತವಾಗಿ ನೀಡ್ತಾ ಇದ್ದಾರೆ. ಅವರು ಇದ್ದರೆ ಬರಬೇಕು, ಇಲ್ಲದಿದ್ದಲ್ಲಿ ನಾಳೆ ಅವರ ಅಂಗಡಿಗೋ ಮನೆಗೆ ಹೋಗಿ ಇದನ್ನು ಅವರಿಗೆ ಒದಗಿಸುವುದು ನಮ್ಮ ಕರ್ತವ್ಯವಾಗ್ತದೆ. ಹಾಗೆ ಇನ್ನುವರು ನಮ್ಮವರೇ ಆದಂತಹ ಮನುಷ್ಯನೆಯವರು. ಈ ಮನುಷ್ಯನೆಯವರು ಸಹ ಹಾಗೆ ನಮಗೆ ವಾಸುದೇವ ಕಾಮತ್ ಹಾಗೂ ನಿರ್ಮಲ ಕಾಮತ್ ಇವರ ಮಕ್ಕಳನ್ನು ಕಳಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದವರು ನಿಧನ ಹೊಂದಿದಾಗ ಅವರದಾದಂಥ ಎಲ್ಲ ಆಸ್ತಿಗಳನ್ನು ಅವರು ಇವರ ಮನುಷ್ಯನವರ ಮುಖಾಂತರ ವಿಲ್ ಮಾಡಿದರು. ಆ ವಿಲ್ಲಿನ ನಮಗೆ ವಿಲ್ಲಿನ ವಿವರ ಗೊತ್ತಿಲ್ಲ, ಆದರೆ ಅಲ್ಲಿ ವಿಲ್ಲಿನಲ್ಲಿ ಸಿಗುವಂಥ ಪ್ರಕಾರ ನಮ್ಮ ಶಾಲೆಗೆ ಒಂದು 10 ಲಕ್ಷದಷ್ಟು ಧನಸಹಾಯ ವಿಲ್ಲಿನ ಮುಖಾಂತರ ನಮಗೆ ಸಿಗಲು ಮನುಷ್ಯನೇ ಹಾಗೂ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಉಮೇಶ್ ಪೈ ಅವರು ಮುಖ್ಯ ಕಾರಣರು. ಉಮೇಶ್ ಪೈ ಅವರಿಗೆ ಬೆಳಿಗ್ಗೆ ತಾನೇ ನಾವು ಸನ್ಮಾನ ಮಾಡಿದ್ದೇವೆ. ಹಾಗಾಗಿ ನಮ್ಮ ನ್ಯಾಯವಾದಿಗಳಾಗಿ ಈ ಮೂಲಕ ನಮಗೆ 10 ಲಕ್ಷ ನಿಧಿಯನ್ನು ಅದು ಸಹ ಶೀಘ್ರವಾಗಿ ಕೊಟ್ಟು 2 ವರ್ಷ ಆಯಿತು. ಅದನ್ನು ಬ್ಯಾಂಕಿನಲ್ಲಿಟ್ಟು ಅದರ ಬಡ್ಡಿಯಿಂದ ನಮ್ಮ ಶಾಲೆಯ ಖರ್ಚು ನಿಭಾಯಿಸಬೇಕೆಂಬುದು ಆ ವಿಲ್ಲಿನಲ್ಲೇ ಬರೆದ ಪ್ರಕಾರ ಅದು ವಿಲ್ಲನ್ನು ಅವರು ಕೂಡಲೇ ಅನುಷ್ಠಾನಗೊಳಿಸಿದ್ದಾರೆ. ಯಾಕೆಂದರೆ ಅವರು ವಿಲ್ಲನ್ನು ಕೂಡಲೇ ಅನುಷ್ಠಾನಗೊಳಿಸದಿದ್ದರೆ ನಮಗೆ ಸಿಗಲಿಕ್ಕೆ ಲೇಟ್ ತಡವಾಗ್ತಿದ್ದು. ಹಾಗೆ ನಮ್ಮ ಮೇಲೆ ಅಭಿಮಾನದಿಂದ ಮಾಡಿದ್ದಾರೆ. ಮಾತ್ರವಲ್ಲ, ನಮ್ಮ ಶಾಲೆಗೆ ದಾನಿಗಳು ಹೌದು. ಹಾಗೆ ಬೇರೆ ಕಡೆಯ ದಾನಿಗಳನ್ನು ಸಂಪರ್ಕಿಸಿ ನಮಗೆ ನೆರವು ಸಹ ನೀಡುವಂಥ ಔದಾರ್ಯ ಅವರಲ್ಲಿದೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಶ್ರೀಯುತ ದಯಾನಂದ ಪೈಗಳು. ದಯಾನಂದ ಪೈ ಅವರು ನಾವು 1997ರಿಂದ 2011ರವರೆಗೆ ಇದೇ ಬೆರನಾಳ ಶಾಲೆಯ ಆಡಳಿತ ವ್ಯವಸ್ಥೆಯನ್ನು ವಹಿಸಿಕೊಂಡವರು. ಮೂಡುಬಿದಿರೆ ಶ್ರೀ ವೆಂಕಟರಮಣ ಶಿಕ್ಷಣ ಪ್ರತಿಷ್ಠಾನ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಇವರು ಸೇವಾಂಜಲಿಯನ್ನು ಉತ್ತಮವಾಗಿ ಮುನ್ನಡೆಸಿಕೊಂಡು ಬಂದವರು. ಈ ರೀತಿಯಲ್ಲಿ ಅವರಿಗೆ ನಾವು ಸನ್ಮಾನ ಮಾಡೋದು ನಮ್ಮ ಧರ್ಮವಾಗಿದೆ. ಮಾತ್ರವಲ್ಲ, ಇವರು ನಮ್ಮ ಶಾಲೆಯ ಅಭಿಮಾನಿಗಳು ಮಾತ್ರವಲ್ಲ, ಶಾಲೆಗೆ ದಾನಿಗಳು. ಮೊನ್ನೆ ತಾನೇ ಒಂದು ನಮಗೆ ಅವರು ಉತ್ತಮವಾದಂಥ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಉತ್ತಮ ಸಹಕಾರವನ್ನು ನೀಡುವಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ಇವರಿಗೂ ಸಹ ನಾವು ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಧರ್ಮೇಂದ್ರ ಕಿಣಿಯವರು ಅಥವಾ ಅವರ ಮನೆಯವರು ಇದ್ದರೆ ವೇದಿಕೆಗೆ ಬರಬೇಕಾಗಿ ಮಗದೊಮ್ಮೆ ನಾನು ವಿನಮ್ರವಾಗಿ ಕೇಳ್ಕೊಳ್ತೇನೆ. ಯಾಕೆಂದರೆ ನೀವು ಕೊಟ್ಟಂಥ ದಾನ ಏನುಂಟು, ಸಹಾಯ ಏನುಂಟು, ಅದು ಬಹುತ ನಮಗೆ ದೊಡ್ಡದಾದದು.
ಸಂಭ್ರಮದ ನಡುವೆ ಇನ್ನೊಂದು ವಿಶೇಷ ರಂಜನೆ ಲಕ್ಕಿ ಕೂಪನ್ ಡ್ರಾ. ಶತಮಾನೋತ್ಸವದ ಭಾಗವಾಗಿ ಎಲ್ಲರಿಗೂ ನೀಡಿದ ಈ ಅವಕಾಶದಲ್ಲಿ ಯಾರು ಅದೃಷ್ಟಶಾಲಿಯಾಗಿದ್ದಾರೆ ಎಂಬ ಕುತೂಹಲದ ಕ್ಷಣ. ಅದೃಷ್ಟ ಚಕ್ರ ತಿರುಗುವ ಈ ಸುವರ್ಣ ಕ್ಷಣ, ನಗು, ನಿರೀಕ್ಷೆ ಮತ್ತು ಉತ್ಸಾಹ ಒಂದಾಗುವ ಈ ಸಮಯ. ವೇದಿಕೆಯಲ್ಲಿನ ಎಲ್ಲ ಅಭ್ಯಾಗತರು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಅಮೃತ ಹಸ್ತದಿಂದ ಒಂದು ಚೀಟಿಯನ್ನು ಆಯ್ಕೆ ಮಾಡಲು ವಿನಂತಿಸುತ್ತೇವೆ. ಅಭ್ಯಾಗತರ ಸಮ್ಮುಖದಲ್ಲಿ ನಮ್ಮ ಶಿಶು ಮಂದಿರದ ಪುಟಾಣಿಗಳು ತಮ್ಮ ಅಮೃತ ಹಸ್ತದಿಂದ ಚೀಟಿಯನ್ನು ತೆಗೆಯುತ್ತಿದ್ದಾರೆ. ಈ ಅವಕಾಶದಲ್ಲಿ ಯಾರು ಅದೃಷ್ಟಶಾಲಿಯಾಗಿದ್ದಾರೆ ಎಂಬ ಕುತೂಹಲದ ಕ್ಷಣ ಇದಾಗಿದೆ. ಹರಿ ಓಂ. ಸುಮತಿ ಖಜೇಮನೆ, ಫೋನ್ ನಂಬರು 7304113876. ಟಿಕೆಟ್ ನಂಬರ್ 09. ಪ್ರಥಮ ಬಹುಮಾನ 4 ಗ್ರಾಂ ಚಿನ್ನ. ವಿಜೇತರು ಟಿಕೆಟ್ ನಂಬರ್ 7709, 7709 ನಂಬರ್. ಇಲ್ಲಿದ್ದೀರಾ? ಸುಮತಿ ಖಜೇಮನೆ ಯಾರು? ಹಾಂ, ಬನ್ನಿ. ಕನ್ಫರ್ಮಾ? ಹಾಂ, ಮತ್ತೆ ನೋಡಿ. ದ್ವಿತೀಯ ಬಹುಮಾನ ಅಲ್ಲಿ ಬರ್ದಿಡಿ. ದ್ವಿತೀಯ ಬಹುಮಾನ 2 ಗ್ರಾಂ ಚಿನ್ನ. ವಿಜೇತರು ಐರಿನ್ ಬಿರಾವ್, ಟಿಕೆಟ್ ನಂಬರ್ 3238, 3238 ಟಿಕೆಟ್ ನಂಬರ್. ಇದ್ದೀರಾ? ಐರಿನ್ ಬಿರಾವ್.
ಮುಂದಕ್ಕೆ ತೃತೀಯ ಬಹುಮಾನ 1 ಗ್ರಾಮ್ ಚಿನ್ನ. ವಿನ್ಸಿ ಟಿಕೆಟ್ ನಂಬರ್ 6902 6902 ಇದ್ದೀರಾ? ಇನ್ನು ಪ್ರೋತ್ಸಾಹಕರ ಬಹುಮಾನ 10 ಮಿಕ್ಸಿ ಇದೆ. ಪ್ರೋತ್ಸಾಹಕ ಬಹುಮಾನ ಟಿಕೆಟ್ ನಂಬರ್ 204 0204 204 ಅನುಜ್ಞಾ. ಕರೆಕ್ಟ್ ಹೆಸರು ಸ್ಪೆಲ್ಲಿಂಗ್ ಕರೆಕ್ಷನ್ ಇದೆ ಅದರಲ್ಲಿ. 204 ಟಿಕೆಟ್ ನಂಬರ್ ಇದ್ದೀರಾ? ಅನುಜ್ಞಾ ಇರಬೇಕು, ಅನುಜ್ಞಾ. ಎರಡನೇ ಪ್ರೋತ್ಸಾಹಕರ ಬಹುಮಾನ ಅರುಣ್ ಭಟ್ ಟಿಕೆಟ್ ನಂಬರ್ 5607 5667 ಅರುಣ್ ಭಟ್ ಇದ್ದೀರಾ? ಇನ್ನೊಂದು ಪ್ರೋತ್ಸಾಹಕರ ಬಹುಮಾನ ಟಿಕೆಟ್ ನಂಬರ್ 4501 ರವಿಕುಮಾರ್. ರವಿಕುಮಾರ್ ಇನ್ನೊಂದು ಪ್ರೋತ್ಸಾಹಕರ ಬಹುಮಾನ ಸಂಹಿತಾ ಗುರುರಾಜ್ 7660 ನಂಬರ್ 7660 ನಂಬರ್ ಟಿಕೆಟ್ ನಂಬರ್. ನೆಕ್ಸ್ಟ್ ಆತ್ರೇಯ ಪಿ ಸಪ್ರೆ 5813 ಆತ್ರೇಯ ಪಿ ಸಪ್ರೆ 5813 ಇದ್ದಾರಾ? ನೆಕ್ಸ್ಟ್ ರಿತೇಶ್ 370 ಟಿಕೆಟ್ ನಂಬರ್ 370. ಪ್ರಸಾದ್ 1497 1497 ಟಿಕೆಟ್ ನಂಬರ್ ಪ್ರಸಾದ್. ಎಂಟನೇ ಪ್ರೋತ್ಸಾಹಕ ಬಹುಮಾನ ರಮ್ಯಾ ಟಿಕೆಟ್ ನಂಬರ್ 1764 1764 1764. ನೆಕ್ಸ್ಟ್ ಸಂಬ್ರೀಶ್ ಕೆರ್ವಾಸೆ ಟಿಕೆಟ್ ನಂಬರ್ 2888 2888. ಕೊನೆಯ ಪ್ರೋತ್ಸಾಹಕ ಬಹುಮಾನ ಪೂರ್ಣಿಮಾ 120 ಟಿಕೆಟ್ ನಂಬರ್ ಪೂರ್ಣಿಮಾ. ಇದರ ವಿಜೇತರ ಪಟ್ಟಿಯನ್ನು 22 ತಾರೀಕಿನ
ಹೊಸದಿಗಂತ ದಿನಪತ್ರಿಕೆಯಲ್ಲಿ ಪ್ರಕಟ ಆಗ್ತದೆ. ಹಾಗೆ ತಮ್ಮಲ್ಲಿ ಯಾರಾದರೂ ಸೇಲ್ ಮಾಡಿದವರು ಗೊತ್ತಿದ್ದರೆ ಇಲ್ಲಿ ಶಾಲೆಯಲ್ಲಿ ಬಂದು ಅದನ್ನು ಕಲೆಕ್ಟ್ ಮಾಡ್ಬೋದು. ಶತಮಾನೋತ್ಸವ ಪ್ರಯುಕ್ತ ಲಕ್ಕಿ ಕೂಪನ್ ಕಾರ್ಯದಲ್ಲಿ ತಮ್ಮ ಉತ್ಸಾಹ ಮತ್ತು ಭಾಗವಹಿಸುವಿಕೆಯಿಂದ 35 ಕೂಪನ್ಗಳನ್ನು ಸಂಗ್ರಹಿಸಿ ವಿಶೇಷ ಸಾಧನೆ ಮಾಡಿದ ಪಾವನಿ ನಾಟೇಕರ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ 9 ಪುಸ್ತಕ ಸಂಗ್ರಹಿಸಿದ ವಂಶಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ. ಈ ಇಬ್ಬರು ಮಕ್ಕಳನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಐದು ಪುಸ್ತಕಗಳನ್ನು ಸಂಗ್ರಹಿಸಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಪಾವನಿ ನಾಟೇಕರ್. ಇವರಿಗೆ ಮುಖ್ಯ ಅಭ್ಯಾಗತರಾಗಿರುವಂಥ ಶ್ರೀಯುತರು ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ 9 ಪುಸ್ತಕವನ್ನು ಸಂಗ್ರಹಿಸಿದ ವಂಶಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 9 ಪುಸ್ತಕಗಳನ್ನು ಸಂಗ್ರಹಿಸಿ ವಿತರಿಸಿರುತ್ತಾರೆ. ಇವರಿಗೆ ಶ್ರೀಯುತರು ಬಹುಮಾನ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅಧ್ಯಕ್ಷೀಯ ನುಡಿಗಳು. ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಬಹುಶಃ ಈಗಾಗಲೇ ಬೆಳಿಗ್ಗೆಯಿಂದ ಭಾಷಣಗಳನ್ನು ಕೇಳಿ ಸುಸ್ತಾಗಿದ್ದೇವೆ. ಹಾಗಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಬಾಕಿ ಇದೆ. ಈಗಾಗಲೇ ವೇದಿಕೆಯನ್ನು ನಾವು ತೆರವುಗೊಳಿಸಿ ವಿಶೇಷ ನಮ್ಮ ಮಕ್ಕಳ ಈ ಶಾಲೆಯ ಮಕ್ಕಳ ವಿಶೇಷ ಒಂದು ಕಾರ್ಯಕ್ರಮ, ಅರ್ಧ ಗಂಟೆ ಕಾರ್ಯಕ್ರಮ, ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಅದೇ ರೀತಿ ಸನಾತನ ರಾಷ್ಟ್ರಾಂಜಲಿ ಎನ್ನುವಂತಹ 2 ಗಂಟೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ನಾವು ಈ ಶಾಲೆಯ ಶತಮಾನೋತ್ಸವವನ್ನು ಆಚರಿಸುವ ಸಂಭ್ರಮ, ಆ ಒಂದು ಯೋಗ ನಮಗೆ ಸಿಕ್ಕಿದ್ದು ಪುಣ್ಯ. ನಾವು ಒಂದು ವರ್ಷದಿಂದ ಈ ಯೋಜನೆಯನ್ನು ಹಾಕಿಕೊಂಡಿದ್ದೆವು. ಯಾವ ರೀತಿ ಮಾಡಬೇಕು ಎನ್ನುವಂಥ ಅನೇಕ ಯೋಚನೆಗಳನ್ನು ಹಾಕಿಕೊಂಡು ಪ್ರತಿ ವಾರ ಟ್ರಸ್ಟಿನ ಎಲ್ಲ ಸದಸ್ಯರು ಪ್ರತಿ ವಾರ ಇದಕ್ಕೋಸ್ಕರ ಸೇರಿ ಚರ್ಚೆಗಳನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಬಹುಶಃ ಸಫಲರಾಗಿದ್ದೇವೆ. ಮುಖ್ಯವಾಗಿ ಈ ಶಾಲೆಯ ಪರಿಚಯ ನಮ್ಮ ಊರಿನಲ್ಲಿ ಆಗಬೇಕು. ಇಲ್ಲಿ ನೀಡುವಂಥ ಶಿಕ್ಷಣ ನಮ್ಮ ಊರಿನ ಜನರಿಗೆ ಪರಿಚಿತವಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೆವು. ಇವತ್ತು ಈ ಒಂದು ಶತಮಾನೋತ್ಸವದ ಕೊನೆಯ ಒಂದು ಕಾರ್ಯಕ್ರಮವಾಗಿ ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ಇವತ್ತು ಬೆಳಗಿನಿಂದ ಬಹಳ ಯಶಸ್ವಿಯಾಗಿ ಅನೇಕ ಗಣ್ಯರು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಾವು ವಿಶೇಷ ರೀತಿಯಲ್ಲಿ ಈ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ. ಇದಕ್ಕೆ ಸಹಕಾರವನ್ನು ನೀಡಿರುವಂಥ ಎಲ್ಲ ಪೋಷಕ ಬಂಧುಗಳು
ಹಾಗೆ ಊರಿನ ದಾನಿಗಳು, ಶಿಕ್ಷಣ ವಿದ್ಯಾಭಿಮಾನಿಗಳು, ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ವಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ನಮ್ಮ ಟ್ರಸ್ಟಿಗಳು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಬಹಳಷ್ಟು ಶ್ರಮಪಟ್ಟು ಇತ್ತೀಚೆಗಂತೂ ಪ್ರತಿನಿತ್ಯ ಸೇರಿಕೊಂಡು ಅವರವರ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮೆಲ್ಲ ಟ್ರಸ್ಟಿನ ಸದಸ್ಯರೇ ಕೂಡ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಶಿಕ್ಷಕರು, ಶಿಕ್ಷಕ ಬಂಧುಗಳು, ಬಹುಶಃ ಅವರು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿರ್ಬೋದು. ಯಾಕೆಂತ ಹೇಳಿದರೆ ಒಂದು ವರ್ಷದ ಮೊದಲೇ ಈ ಕಾರ್ಯಕ್ರಮಗಳನ್ನು ಯೋಜನೆ ಹಾಕಿಕೊಂಡಾಗ ಕಳೆದ ಏಪ್ರಿಲ್ ಮೇಯಲ್ಲಿ ಕೂಡ ಅವರಿಗೆ ಆ ರಜಾವನ್ನು ಸಂಭ್ರಮಿಸದೆ ಅವರು ಈ ಶಾಲೆಗೆ ಬಂದು ಮನೆಗಳನ್ನು ಭೇಟಿ ಮಾಡಿ ಸಂಪರ್ಕ ಮಾಡಿ ಹಳೆ ವಿದ್ಯಾರ್ಥಿಗಳ ಪಟ್ಟಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ, ಅದೇ ರೀತಿ ಹೆಚ್ಚಿನ ಆದಿತ್ಯವಾರ ಕೂಡ ರಜೆ ಮಾಡದೆ ಇದರ ಕೆಲಸದ ಹಿಂದೆ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಪೋಷಕರಿಗೋಸ್ಕರ ಇಲ್ಲಿ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡುವಾಗ ಅದರಲ್ಲಿ ಕೂಡ ಯಾವುದೇ ಒಂದು ಬೇಸರವನ್ನು ಇಟ್ಟುಕೊಳ್ಳದೆ ತೋರಿಸದೆ ಅವರು ತಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ನಮ್ಮ ಶಿಕ್ಷಕ ಬಂಧುಗಳಿಗೆ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ಸಹಕರಿಸಿದ ತಮ್ಮೆಲ್ಲರನ್ನು ಕೂಡ ನಾನು ಹೃದಯ ತುಂಬಿದ ಧನ್ಯವಾದವನ್ನು ತಮಗೆಲ್ಲರಿಗೂ ತಿಳಿಸ್ತೇನೆ. ಹಾಗೆಯೇ ಮುಂದಕ್ಕೆ ಕೂಡ ನಾವು ಇವತ್ತು ಶತಮಾನೋತ್ಸವವನ್ನು ನಾವು ಆಚರಿಸಿದ್ದೇವೆ. ಆದರೆ ಇದು ಕೊನೆಯಲ್ಲ. ಇನ್ನು ಈಗಾಗಲೇ ಬೆಳಿಗ್ಗೆ ಗವರ್ನರ್ ಸಾಹೇಬರು ಹೇಳಿದರು, 100 ವರ್ಷ ತುಂಬಿದಾಗ ಇದು ಇನ್ನಷ್ಟು ಹುರುಪುಗೊಂಡಿದೆ, ಚೈತನ್ಯ ಜಾಸ್ತಿ ಆಗಿದೆ ಅಂತೇಳಿ. ಇದನ್ನು ನಾವು ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನಾಗಲಿ ಇಲ್ಲಿ ಇನ್ನಷ್ಟು ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವಲ್ಲಿ ನಾವೆಲ್ಲರೂ ಸಹಕರಿಸಬೇಕು. ಹಾಗೆ ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು, ಬೆಂಬಲವನ್ನು ನೀವು ಕೂಡ ಎಲ್ಲರೂ ಕೊಡಬೇಕು ಎನ್ನುವಂತಹ ಮಾತನ್ನು ಹೇಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಶ್ರೀಮಾನ್. 100 ವರ್ಷಗಳ ಇತಿಹಾಸ, ಸಾವಿರಾರು ಕನಸುಗಳ ಸಾಕ್ಷಿ, ಅಸಂಖ್ಯಾತ ತ್ಯಾಗಗಳ ಪ್ರತಿಧ್ವನಿ. ಇದೀಗ ನಾವು ಕಂಡುಕೊಳ್ಳುತ್ತಿರುವ ಈ ಶತಮಾನೋತ್ಸವ ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಸಂಸ್ಥೆಯ ಆತ್ಮಗೌರವದ ಘೋಷಣೆ. ಈ ಮಹತ್ವದ ಕ್ಷಣದಲ್ಲಿ ಈ ಯಶಸ್ಸಿನ ಹಿಂದೆ ನಿಂತಿರುವ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಕೇಶವ್ ಶ್ರೀಮಾನ್ ರವರು. ಹರಿ ಓಂ. ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮ, ಈಗ ಸಮಾರೋಪ ಕಾರ್ಯಕ್ರಮ. ಶತಮಾನೋತ್ಸವದ ಈ ಸುಂದರ ಸಂದರ್ಭದಲ್ಲಿ ಭಾಳ ಚಂದದ ಕಾರ್ಯಕ್ರಮ ನಿರ್ವಹಿಸಿಕೊಡಲು ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತೇವೆ. ಇಂಥ ಸಹಕಾರ, ಇಂಥ ಬೆಂಬಲ ನಿರಂತರವಾಗಿರಲಿ. ಇದು ಈ ಸಂಸ್ಥೆ ನಮ್ಮ ಸಮಾಜದ್ದು, ಅದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ಅದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿದ್ದೀರಿ, ಸಮಾಜಕ್ಕೆ ಸ್ಪಂದಿಸಿದೆ. ನಮ್ಮ ಕೆಲಸ ಕಡಿಮೆ ಇರ್ಬೋದು, ನಮ್ಮ ಕರ್ತವ್ಯ ಕಡಿಮೆ ಇರ್ಬೋದು. ಮುಂದಿನ ದಿನಗಳು ಇನ್ನಷ್ಟು ನಾವು ಒಳ್ಳೆಯ ಕೆಲಸಗಳನ್ನು, ಕರ್ತವ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸರ್ಕಾರ ಇರಲಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿ ತಮಗೆಲ್ಲರಿಗೂ ಕೂಡ ವಂದನೆಗಳು. ಒಂದು ಶಾಂತಿ ಮಂತ್ರ.
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ. ಇದೀಗ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಸುಂದರ ಸಮಯದಲ್ಲಿ ಕಲೆಯ ಅನಾವರಣ ನಮ್ಮ ವಿದ್ಯಾಸಂಸ್ಥೆಯ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸುಮಧುರ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಾಂಸ್ಕೃತಿಕ ರಸದೌತಣ ನೀಡುವ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ನಮ್ಮ ಮುಂದೆ ಅನಾವರಣಗೊಳ್ಳಲಿದೆ ತುಳುನಾಡಿನ ಸಾಂಸ್ಕೃತಿಕ ವೈಭವದ ಪ್ರತೀಕವಾದ ಕಂಗೀಲು ನೃತ್ಯ. ಇದು ಕೇವಲ ಪ್ರದರ್ಶನವಲ್ಲ, ಇದೊಂದು ಆರಾಧನೆ. ತುಳುನಾಡಿನ ಮುಂಡಾಲ ಸಮುದಾಯದವರು ಸುಗ್ಗಿ ಕಾಲದಲ್ಲಿ ಅಥವಾ ರೋಗ ರುಜಿನಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ ಈ ನೃತ್ಯವನ್ನು ಮಾಡುತ್ತಾರೆ. ಬಿಳಿ ಬಣ್ಣದ ಅಂಗಿ, ತಲೆಗೆ ಮುಂಡಾಸು ಮತ್ತು ಸೊಂಟಕ್ಕೆ ಕಟ್ಟಿದ ತೆಂಗಿನ ಗರಿಯ ಸಿರಿ ಈ ನೃತ್ಯದ ವಿಶೇಷ ಆಕರ್ಷಣೆ. ಬನ್ನಿ, ಲಯಬದ್ಧ ಹೆಜ್ಜೆಗಳೊಂದಿಗೆ ಮೈಮನ ತುಂಬುವ ಈ ಅದ್ಭುತ ನೃತ್ಯವೇ ಕಂಕೀಲು ನೃತ್ಯ. ಧರ್ಮಧಾರಿ ಅಧರ್ಮ ತುಂಬಿದಾಗ ಆದಿಮಾನಿ ನಾರಿಯನ್ನ ನೃತ್ಯ ರೂಪವನ್ನು ಕಾಣಿ ಭಯಂಕರ ರೋಗಗಳಾದ ಮಣ್ಣುಗಳಂದಾರು ಮನಲದಾವು ಕೋಪಟಲೆಲ್ಲ ರೋಗವನ್ನು ಬಿಚ್ಚುತ್ತಾಳೆ. ಆ ಹೊತ್ತಿಗೆ ಶ್ರೀಕೃಷ್ಣ ರೂಪವನ್ನು ತಾಳಿ ಊರಿನ ಮಾರಿಯನ್ನು ಕಡಿದಾಗಿದ್ದಂತಹ ಸಂಪ್ರದಾಯವೇ ರಂಗಲು ಕುಣಿತ.
ಕಡಿಗಣ ಬಾರ ಬಾರ ಕಡಿಗಣಗೆ ಬಬ್ಬರು ಗಾನ ಕಡಿಗಣ ಹೊಟ್ಟೆ ಕುಂಟ ಕಡಿಗಣಗೆ ಸಿರಿಮೊಣೆಕಲು ಕಡಿಗಣ ಕಡಿಗಣಗೆ ಕಡಿಗಣಗೆ ಕಾರ್ಪದಂಚ ಕಡಿಗಣ ಯಾವೂರ ಕಡಿಗಣವೋ ಮಠದ ಮೇಲಿನ ಕಡಿಗಣ ಮಠದ ಮೇಲಿನ ಕಡಿಗಣಗೆ ಊರಾಗ ಕಡಿಗಣ ಯಾವೂರ ಕಡಿಗಣವೋ ಮಠದ ಮೇಲಿನ ಕಡಿಗಣ ಮಠದ ಮೇಲಿನ ಕಡಿಗಣಗೆ ಊರಾಗ ಕಡಿಗಣ ಶಕ್ತಿ ಆರಾಧನೆಯ ಸಂಕೇತ ಲಯಬದ್ಧ ಹೆಜ್ಜೆಗಳ ವೈಭವವೇ ಈ ಗರ್ಭ ನೃತ್ಯ. ಇದು ಕೇವಲ ನೃತ್ಯವಲ್ಲ, ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಗೆ ಮನಸೋಲದವರಿಲ್ಲ. ಅದರ ಜೊತೆಗೆ ಕೃಷ್ಣನ ಲೀಲೆ ಮತ್ತು ದೇವಿಯ ವಿಜಯೋತ್ಸವದ ಸಂಕೇತವಾದ ದಾಂಡಿಯ ನೃತ್ಯ. ಬನ್ನಿ, ಗರ್ಭ ಮತ್ತು ದಾಂಡಿಯದ ಸಂಯೋಜನೆಯ ನಾಟ್ಯವನ್ನು ಕಣ್ತುಂಬಿಕೊಳ್ಳೋಣ. धिंकड़ाक धिंकड़ाक आजा उड़ के सराट पे
जोगाला तारा चबीला तारा रंगीला तारा तारी जोगाला तारा चबीला तारा रंगीला तारा संभाल करी थोड़ी थोड़ी जाए धम बाजे बाजे धम धम बाजे बाजे आगे बढ़ो तू पीछे मुड़ी मुड़ी जाए रे धम बाजे बाजे धम धम बाजे बाजे पल्लू संभाल करी थोड़ी थोड़ी जाए रे आगे बढ़ो तू पीछे मुड़ी मुड़ी जाए रे यहाँ वहाँ कहीं तेरे जैसा कोई नहीं तेरी मेरी लगे चोरी तारी रंग तारी ಬಿಲೆಕಟ್ಟಂದಿ ಕಲೆ ಕರಾವಳಿ ಜಿಲ್ಲೆದ ಜನಕುಲೆ ಉಸುಲು ಚೆಂಡುಮದ್ದಳದ ಸೊರತ ಜನಡೆ ತೆರಿಸಿಂಗಾರದ ರಂಗಸ್ಥಳದ ಬೊಲ್ಪುಡು ಕಂಚಿದ ಸೊರತ ಭಾಗವತಿಕೆದ ಪೊರ್ಲು ಪಾತ್ರಗ್ ಜೀವ ಕೊರಿ ಮುಮ್ಮೇಳ ಪೊರ್ಲ ಕಂಚಿದ ಸುರಕ್ ಭಾಗವತೆರೆ ತೇರಿನ ಹಿಮ್ಮೇಳ ಮೋನೆಗ್ ಬಣ್ಣ ಪಾಡಿದು ಕಾರಿಗ್ ಗೆಜ್ಜೆ ಪಾಡಿದೆ ತರತ ಕಿರೀಟ ಬಂಗಾರ ಪೊರ್ಲ ಐತಿರ ನಮ್ಮ ಊರದ ಪೊರ್ಲುಡು ಪೊರ್ಲು ಗಂಡು ಕಲೆ ಯಕ್ಷಗಾನ ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ కలటు మేలాయిన కలకల కలటు మేలాయిన బిలకట్టెరే ఆవందిన బిలకట్టెరే ఆవందిన కాళమేళలు కూడిన సారకాలల అళియందిన దేవదించిన యక్షగాన కలకల కలటు మేలాయిన కలకల కలటు మేలాయిన బిలకట్టెరే ఆవందిన బిలకట్టెరే ఆవందిన ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಅಯಕಡಂಗಿ ಪೊನ್ನಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾಕಲಿಗೆ ಮೂಡ್ರಿಡಿಗೆ ಅಯಕಡಂಗಿ ಪೊನ್ನಗಾಳಿ ಬೀಜಿಂಡಿಗೆ ಕಾನೆದ ಗೆಜ್ಜೆಗೆ ಜೀವಕಾಲದಂಡಿಗೆ ರೋಡೆ ಪಲ್ಲಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆದಿಲು ತೋಜಿಂಡಿಗೆ ಅರಸಿನ ರಸಗೆ ಸರಿಗಮ ಧ್ವನಿ ಪುಗೆ ಅಚ್ಚೆನ ದೀನಗ ಪುರಲಿದ ಸ್ವರಮಾಲೆ ಅರಸನಾಸರೆ ಭಯಗುಣ ಅರಸಿಗೆ ಅಲ್ಲಿಗೆ ಕಮ್ಮೆನ ದಿಮ್ಮೆನದು ಸರಿಗೆ ಅಯನುಲ ಇಡೆ ರಂಗಾಯಿನ ಅರಸನ ರಸಿಗೆ ರಿಂಗಾದರೆ ಅಯನುಲ ಇಡೆ ರಂಗಾಯಿನ ಅರಸನ ರಸಿಗೆ ಆಯನ ನೋಡು ಸಾವಿರ ಹೋಗಿಲ ಗಂಟಗೆ ಅಯಕಡುಂಗಿ ಪುಟ್ಟಗಾಡಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾಕಲಿಗೆ ಮೂಡ್ರಿಡಿಗೆ ಅಯಕಡುಂಗಿ ಪುಟ್ಟಗಾಡಿ ಬೀಜಿಂಡಿಗೆ ಕಾನೆದ ಗೆಜ್ಜೆಗೆ ಜೀವಕಾಲದಂಡಿಗೆ ಅಯಕಡುಂಗಿ ಪುಟ್ಟಗಾಡಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲಾಕಲಿಗೆ ಮೂಡ್ರಿಡಿಗೆ ಬಣ್ಣ ಬಣ್ಣದ ಪೇಟಗಳು ಮೈಮನ ರೋಮಾಂಚನಗೊಳಿಸುವ ಡೋಲಿನ ಸದ್ದು ಮತ್ತು ಎದೆಯಲ್ಲಿ ಕಿಚ್ಚು ಹಚ್ಚುವ ಶಕ್ತಿ ಇದೆ ಪಂಜಾಬಿನ ಹೆಮ್ಮೆಯ ಭಾಂಗ್ರಾ ನೃತ್ಯ ಸುಗ್ಗಿ ಕಾಲದ ಸಂಭ್ರಮವನ್ನು ಹಂಚಿಕೊಳ್ಳುವ ಈ ನೃತ್ಯವು ಪ್ರತಿಯೊಬ್ಬರಲ್ಲೂ ಹೊಸ ಚೈತನ್ಯವನ್ನು ತುಂಬುತ್ತದೆ ಇದೀಗ ಭಾಂಗ್ರಾ ನೃತ್ಯ ನಿಮ್ಮ ಮುಂದೆ ਸ਼ੇਪ ਦੀਆਂ ਬੁੱਲੀਆਂ ਤੇਰੇ ਅੱਗੇ ਸੰਗ ਦੀਆਂ ਨਹੀਂ ਖੁੱਲੀਆਂ ਨਿੰਮ ਦੇ ਪੱਤੇ ਦੀ ਸ਼ੇਪ ਦੀਆਂ ਬੁੱਲੀਆਂ ਤੇਰੇ ਅੱਗੇ ਸੰਗ ਦੀਆਂ ਨਹੀਂ ਖੁੱਲੀਆਂ ਹੋ ਗੋਰੇ ਗੋਰੇ ਰੰਗ ਉੱਤੇ ਚੁੰਨੀ ਅਸਮਾਨੀ ਜਦੋਂ ਲੈਂਦੀ ਖੋਲ ਕੇ ਉਹ ਮੁੱਛਲਾਸ਼ ਕੀ ਨਾ ਆਪੇ ਗੱਲ ਦਿਲ ਕਿਵੇਂ ਕਿਵੇਂ ਦੱਸਾਂ ਬੋਲ ਕੇ ਮੁੱਛਲਾਸ਼
कसूर एक तकड़ी दे नाल कर दिल चूर है हाय तेरा भी कसूर गोरे रंग दा कसूर एक तकड़ी दे नाल कर दिल चूर तुनैण वाले तीर चलावे है नखरे दिखावे बड़ा तड़पावे अजकल कुड़िए तुंगड़ा ते गब्बरू नचावे अजकल कुड़िए तुंगड़ा ते गब्बरू नचावे जान कट जावे अजकल कुड़िए तू सारे अच सोनी गड़ी लगदी दिल तेरे उत्ते आसा रब दी तू सारे अच सोनी गड़ी लगदी दिल तेरे उत्ते आसा रब दी छत पत्तले जलक नू हलावे ते वाल दे खावे नी मार मकावे अजकल कुड़िए तुंगड़ा ते गब्बरू नचावे अजकल कुड़िए तुंगड़ा ते गब्बरू नचावे जान कट जावे अजकल कुड़ी नचदी कुड़ी किते विच जावे थोड़ा पटदी सारे देखदे आ लोकी कुड़ी नचदी कुड़ी किते विच जावे थोड़ा पटदी लक पत्तला हिलावे जेड़े घुम घुम लावे पत्तला हिलावे जेड़े घुम घुम लावे अज किन्नी मैदान विच बुकदी को यारो फट्टे चुकदी कुड़ी बीट उत्ते नचदी ना थकदी कल्ली कुड़ी फट्टे चुकदी कुड़ी बीट उत्ते नचदी ना थकदी देखो यारो फट्टे चुकदी ಇದು ಮಲಿಮಹದೇಶ್ವರನ ಮಹಿಮೆಯನ್ನು ಸಾರುವ ಒಂದು ಅಪೂರ್ವ ಕಲಾ ಪ್ರಕಾರ. ಜೈ ಮಹಾದೇಶ್ವರ ಎಂಬ ಉದ್ಘೋಷದೊಂದಿಗೆ ಕಂಚಿನ ತಾಳದ ಜೇಂಕಾರಕ್ಕೆ ಸಾಕ್ಷಿಯಾಗೋಣ. ಬನ್ನಿ ನೋಡೋಣ ಶ್ರದ್ಧೆ, ಭಕ್ತಿ ಮತ್ತು ಶೌರ್ಯದ ಸಮ್ಮಿಲನವಾದ ಕಂಸಾಳೆ ನೃತ್ಯ. ಮುಂಗೊಂಡಾದ ಮಾದೇವನವರು ಮುಂಡಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವು ನೀ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ, ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ತುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರುವಾಳ ನಕ್ಕಿ ಕನ್ನನವಳು ಮರಿ
ದುಂಬಿಗಳು ಲಾವಾಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರುದಾವೆ ಕೋಗಿಲ ಎದ್ದು ಕೊಂಡೆ ನೇರಿ ಕೂಗುತ್ತಾವೋ ಮಾದೇಶ್ವರನ ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕೊಂದಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ ತಾಸದ ಸೊರಕು ಪಿಲಿ ಪಂಚಿದ ನೆಗಿಪು ಜಾನಪದದ ಪರತಿರ್ಲ ನಲಿಕೆ ಪಿಲಿ ನಲಿಕೆ ತಮಿಳುನಾಡು ಪುಲಿಯಾಟಂ ಕನ್ನಡಡು ಹುಲಿ ಕುಣಿತ ಕೇರಳಡು புலிக்களி ஒடிசாடு பாக்நாச்சு பந்து பன்பேரு நம்ம ತುಳುನಾಡು ಮಾರ್ನಿಮಿದ ಪೊರ್ತುಡು ಅಪ್ಪೆ ದುರ್ಗೆನ ಪುದರ್ ಪಂದ್ ಪಿಲಿತ ರಂಗ್ ಪಾಡ್ದೆ ನಾಲು ಇಲ್ಲಿ ನಲಿತೊಂದು ನಟದು ಅಪ್ಪೆನ ಕಾರ ಮುದಲಿಗೆ ಪಂಡಿ ಪರಕೆ ಸಂಧಾವುನ ಕ್ರಮನೆ ನಮ್ಮ ಪಿಲಿ ನಲಿಕೆ ಕ್ರಮ ಪ್ರಕಾರ ಊದುದೀದು ರಾತ್ರಿ ಬೊಲ್ಪು ಮುಟ್ಟ ಬೆಚ್ಚನೆತ್ತರ ಜೂವ ಇಡೀಟ್ ರಂಗ್ ಮಲ್ತೊಂದು ಪುಣ್ಯಕಾಂಡ ಪಿಲಿಜ ಪುಡಾದ ಒಂಬತ್ತಿನ ಪಿಲಿನಲಿಕೆದ ಅಜನೆ ತುಳುನಾಡು ತೋಜುನನೆ ಉಂಚಿಪೊರ್ಲು
ಭಾರತ ಅನ್ನುವ ಪುಣ್ಯಭೂಮಿಯಲ್ಲಿ ಪ್ರತಿ ಸ್ಥಳ ರಾಜ್ಯದಲ್ಲೂ ನಮ್ಮದೇ ಆದಂತಹ ಸಂಸ್ಕೃತಿ ಇದೆ. ಅದರಲ್ಲಿಯೂ ರೈತರೊಳಗಿನ ಅವರ ಆಚರಣೆ ನಾಟ್ಯದ ರೂಪದಲ್ಲಿ, ಸಂಗೀತದ ರೂಪದಲ್ಲಿ, ಸಾಂಸ್ಕೃತಿಕ ವೈವಿಧ್ಯಮಯದಿಂದ ಕೂಡಿದೆ. ಇಷ್ಟು ಸಮಯ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಎಲ್ಲ ಕಲಾ ಪ್ರಕಾರಗಳನ್ನು ಎಲ್ಲ ಕಲಾ ಪ್ರಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ ಟ್ವಿಸ್ಟರ್ ಎಲ್ಲ ಮಕ್ಕಳು ಅಲ್ಲೇ ನಿಲ್ಲಿ, ಎಲ್ಲ ಮಕ್ಕಳು ಅಲ್ಲೇ ನಿಲ್ಲಿ. ಎಲ್ಲ ಪ್ರಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರಿ ಇದರ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರುವಂತಹ ಶ್ರೀಯುತ ಕೀರ್ತನ್ ಹಾಗೂ ಶ್ರೀಯುತ ಸಂದೀಪ್ ಇವರಿಗೆ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ಶಾಲಾ ವತಿಯಿಂದ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಶ್ರೀಯುತ ಸಂದೀಪ್ ಇವರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಕೊರಿಯೋಗ್ರಾಫರ್ ಆಗಿರುವಂತಹ ಶ್ರೀಯುತ ಸಂದೀಪ್ ಇವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಕೀರ್ತನ್ ಅವರು ಯುವ ವಾಹಿನಿಯಲ್ಲಿ ನಡೆಯುತ್ತಿರುವಂತಹ ಸ್ಪರ್ಧೆಗೆ ಪುತ್ತೂರಿಗೆ ಹೋಗಿರುವ ಕಾರಣ ಅವರಿಗೂ ಈ ವೇದಿಕೆಯ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇದೀಗ ಸಾಧನೆ, ಪರಿಶ್ರಮ ಹಾಗೂ ಪ್ರತಿಭೆಯ ಪ್ರತಿರೂಪವಾದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇದೀಗ ತಮ್ಮ ಅದ್ಭುತ ನೃತ್ಯದ ಮೂಲಕ ವೇದಿಕೆಯನ್ನು ಕಂಗೊಳಿಸಲು ಸಿದ್ಧರಾಗಿದ್ದಾರೆ. ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳನ್ನು ಈ ನೃತ್ಯ ವೇದಿಕೆಗೆ ಗೌರವಪೂರ್ಣವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾ ದೇಗುಲದ ಈ ಹಿರಿಯ ವಿದ್ಯಾರ್ಥಿನಿಯರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸೋಣ.
ಚೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡು ಗೊಬ್ಬುಗ ತಂದೆದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡು ಗೊಬ್ಬುಗ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗೆ ಚೆಂಡುದ ಗುಪ್ಪುನು ಬಾಕ್ಯಾರ್ಡೆ ಬಂಕುಗ ನಮ್ಮ ಚೆಂಡುದ ಗುಪ್ಪುನು ಬಾಕ್ಯಾರ್ಡೆ ಬಂಕುಗ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ಪರ್ವದ ಮನದಾನಿ ಭಾಗ್ಯದ ದಿನದಾನಿ ಪರ್ವದ ಮನದಾನಿ ಭಾಗ್ಯದ ದಿನದಾನಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊಂಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊಂಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಕೊಲ್ಲು ತೂಲೆ ಜವನರ್ನ ಉಮೇದು ತೂಲೆ ಕೋರಿ ಮುಟ್ಟು ಕೊಲ್ಲು ತೂಲೆ ಜವನರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ केदले पुरल उर्पुना दानो केदले डोल गुप्पुना सब केदले पुरल उर्पुना दानो केदले हिरियेरे मल्टी कट्टे मरपूनु बच्चिये हिरियेरे मल्टी कट्टे मरपूनु बच्चिये ತಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತಂಬೇದ ಬಾಕ್ಯಾರ್ಡು ಗೊಬ್ಬುಗ ತಂಬೇದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತಂಬೇದ ಬಾಕ್ಯಾರ್ಡು ಗೊಬ್ಬುಗ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ಬಂಕುಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೆ ಬಂಕುಗ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯ ತಿರುವಾತಿರ ಕಳಿ. ಇದು ಕೇರಳದ ಮಹಿಳೆಯರ ಒಂದು ವಿಶಿಷ್ಟ ಸಾಮೂಹಿಕ ನೃತ್ಯವಾಗಿದೆ. ಇನ್ನು ಈ ನೃತ್ಯವನ್ನು ಪ್ರದರ್ಶಿಸುವ ಮೊದಲಾಗಿ ಇದು ಕೇರಳದ ಮಹಿಳೆಯರ ಒಂದು ವಿಶಿಷ್ಟ ಸಾಮೂಹಿಕ ನೃತ್ಯವಾಗಿದೆ. ಈ ನೃತ್ಯವನ್ನು ಮಹಿಳೆಯರು ಸಣ್ಣ ಗುಂಪುಗಳಲ್ಲಿ ಧಾರ್ಮಿಕ ಆಚರಣೆಗಳ ಭಾಗವಾಗಿಯೂ ಮತ್ತು ಪ್ರತ್ಯೇಕವಾಗಿಯೂ ಪ್ರದರ್ಶಿಸುತ್ತಾರೆ. ಸಾಮಾನ್ಯವಾಗಿ ನೃತ್ಯವನ್ನು ಓಣಂ ಮತ್ತು ತಿರುವಾತಿರ ದಿನದಂದು ಕುಣಿಯುತ್ತಾರೆ. ಇದೀಗ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ, ಕವಿತಾ ಮತ್ತು ಬಳಗದವರಿಂದ ಕೇರಳದ ತಿರುವಾತಿರ ಕಳಿ ನೃತ್ಯ ನಿಮ್ಮ ಮುಂದೆ.
ಧನ್ಯವಾದಗಳು. ಇದೀಗ ವಿರಾಮ, ಒಂದು 2 ನಿಮಿಷದ ವಿರಾಮದಲ್ಲಿ ಹರಿ ಓಂ. ನಮ್ಮ ಶಾಲೆಯಲ್ಲಿ ನಡೆದಿರುವಂತಹ ಕ್ರೀಡಾಕೂಟದಲ್ಲಿ ಪಥಸಂಚಲನದಲ್ಲಿ ಏಕಲವ್ಯ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇವರಿಗೆ ನಮ್ಮ ಶಾಲಾ ಮುಖ್ಯ ಮಾತಾಜಿಯವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ಧನ್ಯವಾದಗಳು ಮಾತಾಜಿ. ಇದೀಗ ಮುಂದಿನ ನೃತ್ಯ ನಮ್ಮ ಹಿರಿಯ ವಿದ್ಯಾರ್ಥಿನಿಯವರಿಂದ. ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಹರಿ ಓಂ.
ಈ ವೇದಿಕೆಯನ್ನು ಇನ್ನಷ್ಟು ಮೆರುಗುಗೊಳಿಸಿದ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸುತ್ತಾ 2 ತಂಡಗಳು ವೇದಿಕೆಗೆ ಆಗಮಿಸಿ ನಮ್ಮ ಗೌರವ ಸ್ಮರಣಿಕೆಯನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾ 2 ತಂಡದವರು ವೇದಿಕೆಗೆ ಬರಬೇಕು. ಈ ಗೌರವ ಸ್ಮರಣಿಕೆಯನ್ನು ನಮ್ಮ ಕೋಶಾಧಿಕಾರಿಗಳಾದ ಶ್ರೀಯುತ SN ಬೋರ್ಕರ್ ಶ್ರೀಮಾನ್ ಹಾಗೂ ಅಧ್ಯಕ್ಷರಾದ ಶ್ರೀಯುತ ರಾಜೇಶ್ ಬಂಗೇರ ಶ್ರೀಮಾನ್ ಇವರು ಹಿರಿಯ ವಿದ್ಯಾರ್ಥಿಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ನಮ್ಮ ಆತ್ಮೀಯ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಿಮ್ಮ ಸಹಾಯ ಸಹಕಾರ ಇನ್ನಷ್ಟು ನಮ್ಮ ಈ ಸಂಸ್ಥೆಗೆ ಸಿಗಲಿ ಎಂದು ಆಶಿಸುತ್ತಾ ಈ ಶತಮಾನೋತ್ಸವ ಸಂಭ್ರಮವನ್ನು ಮೆರುಗುಗೊಳಿಸಿದ ನಿಮಗೆ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ಶಾಲಾ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಮುಂದಿನ ಈ ವೇದಿಕೆಗೆ ಸಾಕ್ಷಿಯಾಗಿರುವುದು ಸನಾತನ ನಾಟ್ಯಾಲಯ ರಿಜಿಸ್ಟರ್ ಮಂಗಳೂರು ಇವರಿಂದ ಭರತನಾಟ್ಯದ ಕಾರ್ಯಕ್ರಮಗಳು. ಇದೀಗ ಮುಂದಿನ ಸನಾತನ ರಾಷ್ಟ್ರಾಂಜಲಿ ನಿಮ್ಮ ಮುಂದೆ ನಮ್ಮ ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ದಯವಿಟ್ಟು ಆದಷ್ಟು ಬೇಗ ಟ್ರಸ್ಟಿನ ಎಲ್ಲ ಸದಸ್ಯರು ವೇದಿಕೆಗೆ ಬನ್ನಿ. ಟ್ರಸ್ಟಿನ ಸದಸ್ಯರಿಂದ ಲುಂಗಿ ಡ್ಯಾನ್ಸ್ ಅಂತೂ ಇಲ್ಲ. ಈ ಸಂಸ್ಥೆಯಲ್ಲಿ ನಮ್ಮ ಪ್ರೇರಣಾ ಶಾಲೆಯಲ್ಲಿ 2018ರಿಂದ ಇವತ್ತಿನವರೆಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಉತ್ತಮ ವಿದ್ಯಾಭ್ಯಾಸ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಇವತ್ತಿದ್ದಾರೆ. ಅವರನ್ನು ಈ ಶತಮಾನೋತ್ಸವದ ಶುಭ ಸಂಭ್ರಮದಲ್ಲಿ ನಾವು ಚಿಕ್ಕದಾಗಿ ಒಂದು ಗೌರವಿಸುವಂತಹ ಕೆಲಸ ಮಾಡಲಿಕ್ಕಿದ್ದೇವೆ. ಈ ಸಂಸ್ಥೆಯ ಹೆಸರನ್ನು ನಮ್ಮ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಮಕ್ಕಳು ಈ ಶಾಲೆಯ ಹೆಸರನ್ನು ಎತ್ತಿ ಹಿಡಿಯುವಲ್ಲಿ ತುಂಬ ಸಹಕಾರ ಮಾಡಿದವರು ಎಲ್ಲ ಶಿಕ್ಷಕರು ವೇದಿಕೆಗೆ ಬರಬೇಕಾಗಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ
ಶ್ರೀಮಾನ್ರು ಹಾಗೆಯೇ ಸಂಗೀತ ಭರತನಾಟ್ಯ ಶಿಕ್ಷಕರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಇವತ್ತು ಎಷ್ಟು ಯಶಸ್ವಿಯಾಗಿ ನಡಿಬೇಕಿದ್ರೆ ಮುಖ್ಯ ಪಾತ್ರ ವಹಿಸಿರೋರು ನಮ್ಮ ಶಿಕ್ಷಕರು. ಆಗಲೇ ಹೇಳಿದಾಗೆ 1 ವರ್ಷದಿಂದ ನಿರಂತರವಾಗಿ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ರಜೆಯಲ್ಲಿ ಕೂಡ ಅವರು ರಜೆಯನ್ನು ತಗೊಳ್ಳದೆ ಆದಿತ್ಯವಾರ ಆಗಲಿ ಅಥವಾ ಬೇರೆ ರಜಾ ದಿನಗಳಲ್ಲಿ ಕೂಡ ಶಾಲೆಯಲ್ಲಿ ಅವರು ಬಂದು ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡುವಂತಹ ಅಥವಾ ಮನೆ ಸಂಪರ್ಕ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಂಸ್ಥೆಯ ಉನ್ನತಿಗೆ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಬರಬೇಕು ಎಲ್ಲ ಮಾತಾಜಿಯವರು, ಶ್ರೀಮಾನ್ರು. ವಾಣಿಶ್ರೀ ಮಾತಾಜಿ ಹಾಗೂ ಪೂರ್ಣಿಮಾ ಅವರು. ಹರಿ ಓಂ ಹರಿ ಓಂ. ನಮ್ಮ ಸಂಸ್ಥೆಯ ಮುಖ್ಯ ಮಾತಾಜಿ ಶ್ರೀಮತಿ ವತ್ಸಲ ರಾಜೇಶ್. ಒಂದು ಹೆಜ್ಜೆ ಮುಂದೆ ಅಂತ ಆಯ್ತು. ಹಾಂ ಆಯಿತು, ಹೇಳ್ತೇನೆ, ಹೆಸರು ಹೇಳ್ತೇನೆ. ಶ್ರೀಮತಿ ಸುಚಿತ್ರಾ ಮಾತಾಜಿ, ಹಾಗೆಯೇ ಶ್ರೀಮತಿ ಪುಷ್ಪಾ ಮಾತಾಜಿ, ಶ್ರೀಮತಿ ಹರ್ಷಿತಾ ಮಾತಾಜಿ, ಶ್ರೀಮತಿ ಪ್ರೇಮಾ ಮಾತಾಜಿ, ಶ್ರೀಮತಿ ಶಶಿಕಲಾ ಮಾತಾಜಿ, ಶ್ರೀಮತಿ ಸ್ವಾತಿ ಮಾತಾಜಿ,
ಶ್ರೀಮತಿ ಪ್ರಿಯಾ ಮಾತಾಜಿ, ಶ್ರೀಮತಿ ಕುಮಾರಿ ಮಯೂರಿ ಇನ್ನು ಶ್ರೀಮತಿ ಆಗ್ತಾರೆ. ಹಾಗೆಯೇ ಶ್ರೀಮಾನ್ ನಮ್ಮ ಸುರೇಂದ್ರ ಶ್ರೀಮಾನ್, ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ರಾಜೇಶ್ ಬಂಗೇರ, ಹಾಗೆಯೇ ಉಪಾಧ್ಯಕ್ಷರಾದಂಥ ಸೋಮನಾಥ್ ಕೋಟ್ಯಾನ್, ಈ ಕಡೆಯಿಂದ ನಮ್ಮ ಶಾಲಾ ಸಂಚಾಲಕರು ಶ್ರೀಯುತ ಎಂ ಶಾಂತರಾಮ್ ಕುಡುವ, ಹಾಗೆಯೇ ನಮ್ಮ ಕೋಶಾಧಿಕಾರಿ ಶಂಕರನಾರಾಯಣ್ ಬ್ರೋಕರ್, ಹಾಗೆಯೇ ನಮ್ಮ ಟ್ರಸ್ಟಿಗಳಾದಂಥ ಡಾಕ್ಟರ್ ಆನಂದ್ ಕಾರ್ಲಾ, ಟ್ರಸ್ಟಿಗಳಾದಂಥ ಮಂಜುನಾಥ್ ಶೆಟ್ಟಿ, ಹಾಗೆಯೇ ಹಾಗೆಯೇ ನಮ್ಮ ಪ್ರಶಾಂತ್ ಸರ್, ಬನ್ನಿ ಶ್ರೀಮಾನ್ ಬನ್ನಿ, ನಮ್ಮ ಭಗವದ್ಗೀತೆ ಕಲಿಸುವವರು, ಹಾಗೆಯೇ ನಮ್ಮ ಸಂಜೆ ತನಕ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶ್ರೀಮತಿ ಶಶಿಕಲಾ ಮಾತಾಜಿ ಬಿರಾವ್, ಇವರು ಈಗ ಉಪಸ್ಥಿತಿ ಇಲ್ಲ, ಆದರೂ ಅವರು ಇಡೀ ಪೂರ್ತಿ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು, ಅಭಿನಂದನೆಗಳು. ಹರಿ ಓಂ ಹರಿ ಓಂ. ಇನ್ನು ಮುಂದಿನ ಕಾರ್ಯಕ್ರಮ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ, ಶಾಸ್ತ್ರೀಯ ನೃತ್ಯದ ಮೂಲಕ, ಭರತನಾಟ್ಯದ ಮೂಲಕ ಹಲವಾರು ವರ್ಷಗಳಿಂದ ನಮ್ಮ ಈ ಪ್ರದೇಶದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಂಥ ತಂಡ ವಿದುಷಿ ಶಾರದಾ ಮಣಿಶೇಖರ್, ಹಾಗೆಯೇ ವಿದುಷಿ ಶ್ರೀಲತಾ ನಾಗರಾಜ್ ಇವರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಹಲವಾರು ಮಂದಿ, ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಸಂಸ್ಕಾರಯುತವಾದಂಥ ಶಾಸ್ತ್ರೀಯ ನೃತ್ಯವನ್ನು ಕಲಿತು ಇವತ್ತು ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅಂಥ ಒಂದು ಶ್ರೇಷ್ಠ ತಂಡ ಇವತ್ತು ನಮ್ಮ ಈ ಶಾಲೆಗೆ ಬಂದು ಕಾರ್ಯಕ್ರಮವನ್ನು ನೀಡ್ತಾ ಇದೆ. ಇದಕ್ಕಾಗಿ ಸನಾತನ ನಾಟ್ಯಾಲಯ ಇವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಸಂಸ್ಕಾರದ ಭಾರತೀಯ ಮೂಲಕ ಚಂದ್ರಶೇಖರ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಶಾರದಾ ಮಣಿಶೇಖರ್ ಇವರ ಮಾರ್ಗದರ್ಶನದಲ್ಲಿ, ಶ್ರೀಲತಾ ನಾಗರಾಜ್ ಇವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮಗಳು ನಮ್ಮ ನಾಡಿನ ಹಲವಾರು ಕಡೆ ಜನಪ್ರಿಯವಾಗಿದೆ. ಅಂಥ ಶ್ರೇಷ್ಠ ತಂಡಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಆದರಣೀಯ ಕಲಾ ಬಂಧುಗಳೇ, ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಮಂಗಳೂರಿನ ಪ್ರಖ್ಯಾತ ನೃತ್ಯ ಸಂಸ್ಥೆಯಾಗಿರುವಂಥ ಸನಾತನ ನಾಟ್ಯಾಲಯ ಪ್ರಸ್ತುತಪಡಿಸುವ ಸನಾತನ ನಾಟ್ಯಾಂಜಲಿ ರಾಷ್ಟ್ರಾಂಜಲಿ ಎನ್ನುವಂತಹ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಹಾಗಾಗಿ ದೂರದಲ್ಲಿ ನಿಂತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮನ್ನೇ ಕಾಯ್ತಿರುವಂಥ ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಚಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ಭಿನ್ನಹ. ಹರಿ ಓಂ ಹರಿ ಓಂ. ಶರಣವಾದಿಯೊಳೇಕದಂತಗೆ ಸರಸ್ವತಿ ಸರ್ವಿಷ್ಟ ದೈವಗೆ ಪೊರೆವ ಜನನಿ ಜನಕರಿಗೆ ಅರಿವ ನೀಯುವ ಗುರುವಿಗೆ ಹರಸಿ ತತ್ಕಾರ್ಯದಲ್ಲಿ ಸತ್ಕೃಪೆ ಕರುಣಿಸತಿ ಜಗದೊಲುಮೆ ಗೌರವ ಮೆರೆಸಿ ಚಿರ ಸತ್ಕೀರ್ತಿ ಸಂಪದ ಸಕಲ ಯಶಗೊಳಿಸಿ
ಸೇರಿರುವಂತಹ ವಿದ್ಯಾಭಿಮಾನಿ ಬಂಧುಗಳಿಗೆ ಎಲ್ಲರಿಗೂ ಒಲವಿನ ನಲವಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸೂರ್ಯಾಸ್ತದಿಂದ ವಿವಿಧ ವಿನೋದಾವಳಿ ಸಹಿತ ಧಾರ್ಮಿಕ ಸಭೆಯೊಂದು ನೆರವೇರಿದೆ. ಸಭಾ ಕಲಾಪದಲ್ಲಿ ಒಂದಷ್ಟು ಅಭಿನಂದನೆಗಳು ಸಲ್ಲಿಕೆಯಾಗಿದೆ. ಈಗಷ್ಟೇ ಮತ್ತೆ ವಿದ್ಯಾರ್ಥಿಗಳ ಎದುರಲ್ಲಿ ಶಿಕ್ಷಕರನ್ನು ಅಭಿನಂದಿಸುವ ಪ್ರಕ್ರಿಯೆ ಕೂಡ ನಡೆದಿದೆ. ಎಲ್ಲವನ್ನು ಸಾಕ್ಷಿ ಪ್ರಜ್ಞೆಯಾಗಿಟ್ಟುಕೊಂಡು ಇನ್ನು ಮುಂದಕ್ಕೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಧಾನ ಭಾಗವಾಗಿ ನೆರವೇರಲಿರುವಂತಹ ಕಾರ್ಯಕ್ರಮ ಮಂಗಳೂರಿನ ಸುಪ್ರಸಿದ್ಧವಾಗಿರುವಂತಹ ನೃತ್ಯ ಸಂಸ್ಥೆ ಒಂದಷ್ಟು ಸಾಂಪ್ರದಾಯಿಕತೆಯಲ್ಲಿ ಎಳೆಯರನ್ನು ತೊಡಗಿಸಿಕೊಂಡು ನಾಡಿಗೆ ಆಸ್ತಿಯನ್ನಾಗಿಸುವ, ನಾಡಿಗೆ ಉತ್ತಮ ಸಂಸ್ಕಾರಪೂರ್ಣವಾದ ಪ್ರಜೆಗಳನ್ನಾಗಿಸುವ ಪ್ರಯತ್ನದಲ್ಲಿ ಕಳೆದ 43 ವರ್ಷಗಳಿಂದ ನಿರಂತರವಾಗಿ ಪ್ರಾಮಾಣಿಕವಾದ ನೃತ್ಯ ಸೇವೆಯನ್ನು, ಕಲಾ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಸನಾತನ ನಾಟ್ಯಾಲಯ ರಿಜಿಸ್ಟರ್ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ ಎನ್ನುವ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಹಾಗಾಗಿ ಅಲ್ಲಲ್ಲಿ ಚದುರಿ ನಿಂತಿರುವಂತಹ ವೀಕ್ಷಕ ಬಂಧುಗಳು, ಪ್ರೇಕ್ಷಕ ಬಂಧುಗಳು, ಸಭಾಂಗಣದಲ್ಲಿ ಅನೇಕ ಆಸನಗಳು ತೆರವುಗೊಂಡಿದೆ. ತಾವಿಲ್ಲಿ ಬಂದು ಪರಿಕಲಿತಲಾದಲ್ಲಿ ನಮಗೆ ಬಹಳ ಸಂತೋಷ. ಕಾರ್ಯಕ್ರಮವನ್ನು ಕೊನೆ ತನಕ ಇದ್ದು ಚಂದಗಾಣಿಸಿಕೊಡಬೇಕು ಎನ್ನುವ ಭಿನ್ನಹದೊಂದಿಗೆ ಸ್ನೇಹಿತರೆ, ಈ ಕಾರ್ಯಕ್ರಮ ಒಂದಷ್ಟು ವಿಶೇಷ. ಬರಿಯ ನೃತ್ಯ ವಿನೋದಾವಳಿಯಲ್ಲ, ರಾಷ್ಟ್ರಾಂಜಲಿಯ ಚಿಂತನೆ. ರಾಷ್ಟ್ರ ಅಂದರೆ ಈ ದೇಶ, ಅಂಜಲಿ ಅಂತ ಹೇಳಿದರೆ 2 ಕೈಗಳನ್ನು ಜೊತೆಗೆ ಸೇರಿಸಿದ ಬೊಗಸೆ. ಆ ಬೊಗಸೆಯಲ್ಲಿ ಒಂದಷ್ಟು ಭಾವನೆಯ ಪುಷ್ಪಗಳನ್ನಿಟ್ಟುಕೊಂಡು ಜಗದಂಬೆಯಾಗಿರುವ, ಜಗದ್ವಂದ್ಯೆಯಾಗಿರುವ ಭಾರತಾಂಬೆಗೆ ಅರ್ಪಿಸುವ ಸನಾತನತ್ವದ ಚಿಂತನೆ ಈ ಸನಾತನ ರಾಷ್ಟ್ರಾಂಜಲಿ. ಬರಿಯ ಸ್ಥಳೀಯ ವೇದಿಕೆಗಳು ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲಿ ಜನಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಈ ಕಾರ್ಯಕ್ರಮವನ್ನು ಈ ದಿನದಲ್ಲಿ ಪ್ರೇರಣೋತ್ಸವದ, ಈ ಪ್ರೇರಣಾ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡಲು ಅನುವು ಮಾಡಿಕೊಟ್ಟಿರುವಂತಹ ಸಂಘಟಕರಿಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಜಗದ್ವಂದೆಯಾಗಿರುವಂತಹ ಭಾರತಾಂಬೆಯ ಸ್ತುತಿಯ ಮುಖೇನವೇ ಕಾರ್ಯಕ್ರಮವನ್ನು ಶುಭಾರಂಭಿಸಿಕೊಳ್ಳೋಣ. ಸ್ನೇಹಿತರೆ, ಸರ್ವೇ ಸಾಮಾನ್ಯವಾಗಿ ಭರತನಾಟ್ಯದಂತಹ ಸಾಂಪ್ರದಾಯಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳುವಂಥದ್ದು ಅದು ವಿನಾಯಕ ಸ್ತುತಿಯಿಂದ. ಆದರೆ ವಿನಾಯಕನನ್ನು, ನಟರಾಜನನ್ನು, ಜಗದ್ವಂದೆಯಾಗಿರುವ ವಿದ್ಯಾದೇವತೆಯಾಗಿರುವ ಶಾರದೆಯನ್ನು ಕೂಡ ವಂದಿಸಿ ಅಭಿವಂದಿಸಿ ಆಗಿದೆ. ಆದರೆ ಕಾರ್ಯಕ್ರಮದ ವೇದಿಕೆಗೆ ಹೇಗೆ ಚಾಲನೆ ಅಂತ ಕೇಳಿದರೆ, ಸನಾತನ ರಾಷ್ಟ್ರಾಂಜಲಿಗೆ ಚಾಲನೆ ಅದು ಸನಾತನತ್ವದ ದಿವ್ಯದ್ಯೋತಕ, ದಿವ್ಯ ಪ್ರೇರಕವಾಗಿರುವ ಭಾರತಾಂಬೆಗೆ ಅಭಿವಂದಿಸುವ ಗೀತೆಯ ಮೂಲಕ. ಬರಿಯ ಗೀತೆಯಲ್ಲ, ನಮಗೆಲ್ಲ ಸ್ಫೂರ್ತಿ ಕೊಟ್ಟಂತಹ ಗೀತೆ, ಅಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಪ್ರೇರಣೆ, ಪ್ರಚೋದನೆಯನ್ನು ಕೊಟ್ಟ ಗೀತೆ, ಅದು ಜಗತ್ತೇ ಮೆಚ್ಚಿರುವಂತಹ ಭಾರತ ಮಾತೆಗೆ ವಂದಿಸುವಂತಹ ಗೀತೆ ವಂದೇ ಮಾತರಂ. ವಂದೇ ಮಾತರಂ ಗೀತೆಯ ಮೂಲಕ ಇದು ನೇರವಾಗಿ ಸನಾತನ ರಾಷ್ಟ್ರಾಂಜಲಿಯನ್ನು ಆರಂಭಿಸೋಣ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಮಾತರಂನ ಮೂಲಕ ಇದೀಗ ಸನಾತನ ರಾಷ್ಟ್ರಾಂಜಲಿಯ ಶುಭಾರಂಭ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ
श्यामला मातरं वन्दे मातरं वन्दे मातरम् शुभ्र ज्योत्स्ना पुलकितयामिनी पुल्लकुसुमित द्रुमदलशोभिनी शुभ्र ज्योत्स्ना पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरम् कोटि कोटि कंठ कलकल निनाद कराले कोटि कोटि भुजैर्धृत कर करवाले कोटि कोटि कंठ कलकल निनाद कराले कोटि कोटि भुजैर्धृत कर करवाले अबला के नुमा के दो बले बहुबलधारिणी नमामि तारिणी त्रिपुरलवारिणी मातरं वन्दे मातरं वन्दे मातरम् तुमि विद्या तुमि धर्म तुमि हृदि तुमि मर्म त्वं हि प्राणा शरीरे बाहुते तुम्हि मा शक्ति हृदय तुम्हि मा भक्ति तोमारई प्रतिमा गड़ी मंदिरे मंदिरे वन्दे मातरं वन्दे मातरम् त्वं हि दुर्गा दशप्रहरणधारिणी कमला कमलदलविहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं वन्दे मातरम्
ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. बोलो भारत माता की. ಆಹಾ, ಎಂತಹ ಸೊಗಸಾಗಿರುವಂತಹ ಭಾವನಾತ್ಮಕವಾದ ಸನ್ನಿವೇಶ. ಕಡಲ ಕೆರೆಯಲ್ಲಿ ಕಡಲೆ ಬೋರ್ಗರದಂತಾಯಿತು. ಅಂತಹ ಅವಿನಾಭಾವತೆಯನ್ನು, ಅಂತಹ ಕ್ರಾಂತಿಯನ್ನು, ಅಂತಹ ಜಾಗೃತಿಯನ್ನು ರೂಢಿಸಿಕೊಂಡಂತಹ ಇಂತಹ ವಂದೇ ಮಾತರಂ ಗೀತೆಗೆ ವಿರೋಧವೇ? 1882ರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಆನಂದಮಠ ಎನ್ನುವಂತಹ ಕೃತಿಯಲ್ಲಿ ರೂಢಿಸಿಕೊಂಡಂತಹ ಗೀತೆ ಇದು. ಈ ಗೀತೆ ಎಷ್ಟರ ಮಟ್ಟಿಗೆ ಆ ಪಶ್ಚಿಮ ಬಂಗಾಳವನ್ನು ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಕ್ರಾಂತಿಯನ್ನು ತಂದುಕೊಟ್ಟಿತ್ತಂದರೆ, ಇಲ್ಲಿರುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಭಾರತಾಂಬೆಯ ಬಗ್ಗೆ ಬಹಳ ದಿವ್ಯವಾದ ಪ್ರತೀಕವೊಂದು, ಮೂರ್ತ ಸ್ವರೂಪವೊಂದನ್ನು ಜಾಗೃತಿಗೊಳಿಸಿತ್ತು. ಆದರೆ ಅದರಲ್ಲಿ ಭಾರತದಂತಹ ಪುಣ್ಯ ಭೂಮಿಯನ್ನು ಒಂದು ಹೆಣ್ಣಿಗೆ ಹೋಲಿಸಲಾಗಿದೆ, ಅರ್ಥಾತ್ ಮಾತೆಗೆ ಹೋಲಿಸಲಾಗಿದೆ. ವಂದೇ ಮಾತರಂ ಎನ್ನಲಾಗಿದೆ. ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣಿ ಎಂಬ ರೀತಿ ದೇವಿಯಾಗಿ, ಲಕ್ಷ್ಮಿಯಾಗಿ, ವಿದ್ಯಾದಾಯಿನಿಯಾದ ಸರಸ್ವತಿಯಾಗಿ ಪರಿಕಲ್ಪಿಸಲಾಗಿದೆ ಎನ್ನುವ ಏಕೈಕ ಕಾರಣ ಕೊಟ್ಟು ಅದನ್ನು ರಾಷ್ಟ್ರಗೀತೆಯಾಗುವಂಥ ಹೆಗ್ಗಳಿಕೆಯಿಂದ ದೂರ ಇಡಲಾಗ್ತದೆ. ಆನಂತರ ವಿಶ್ವಕವಿ ಎಂದೆನಿಸಿಕೊಂಡ ರವೀಂದ್ರನಾಥ ಠಾಗೂರರು ವಿರಚಿತ ಜನಗಣಮನ ಭಾರತ ಎನ್ನುವಂತಹ ಗೀತೆಯನ್ನು ಸ್ವೀಕರಿಸಲಾಗ್ತದೆ. ವಿಶೇಷ ಏನು ಗೊತ್ತೇ, ವಂದೇ ಮಾತರಂ ಗೀತೆಯಲ್ಲಿ ದೇಶವನ್ನು ಹೆಣ್ಣಾಗಿ ಪ್ರತಿನಿಧಿಸಲಾಗಿದೆ, ತಾಯಿ ಎಂದು ಕರೆಯಲಾಗಿದೆ. ಜನಗಣಮನ ಅಧಿನಾಯಕ ಜಯ ಹೇ, ಅಧಿನಾಯಕ ಎನ್ನುವ ಪದದಲ್ಲಿ ಇಡೀ ದೇಶವನ್ನು ಗಂಡಾಗಿ ಪರಿಗಣಿಸಲಾಗಿದೆ. ಪ್ರಕೃತಿ ಪುರುಷಾತ್ಮಕ ಜಗತ್ ಎನ್ನುವ ಹಾಗೆ ಆ ಗೀತೆಯನ್ನು ಸ್ವೀಕರಿಸಿ, ಈ ಗೀತೆಯನ್ನು ಸ್ವೀಕರಿಸೋಣ ಎನ್ನುವ ಜಾಗೃತಿಯೊಂದಿಗೆ ಸ್ನೇಹಿತರೆ, ಇಡೀ ಧರ್ಮಕ್ಕೆ, ಇಡೀ ರಾಷ್ಟ್ರಕ್ಕೆ ದೊಡ್ಡ ಸ್ಫೂರ್ತಿಯ ಸೆಲೆ ಯಾವುದು ಅಂತ ಕೇಳಿದರೆ ನಮ್ಮ ದೇವಾಲಯಗಳು. ದೇವಾಲಯಗಳು ವಿವಿಧ ಆರತಿಗಳನ್ನು ಎತ್ತುವಂತಹ, ವಿವಿಧ ಉತ್ಸವಗಳನ್ನು ಕಾಲಕಾಲಕ್ಕೆ ಸಲ್ಲಿಸುವಂತಹ ಬರಿಯ ಕೇಂದ್ರಗಳಲ್ಲ. ಅದು ನಮ್ಮೊಳಗೆ ನಮ್ಮ ಜನರನ್ನು ಒಗ್ಗೂಡಿಸಿ ರಾಷ್ಟ್ರಪ್ರಜ್ಞೆಯನ್ನು, ಧರ್ಮಪ್ರಜ್ಞೆಯನ್ನು, ಸಂಸ್ಕಾರವನ್ನು ರೂಢಿಸಿಕೊಳ್ಳುವಂತಹ ಶ್ರದ್ಧಾ ಕೇಂದ್ರ ಎನ್ನುವುದನ್ನು ಅರಿತುಕೊಂಡಂಥ ಹಿರಿಯರು ದೇವಸ್ಥಾನವನ್ನೇ ಕೇಂದ್ರವಾಗಿಟ್ಟುಕೊಂಡು ಅನೇಕ ರಾಷ್ಟ್ರೀಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುವುದನ್ನು ನಾವು ಗಮನಿಸಿದ್ದೇವೆ. ಅಂತಹ ದೇಗುಲಗಳ ಪೈಕಿ ಶ್ರೀರಾಮನ ನೆಲೆಯಾಗಿರುವಂತಹ ಸರಯೂ ತೀರದಲ್ಲಿರುವಂತಹ ಅಯೋಧ್ಯೆ, ಕೃಷ್ಣನ ನೆಲೆಯಾಗಿರುವಂತಹ ದ್ವಾರಕೆ ಮತ್ತು ವಿಶ್ವನಾಥನ ನೆಲೆಯಾಗಿರುವಂತಹ ಕಾಶಿ, ಈ 3 ದೇಗುಲಗಳ ವಿಶೇಷತೆ ಏನು, ವೈಚಿತ್ರ್ಯಗಳೇನು? ಈ ದೇಗುಲಗಳು ರಾಷ್ಟ್ರವನ್ನು ಒಗ್ಗೂಡಿಸಲು, ರಾಷ್ಟ್ರದಲ್ಲಿ ಸದಾ ಧರ್ಮ ಜಾಗೃತಿಯನ್ನು ರೂಢಿಸಲು ಯಾವ ರೀತಿಯ ಕೊಡುಗೆ ಕಾಣಿಕೆಗಳನ್ನು ನೀಡ್ತಾ ಬಂದಿದೆ ಎನ್ನುವುದರ ಕುರಿತಾದ ಸೊಗಸಾದ ಅಪೂರ್ವವಾದ ಒಂದು ನೃತ್ಯ ತಮಗಾಗಿ ಮೀಸಲಿರಿಸಿದೆ. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಕ್ಷೇತ್ರ ದರ್ಶನದ ವಿನೂತನ ನೃತ್ಯಾವಳಿಗಾಗಿ.
ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕ್ತಿಯ ಬೀಡು ಹರನು ಮುನಿಯ ನಾಡು, ಮಹಾಮಹಿಮರ ಕಂಡ ಬಲುಕರ್ಣಿಯ ಗೂಡು. ಇದು ವೇದ ಭೂಮಿ ದೇವಧಾಮ ಯಾಗದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಪ್ರಕೃತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಪ್ರಕೃತಿಯೋಗದ ಜ್ಞಾನದ ನಿಧಿಯು ಭಾರತ. ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು. ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು. ಸರಯು ನದಿ ತೀರದೆ ಸಿರಿಪುರದ ಸಿಂಗಾರದೆ ಮೆರವ ಈ ಊರಿಗೆ ದಿವಿನಗರವು ಸಾಟಿಗೆ. ನುಡಿ ನೀರದ ಮಹಿಮಾನ್ವಿತ ರಘುರಾಮ ರಾಜ್ಯವು. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಸುರಗುರು ಶಂಕರನ ಪುರವು ಕಾಶಿ ಕೈವಲ್ಯ ದಾರಿ ಇದು. ಸುರಗುರು ಶಂಕರನ ಪುರವು ಕಾಶಿ ಕೈವಲ್ಯ ದಾರಿ ಇದು. ಶರಣು ಶಿವ ಎಂದರೆ ಅಘ ಕಳೆದು ಕಾಪಾಡುವ, ಪಾಹಿ ಮಾಂ ಎಂದರೆ ಪೊರೆಯುವನು ವಿಶ್ವೇಶ್ವರ. ಭೂಲೋಕಕ್ಕೆ ಕೈಲಾಸದ ಸೌಭಾಗ್ಯ ಕರುಣಿಸುತ್ತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಪ್ರಕೃತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಪ್ರಕೃತಿಯೋಗದ ಜ್ಞಾನದ ನಿಧಿಯು ಭಾರತ.
ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು. ಕೃಷ್ಣ ಮುರಾರಿ ಕೌಸ್ತುಭಧಾರಿ ಆಳಿದ ಬಾಳಿದ ಕ್ಷೇತ್ರವಿದು. ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು. ಧರ್ಮಚ್ಯುತಿಯಾಗಲು ಅವತಾರ ತಾನೆತ್ತಿದ ಧರೆಯಲ್ಲಿ ನೀತಿಯ ನೆಲೆ ಮಾಡಿ ಉದ್ಧರಿಸಿದ ಪುರುಷೋತ್ತಮ ಪರಮಾತ್ಮನು ಶ್ರೀಕೃಷ್ಣನು ದಯಿಸಿದ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕ್ತಿಯ ಬೀಡು ಹರನುಲುಮೆಯ ನಾಡು ಮಹಾಮಹಿಮರ ಕಂಡ ಬಲು ಕರುಣಿಯ ಗೂಡು. ಇದು ವೇದ ಭೂಮಿ ದೇವಧಾಮ ಯಾಗದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಒಲವಿನ ಇಷ್ಟ ಬಂಧುಗಳೇ, ಈ ಜಗತ್ತಿನ ಸೃಷ್ಟಿಯಲ್ಲಿ ಹೆಣ್ಣು ಎಂಬುವವಳು ವಿಸ್ಮಯ, ಹೆಣ್ಣು ಎಂಬುವವಳು ಮಾತೃಮಯ, ಜಗನ್ಮಯ. ಅಂತಹ ಹೆಣ್ಣಿನ ಅತ್ಯಂತ ಆತ್ಯಂತಿಕ ಸ್ವರೂಪವಾಗಿರುವಂತಹ ದೇವಿ ಜಗನ್ಮಯಿ ಭಾರತಾಂಬೆ ಎನ್ನುವಂತಹ ಸ್ವರೂಪವನ್ನು ನಾವು ಗೌರವಿಸಿಕೊಂಡು ಪೂಜಿಸಿಕೊಂಡು ಆರಾಧಿಸಿಕೊಂಡು ಬಂದಿರುವಂಥದ್ದು ನಮಗೆ ವಿದಿತ ವಿಚಾರ. ಒಲಿದು ನಿಂತರೆ ನೀನೆ ಲಕ್ಷ್ಮಿ, ಮುಳಿದು ನಿಂತರೆ ಕಾಳಿಯು, ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣಶೀಲೆಯು ಎನ್ನುವಂತಹ ಮಾತಿನ ಹಾಗೆ ತ್ರೈಗುಣ ಸ್ವರೂಪೆಯಾಗಿರುವಂತಹ ಹೆಣ್ಣಿನ ಅತ್ಯಂತ ಉನ್ನತವಾದ ಪರಿಕಲ್ಪನೆ ತಾಯಿ ಎನ್ನುವಂತಹ ಚಿಂತನೆ. ಆ ತಾಯಿ ಈ ಜಗತ್ತಿನ ಮೂಲ ಮಂತ್ರವಾಗಿರುವ ಓಂಕಾರದ ಸತ್ವದಿಂದ ಬಂದವಳು. ಹೇಗೆ ಅಕಾರ ಉಕಾರ ಮುಕಾರ ಎನ್ನುವಂತಹ 3 ಬೀಜಾಕ್ಷರಗಳನ್ನು ಒಳಗೊಂಡಾಗ ಅದು ಹೇಗೆ ಪ್ರಣವಾಕ್ಷರ ಸ್ವರೂಪವಾಗುತ್ತದೋ ಅಂತಹ ಜಗತ್ತಿನ ಮೂಲ ಮಂತ್ರ, ಮೂಲ ಧಾತು, ಮೂಲ ಮಾತು ಆಗಿರುವ ಓಂಕಾರ ಸ್ವರೂಪಿಣಿಯಾಗಿರುವ ತಾಯಿಯನ್ನು ಅಭಿವಂದಿಸುವಂತಹ ಸಮಯ ಅಮ್ಮ ಎನ್ನುವಂತಹ ಪ್ರೀತಿಯ ಕರೆಯೊಂದಿಗೆ ಆನಂದದಾಯಿನಿಯಾಗಿರುವ ಅಮ್ಮನನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಅಮ್ಮ ಆನಂದದಾಯಿನಿ. ಉಕಾರ ಮಕಾರ ರೂಪಿಣಿ ಅಮ್ಮ ಆನಂದದಾಯಿನಿ ಅಕಾರ ಉಕಾರ ಮಕಾರ ರೂಪಿಣಿ ಅಮ್ಮ ಆನಂದದಾಯಿನಿ
ಮಗ ಸಮ ಸಾನಿ ಪನಿ ಪಮ ಪಮ ಗ ಮಗ ಸ ಅಮ್ಮ ಆನಂದದಾಯಿನಿಯ ಕಾರ ಉಕಾರ ಮಕಾರ ರೂಪಿಣಿ ಸಗ ಮಗ ಮ ಪಮ ಪ ನಿಜ ಸನಿ ಧನಿ ನಿ ಪಮ ಪ ಪ ಮಗ ಮಮ ಮಗ ಸನಿ ಧನಿ ನಿ ಪಮ ಪ ಮಗ ಮಗ ಸನಿ ಧನಿ ಪಮ ಪ ಮಗ ಮಗ ಸನಿ ಧನಿ ಪಮ ಪ ಮಗ ಮಗ ಸನಿ ಧನಿ ಪಮ ಪ ಮಗ ಮಗ ಅಮ್ಮ ಆನಂದದಾಯಿನಿ ಅಕಾರ ಉಕಾರ ಮಕಾರ ರೂಪಿಣಿ ಅಮ್ಮ ಆನಂದ ದಾಯಿನಿ ಶಿವೆ 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 వేవేలవరలర శివే మొరాలించు శివే 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 సగ మ పని సగ సని పమగ సగ మ పని సగ సని పమగ శివే 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 వేవేలవరలర శివే మొరాలించు 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 శివే 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 సామగ సా పామగ నీ మపని సామగ మగ సడి పమగ సామగ సా పామగ నీ మపని సామగ సా మగ సడి పమగ శివే 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 వేవేలవరలర శివే మొరాలించు 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 శివే 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 పమగ స పమగ ని పమగ ని పమ మగ స ని మగ స పమగ స పమగ స పమగ ని పమగ ని పమగ స ని మగ స పమగ స శివే 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 వేవేలవరలర శివే మొరాలించు 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 శివే 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 సగ స సగ భవని సగ సని భవని పమగ పమగ సగ సగ స సగ భవని సగ సని భవని పమగ పమగ సగ సగ స సగ భవని స సగ భవని స సగ భవని సగ స సగ మగ 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 పమగ సని పమగ మగ సని పమగ గ సని పమగ సని పమగ శివే సని పమగ శివే శివే సని పమగ శివే 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 వేవేలవరలర శివే మొరాలించు 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 శివే శివే శివే
ಯಾ ದೇವಿ ಸರ್ವಭೂತೇಷು ದುರ್ಗಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಎನ್ನುವ ಹಾಗೆ ಜಗತ್ತಿನ ಸರ್ವಭೌತಿಕ ಸ್ವರೂಪದ ಆದ್ಯಂತಿಕ ಸ್ವರೂಪಿಣಿಯಾಗಿರುವ ತಾಯಿಯನ್ನು ತ್ರೈಗುಣಶೀಲೆಯ ರೂಪದಲ್ಲಿ ತ್ರಿಗುಣಗಳಲ್ಲಿ ಅಕ್ಷರಗಳಲ್ಲಿ ಪರಿಕಲ್ಪಿಸಿಕೊಂಡು ಬಹಳ ಸೊಗಸಾಗಿ ಮೂಡಿಸಿದಂತಹ ನೃತ್ಯ ತಾವು ವೀಕ್ಷಿಸಿದ್ದೀರಿ. 4 ನೃತ್ಯ ಮಾಡುವುದಾದರೂ ಕೂಡ ಅದರಲ್ಲೊಂದು ಸಮರ್ಪಣಾ ಭಾವ ಇದೆ. ಸನಾತನ ನಾಟ್ಯಾಲಯ ಸುತ್ತಮುತ್ತ ಇರುವ ಹಲವು ನೃತ್ಯ ಸಂಸ್ಥೆಗಳಿಗಿಂತ ಏಕೆ ಅನನ್ಯವಾದದ್ದು ಎನ್ನುವುದಕ್ಕೆ ಒಂದು ಮಾತಿದೆ. ಅದು 3 ಡಿಕಾರಗಳಲ್ಲಂತೆ. ಡಿ ಇಂಗ್ಲೀಷಿನ ಸಾಮಾನ್ಯವಾದ 3. ಒಂದು ಡ್ರೆಸ್. ನೀವು ಈ ತನಕ ಬಂದಿರುವಂಥ ಎಲ್ಲ ನೃತ್ಯಪಟುಗಳ ದಿರಿಸುಗಳನ್ನು ಅಂದರೆ ವೇಷಭೂಷಣವನ್ನು ಗಮನಿಸಿದರೆ ಸದಾ ಹೊಸದಾದ ಆಕರ್ಷಿಸುವ ನವಿರಾದ ಕಣ್ಣನ್ನು ಮನಸ್ಸನ್ನು ಕಣ್ಮನ ಸೆಳೆಯುವಂತಹ ದಿರಿಸನ್ನು ಸಾಮಾನ್ಯವಾಗಿ ಅವರು ಧರಿಸ್ತಾರೆ. ಹಾಗಾಗಿ ಸಾಂಪ್ರದಾಯಿಕತೆಗೆ ಧಕ್ಕೆ ಬಾರದ ಹಾಗೆ ನೃತ್ಯದ ಪರಿಕಲ್ಪನೆಗೆ ಅನುಸರಣೆಯನ್ನಿಟ್ಟುಕೊಂಡು ಆ ನೃತ್ಯದ ವಸ್ತ್ರವಿನ್ಯಾಸವನ್ನು ಮಾಡುವುದು ಕೂಡ ಇದರದೊಂದು ವಿಶೇಷ. ಎರಡನೆಯದು ಡ್ಯಾನ್ಸ್. ಸಾಮಾನ್ಯವಾದ ಒಂದು ಸಣ್ಣ ನೃತ್ಯವನ್ನು ಪ್ರದರ್ಶಿಸುವಾಗ ಕೂಡ ಅದರಲ್ಲಿ ರೇಖಾಬದ್ಧವಾದ ಸಾಂಪ್ರದಾಯಿಕವಾದ ಅನೇಕ ಸೂಕ್ಷ್ಮತೆಗಳನ್ನಿಟ್ಟುಕೊಂಡು ಆ ನೃತ್ಯದ ಭಂಗಿಗಳನ್ನು ವಿನ್ಯಾಸಗಳನ್ನು ರೂಪುಗೊಳಿಸುವುದು, ಹೆಜ್ಜೆಗಾರಿಕೆಗಳನ್ನು ಜೋಡಿಸಿಕೊಳ್ಳುವುದು ಬಹಳ ಮುಖ್ಯ. ಕೊನೆಯದ್ದು ಬಹಳ ವಿಶೇಷ. ಅದು ಬಹುಶಃ ಸನಾತನ ನಾಟ್ಯಾಲಯದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥ ಒಂದು ಡಿ. ಅದು ಡೆಡಿಕೇಶನ್, ಅಂದರೆ ಸಮರ್ಪಣೆ. ಒಂದಷ್ಟು ಹೂಗಳು ಅರಳಿದೆ. ಆ ಹೂಗಳಲ್ಲಿ ನೋಡಿದ ಸಂದರ್ಭದಲ್ಲಿ ಮುಳ್ಳುಗಳಿವೆ ಎಂಬುದನ್ನು ಗುರುತಿಸಿಕೊಂಡ್ರೆ ನಾವು ನಿರಾಶಾವಾದಿಗಳಂತೆ. ಆ ಮುಳ್ಳುಗಳ ಮಧ್ಯೆ ಒಂದಷ್ಟು ಹೂ ಅರಳಿದೆ ಎಂಬುದನ್ನು ಗುರುತಿಸಿಕೊಂಡ್ರೆ ನಾವು ಆಶಾವಾದಿಗಳಂತೆ. ಹಾಗಾಗಿ ತಮಗೆ ಒಲಿದಿರುವಂಥ ದೃಷ್ಟಿಕೋನವನ್ನು ಹೇಗೆ ಸಾಮಾಜಿಕವಾಗಿ ಬಳಸಿಕೊಳ್ತೇವೆ ಎನ್ನುವುದರಲ್ಲಿ ಅದು ಮುಖ್ಯ. ಸನಾತನ ನಾಟ್ಯಾಲಯ ತಮಗೆ ಒಲಿದಿರುವಂತಹ ದೈವಿಕ ಕಲೆ ಪಂಚಮವೇದವೆಂದೆನಿಸಿಕೊಂಡ ಭರತನಾಟ್ಯವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾ ಇದೆ. ರಾಷ್ಟ್ರಚಿಂತನೆ, ಧರ್ಮಚಿಂತನೆಯನ್ನು, ನಮ್ಮತನವನ್ನು ಪ್ರಚುರಗೊಳಿಸುವುದಕ್ಕೆ ಈ ಸನಾತನ ನಾಟ್ಯಾಲಯ ಪರಿಶ್ರಮಿಸ್ತಾ ಇರುವುದು. ನೃತ್ಯವನ್ನು ಹೇಗೆ ಒಂದು ಸೃಜನಶೀಲ ಮನಸ್ಸು, ಹೇಗೆ ಒಂದು ವಿನೂತನ ಪರಿಕಲ್ಪನೆಯಲ್ಲಿ ಸಾದರಪಡಿಸಬಹುದು ಎನ್ನುವುದಕ್ಕೆ ಇದು ಸಾಕ್ಷಿ ಪ್ರಜ್ಞೆ. ಹಾಗಾಗಿ ಅಂತಹ ಸನಾತನ ನಾಟ್ಯಾಲಯದ ಸನಾತನ ರಾಷ್ಟ್ರಾಂಜಲಿಗೆ ನೀವು ಸಾಕ್ಷಿಗಳಾಗ್ತಿದ್ದೀರಿ. ಮುಂದಕ್ಕೆ ಶಿವನ ಕುರಿತಾಗಿರುವ ಬಹಳ ಸೊಗಸಾದ ಭಜನ್ ಗೀತೆ ಒಂದು ನೃತ್ಯ ವಿನೋದಾವಳಿ. ಬೋಲೋ ಬೋಲೋ ಸಬ್ಮಿಲ್ ಬೋಲೋ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो
गंगाधारी त्रिशूलधारी डमरू बजावे डम 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 डमरू बजावे गूंज उठाओ नमः शिवाय ओम नमः शिवाय हर ओम नमः शिवाय हर ओम नमः शिवाय बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय 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 बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय जटाजूट में गंगाधारी त्रिशूलधारी डमरू बजावे डम 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 डमरू बजावे गूंज उठाओ नमः शिवाय प्रेम से बोलो नमः शिवाय प्रेम से बोलो नमः शिवाय भाव से बोलो नमः शिवाय भाव से बोलो नमः शिवाय जोर से बोलो नमः शिवाय जोर से बोलो नमः शिवाय ओम नमः शिवाय हर 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 ओम नमः शिवाय ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಸ್ನೇಹಿತರೆ, ಶಿವನನ್ನು ಆರಾಧಿಸಿ ಆಯಿತು, ನಾಟ್ಯಾಂಜಲಿಯನ್ನು ಸಮರ್ಪಿಸಿ ಆಯಿತು. ಅಂದು ಭಗೀರಥನ ಸತತ ಬಿಡದೆ ಮಾಡಿದ ಪ್ರಯತ್ನದಿಂದ ಭಾಗೀರಥಿ ಗಗನ ಮಾರ್ಗದಿಂದ ಇಳಿದು ಭೂಮಿಗೆ ರಭಸಕ್ಕೆ ಬಂದಾಗ ಭೂಮಿಯಲ್ಲಿ ಜಲಪ್ರವಾಹ ಏರ್ಪಡುವುದು ಬೇಡ ಎಂಬ ಕಾರಣಕ್ಕೆ ಇದೇ ಶಿವ ತಲೆಯಲ್ಲಿ ಜಟೆಯಲ್ಲಿ ಅದನ್ನು ಕಟ್ಟಿ ಗಂಗೆಯನ್ನು ಧರಿಸಿದ ಗಂಗಾಧರನಾದ. ಆದರೆ ಮನುಷ್ಯ ಎಷ್ಟು ಸ್ವಾರ್ಥಿ ಅಂದರೆ, ಗಂಗೆಯನ್ನು ಶಿರದಲ್ಲಿ ಧರಿಸಿದಂತಹ ಗಂಗಾಧರ ಭೂಮಿಗೆ ಬೇಕಾದಷ್ಟು ಜಲವನ್ನು ಹಿಮಾಲಯ ಸದೃಶವಾಗಿ ಇಲ್ಲಿ ಅವತರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಶಿವನಿಂದ ಒದಗಿಸಲ್ಪಟ್ಟಂತಹ ಈ ನೀರನ್ನು ಮತ್ತೆ ಪಾತಾಳಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ನೀರಿನ ಬಗ್ಗೆ ಕಾಳಜಿ ಬಹಳ ಕಡಿಮೆ. ಹಾಗಾಗಿ ಪಂಚಪ್ರಬೋಧನದಲ್ಲಿ ಪಂಚ ಪರಿವರ್ತನೆಯಲ್ಲಿ ಪರಿಸರ ಸಂರಕ್ಷಣೆ, ಪರ್ಯಾವರಣ ಎಂಬುದನ್ನು ಕೂಡ ಸೇರಿಸಲಾಗಿದೆ. ಕಾರಣ ನಮ್ಮಲ್ಲಿ ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಒಂದು ಕಾಳಜಿ ಹುಟ್ಟಬೇಕು. ನೋಡಿ, ಕುಳಿತವರೆಲ್ಲರೂ ಬಹುಶಃ ಕೈಯಲ್ಲಿರುವ ಹಾಳೆಯಿಂದ ಬೀಸುವವರೇ. ಅಕಸ್ಮಾತಾಗಿ ಇಲ್ಲಿ ವಿದ್ಯುತ್ ದೀಪಗಳು ಅಂದರೆ ಲೈಟ್ ಆಫ್ ಆದರೂ ಯಾರು ಚಿಂತೆ ಮಾಡಲಿಕ್ಕಿಲ್ಲ, ಫ್ಯಾನ್ ಆಫ್ ಆದರೆ ತಕ್ಷಣ ಯಾರಾದರೂ ಇಣುಕಿ ನೋಡ್ತಾರೆ. ಅಕಸ್ಮಾತಾಗಿ ಇಲ್ಲಿ ಅನ್ನವನ್ನು ಕೊಡದಿದ್ದರೂ ಯಾರು ಚಿಂತೆ ಮಾಡಲಿಕ್ಕೆ, ನೀರಿಲ್ಲ ಅಂತ ಹೇಳಿದರೆ ಗಡಿಬಿಡಿ ಆಗ್ತಾರೆ. ಅಂದರೆ ಈ ಸೆಕೆ ಒಂದು 10 ವರ್ಷದ ಹಿಂದೆ ಮಂಗಳೂರಿಗೆ ಇರಲಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಎರಡೇ ಕಾಲ, ಆಟಿಡಿದ ಬೊಕ್ಕ ಅರೆಗಾಲ, ಮಾಯಿಡಿದ ಬೊಕ್ಕ ಮರೆಯಾಲ ಅಂತ. ಚಳಿಗಾಲದ ಕಲ್ಪನೆ ಇಲ್ಲ. ಇಲ್ಲಿ ಚಳಿ ಆರಂಭ ಆದದ್ದು ಅಕಸ್ಮಾತಾಗಿ ಇಂತಹ ವಿಪರೀತವಾಗಿರುವಂತಹ ಸೆಕೆ, ವಿಪರೀತವಾಗಿರುವಂತಹ ಅನಾವೃಷ್ಟಿಯೋ ಕೆಲವೊಮ್ಮೆ ಅತಿವೃಷ್ಟಿಯೋ, ಇದೆಲ್ಲ ವೈಪರೀತ್ಯಗಳು ಸಾಧ್ಯ ಆದದ್ದು ನಮ್ಮಲ್ಲಿ ಪರಿಸರದ ಬಗ್ಗೆ ಕಾಳಜಿ ಕಡಿಮೆ ಆಗಿದೆ. ಅದಕ್ಕಾಗಿ ನಾವು ಜಲ ಸಂರಕ್ಷಣೆಯನ್ನು ಮಾಡಬೇಕು. ಗಂಗೆ ಹೇಗೆ ಅವತರಿಸಿದ್ಲೋ ಅವಳನ್ನು ಉಳಿಸುವ, ಬೆಳಗಿಸುವ, ಬೆಳೆಸುವ, ಒಂದಷ್ಟು ಮುಂದಿನ ಪೀಳಿಗೆಗೆ ದಾಟಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗಿದೆ. ಅಂತಹ ಗಂಗೆಗೆ ಸದಾ ನಮಿಸೋಣ. ಗಂಗೆಯ ಬಗ್ಗೆ ಜಾಗೃತಿ ಸ್ಥಾಪಿಸಲಿ, ನಾಡಿನಾದ್ಯಂತ ಪ್ರಸರಿಸಲಿ ಎಂಬ ಸದಾಶಯದೊಂದಿಗೆ ಇದೀಗ ಗಂಗೆಯ ಕುರಿತಾಗಿರುವಂತಹ ಸೊಗಸಾದಂತಹ ನೃತ್ಯ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಗಂಗೆ
ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನಲು ಮೇಯಿರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರನೀರ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಜಲಧಾರೆ ಸೊಗದ ಬದುಕಿನ ಧಾರೆ ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ ನೀನೇ ಜೀವ ಜಲಧಾರೆ ಸೊಗದ ಬದುಕಿನ ಧಾರೆ ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ ಗಂಗೆ ಜಲತರಂಗೆ ನಿರ್ಮಲಾಂಗಿ ಮಾತೆ ಸುವಿಚಾರೆ ದಾತೆ ಸುಜನ ಪ್ರೀತೆ ಹರುಷಧಾರೆ ತ್ರಿಜಗ ಸಂಚಾರೆ ಮುನಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನಲು ಮೇಯಿರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರನೀರ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ ನೆಲವ ನಗುವ ಹೊಲವ ಮಾಡಿ ಹಸಿವ ಕಳವ ಕಾವೇರಿ ಪೂರ್ಣ ತಪತಿ ಕೃಷ್ಣೆ ವರದೆ ಭೀಮ ಗಾಳಿ ಗೋದಾವರಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು ಜಗದ ಘವ ತೊಳೆವ ಭವೆ ನೀನು ನಿನ್ನಲು ಮೇಯಿರಲು ಭಯವೇನು ಶುಭದಾಯಿನಿ ವರದಾಯಿನಿ ಸುರನೀರ ಜಾಹ್ನವಿ ಭವ ಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಯ ಶ್ರೀ
ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎನ್ನುವ ಪ್ರಾರ್ಥನೆಯ ಮೂಲಕ ಜಲದಲ್ಲಿ ಸನ್ನಿಧಿಯನ್ನು ಸ್ಥಾಪಿಸುವುದಕ್ಕೆ ಪ್ರಾರಂಭಿಸುವುದಕ್ಕೆ ಪ್ರೇರೇಪಿಸುವುದಕ್ಕೆ ನಾವು ಅನುವು ಮಾಡಿಕೊಡಬೇಕಲ್ಲವೇ? ಹಾಗೆ ಕೊಡಬೇಕಿದ್ರೆ ಬಹಳ ಸುಲಭವಾಗಿ ಏನು ಮಾಡ್ಬೋದಂತ ಹೇಳಿದರೆ, ಪಾಶ್ಚಾತ್ಯರಿಂದ ಏಪ್ರಿಲ್ ಫೂಲ್ ಎಂದು ಕರೆಸಿಕೊಂಡ ಈ ತಿಂಗಳನ್ನು ಏಪ್ರಿಲ್ ಕೂಲ್ ಅನ್ನಾಗಿ ಮಾಡಿಕೊಂಡಾಗ ತಂಪಿನ ಸೊಗಸಾದಂತಹ ಏಪ್ರಿಲನ್ನು ನೋಡಲಿಕ್ಕೆ ಸಾಧ್ಯ ಆದೀತು. ಅಂತಹ ಪರಾಭವ ಸಂವತ್ಸರದ ಪ್ರತಿ ಹೆಜ್ಜೆ ಕೂಡ ದುಷ್ಟ ವಿಚಾರಗಳಿಗೆ ಪರಾಭವಗಳನ್ನು ಕೊಟ್ಟು ಅನಂತ ಚೇತನತ್ವದ, ದೈವಿಕತ್ವದ, ರಾಷ್ಟ್ರೀಯತೆಯ ಅನೇಕ ಪರಿಕಲ್ಪನೆಗಳಿಗೆ ಪರ ಅಭವವನ್ನು ಕೊಡಲಿ, ಆ ಮೂಲಕ ಉನ್ನತಿಯ ಶಾಂತಿಯನ್ನು ಕೊಡಲಿ ಎಂಬಂತಹ ಪ್ರಾರ್ಥನೆಯ ಮೂಲಕ ಗಂಗೆಯ ತನೆಯಾಗಿ ಹರಿಯುತ್ತಿರುವಂತಹ ಉತ್ತರ ಭಾರತದ ಸರ್ವಶ್ರೇಷ್ಠವಾಗಿರುವ ನದಿ ಅದು ಅಯೋಧ್ಯಾಪುರದ ಪಕ್ಕದಲ್ಲಿ ಹರಿಯುವಂತಹ ಸರಯು. ಆ ಸರಯೂ ತೀರದ ಸನಿಹದಲ್ಲಿ ಕಳೆದ 496 ವರ್ಷಗಳಿಂದ ನಡೆದಂತಹ ನಿರಂತರ ಹೋರಾಟದ ಬಳಿಕ ಮತ್ತೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರವೊಂದು ತಲೆ ಎತ್ತಿ ನಿಂತಿದೆ. ಬಹಳ ದೊಡ್ಡ ಸಂತೋಷ, ಬಹಳ ದೊಡ್ಡ ರೋಮಾಂಚನ. ಈ ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ, ಈ ಅವಧಿಯಲ್ಲಿ ನಾವೆಲ್ಲ ಉಸಿರಾಡುತ್ತಿದ್ದೇವೆ, ನಾವೆಲ್ಲ ಜೀವಿತಾವಧಿಯಲ್ಲಿದ್ದೇವೆ ಎಂಬುದೇ ಬಹಳ ದೊಡ್ಡ ಸೌಭಾಗ್ಯ. ಹಾಗಿರುವಾಗ ನಮ್ಮ ಆಯುಷ್ಯದ ಅವಧಿಯಲ್ಲಿ ರಾಮನ ಮಂದಿರದ ಪುನರವತರಣಿಕೆಯನ್ನು ನೋಡಲಿಕ್ಕೆ ಸಾಧ್ಯ ಆದದ್ದು ನಿಜಕ್ಕೂ ಸೊಗಸಾದಂತಹ ಸಂಗತಿ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಸನಾತನ ನಾಟ್ಯಾಲಯಕ್ಕೂ ಅಯೋಧ್ಯಾಪುರಕ್ಕೂ ಒಂದು ವಿಶೇಷವಾಗಿರುವಂತಹ ಸೊಬಗಿದೆ, ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಸರ್ವೇ ಸಾಮಾನ್ಯವಾಗಿ ಅಯೋಧ್ಯೆಯಲ್ಲಿ ಸರಯೂ ನದಿ ತೀರದಲ್ಲಿ ರಾಮನ ಮಂದಿರ ತಲೆ ಎತ್ತಿ ನಿಂತಾಗ ದಕ್ಷಿಣ ಕನ್ನಡವೇ ಮೊದಲಾದ ಇಡೀ ಭಾರತದ ಬೇರೆ ಬೇರೆ ನೃತ್ಯ ತಂಡಗಳು, ಬೇರೆ ಬೇರೆ ಸಂಗೀತ ತಂಡಗಳು ಅಲ್ಲಿ ಹೋಗಿ ಗೀತಾ ಪ್ರಸ್ತುತಿಯನ್ನು, ನೃತ್ಯ ಪ್ರಸ್ತುತಿಯನ್ನು ನೀಡಿ ರಾಮವಂದನೆಯನ್ನು ಮಾಡಿ ಬಂದಿತ್ತು. ಆದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತೀ ಹೆಚ್ಚಿನ ಸಂಖ್ಯೆ, ಸರಿಸುಮಾರು 20ಕ್ಕಿಂತಲೂ ಹೆಚ್ಚಿನ ಕಲಾವಿದರು ಒಂದು ವೇಳೆ ತಂಡವನ್ನು ಪ್ರತಿನಿಧಿಸಿ ರಾಮ ಜನ್ಮಭೂಮಿಗೆ ತೆರಳಿ ರಾಮನಿಗೆ ಅಭಿಮುಖವಾಗಿ ರಾಮನದ್ದೇ ಗೀತೆಗೆ ರಾಮವಂದನ ಸ್ವರೂಪದಲ್ಲಿ ಒಂದು ವೇಳೆ ನಾಟ್ಯವನ್ನು ಪ್ರಸ್ತುತಪಡಿಸಿದರೆ ಅದು ನಮ್ಮ ಸನಾತನ ನಾಟ್ಯಾಲಯ ಮಾತ್ರ. ಹಾಗಿರುವಾಗ ಅಂತಹ ಸನಾತನ ನಾಟ್ಯಾಲಯ ಅಯೋಧ್ಯಾಪುರದ ರಾಮಚಂದ್ರನನ್ನು ಪ್ರತಿ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡು ಬಂದಿದೆ. ಅಯೋಧ್ಯೆ ಎಂಬುದು ಯಾವತ್ತೂ ಯುದ್ಧ ಪ್ರೇರಣೆಯನ್ನು ಕೊಡಲಿಲ್ಲ, ಯುದ್ಧವಿಲ್ಲದೆ ಅಯೋಧ್ಯೆಯಾಗಿ ನಿರಂತರವಾಗಿ ಧರ್ಮ ಪ್ರೇರಣೆಯನ್ನು ಕೊಡ್ತಾ ಬಂದಿದೆ, ಕೊಟ್ಟಿದೆ, ಇನ್ನು ಮುಂದಕ್ಕೆ ಕೊಡ್ತದೆ ಎನ್ನುವ ಸದಾಶಯದೊಂದಿಗೆ ರಾಮ ರಾಮ ಎನ್ನುವ ಗೀತೆಗೆ ಸೊಗಸಾದಂತಹ ನೃತ್ಯ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ರಾಮಗೀತಾ ಪ್ರಸ್ತುತಿಗೆ.
ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆಯ ಈ ಸಂಭ್ರಮ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಹೇಗಪ್ಪ ಪ್ರೇರಣೆ? ಎತ್ತಣ ಜೈನಕಾಶಿ ಮೂಡಬಿದ್ರೆ ಎತ್ತಣ ರಾಷ್ಟ್ರ ಕಟ್ಟುವಂತಹ ಮಹತ್ ಕಾರ್ಯ ಅದು ಕಡಲಿನೆದುರೊಂದು ಬೊಗಸೆ ನೀರು ಹಿಡಿದುಕೊಂಡ ಹಾಗೆ ಅಲ್ಲ ಎನ್ನುವಂತಹ ಸಿನಿಕತನ ನಮ್ಮನ್ನು ಕಾಡಬಹುದೇನು. ಆದರೆ ನಮ್ಗೆ ಗೊತ್ತಿರಲಿ, ಎಲ್ಲ ಬಹಳ ದೊಡ್ಡ ಬೆಟ್ಟ ಇದ್ದರೂ ಕೂಡ ಅದು ಪ್ರಾರಂಭಗೊಳ್ಳುವುದು ಒಂದು ಹಿಡಿ ಮಣ್ಣಿನಿಂದಲೇ. ಬಹಳ ದೊಡ್ಡ ಸಾಗರ ಇದ್ದರೂ ಕೂಡ ಅದು ಒಂದು ಹನಿಯಿಂದಲೇ ಭರ್ತಿಗೊಳ್ತಾ ಸಾಗರ ಸ್ವರೂಪವನ್ನು ಪಡೆಯುವಂಥದ್ದು. ಹಾಗೆ ಮೂಡಬಿದ್ರೆ ಈ ಒಂದು ಕಾರ್ಯಕ್ರಮ ಜಾಗೃತಿಯ ಬಹಳ ದೊಡ್ಡ ಚಿಂತನೆಯಾಗಿ ಇಡೀ ವಿಶ್ವಕ್ಕೆ ಭಾರತವನ್ನು, ಭಾರತದ ಸತ್ಕೀರ್ತಿಯನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ತೆರನಾದ ಸಂದೇಹ ಬೇಡ. ಹಾಗೆ 1892 ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಹಳ ಬೆಚ್ಚಗಿನ ಸಂದರ್ಭ. ಆಗಿರುವಂತಹ ಪ್ರತಿ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿತ್ತು. ಬ್ರಿಟಿಷರ ಕಟ್ಟಾಜ್ಞೆ, ಯಾವ ಕಾರಣಕ್ಕೂ ಎಲ್ಲೂ ಯಾರೂ ಸೇರುವಂತಿಲ್ಲ, ರಾಷ್ಟ್ರೀಯ ಚಿಂತನೆಯ ಮಾತುಗಳನ್ನು ಆಡುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮವರನ್ನು ಸೇರಿಸುವುದು ಬಹಳ ದೊಡ್ಡ ಸವಾಲು. ಬಾಹು ಸಾಹೇಬ್ ಲಕ್ಷ್ಮಣ್ ಜಾವಲೆ ಎನ್ನುವಂತಹ ಒಬ್ಬರು ಧಾರ್ಮಿಕ ವ್ಯಕ್ತಿ, ಒಂದಷ್ಟು ಸಂಸ್ಕಾರಪೂರ್ಣ ಮನೆಯಿಂದ ಬಂದವರು, ದೇಶದ ಬಗ್ಗೆ ಅತೀವವಾಗಿರುವಂಥ ಅಭಿಮಾನವನ್ನಿಟ್ಟುಕೊಂಡವರು. ಅವರು ಏನು ಮಾಡ್ತಾರೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೇರಬಹುದು ಎನ್ನುವಂತಹ ಸಡಿಲಿಕೆಯನ್ನು ಮನಗಂಡ ಅವರು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ತಮ್ಮ ಮನೆಯ ಚಾವಡಿಯಲ್ಲಿ ಒಂದು ಪುಟ್ಟದಾದ ಗಣಪತಿಯ ವಿಗ್ರಹವನ್ನಿಟ್ಟು ಅದಕ್ಕೆ ದೀಪವನ್ನು ಬೆಳಗಿ ಹಣ್ಣು ಕಾಯಿಗಳನ್ನಿಟ್ಟು ಆ ಮುಖೇನ ನಮ್ಮ ಜನರನ್ನು ಸೇರಿಸಿದ್ರಂತೆ. ಸೇರಿಸಿ ಅಲ್ಲಿ ಗಣಪತಿಯ ಉಪಾಸನೆಯ ಜೊತೆಗೆ ನಾವು ಏಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಬೇಕು, ನಮ್ಮತನ ಹೇಗೆ ಜಾಗೃತಿ ಆಗಬೇಕು, ರಾಷ್ಟ್ರಪ್ರಜ್ಞೆ ಹೇಗೆ ಮೂಡಬೇಕು ಎನ್ನುವುದರ ಬಗ್ಗೆ ನಿರಂತರವಾದ ಉಪದೇಶ, ಪ್ರೇರಣೆ, ಪ್ರಚೋದನೆಗಳಾಯಿತು. ಅದು ಅದರ ನಂತರದ ವರ್ಷ 1893ರಲ್ಲಿ ಲೋಕಮಾನ್ಯ ಎನ್ನುವಂತಹ ಸತ್ಕೀರ್ತಿಯನ್ನು ಪಡೆದಿರುವಂತಹ ಬಾಲಗಂಗಾಧರ ತಿಲಕರು ಅವರ ಕೇಸರಿ ಎನ್ನುವ ಪತ್ರಿಕೆಯಲ್ಲಿ ಸವಿಸ್ತಾರವಾಗಿರುವ ವರದಿಯನ್ನು ಕೊಡ್ತಾರೆ. ಅದು ಅದೇ ವರ್ಷ ಮನೆಯ ಚಾವಡಿಯಲ್ಲಿದ್ದಂಥ ಗಣಪತಿ ವಿಗ್ರಹವನ್ನು ಜಗಲಿಗೆ ತಂದು ನಿಲ್ಲಿಸ್ತದೆ, ಬೀದಿ ಬೀದಿಯಲ್ಲಿ ನಿಲ್ಲಿಸ್ತದೆ. ಶಿವಾಜಿ ಜಯಂತಿ ಜೊತೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪ್ರೇರಣೆ ಕೊಡ್ತದೆ. ಇವತ್ತಿಗೂ ನಾಡಿನಾದ್ಯಂತ ಈ ಮೂಡಬಿದ್ರೆಯನ್ನು ಒಳಗೊಂಡು ಇಡೀ ನಮ್ಮತನದ, ಸನಾತನತ್ವದ, ಹಿಂದುತ್ವದ, ಭಾರತೀಯತ್ವದ
ಧರ್ಮ ತಿರುಳನ್ನು ಪ್ರಸಾರ ಮಾಡುವುದಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಕೊಡುವಂತಹ ಕೊಡುಗೆ ಕಾಣಿಕೆಗಳು ನಿಜಕ್ಕೂ ಅನನ್ಯವಾದದ್ದು ಮತ್ತು ಗಮನೀಯವಾದದ್ದು. ಹಾಗೆ ಪ್ರೇರಣೆ ಶಾಲೆಯು ಅಂತಹ ಪ್ರೇರಣೆಯನ್ನು ಸದಾ ಕೊಡಲಿ ಎಂಬ ಸದಾಶಯದೊಂದಿಗೆ ಇದೀಗ ಇನ್ನೊಂದು ಸೊಗಸಾದಂತಹ ನೃತ್ಯದ ಮೂಲಕ ಗಣಪತಿಯನ್ನು ಸ್ತುತಿಸುವಂತಹ ಸಂದರ್ಭ. ತಾನಿತ್ತಂದನ ತಾನ ತಂದಾನಿ ತನ್ನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನ ನಡೆನ್ನ ಎನ್ನುವಂಥ ಮಾತಿನ ಮೂಲಕ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ರಚನೆ. ಇದೀಗ ತಾನಿತ್ತಂದನ ತಾನ ತಂದಾನಿ ತನ್ನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಡೆನ್ನ. ತಂದನ ತಾನ ತಂದಾನಿ ತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಾಡೆನ್ನ ತಾನ ತಂದನ ತಾನ ತಂದಾನಿ ತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಾಡೆನ್ನ ತಾನ ತಂದನ ತಾನ ತಂದಾನಿ ತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಾಡೆನ್ನ ತಾನ ತಂದನ ತಾನ ತಂದಾನಿ ತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಾಡೆನ್ನ. ಪೂವೆ ಗಣದುಳ್ಳಾಯ ಸೋದಿಗ ರೂಪೋ
ನಂಬು ಪೂಜೆನ ಕೈಗೋಣು ನಗಣಡುಳ್ಳಯೇ ಈ ಮಲ್ಲಯೇ ನಂಬಿನಾಕ್ಲೆಗೆ ಇಂಬು ಕೊರ್ಪಿನ ಮಲ್ಲ ಮೈಮೆದ ಕರ್ತುವೆ ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಿಲು ತಾರಗೆ ಕರಂಬುನು ಪುಂಡಿ ಪುಂಡಿಡೆ ಮತ್ತೆ ಕರಿಪುನ ಬಾಲೆ ಮನಸ್ಸುದ ತಿರ್ಲುನಂದು ಆನೆದ ಮೋನೆದ ಸ್ವಾಮಿನ ಬಾರಿ ಕೊಂಡಾಟದ ಮದಿಪುದೊಟ್ಟಿಗೆ ಸುಗಿತು ಸೋಲೈತಿ ನಂಚಿನ ಕೂಟಗು ತಾಟಿಬೊಟ್ಟುದು ನನೊರ ಸೊಲ್ಮೆನು ಸಂದಾಗ ಮುಖದ ಬಂದುಲೆ ಈ ಜಗತ್ತುಡು ಕಾವ್ಯಾತ್ಮಕ ಲೋಕೊಡು ಇಜಿನ ಬೂಕುಡು ಬರವುಡು ಲಲಿತ ಕಲೆಟ್ಟು ದಿಂಜ ಪ್ರಯೋಗಾತಿನಂಚಿನ ಪೌರಾಣಿಕ ಪ್ರತಿಭೆತ್ತಿನ ಅವು ಶ್ರೀಕೃಷ್ಣ ದೇವರನ್ನ ತಿಳಿಯ ಪೇಳುವೆನು ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದೆ ನೆಲಗೆ ಪಂಚಮ ಶ್ರುತಿಯನ್ನೊರೆವೆನು ಕೃಷ್ಣ ಮೆಚ್ಚಲಿಕೆಯನ್ನು ಪಾತೆರೊಂಡು ಕೃಷ್ಣನ ಕತೆ ಪಂಡ ದಾಸೆರೋ ಶ್ರೇಷ್ಠರೋ ಭಕ್ತರೋ ಅಖಿಲ ಮೆಚ್ಚೊನ್ನ ಉಂಡು ಆಡ ಕೃಷ್ಣನೇ ಮೆಚ್ಚುಲ್ಲಕ್ಕಪ್ಪ ನೋಡಿತ್ತು ನೈಕು ಕೊಂಡಾಟದ ಒಂಜಿ ಒರುಬೋಡು ಅಂಚಿನ ಪೊರ್ಲುದ ಅಭಂಗ ಪನ್ಪುನಂಚಿನ ಭಜನ ಸ್ವರೂಪಡು ಬಾರಿ ಪುಗರ್ತೆ ಪಡೆಯಿನಂಚಿನ ವೃಂದಾವನಿ ಪನ್ಪುನಂಚಿನ ಪದೊಟ್ಟು ಕೃಷ್ಣನ ಆನಿಕಾಲೋಡು ಗೊಬ್ಬಿನಂಚಿನ ಗೊಬ್ಬು ಪೊರ್ಲುನು ವಾ ನಮುನೆಡು ಮುಡೆತೇರು ಪನ್ಪುನ ನಿತ್ಯ ತೂಕ ತಾಟಿಬೊಟ್ಟುದು ಎದುಕೊನುಗ ವೃಂದಾವನಿ ಪನ್ಪುನಂಚಿನ ಪೊರ್ಲುದ ಕೃಷ್ಣನನಿಕೆಗಾದು ವೇಣು ಕವನ ಜಮಾಗೆ ವಾದ ವೇಣು ನಾರಿಗುವಧನು ವಾಸೆ ವೇಣು ನಾರಿಗುವಧನು ವಾಸೆ ವೃಂದಾವನಿ ವೇಣು ವಾಸೆ ವೃಂದಾವನಿ ವೇಣು ಪಸರೂನಿ ಮಯೂರ ವಿರಾಸೆ ಪೂಜ ಪಸರೂನಿ ಮಯೂರ ವಿರಾಸೆ ಪೂಜ ಪಸರೂನಿ ಮಯೂರ ವಿರಾಸೆ वृंदावनी वेणु वासे वृंदावनी वेणु तृणचारा जरू विसरली तृणचारा जरू विसरली तृणचारा जरू विसरली गाली व्यारे कठाई साली गाली व्यारे कठाई साली
कुले निवात राहिली पक्षी कुले निवात राहिली पक्षी कुले निवात राहिली वैरभाव समूल विसरली वैरभाव समूल विसरली वृंदावनी वेणु आज वृंदावनी वेणु ध्वनि मंजुल मंजुल उमरती ध्वनि मंजुल मंजुल उमरती वाजी ऋण जुण वाजती वाजी ऋण जुण वाजती देव विमानी भैसोनी स्तुति गाते देव विमानी भैसोनी स्तुति गाते भानुदास मावली प्रेम भक्ति भानुदास मावली प्रेम भक्ति विठ्ठल विठ्ठला 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 विठ्ठल 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 ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡು ಬಹಳ ದೊಡ್ಡ ಪ್ರಭಾಷಣವನ್ನು ಮಾಡಿದ ನಂತರ ಇಡೀ ವಿಶ್ವ ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಯಿತು. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಎನ್ನುವಂತಹ ತತ್ವಜ್ಞಾನಿ ಭಾರತಕ್ಕೆ ಬಂದು ಭಾರತದ ತತ್ವಜ್ಞಾನವನ್ನು ಅಧ್ಯಯನ ಮಾಡುವಂತಾಯಿತು. ಅಣ್ಣಾ ಹಜಾರೆಯ ಹೋರಾಟಕ್ಕೆ ಬಹಳ ದೊಡ್ಡ ಪ್ರೇರಣೆ ವಿವೇಕಾನಂದರ ಚಿಂತನೆ ಆಯಿತು. ಅಲ್ಲಿ ಮಾರ್ಗರೆಟ್ ನೆಬೆಲ್ಲೋ ಎನ್ನುವಂತಹ ಸಾಧ್ವಿ ಹೆಣ್ಣು ಮಗಳೊಂದು ಭಾರತಕ್ಕೆ ಬಂದು ಸಾಧ್ವಿ ನಿವೇದಿತ ಎನ್ನುವ ಹೆಸರಿನಲ್ಲಿ ಗುರುತಿಸುವಂತಾಯಿತು. ವಿಶ್ವಕವಿ ಎಂದೆನಿಸಿಕೊಂಡ ರವೀಂದ್ರನಾಥ ಠಾಗೂರರು ಗೀತಾಂಜಲಿ ಎನ್ನುವ ಕೃತಿಯನ್ನು ಬರೆಯುವುದಕ್ಕೆ ಸಾಧ್ಯ ಆಯಿತು. ಕೇರಳಕ್ಕೆ ನಾರಾಯಣ ಗುರುಗಳು ಪ್ರವೇಶಿಸಿಕೊಂಡು ವಿವೇಕ ತತ್ವದ ಪ್ರೇರಣೆ ಮುಖೇನ ಹುಚ್ಚರ ಸಂತೆ ಅಂತಿದ್ದ ಕೇರಳವನ್ನು ದೈವತ್ತನೇ ಸ್ವಂದನಾಡಿ ಎನ್ನುವಂತಹ ಬದಲಾವಣೆಗೆ ತರುವುದಕ್ಕೆ ಸಾಧ್ಯ ಆಯಿತು. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರಿನ ನರೇಂದ್ರ ಎನ್ನುವ ಹೆಸರಿನ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಕಿಟ್ಲಿ ಹಿಡ್ಕೊಂಡು ಚಹಾ ಮಾರ್ತಿದ್ದವ ಇಡೀ ದೇಶದ ಪ್ರಧಾನಿಯಾಗಿ ವಿಶ್ವ ಮೆಚ್ಚುವಂಥ ಕೀರ್ತಿಯನ್ನು ಪಡೆಯಲಿಕ್ಕೂ ಸಾಧ್ಯ ಆಯಿತು. ಸ್ವಾಮಿ ವಿವೇಕಾನಂದರ ಪ್ರೇರಣೆ ಅಂತಹದ್ದು. ಅಂತಹ ಪ್ರೇರಣೆಯಲ್ಲಿ ಅಭಿನವ ವಿವೇಕಾನಂದರು ಮೂಡಬಿದ್ರೆಯಲ್ಲೂ ಈ ಶಾಲೆಯಲ್ಲಿ ಮತ್ತೆ ಆವಿರ್ಭವಿಸಿ ಬರಬೇಕು, ನಾಡಿನ ಉದಯಕ್ಕೆ, ನಾಡಿನಲ್ಲಿ ಅನೇಕ ಹೊಸ ಚಿಂತನೆಗಳಿಗೆ ಕಾರಣ ಆಗಬೇಕು, ರಾಷ್ಟ್ರ ಜಾಗೃತಿಗೆ ಕಾರಣ ಆಗಬೇಕು ಎನ್ನುವ ಸದುದ್ದೇಶದಿಂದ ಇವತ್ತಿನ ಸನಾತನ ರಾಷ್ಟ್ರಾಂಜಲಿಯಲ್ಲ ಕೊನೆಯ ಪ್ರಸ್ತುತಿಯಾಗಿ ಬಹಳ ವಿಶೇಷವಾದಂತಹ ಉತ್ತಿಷ್ಟತಃ ಜಾಗೃತ ಎನ್ನುವಂತಹ ಒಂದು ನಾಟ್ಯವನ್ನು ಪ್ರಸ್ತುತಪಡಿಸ್ತೇವೆ. ಈ ಪ್ರಸ್ತುತಿಯಲ್ಲಿ ಸ್ವಾಮಿ ವಿವೇಕಾನಂದರನ್ನೇ ಒಮ್ಮೆ ಈ ಪ್ರೇರಣಾ ಶತಮಾನೋತ್ಸವಕ್ಕೆ ತರುವಂತಹ ಸಂಭ್ರಮ ನಮ್ಮದು. ಅದಕ್ಕಾಗಿ ಶತಮಾನ ಸಂಭ್ರಮದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಹೃದಯವಾಗಿ ಆಮಂತ್ರಿಸೋಣ, ಆಹ್ವಾನಿಸೋಣ, ಬರಮಾಡಿಕೊಳ್ಳೋಣ. ಇದೀಗ ಉತ್ತಿಷ್ಟತಃ ಜಾಗೃತ ಎನ್ನುವಂತಹ ವಿನೂತನ ಪರಿಕಲ್ಪನೆಯ ಸನಾತನ ನಾಟ್ಯಾಲಯದ ನೃತ್ಯ ಉತ್ತಿಷ್ಟತಃ ಜಾಗೃತ. ಆದರಣೀಯ ಬಂಧುಗಳೇ, ಇನ್ನೊಂದೆರಡು ನೃತ್ಯದ ಮುಖೇನ ಸನಾತನ ನಾಟ್ಯಾಲಯದ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಸಮಾಪನಕ್ಕೆ ಬರಲಿದೆ.
ಈ ಮೂಲಕ ನಾವು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದದ್ದು ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮತ್ತು ಸೇವಾಂಜಲಿ ಎಜುಕೇಷನಲ್ ಟ್ರಸ್ಟ್ ವಿದ್ಯಾಭಾರತಿ ಸಹಯೋಗದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಾರೆಲ್ಲ ಪರಿಶ್ರಮಿಸಿದ್ದಾರೆ ಅವರಿಗೆ. ಇಂತಹ ಯೋಜನೆಯಲ್ಲಿ ಶಾಲೆಯ ಉದ್ದೇಶ ಸಿದ್ಧಾಂತಗಳಿಗೆ ಒಳಗೊಳ್ಳುವಂತಹ ಸನಾತನ ನಾಟ್ಯಾಲಯವನ್ನು ಗುರುತಿಸಿಕೊಂಡು ಈ ವೇದಿಕೆಯಲ್ಲಿ ಸನಾತನ ರಾಷ್ಟ್ರಾಂಜಲಿ ಮೂಲಕ ಇವತ್ತಿನ ದಿನದ ಕಾರ್ಯಕ್ರಮ ಸಮಾಪನಗೊಳ್ಳುವವರೆಗೂ ಅನುವು ಮಾಡಿಕೊಟ್ಟಂತಹ ಸಂಘಟಕರಿಗೆ, ಶಾಲೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೆ, ಮಾತಾಜಿಯವರಿಗೆ, ಶ್ರೀಮಾನ್ನವರಿಗೆ ಮತ್ತು ಪ್ರತಿ ವಿದ್ಯಾರ್ಥಿಗಳಿಗೆ ಕೂಡ ಮಂಗಳೂರಿನ ಸನಾತನ ನಾಟ್ಯಾಲಯ ಅತ್ಯಂತ ಹೃದಯವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲೂ ಸನಾತನ ನಾಟ್ಯಾಲಯದ ಪ್ರತಿ ಚಟುವಟಿಕೆಗಳಲ್ಲೂ ತಮ್ಮ ಪ್ರೋತ್ಸಾಹವಿರಲಿ. ಇಂತಹ ಮಹತ್ವದ ವೇದಿಕೆಗಳು ನಮಗೆ ಆಗಾಗ ಮೂಡಬಿದಿರೆಯಲ್ಲಿ ಸಂಪ್ರಾಪ್ತಗೊಳ್ಳಲಿ ಎಂಬ ಆಶಯ ನಮ್ಮದು. ನಿಮ್ಮ ಮನೆಯ, ನಿಮ್ಮ ಮನದ, ನಿಮ್ಮ ಸಂಸ್ಥೆಯ, ನಿಮ್ಮ ವಲಯದ, ನಿಮ್ಮ ಊರಿನ ಕಾರ್ಯಕ್ರಮಗಳಲ್ಲಿ ಸನಾತನ ನಾಟ್ಯಾಲಯಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವುದರ ಮೂಲಕ ನಮ್ಮ ಚಿಂತನೆಯನ್ನು, ರಾಷ್ಟ್ರಪ್ರಜ್ಞೆಯ ಜಾಗೃತಿಯನ್ನು ನಾಡಿನಾದ್ಯಂತ ಎಳೆಯ ಮನಸ್ಸುಗಳಿಗೆ ದಾಟಿಸುವ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸೇತುವೆಗಟ್ಟಬೇಕಾಗಿ ಈ ಮೂಲಕ ಭಿನ್ನಃ ಇದೀಗ ವೇದಿಕೆಯಲ್ಲಿ ಸನಾತನ ನಾಟ್ಯಾಲಯ ಪ್ರಸ್ತುತಪಡಿಸುವಂತಹ ವಿನೂತನ ಪರಿಕಲ್ಪನೆಯ ನೃತ್ಯ ಉತ್ತಿಷ್ಠತಃ ಜಾಗೃತ. उत्तिष्ठत जाग्रता मनुजा उत्तिष्ठता जाग्रता जाग्रता उत्तिष्ठता जाग्रता मनुजा उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता उत्तिष्ठता जाग्रता मनुजा उत्तिष्ठता जाग्रता ಗುರಿಯನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತಾ ಜಾಗೃತಾ ಮನುಜಾ ಉತ್ತಿಷ್ಠತಾ ಜಾಗೃತಾ उत्तिष्ठता जागृता मनुजा उत्तिष्ठता जागृता उत्तिष्ठता जागृता मनुजा उत्तिष्ठता जागृता ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ ನಿನ್ನೊಳಗೆಯೇ ಇದೆ ಆರತುನ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆ ಸಖನೆ ಇನ್ನು ತೊಳಲದಿರು ಮುನ್ನಡೆ ಸಖನೆ ಉತ್ತಿಷ್ಠತಾ ಜಾಗೃತಾ ಮನುಜಾ ಉತ್ತಿಷ್ಠತಾ ಜಾಗೃತಾ उत्तिष्ठता जागृता मनुजा उत्तिष्ठता जागृता उत्तिष्ठता जागृता मनुजा उत्तिष्ठता जागृता ಮಮತೆಯ ಈ ದೇಹವೇ ನೀನೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ
ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತಾ ಜಾಗೃತ ಮನುಜ ಉತ್ತಿಷ್ಠತಾ ಜಾಗೃತ ಉತ್ತಿಷ್ಠತಾ ಜಾಗೃತ ಮನುಜ ಉತ್ತಿಷ್ಠತಾ ಜಾಗೃತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತಾ ಜಾಗೃತ ಮನುಜ ಉತ್ತಿಷ್ಠತಾ ಜಾಗೃತ ಉತ್ತಿಷ್ಠತಾ ಜಾಗೃತ ಉತ್ತಿಷ್ಠತಾ ಜಾಗೃತ ಓ ಭಾರತ ಮಾತೆಯ ಅಮೃತ ಪುತ್ರರೇ, 10 ಜನ ಗಟ್ಟಿ ತರುಣರನ್ನು ನನಗೆ ಕೊಡಿ, ಈ ದೇಶದ ಭವಿಷ್ಯವನ್ನೇ ಬದಲಿಸಿ ಬಿಡುತ್ತೇನೆ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ವಿಶ್ರಮಿಸದಿರಿ. ಹಿಂದೂ ಕೇಸರಿಗಳೇ, ನಿಮಗೆ ನಿಮ್ಮತನದ ಬಗ್ಗೆ ಹೆಮ್ಮೆ ಇರಲಿ. ಸಂಘಟನೆ ನಿಮ್ಮ ಶಕ್ತಿಯಾಗಲಿ, ಸ್ವಾಭಿಮಾನ ಜಾಗೃತವಾಗಲಿ, ಭಾರತ ಭವ್ಯವಾಗಲಿ. ಉತ್ತಿಷ್ಠತಃ ಜಾಗೃತ, ಉತ್ತಿಷ್ಠತಃ ಜಾಗೃತ. ಸ್ನೇಹಿತರೇ, ಬಂಧುಗಳೇ, ಬಹಳ ಸಂತೋಷದ ಕ್ಷಣ. ಸನಾತನ ರಾಷ್ಟ್ರಾಂಜಲಿ ಸಮಾಪನಗೊಳ್ಳುವಂತಹ ಕ್ಷಣ. ಸ್ವಾಮಿ ವಿವೇಕಾನಂದರನ್ನು ಜೈನಕಾಶಿ ಮೂಡಬಿದಿರೆಗೆ ಒಮ್ಮೆ ಬರಮಾಡಿಕೊಂಡಿದ್ದೇವೆ. ಆ ಮೂಲಕ ಮೂಡಬಿದಿರೆಯಿಂದ ಒಂದಷ್ಟು ಅಭಿನವ ವಿವೇಕಾನಂದರು ವಿವೇಕ ಇರುವ ಆನಂದವನ್ನು ಪ್ರಸಾರಗೊಳಿಸಲಿ ಎಂಬ ಸದಾಶಯವನ್ನಿಟ್ಟುಕೊಂಡು, ಸ್ನೇಹಿತರೆ, ಇದುವರೆಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಲ್ಲಿ ನಮಗೆ ಅನುವು ಮಾಡಿಕೊಟ್ಟಂತಹ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕರೆ, ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಮೂಡಬಿದ್ರೆ ಮತ್ತು ವಿದ್ಯಾಭಾರತಿ ಸಂಯೋಜಿತ ಒಟ್ಟು ಸಂಸ್ಥೆಗೆ ಹೃದಯಪೂರ್ವಕವಾಗಿರುವಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆ ಸಂಯೋಜಕರು ನಿಜ ಅರ್ಥದಲ್ಲಿ ಈ ಶಾಲೆಯ ತತ್ವಚಿಂತನೆಗಳೇನುಂಟು, ಬೆಳಗಿನ ಪ್ರಾರ್ಥನೆಯಿಂದ ಮೊದಲುಗೊಂಡು ಶಾಂತಿ ಮಂತ್ರದವರೆಗೆ ಯಾವ್ಯಾವ ಚಟುವಟಿಕೆಗಳನ್ನೆಲ್ಲ ಜೋಡಿಸಿಕೊಂಡಿದ್ದಾರೋ ಅದೇ ಸಿದ್ಧಾಂತಕ್ಕೆ ಒಪ್ಪುವ ಸನಾತನ ನಾಟ್ಯಾಲಯವನ್ನೇ ಬರಮಾಡಿಕೊಂಡು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಶಿಕ್ಷಣದಿಂದ ಆ ಕ್ಷಣ ಪಾಶ್ಚಾತ್ಯರಿಂದ ಈ ಭಾಗದಲ್ಲಿ ಜಾಗೃತಿ ಆಯಿತು ಎನ್ನುವಂತಹ ಒಂದು ಹಳೆಯ ಮಾತಿದೆ. ಅದು ಬಹಳ ದೊಡ್ಡ ಸುಳ್ಳು. ಪರಂಪರೆಯಿಂದಲೇ ಹಿಂದುತ್ವ ಇರುವಾಗ, ಭಾರತೀಯತ್ವ ಇರುವಾಗ ನಮ್ಮಲ್ಲಿ ಸನಾತನವಾಗಿರುವಂಥ ಗುರುಕುಲ ಪದ್ಧತಿ ಇತ್ತು, ಚಾರಣ ಪದ್ಧತಿ ಇತ್ತು, ಅನೇಕ ವಿಶ್ವವಿದ್ಯಾನಿಲಯಗಳಿತ್ತು. 10 ವಿಶ್ವವಿದ್ಯಾನಿಲಯಗಳಂತೂ ಜಗತ್ತಿಗೆ ಆದರ್ಶವಾಗಿರುವಂಥ ವಿದ್ಯಾ ಪ್ರಚೋದನೆಯನ್ನು ಮಾಡ್ತಾ ಬಂದಿತ್ತು. ವಿದೇಶದ ಯಾತ್ರಿಕರು ಕೂಡ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಎಂಬುದು ಇತಿಹಾಸದಿಂದ ತಿಳಿದು ಬರುವಂತಹ ಸತ್ಯ. ಆದರೆ ಅದೆಲ್ಲವನ್ನು ಮರೆಮಾಚುವ ಹಾಗೆ ಪಾಶ್ಚಾತ್ಯ ಪ್ರೇರಿತವಾಗಿರುವಂಥ ಇತಿಹಾಸವನ್ನು ಕಟ್ಟಿಕೊಟ್ಟ ನಾವು ಇಂತಹ ವಿದ್ಯಾಭ್ಯಾಸದ ಸಂಪೂರ್ಣ ಫಲಶ್ರುತಿಯನ್ನು ಇನ್ನೊಬ್ಬರ ಮಡಿಲಿಗೆ ಹಾಕಿಬಿಟ್ಟಿದ್ದೇವೆ. ಹಾಗಲ್ಲ, ನಮ್ಮಲ್ಲಿ ನಿಜಾರ್ಥದ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸಾಧ್ಯ. ಇಂತಹ ಶಾಲೆಗಳಿಗೆ ಕೂಡ ವಿದ್ಯಾರ್ಥಿಗಳು ಬರ್ತದೆ. ಇಡೀ ಮೂಡಬಿದ್ರೆಯ ಸನಾತನತ್ವದ ಮನಸ್ಸುಗಳು ಶಾಲೆಯ ಶತಮಾನೋತ್ಸವಕ್ಕೆ ಒಗ್ಗೂಡ್ತದೆ. ಶತಮಾನೋತ್ಸವವನ್ನು ಬರಿಯ ಆಡಂಬರ, ಅಗ್ಗದ, ಮೋಜಿನ, ಮಜಾವಳಿಯ ಹಾಗೆ ಮಾಡುವಂಥದ್ದಲ್ಲ. ನಮ್ಮ ಧರ್ಮ, ನಮ್ಮ ರಾಷ್ಟ್ರ ಚಿಂತನೆಯನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮದಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಆಗದಿಂದ ಶಿಶು ಮಂದಿರದಿಂದ, ಶಿಶು ವಿಹಾರದ ವಿದ್ಯಾರ್ಥಿಗಳಿಂದ ತೊಡಗಿ ಸನಾತನ ನಾಟ್ಯಾಲಯದ ಈ ಕಾರ್ಯಕ್ರಮ ತನಕ ಒಂದಷ್ಟು ವೈವಿಧ್ಯಪೂರ್ಣವಾಗಿರುವ ವಿನೋದಾವಳಿಗಳು ಮೂಡಿಬಂದಿದೆ. ಇಂತಹ ಅವಕಾಶ ಮೂಡಬಿದ್ರೆಯ ಬಹಳ ದೊಡ್ಡ ಸೌಭಾಗ್ಯ.
ಅಂತಹ ನೆಲೆಯಲ್ಲಿ ಮೂಡಬಿದಿರೆಯಲ್ಲಿ ಮೂಡುವ ಹಾಗೆ ಈ ಕಾರ್ಯಕ್ರಮ ಅನುವು ಮಾಡಿಕೊಟ್ಟ ಪ್ರತಿಯೊಬ್ಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಒಟ್ಟು ಕಾರ್ಯಕ್ರಮ ಪ್ರಾರಂಭಗೊಂಡದ್ದು ವಂದೇ ಮಾತರಂ ಗೀತೆಯಿಂದ ಇದೀಗ ವಂದೇ ಮಾತರಂ ಗೀತೆಯ ಅತ್ಯಂತ ಅನ್ವರ್ಥವಾದ ಸ್ವರೂಪದಲ್ಲಿರುವ ಜಯ ಭಾರತ ವಂದೇ ಮಾತರಂ ಎನ್ನುವ ಗೀತೆಯ ಮೂಲಕ ಸಮಾಪನ. ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಗಳಿಸೋಣ. ಸ್ನೇಹಿತರೆ, ಆ ಮುನ್ನ ರಾಧೆ ರಾಧೆ ಎನ್ನುವಂತಹ ಕೃಷ್ಣ ಕುರಿತಾಗಿರುವಂತಹ ಒಂದು ನೃತ್ಯ ಪ್ರಸ್ತುತಿ ತಮ್ಮೆದುರಿಗೆ. राधे 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 गोविंदा बोल राधे 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 गोविंदा राधे 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 गोविंदा राधे 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 गोविंदा राधे गोविंदा राधे गोविंदा वृंदावन
ಜಯ ಭಾರತ ಎನ್ನುವ ಸಮಾಪನ ಗೀತೆಯ ಮೂಲಕ ಮಂಗಳೂರಿನ ಸನಾತನ ನಾಟ್ಯಾಲಯ ಪ್ರಸ್ತುತಪಡಿಸುವ ಸನಾತನ ರಾಷ್ಟ್ರಾಂಜಲಿ ಸಮಾಪನದ ಹಂತಕ್ಕೆ ತಲುಪುತ್ತಿದೆ. ತಮ್ಮೆಲ್ಲರ ಸಹಕಾರಕ್ಕೆ ಹೃದಯವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ಜಗದ್ವಂದೆಯಾಗಿರುವ ಭಾರತಾಂಬೆಯ ಅಡಿದಾವರೆಗಳಿಗೆ ಜಯ ಜಯ ಎನ್ನುತ್ತ ಜಯ ಭಾರತದ ನೃತ್ಯಾಂಜಲಿ ಸನಾತನ ರಾಷ್ಟ್ರಾಂಜಲಿ. वन्दे मातरम् वन्दे मातरम् वन्दे मातरम् भारत वन्दे मातरम् जय भारत वन्दे मातरम् भारत वन्दे मातरम् जय भारत वन्दे मातरम् रुक ना पाए तूफानों में सबके आगे बढ़े कदम जीवन पुष्प चढ़ाने निकले माता के चरणों में हम वन्दे मातरम् वन्दे मातरम् वन्दे मातरम् नदियन की पावन धारा है मंगल माला गंगा की मंगल माला गंगा की कमर बंध है विंध्याद्रि का सातपुड़ा की श्रेणी की सातपुड़ा की श्रेणी की सह्याद्रि का वज्र हस्त है सह्याद्रि का वज्र हस्त है पौरुषता पहचाने हम पौरुषता पहचाने हम वन्दे मातरम् वन्दे मातरम् वन्दे मातरम् भारत वन्दे मातरम् जय भारत वन्दे मातरम् भारत वन्दे मातरम् जय भारत वन्दे मातरम् मस्तक पर हिमराज विराजित उन्नत माथा माता का उन्नत माथा माता का चरण धो रहा विशाल सागर देश यही सुंदरता का देश यही सुंदरता का हरियाली साड़ी पहनी माँ हरियाली साड़ी पहनी माँ गीत तुम्हारे गाए हम गीत तुम्हारे गाए हम वन्दे मातरम् वन्दे मातरम् वन्दे मातरम् भारत वन्दे मातरम् जय भारत वन्दे मातरम् भारत वन्दे मातरम् जय भारत वन्दे मातरम् नहीं किसी के सामने हमने अपना शीश झुकाया है अपना शीश झुकाया है
जो हमसे टकराने आते मिट्टी में मिल जाते हैं, मिट्टी में मिल जाते हैं। तेरा वैभव सदा रहे माँ, तेरा वैभव सदा रहे माँ। खत्म करेंगे दुश्मन हम, खत्म करेंगे दुश्मन हम। वंदे मातरम, वंदे मातरम, वंदे मातरम। भारत वंदे मातरम, जय भारत वंदे मातरम। भारत वंदे मातरम, जय भारत वंदे मातरम। रुक ना पाए तूफानों में सबके आगे बढ़े कदम। जीवन पुष्प चढ़ाने निकले माता के चरणों में हम। वंदे मातरम, वंदे मातरम, वंदे मातरम, वंदे मातरम, वंदे मातरम। बोलो भारत माता की ವಂದೇ. ಆದರಣೀಯ ಬಂಧುಗಳೇ, ಭಾರತೀಯ ಚಿಂತನೆಯನ್ನು, ಸನಾತನತ್ವದ ಪ್ರೇರಣೆಯನ್ನು ನಾಡಿನಾದ್ಯಂತ ಪ್ರಸಾರಗೊಳಿಸ್ತಾ ಬಂದಿರುವ ಸನಾತನ ನಾಟ್ಯಾಲಯ ಮಂಗಳೂರು ಸನಾತನ ರಾಷ್ಟ್ರಾಂಜಲಿ ಎನ್ನುವ ಪರಿಕಲ್ಪನೆಯಡಿಯಲ್ಲಿ ಬಹಳ ಅಚ್ಚುಕಟ್ಟಾದ ನಮ್ಮತನವನ್ನು ಸಾಬೀತುಪಡಿಸುವ, ಸಾಕ್ಷೀಕರಿಸುವ, ಎತ್ತರಿಸುವ, ಬಿತ್ತರಿಸುವ ಪ್ರಯತ್ನವಾಗಿ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮವನ್ನು ಈಗ ಈ ಮೂಡಬಿದಿರೆಯ ಪ್ರೇರಣಾ ಶತಮಾನೋತ್ಸವದಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಬಹಳ ಉದಾತ್ತವಾದ ಚಿಂತನೆಯನ್ನಿಟ್ಟುಕೊಂಡು ಈ ಶಾಲೆ ನಡೀತಾ ಇದೆ. ಆ ಶಾಲೆಯ ಉದ್ದೇಶಕ್ಕೆ ಇನ್ನಷ್ಟು ಗಟ್ಟಿಗೊಳಿಸುವ, ಭದ್ರಗೊಳಿಸುವ ಉದ್ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಕೂಡ ಪಡಿಮೂಡಿಸಿದ್ದೇವೆ ಎಂಬಂತಹ ಆಶಯದೊಂದಿಗೆ ಕಾರ್ಯಕ್ರಮದ ಸಮಾಪನದತ್ತ ಬಂದಿದ್ದೇವೆ. ಒಟ್ಟು ತಂಡವನ್ನು ಪರಿಚಯಿಸುವಂತಹ ಸಂದರ್ಭ. ಸ್ನೇಹಿತರೆ, ಸನಾತನ ನಾಟ್ಯಾಲಯ ಕಳೆದ 43 ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಬಂದಿರುವಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಇಡೀ ಸನಾತನ ನಾಟ್ಯಾಲಯವನ್ನು ಇಷ್ಟು ವರ್ಷ ಬಹಳ ಗುರುತರ ಜವಾಬ್ದಾರಿಯಿಂದ ನಡೆಸಿಕೊಂಡು ಬಂದವರು ನಮ್ಮ ಗುರುಗಳಾಗಿರುವಂತಹ ಕರ್ನಾಟಕ ಕಲಾಶ್ರೀ ಶ್ರೀಮತಿ ನೃತ್ಯ ವಿದೂಷಿ ಶಾರದಾ ಮಣಿಶೇಖರ್ ಅವರು. ಅವರ ಮಾರ್ಗದರ್ಶನವನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾವು ನೆನಪಿಸಿಕೊಳ್ತೇವೆ. ಅದೇ ರೀತಿ ಸಂಸ್ಕಾರ ಭಾರತೀಯ ಜವಾಬ್ದಾರಿಯಲ್ಲಿದ್ದುಕೊಂಡು ಸನಾತನ ನಾಟ್ಯಾಲಯ ಎನ್ನುವಂತಹ ತಮ್ಮ ಮನೆಯ ಸಂಸ್ಥೆಯ ಮುಖೇನ ನಿರಂತರವಾಗಿ ನಾಡಿಗೆ ರಾಷ್ಟ್ರಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ನಮ್ಮ ಸನಾತನ ನಾಟ್ಯಾಲಯದ ನಿರ್ದೇಶಕರಾಗಿರುವ ಶ್ರೀ ಚಂದ್ರಶೇಖರ ಶೆಟ್ಟಿ ಅವರ ಮಾರ್ಗದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸ್ತೇವೆ. ಇನ್ನು ಒಟ್ಟಂದದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಂತಹ ಸ್ವರೂಪ, ಇಂತಹ ರೂಪ, ಇಂತಹ ಚಿಂತನೆಗಳು, ಯಾವ್ಯಾವ ನೃತ್ಯ ಎಲ್ಲೆಲ್ಲಿ ಹೇಗೆ ಇರಬೇಕು, ಹೇಗೆ ಕ್ರೋಢೀಕರಣ ಆಗಬೇಕು, ಎಂಥ ಅಚ್ಚುಕಟ್ಟಾದಂಥ ಪ್ರಸ್ತುತಿ ಬೇಕು, ಎಂತಹ ಶಿಸ್ತು ಬೇಕು, ಇವೆಲ್ಲವನ್ನು ಒಡಮೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟು ಸೊಗಸಾಗಿ ನಿರ್ದೇಶಿಸಿದವರು, ಇವತ್ತಿನೆಲ್ಲ ನೃತ್ಯಗಳ ಸಂಯೋಜನೆ ಮತ್ತು ನಿರ್ದೇಶನ ದಿಗ್ದರ್ಶನ ಮಾಡಿರುವವರು ಸನಾತನ ನಾಟ್ಯಾಲಯದ ನೃತ್ಯ ಗುರುಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ನಾಟ್ಯ ವಿದೂಶ್ರೀ ಶ್ರೀಮತಿ ಶ್ರೀಲತಾ ನಾಗರಾಜ್ ಅವರು. ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಚಪ್ಪಾಳೆಯ ಮೂಲಕ ಅವರಿಗೆ ಸಲ್ಲಿಸೋಣ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಬಹಳ ಸೊಗಸಾಗಿರುವಂತಹ ಉತ್ತಿಷ್ಟತಃ ಜಾಗ್ರತೆ ಎನ್ನುವ ನೃತ್ಯ ಬಂದಿತ್ತು. ಈ ನೃತ್ಯದಲ್ಲಿ ವಿವೇಕಾನಂದರಾಗಿ ಕಾಣಿಸಿಕೊಳ್ಳುವ ಜೊತೆಗೆ ಈ ಸಂಸ್ಥೆಗೆ ಬೇಕಿರುವಂತಹ ಹಿನ್ನೆಲೆಯ ಸರ್ವ ಚಟುವಟಿಕೆಗಳಿಗೂ ಬೇಕಿರುವಂತಹ ಸಹಾಯ, ಜೊತೆಗಾರಿಕೆಯ ಮೂಲಕ ದೂರದ ಕಾರ್ಕಳದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಆಗಮಿಸಿ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಯಶಪ್ರದಗೊಳಿಸುವಲ್ಲಿ ಸಹಕಾರ ನೀಡುತ್ತಿರುವವರು ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರಾಗಿರುವ ಕಾರ್ಕಳದ ಶ್ರೀ ಸುಧೀಂದ್ರ ಜೆ ಶಾಂತಿ. ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸುತ್ತಿದ್ದೇವೆ. ಇನ್ನು ಈ ಮುಖಗಳೆಲ್ಲ ಸೊಗಸಾಗಿ ನಮಗೆ ಕಾಣಬೇಕಿದ್ರೆ ಇಂತಹ ಓರಣವಾಗಿರುವಂಥ ವಸ್ತ್ರವಿನ್ಯಾಸಕ್ಕೆ ಒಪ್ಪುವಂತಹ ಮುಖವರ್ಣಿಕೆಯನ್ನು ಪ್ರಸಾದನ ಕಲೆಯಲ್ಲಿ ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ ಮಿತ್ರರಾಗಿರುವಂತಹ ಶ್ರೀ ಮಧು ತುಮಿನಾಡು. ಅತ್ಯಂತ ಪ್ರೀತಿಯ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸುತ್ತಿದ್ದೇವೆ. ಇನ್ನು ಈ ತನಕ ನಡೆದಿರುವಂಥ ಒಟ್ಟು ಕಾರ್ಯಕ್ರಮದ ನಿರೂಪಣೆಯಲ್ಲಿ ತಮ್ಮ ಜೊತೆಗೆ ಇದುವರೆಗೆ ಮಾತನಾಡಿಕೊಂಡಿದ್ದ ನಾನು ಡಾಕ್ಟರ್ ಅರುಣ್ ಉಳ್ಳಾಳ್. ಈ ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಭಜನಾ ಸಂಗಮದ ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಉಪನ್ಯಾಸದ
ಒಂದು ಹೊನ್ನ ಅವಕಾಶ ನನಗೆ ಸಂಪ್ರಾಪ್ತ ಆಗಿತ್ತು. ಇದೀಗ ಪ್ರೇರಣಾ ಕಾರ್ಯಕ್ರಮದಲ್ಲಿ ಮತ್ತೆ ಪಾಲ್ಗೊಳ್ಳುವಂತಹ ಸತ್ಪ್ರೇರಣೆ ಎನ್ನುವ ಅರ್ಥದಲ್ಲಿ ಇನ್ನೊಂದು ನಿರೂಪಣೆಯ ಸೌಭಾಗ್ಯ ಸನಾತನ ನಾಟ್ಯಾಲಯದ ಮೂಲಕ ನನಗೆ ಪ್ರಾಪ್ತವಾಗಿರುವುದರ ಬಗ್ಗೆ ಅತ್ಯಂತ ಅಭಿಮಾನವಿದೆ. ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ನಾಟ್ಯಾಲಯಕ್ಕೂ ಮತ್ತು ಸಂಘಟಕರಿಗೂ ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಒಟ್ಟು ತಂಡದ ಪರಿಚಯವನ್ನು ನಮ್ಮ ಗುರುಗಳು ಮಾಡಿಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಿರ್ಬೋದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ನೃತ್ಯದ ಜೊತೆಗೆ ನಮ್ಮ ಧರ್ಮ ಹಾಗೂ ರಾಷ್ಟ್ರದ ಜಾಗೃತಿಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕಳೆದ 15 ವರ್ಷಗಳಿಂದ ಸನಾತನ ನಾಟ್ಯಾಲಯ ಮಾಡ್ತಾ ಬರ್ತಾ ಇದೆ. ರಾಷ್ಟ್ರದೇವೋಭವ ಪುಣ್ಯಭೂಮಿ ಭಾರತ, ಇದೀಗ ಸನಾತನ ರಾಷ್ಟ್ರಾಂಜಲಿ ಎಂಬ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮದ ಜೊತೆಗೆ ಒಂದಷ್ಟು ನಮ್ಮ ರಾಷ್ಟ್ರದ ಬಗ್ಗೆ, ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಂದು ನೃತ್ಯ ಪ್ರಸ್ತುತಪಡಿಸಿದಂತಹ ಮಕ್ಕಳ ಪರಿಚಯವನ್ನು ನಾನು ಕೇವಲ 5 ನಿಮಿಷದಲ್ಲ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಇಂದು ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶಿಸಿದವರು ಪುಟಾಣಿಗಳಾದಂತಹ ಕುಮಾರಿ ಸುಮೇಶಿ ಆಚಾರ್ಯ, ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಪುಟಾಣಿ ವಿದ್ಯಾರ್ಥಿನಿ ಕುಮಾರಿ ಅರ್ಪಿತಾ, ಈಗಾಗಲೇ ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿನಿ ಕುಮಾರಿ ಜ್ಯೋತಿ, ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುತ್ತಾರೆ. ಕುಮಾರಿ ವಿನುತಾ, ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ವಿದ್ಯಾರ್ಥಿನಿ. ಕುಮಾರಿ ರಚನಾ ಮಾಳಿಗೆ ಮನೆ, ಇವರು ಕೂಡ ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುತ್ತಾರೆ. ಕುಮಾರಿ ಮಾಲಿನಿ ಶೆಟ್ಟಿ, ಇವಳು ಕೂಡ ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಇದು ನಮ್ಮ ಪುಟ್ಟ ವಿದ್ಯಾರ್ಥಿನಿಯರ ಒಂದು ಪುಟ್ಟ ತಂಡ. ಮುಂದೆ ನಾಟ್ಯ ವಿದೂಷಿ ಕುಮಾರಿ ಖುಷಿ ಸುರತ್ಕಲ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಖುಷಿ MBA ಪದವೀಧರೆ, ಪ್ರಸ್ತುತ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ ಕೂಡ ಹೌದು. ಕುಮಾರಿ ಮೇಘನ, BSc ಆನಿಮೇಷನ್ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಜೋಶಿಕಾ, ಮೊನ್ನೆ ತಾನೇ SSLC CBSEಯಲ್ಲಿ 95% ಅಂಕವನ್ನು ಪಡೆದಿರುವಂತಹ ಹೆಮ್ಮೆಯ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಅವನಿ ಗಣೇಶ್ ಕಿನಿಗೋಳಿ, ಆಳ್ವಾಸ್ ಕಾಲೇಜಿನಲ್ಲಿ ನ್ಯಾಚುರೋಪತಿಯ ಪ್ರಥಮ ವರ್ಷದ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಹಂತದ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಅವನಿ ರಾಷ್ಟ್ರಮಟ್ಟದ ಯೋಗ ಪಟು ಕೂಡ ಹೌದು. ಕುಮಾರಿ ಚೈತ್ರ, ಭರತನಾಟ್ಯದ ವಿದ್ವತ್ ಅಂತಿಮ ವರ್ಷದ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಚೈತ್ರ BCom ಪದವೀಧರೆ ಹಾಗೂ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ ಕೂಡ ಹೌದು. ಕುಮಾರಿ ನಿರಾಲಿ, BCom ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪ್ರಥಮ ವರ್ಷದ ಪರೀಕ್ಷೆಯ ತಯಾರಿ ನಡೆಸ್ತಾ ಇರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ನೇಹಾ ಕೋಟ್ಯ, MBA ಪದವೀಧರೆ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ನೇಹಾ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿದ್ದುಕೊಂಡು ಮೊನ್ನೆ ತಾನೇ ಬಿಡುಗಡೆಗೊಂಡಂತಹ ಧರ್ಮ ಚಾವಡಿ ಚಲನಚಿತ್ರದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದಂತಹ ಪ್ರಬುದ್ಧ ನಟಿ ಕೂಡ ಹೌದು. ಕುಮಾರಿ ವೀಕ್ಷಾ ಶೆಣೈ, ದ್ವಿತೀಯ PUC ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಸಾಯಾ ಕುಮಾರ್, ದ್ವಿತೀಯ PUC ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪ್ರಥಮ ವರ್ಷದ ಪರೀಕ್ಷೆಯ ತಯಾರಿಯನ್ನು ನಡೆಸಿರುವಂತಹ ಕಲಾವಿದೆ. ಕುಮಾರಿ ಸಾನ್ವಿ MS, ಫ್ಯಾಷನ್ ಟೆಕ್ನಾಲಜಿಯಲ್ಲಿ BSc ಪದವಿಯನ್ನು ವ್ಯಾಸಂಗ ಮಾಡ್ತಾ ಇರುವಂತಹ ಸಾನ್ವಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುತ್ತಾರೆ. ಕುಮಾರಿ ಮುನಿಷಾ ಗಟ್ಟಿ, MCA ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಹಂತದ ತಯಾರಿಯಲ್ಲಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ಶ್ರವಣ ವೇಣೂರು, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಶ್ರವಣ MSc ಪದವೀಧರೆ, ಪ್ರಸ್ತುತ ಶ್ರೀನಿವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕಿ ಆಗಿ ಇದ್ದುಕೊಂಡು ತನ್ನ ಊರಾದ ವೇಣೂರಿನಲ್ಲಿ ದೀಮಹಿ ಎಂಬ ನೃತ್ಯ ಶಾಲೆಯನ್ನು ಸ್ಥಾಪಿಸಿ ಹಲವಾರು ಅಲ್ಲಿನ ಪ್ರದೇಶದ ವಿದ್ಯಾರ್ಥಿನಿಯರಿಗೆ ಭರತನಾಟ್ಯವನ್ನು ಹೇಳಿಕೊಡ್ತಾ ಇರುವಂತಹ ಗುರು ಕೂಡ ಹೌದು. ನಾಟ್ಯ ವಿದೂಷಿ ಕುಮಾರಿ ಸಿಂಚನಾ S ಕುಲಾಲ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಸಿಂಚನಾ BCom ಪದವೀಧರೆ, ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಯಶಸ್ವಿಯಾಗಿ ಭರತನಾಟ್ಯದ ರಂಗಪ್ರವೇಶವನ್ನು ಮಾಡಿದಂತಹ ಕಲಾವಿದೆ. ಕುಮಾರಿ ನಿಸರ್ಗ, ಮೊನ್ನೆ ತಾನೇ SSLC CBSE ಪರೀಕ್ಷೆಯಲ್ಲಿ 96% ಅಂಕವನ್ನು ಪಡೆದಿರುವಂತಹ ಹೆಮ್ಮೆಯ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ನೇಹಾ ರಾವ್, MCA ವಿದ್ಯಾರ್ಥಿನಿ, ಭರತನಾಟ್ಯದ ಪ್ರಥಮ ವರ್ಷದ ವಿದ್ವತ್ ಪರೀಕ್ಷೆಯನ್ನು ಪೂರೈಸಿ ಪ್ರಸ್ತುತ ವಿದ್ವತ್ ಅಂತಿಮ ವರ್ಷದ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ವಿಜಿತಾ ಶೆಟ್ಟಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ವಿಜಿತಾ ಪ್ಯಾರಾಮೆಡಿಕಲ್
ವಿದ್ಯಾಭ್ಯಾಸದ ಜೊತೆಗೆ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನಲ್ಲಿ ಇಂಟರ್ನ್ಶಿಪ್ ಮಾಡಿಕೊಂಡು ಸನಾತನ ನಾಟ್ಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಕೂಡ ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಧನ್ಯವಾದಗಳು. ಇಂದು ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಮೂಡಬಿದ್ರೆ ಇದರ ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಈ ಸುಂದರ ಕಾರ್ಯಕ್ರಮದಲ್ಲಿ ಬಹುಶಃ ಬೆಳಗ್ಗಿನಿಂದ ಈವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿರುವುದರಿಂದ ಇಂದು ಈ ವೇದಿಕೆಯಲ್ಲಿ ಈ ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸನಾತನ ನಾಟ್ಯಾಲಯದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಜೈ ಶ್ರೀರಾಮ್.